Hello my dear students, welcome to PW KCET channel. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದ್ರಾ? ಒಂದ್ಸತಿ ಕನ್ಫರ್ಮ್ ಮಾಡಿ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಎಸ್, ಬೇಗ ಬೇಗ ತಿಳಿಸ್ಬಿಡಿ. ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? ಹಾಯ್ ಹಾಯ್ ಹರೀಶ್, ಅಶ್ವಿನ್ ಅಂಡ್ ಬಸವರಾಜ್, ಮನೋಜ್, ಹಾಯ್ ಹಾಯ್ ಹಾಯ್, ಎಲ್ರಿಗೂ ಗುಡ್ ಈವ್ನಿಂಗ್. ಬೇಗ ಬೇಗ ತಿಳಿಸ್ಬಿಡಿ. ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? ಹಾಯ್ ಹಾಯ್ ಹರೀಶ್, ಎಸ್. ನಮಸ್ತೆ ನಮಸ್ತೆ. ರೈಟ್, ಮತ್ತೊಂದ್ಸತಿ ಕನ್ಫರ್ಮ್ ಮಾಡಿ. ಯಾಕೋ ವರ್ಕ್ ಆಗ್ತಿಲ್ಲ, ಮತ್ತೊಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಬೇಗ. ಎಸ್ ಎಸ್ ಎಸ್, ನಿಮ್ಮ ಟೈಮ್ ಟೇಬಲ್ ಬಂತು, ಆಮೇಲೆ ಏನೋ ಮಾಡೆಲ್ ಕ್ವಶನ್ ಪೇಪರ್ ಬಂದಿದೆ, ಆಮೇಲೆ ಬ್ಲೂ ಪ್ರಿಂಟ್ ಸಹ ಬಂದಿದೆ. ಓಕೆನಾ? ಎಸ್, ನಮಸ್ತೆ ನಮಸ್ತೆ ನಮಸ್ತೆ. ರೈಟ್, ಅರೆ ಓಕೆ, ನಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಓಕೆ, ಅಂಡ್ ಇವತ್ತು ನಾವು KCET, ದಟ್ ಈಸ್ ಟಾರ್ಗೆಟ್ KCET ಅಲ್ಲಿ ನಾವು ಲೆಕ್ಚರ್ ನಂಬರ್ 4, ಒನ್ ಶಾರ್ಟ್ ಲೆಕ್ಚರ್, ದಟ್ ಈಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ, ಎಸ್, ಇವತ್ತು 4 hours ಆಗುತ್ತೆ. ಅಶ್ವಿನ್, ಇವತ್ತು 4 hours. ಯಾಕೆಂದ್ರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ನಿಮಗೆ 6 ಕ್ವಶನ್ಸ್ ಬರುತ್ತೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಟೋಟಲ್ 6 ಕ್ವಶನ್ಸ್ ಬರುತ್ತೆ. ಓಕೆ, ಫಾರ್ 2026 6 ಕ್ವಶನ್ಸ್ ಬರುತ್ತೆ ಈ ಚಾಪ್ಟರ್ ಇಂದ. ಸೊ ಅದಕ್ಕೆ ಇನ್ ಡೀಟೇಲ್ ಆಗಿ ಇನ್ಕ್ಲೂಡಿಂಗ್ KCET ಲೆವೆಲ್ಗೆ ಏನೇನು ಬೇಕು ಅದು ಥಿಯರಿಟಿಕಲ್ ಸಹಿತ ಮಾಡ್ತೀನಿ, ನಾಟ್ ಸಿನಾಪ್ಸಿಸ್. ಥಿಯರಿ ಮಾಡ್ತಾ ಇದ್ದೀನಿ ಇವತ್ತು, ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್ ಎರಡು ಮಾಡ್ತಾ ಇದ್ದೀನಿ. ಓಕೆನಾ? 6 ಕ್ವಶನ್ಸ್ ಅಂದ್ರೆ 6 ಮಾರ್ಕ್ಸ್ ಔಟ್ ಆಫ್ 60ಗೆ 10% ವೇಟೇಜ್ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಇದೆ. ಓಕೆ, ಹೈಯೆಸ್ಟ್ ವೇಟೇಜ್. ಓಕೆ, ಹೈಯೆಸ್ಟ್ ವೇಟೇಜ್ ನ ಸೆಕೆಂಡ್ PUC ಓವರ್ ಆಲ್ ಫಿಸಿಕ್ಸ್ ತಗೊಂಡ್ರೆ ದಿಸ್ ಇಸ್ ದ ಹೈಯೆಸ್ಟ್ ವೇಟೇಜ್, ದೇರ್ ಫಾರ್ 4 hours. ನಮಸ್ತೆ ನಮಸ್ತೆ ಮನೋಜ್. ಓಕೆ, ರೈಟ್. ಸೊ ಇವತ್ತು ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತೌಟ್ ವೇಸ್ಟಿಂಗ್ ಟೈಮ್. ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಓಕೆ, ಸೊ ದಿಸ್ ಇಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂಡ್ ಇದು ಸಹಿತ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಓಕೆ, ಎಸ್. ಹಾಗಿದ್ರೆ ಈ ಬ್ಯಾಚ್ ನಲ್ಲಿ ಬರುವಂತ DPPs ಆಗಲಿ, ಕ್ಲಾಸ್ ನೋಟ್ಸ್ ಆಗಿರಲಿ, ಫಾರ್ಮುಲಾ ಶೀಟ್ ಆಗಿರಲಿ, ನಿಮಗೆ ಬೇಕಾದಲ್ಲಿ ನೀವೇನ್ ಮಾಡಬೇಕು, ಬ್ಯಾಚ್ ನ ಎಕ್ಸ್ಪ್ಲೋರ್ ಮಾಡಬೇಕು. ಆ ಬ್ಯಾಚ್ ನ ಹೇಗೆ ಎಕ್ಸ್ಪ್ಲೋರ್ ಮಾಡ್ಬೇಕನ್ನ ತಿಳಿಸ್ತೇನೆ. ದ ಫಸ್ಟ್ ಒನ್ ಏನ್ ಮಾಡ್ಬೇಕು, ನೀವು PW ಆಪ್ಗೆ ಹೋಗ್ಬೇಕು. ಏನೋ ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಏನ್ ಮಾಡಬೇಕು, ಸರ್ಚ್ ಬೈ ಬ್ಯಾಚ್, ಎಲ್ಲೇ ಫಿಸಿಕ್ಸ್ ವಾಲದಲ್ಲಿ. ಬ್ಲೂ ಪ್ರಿಂಟ್. ಓಕೆ, ನಿಮಗೆ ಬೇಕಾದಲ್ಲಿ ನಾನು ನಾಳೆ ಇಲ್ಲ ನಾಡಿದ್ದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆನಾ? ರೈಟ್ ನಾವು ಯಾರ್ಯಾರು ವಾಟ್ಸ್ಆಪ್ ಅಲ್ಲಿ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿಬಿಡಿ ಬೇಗ ಬೇಗ. ಓಕೆ, ರೈಟ್. ಸರ್ಚ್ ಬೈ ಬ್ಯಾಚಸ್. ಓಕೆ, ಸೊ ಸರ್ಚ್ ಬೈ ಬ್ಯಾಚ್ ಮಾಡಿದ್ರೆ PW ಆಪ್ ಅಲ್ಲಿ ನಿಮಗೆ ಈ ತರ ಸಿಗುತ್ತೆ, ಟಾರ್ಗೆಟ್ KCET. ಸೊ ಟಾರ್ಗೆಟ್ KCET ಕನ್ನಡ ಬ್ಯಾಚ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ. ಓಕೆ, ಸೊ ಕಂಪ್ಲೀಟ್ ಆಗಿ ಫ್ರೀ ಇದೆ. ಅಂಡ್ ಇವಾಗ ನೀವು ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗ್ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ಲಿಂಕ್ ನಿಮ್ಗೆ ಆಲ್ರೆಡಿ ಡಿಸ್ಪ್ಲೇ ಆಗ್ತಿದೆ, ಟ್ಯಾಪ್ ದ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಅಂತ. ಓಕೆನಾ? ಸೊ ಆಪ್ ಅಲ್ಲಿ ಹೋಗಿ ಆ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ವೆನ್ ವಿಲ್ ಕೆಮಿಸ್ಟ್ರಿ ಕ್ಲಾಸ್ ಸ್ಟಾರ್ಟ್? ಪ್ರಿಫಿಕ್ಸು ಸಫಿಕ್ಸು ಏನಿಲ್ವಾ ವಿನಿತ್? ಏನದು ಕೇಳೋದು? ಪ್ರಿಫಿಕ್ಸ್ ಸಫಿಕ್ಸ್ ಯೂಸ್ ಮಾಡಲ್ವಾ? ನಿಮ್ ಕಾಲೇಜಲ್ಲಿ ಟೀಚರ್ಸ್ಗಾಗಿ ಮಾತಾಡ್ತೀಯಾ? ರೈಟ್. ಸೊ ಇದು ಬ್ಯಾಚ್ ನೇಮ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಬ್ಯಾಚ್ ನೇಮ್. ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ಮೇಲೆ ಎನ್ರೋಲ್ ನಾವ್ ಅಂತ ಬರುತ್ತೆ. ಸೊ ಆ ಎನ್ರೋಲ್ ನಾವ್ ಅಂತ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಎನ್ರೋಲ್ ಆಗುತ್ತೆ. ಸೊ ಎನ್ರೋಲ್ ಆದ್ಮೇಲೆ ನಿಮಗೆ ಕ್ಲಾಸ್ ನೋಟ್ಸ್, ಸಬ್ಜೆಕ್ಟ್ ವೈಸ್ ಕ್ಲಾಸ್ ನೋಟ್ಸ್ ನೋಡ್ಕೊಳ್ಬಹುದು. ಓಕೆ, ಸೊ ದಟ್ ಈಸ್ ಟಾರ್ಗೆಟ್ KCET ಕನ್ನಡ ಬ್ಯಾಚ್. ಸೊ ಅಲ್ಲಿ ಫಿಸಿಕ್ಸ್ ಬೇಕಾದ್ರೆ ಫಿಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ನೋಟ್ಸ್ ಸಹಿತ ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ವಾಟ್ಸ್ಆಪ್ ಗ್ರೂಪ್. ಓಕೆ, ಸೊ ವಾಟ್ಸ್ಆಪ್ ಗ್ರೂಪ್ ಇಲ್ವಾ? ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಆಡ್ ಮಾಡಿಲ್ಲ, ದಟ್ಸ್ ಓಕೆ. ಓಕೆ, ಸೊ ಎಸ್, ಕ್ಲಿಯರಾ? ಸರ್, ಐ ಆಮ್ KCET ಫಾಸ್ಟ್ ಟ್ರ್ಯಾಕ್ ಸ್ಟೂಡೆಂಟ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಓಕೆ,
ಸರ್ ವಾಟ್ ಅಬೌಟ್ ಕಾವೇರಿ ಬ್ಯಾಚ್ ಇರಲ್ಲ. ಇವಾಗ ಸೆಕೆಂಡ್ PUC ಗೆ ನಾವು ಒನ್ ಶಾಟ್ ಲೈವ್ ಮಾಡ್ತಾ ಇದೀವಿ. ಓಕೆ, ನಾವು ಒನ್ ಶಾಟ್ ಲೆಕ್ಚರ್ ಲೈವ್ ಮಾಡ್ತಾ ಇದ್ವಿ. ಹಾ ಸರ್, MTG ಇಸ್ ಅ ಬೆಸ್ಟ್ ಬುಕ್ ಅಲ್ಲ, ಇಟ್ ಈಸ್ ಪಬ್ಲಿಕೇಶನ್. ಎಸ್, ಅದು ಹೆಲ್ಪ್ ಆಗುತ್ತೆ. ಓಕೆನಾ, ಚೆನ್ನಾಗಿ ಆಗುತ್ತೆ, ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಎಲ್ಲಾ ತರ ಕ್ವಶನ್ಸ್ ನ ಇನ್ಕ್ಲೂಡ್ ಮಾಡಿದ್ರು. ಓಕೆನಾ, ಇಷ್ಟೊಂದು ಫುಲ್ಲು ಅಂತ ನಿಂತಿದ್ದೆ, ನಗ್ಸ್ಬಿಟ್ರು ಒಂದೇ ಏಟಿಗೆ. ಓಕೆ, ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ, ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ದ ನೆಕ್ಸ್ಟ್ ಒನ್, ಸೊ ದಟ್ ಈಸ್ ಸೊ ಮೋಷನ್ ಆಫ್ ಅ ಚಾರ್ಜ್ ಪಾರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ ಇನ್ ಅ ಚಾರ್ಜ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡ್ ದ ನೆಕ್ಸ್ಟ್ ಒನ್, ಸೊ ಬಯಟ್-ಸವರ್ಟ್ಸ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ. ದಿಸ್ ಈಸ್ NCERT ಪ್ರಕಾರ ಹೋಗ್ತಾ ಇಲ್ಲ, ನಾನು NCERT ಪ್ರಕಾರ ಹೋಗ್ತಿಲ್ಲ, KCET ಸಿಲೆಬಸ್ ಪ್ರಕಾರ ಹೋಗ್ತಾ ಇರೋದು. ಕ್ಲಿಯರಾ? ರೈಟ್. ಎಸ್. ಓಕೆ ಮಿಸ್ಟರ್ unknown. Okay, no problem. Okay, so next one, so that is Ampere circuital law and its applications. Okay, and the next one, so torque and a current loop and a conversion. Okay, conversion of a galvanometer to ammeter and voltmeter. Ready na? Right. So target KCET is enough for a rank under 10K. ಸೊ ಡೆಫಿನೆಟ್ ಆಗಿ ಪಾಸಿಬಿಲಿಟಿ ಇದೆ. ಸೊ ನಾನೇನು ಏನೇನು ಹೇಳ್ತೀನಿ, ಇಟ್ ಇಸ್ ನಾಟ್ ಓನ್ಲಿ ಒನ್ ಸಬ್ಜೆಕ್ಟ್ ಅಲ್ವಾ, ಸೊ 3 ಸಬ್ಜೆಕ್ಟ್ನ ರೆಫರ್ ಮಾಡಬೇಕು. ಸೊ 3 ಸಬ್ಜೆಕ್ಟು ಆಲ್ರೆಡಿ ನಿಮಗೆ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಅಲ್ಲಿ ಹೆಲ್ಪ್ ಆಗ್ತದೆ, ಡೆಫಿನೆಟ್ ಆಗಿ ಹೆಲ್ಪ್ ಆಗ್ತಿದೆ ತಾನೆ. ಸೊ ಡೆಫಿನೆಟ್ ಆಗಿ ಹೆಲ್ಪ್ ಆಗ್ತಿದೆ, ಸೊ ಡೆಫಿನೆಟ್ ಆಗಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ನಾವು ಹೇಳೋದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು, ಬರೀ ಕ್ವಶನ್ಸ್ ಅಲ್ಲ, ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು, ಈ ಕ್ವಶನ್ಸ್ ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಅಂಡ್ ಆಮೇಲೆ ನಿಮಗೆ DPP ಕೊಟ್ಟಿರ್ತೀವಿ, ಆ DPP ನ ಸಾಲ್ವ್ ಮಾಡಬೇಕು. ಡೆಫಿನೆಟ್ ಆಗಿ ನಿಮಗೆ ನೀವೇನು ಮೆನ್ಷನ್ ಮಾಡಿದ್ರಲ್ಲ ಡೆಫಿನೆಟ್ ಆಗಿ ನೀವು ತಗೊಳ್ಬಹುದು. ಓಕೆ, ಎಸ್ ಫಸ್ಟ್ ಇಯರ್ ಸೆಕೆಂಡ್ PUC. ಓಕೆ, ಫಸ್ಟ್ PUC ಸೆಕೆಂಡ್ PUC ಎರಡು ಸಹಿತ ಕವರ್ ಮಾಡ್ತೀವಿ. ಓಕೆ, ರೈಟ್. ಕ್ಲಿಯರಾ? ಹಾ, ಕ್ಲಿಯರ್. ಎಸ್, ವೆರಿ ಗುಡ್. ರೆಡಿನಾ ಎಲ್ಲರೂ? ನಮ್ಮ ಆರ್ಮಿ ಸಿಂಬಲ್ ಬಂದ್ಬಿಡ್ಲಿ ಬೇಗ. ನಮಗೂ ಸಿಂಬಲ್ ಯೂಸ್ ಮಾಡ್ತಲ್ಲ, ಸಿಂಬಲ್ ಹೇಳಿ ಬೇಗ. ವಿ ಕ್ಯಾನ್ ಸ್ಟಾರ್ಟ್ ಅವರ್ ಸೆಷನ್. ಎಸ್, ರೆಡಿನಾ? ಎಸ್ ಸರ್, ರೆಡಿ ಅಂತ ಅಂದ್ರೆ ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಸಿಂಬಲ್ ಬಂದ್ಬಿಡ್ಲಿ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಸಿಂಬಲ್ ಬಂದ್ಬಿಡ್ಲಿ. ಕಮಾನ್. ಎಸ್, ಅಂಡ್ ನೆನ್ಪಿಡಿ. ಓಕೆ, ನಾನೊಂದು ಮಾತನ್ನ ಹೇಳ್ತೀನಿ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಇನ್ ಅ ಪಾಸಿಟಿವ್ ವೇ. ಓಕೆ, ಲೆಟ್ ಸ್ಟಾರ್ಟ್ ಫ್ರಮ್ ಅ ಪಾಸಿಟಿವ್ ವೇ. ನಮಗೆ ಗೆಲುವು ಬೇಕಾದಲ್ಲಿ, ಓಕೆ, ಸೊ ನಮಗೆ ಗೆಲುವು ಬೇಕಾದಿಲ್ಲ ಅಥವಾ ಸಕ್ಸಸ್ ಬೇಕಾದಲ್ಲಿ ಪ್ರತಿ ಗೆಲುವು, ಓಕೆ, ಸೊ ಪ್ರತಿ ಗೆಲುವು ಒಂದು ಬಲಿನ ಕೇಳುತ್ತೆ. ಓಕೆ, ಅದು ನಿಮ್ಮ ಆಟ ಆಗಿರ್ಬೋದು, ಅದು ನಿಮ್ಮ ಹವ್ಯಾಸ, ಅದು ಹರಟೆ ಆಗಿರ್ಬೋದು, ಅದು ನಿಮ್ಮ ಸಿನಿಮಾ ಆಗಿರ್ಬೋದು, ಅದು ನಿಮ್ಮ ಸೆಲೆಬ್ರೇಷನ್ಸ್ಗಳು, ಬೇಡದ ಸೆಲೆಬ್ರೇಷನ್ಗಳಾಗಿರ್ಬೋದು, ಒಂದೊಂದು ಬಲಿನ ಕೇಳ್ತಾ ಹೋಗುತ್ತೆ. ಒಂದೊಂದು ಬಲಿನ ಕೊಡ್ತಾ ಬನ್ನಿ, ನೀವು ಗೆಲುವಿಗೆ ಸಮೀಪ ಆಗ್ತಾ ಹೋಗ್ತೀರಾ. ಓಕೆ, ಅಂಡ್ ನಮಗೆ ಹಾರ್ಡ್ಲಿ ಫೆಬ್ರವರಿಯಿಂದ ಆಲ್ರೆಡಿ ಫೈನಲ್ ಟೈಮ್ ಟೇಬಲ್ ಸಹಿತ ಬಂತು. ನಿಮಗೆ ಹಾರ್ಡ್ಲಿ ಡಿಸೆಂಬರ್ ಮಾತ್ರ ಇರೋದು ಎಂಟೈರ್ ಸಿಲೆಬಸ್ನ ರಿವಿಷನ್ ಮಾಡೋಕ್ಕೆ, ಅಪ್ ಟು ಡಿಸೆಂಬರ್. ಓಕೆ, ಸೊ ಡಿಸೆಂಬರ್ ಆದ್ಮೇಲೆ ನಿಮಗೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಜನವರಿ ಫುಲ್ ಪ್ರಾಕ್ಟಿಕಲ್ಸ್ ಇರುತ್ತೆ. ಅಂಡ್ ಪ್ರಾಕ್ಟಿಕಲ್ಸ್ ಮತ್ತೆ ಪ್ರಿಪರೇಟರೀಸ್ ಎಲ್ಲ ಇರುತ್ತೆ. ಅಂಡ್ ನಿಮಗೆ ಗೊತ್ತಿರೋ ಪ್ರಕಾರ 10 ಮಾರ್ಕ್ಸ್ ಕಂಪಲ್ಸರಿ ಮಾಡಿದ್ರೆ ಫಾರ್ ಅಟೆಂಡೆನ್ಸ್. ಸೊ ಅದರಿಂದ ನೀವು ಕಾಲೇಜ್ಗೆ ಹೋಗ್ಲೇಬೇಕಾಗತ್ತೆ. ಅಂಡ್ ಆ ಪ್ರಿಪರೇಟರಿಗಳು ಎಕ್ಸಾಮ್ಗಳು ಅಟೆಂಡ್ ಮಾಡಲೇಬೇಕಾಗತ್ತೆ, ಪ್ರಾಕ್ಟಿಕಲ್ ಸಹಿತ ಅಟೆಂಡ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಅವಾಗಲೂ ಸಹಿತ ರಿವಿಷನ್ ಇರ್ತಾರೆ, ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ಸ್ ರಿವಿಷನ್ ಇರುತ್ತೆ. ಎಂಟೈರ್ ಜನವರಿ ಅದರಲ್ಲ ಹೋಗುತ್ತೆ. ನಿಮಗೆ ಉಳಿಯೋದು ಮಾತ್ರ ಫೆಬ್ರವರಿ ಮಾತ್ರ. ಸೊ ಫೆಬ್ರವರಿ 1 ಮಂತ್ ಅಲ್ಲಿ ರಿವಿಷನ್ ಮಾಡೋಕ್ಕೆ ಅಸಾಧ್ಯ, ಎಲ್ಲ ಸಬ್ಜೆಕ್ಟ್ ಅಸಾಧ್ಯ. ಅದಕ್ಕೆ ಯಾವುದೇ ಒಂದು ನಿಮಿಷ ಸಹಿತ ವೇಸ್ಟ್ ಮಾಡದ ಹಾಗೆ ನೀವೇನ್ ಮಾಡಬೇಕು, ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಕ್ಲಿಯರಾ? ರೈಟ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವೆರಿ ಫಸ್ಟ್ KCET ಸಿಲೆಬಸ್. ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ, ಸೊ ಅದಕ್ಕೆ KCET ಸಿಲೆಬಸ್ ಸಹಿತ ಆಡ್ ಮಾಡಿದ್ದೀನಿ ಇದರಲ್ಲಿ. ಓಕೆ, ಸೊ KCET ಸಿಲೆಬಸ್ ಏನು, ಕಾನ್ಸೆಪ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಅರೆಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂತ ಗೊತ್ತಿದೆ. ಸೊ KCET ಏನು ಕೇಳಲ್ಲ. Biot-savart law and its application to current carrying circular loop, and Ampere's law, its application to infinitely long straight wire and solenoid. ಎರಡೇ ಇರೋದು, ಬಟ್ ನಮಗೆ ಟೋಟಲ್ 4 ಅಪ್ಲಿಕೇಶನ್ಸ್ ಇದೆ. ಇಲ್ಲಿ ಮೆನ್ಷನ್ ಮಾಡಿರೋದು ಎರಡೇ ಮೆನ್ಷನ್ ಮಾಡಿರೋದು. ಓಕೆ, ಅಂಡ್ ಫೋರ್ಸ್ ಆನ್ ಅ ಮೂವಿಂಗ್ ಚಾರ್ಜ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಇಸ್ ಅ ಲಾರೆಂಟ್ ಫೋರ್ಸ್ ಬಗ್ಗೆ ಮಾತಾಡ್ತಿರೋದು. ಅಂಡ್ ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಂಡ್ ದೆನ್ ಫೋರ್ಸ್ ಬಿಟ್ವೀನ್ 2 parallel current carrying conductor, then definition of Ampere, torque experienced by current carrying loop in a magnetic field, and next one moving coil galvanometer and its current sensitivity and conversion of
conversion to ammeter and voltmeter. So this is, this is KCET syllabus ಆಗಿರುತ್ತೆ. ಓಕೆನಾ? ಚತುರ್ ಸರ್ ಪ್ರಾಕ್ಟಿಕಲ್ ಹೆಲ್ಪ್ ಮಾಡಿ, ಏನ್ ಬೇಕು ಹೇಳಪ್ಪ? ವೈವ್ ಅಂತೂ ಆಲ್ಮೋಸ್ಟ್ ಕ್ಯಾನ್ಸಲ್ ಆದಂಗಿದೆ. ಓಕೆ, ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ. ಅವಿನಾಶ್ ನಮಸ್ತೆ. ಓಕೆನಾ? ಸೊ ಇನ್ನು ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ. ಸೊ ಅಫಿಷಿಯಲ್ ಕನ್ಫರ್ಮೇಶನ್ ಬರಲಿ, ಅವಾಗ ನೋಡೋಣ. ಓಕೆನಾ? ರೈಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ KCET ಸಿಲೆಬಸ್. ಅಂಡ್ ನೆಕ್ಸ್ಟ್ ನೋಡಿದ್ರೆ ಡಿಲೀಟೆಡ್ ಟಾಪಿಕ್ಸ್ ಯಾವ್ದು ಡಿಲೀಟ್ ಆಗಿದೆ ಅದನ್ನ ನೋಡ್ಕೊಳ್ಳಿ. ಸೊ ಡಿಲೀಟೆಡ್ ಟಾಪಿಕ್ ಯಾವ್ದಾಗಿದೆ? ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಟೇಬಲ್ ನಂಬರ್ 4.1 ಅಂಡ್ ವೆಲಾಸಿಟಿ ಸೆಲೆಕ್ಟರ್, cyclotron, the toroid, the magnetic dipole moment of a revolving electron, exercise 4.14 to 4.28 ಡಿಲೀಟ್ ಆಗಿದೆ. ಓಕೆನಾ? ರೈಟ್. ಸರ್ DPP ಚಾನೆಲ್ ಅಲ್ಲಿ ಹಾಕು ಗುರುಬಸವ ಹಾಕು ಹಾಕೋಣ. ಓಕೆ, ರೈಟ್. ಸೊ ಇದು ಡಿಲೀಟೆಡ್ ಸಿಲೆಬಸ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನೋಡಿದ್ರೆ ಚಾಪ್ಟರ್ ಅನಾಲಿಸಿಸ್ KCET. ಓಕೆನಾ? ಇಲ್ಲಿ 5 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, 5 ಕ್ವಶನ್ಸ್ 2025 5 ಕ್ವಶನ್ಸ್ ಕೇಳಿದ್ದಾರೆ. ಯಾವ್ದು? ಫೋರ್ಸ್ ಬಿಟ್ವೀನ್ 2 ಲಾಂಗ್ ಪ್ಯಾರಲ್ ವೈರ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸೆಂಟರ್ ಆಫ್ ಅ ಸೊಲೆನಾಯ್ಡ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸೊಲೆನಾಯ್ಡ್. ಓಕೆ, and conversion of a galvanometer into ammeter and rules of magnetism and magnetic field due to infinitely long straight wire. 1 2 and 3 4 5 ಕ್ವಶನ್ಸ್ ಕೇಳಿದ್ದಾರೆ 2025 ಅಲ್ಲಿ. ಅಂಡ್ ನೆಕ್ಸ್ಟ್ ಒನ್ 2024 ಅಲ್ಲಿ 4 ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ? ಸರ್ ಪೋಲ್ಗೆ ಎಲ್ಲ ಆನ್ಸರ್ ಮಾಡಬೇಕು, ಎಲ್ಲೂ ಆನ್ಸರ್ ಮಾಡೋದು ಬೇಕಾಗಿಲ್ಲ. ABCD ಯಾವ ಆಪ್ಷನ್ ಕರೆಕ್ಟ್ ಆಗಿರುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಷ್ಟೇ. ದಟ್ ಇಸ್ ಮೋರ್ ದೆನ್ ಎನಫ್. ಓಕೆ, ಅಂಡ್ ನೆಕ್ಸ್ಟ್ ಒನ್ 2024 ಆಯ್ತು, ಮುಗಿತು, 4 ಕ್ವಶನ್ಸ್. ಅಂಡ್ 2023 4 ಕ್ವಶನ್ಸ್, 2022 4 ಕ್ವಶನ್ಸ್, 2021 4 ಕ್ವಶನ್ಸ್. ಅಂಡ್ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಮೆನ್ಷನ್ ಮಾಡಿದ್ದೀನಿ. ಓಕೆ, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಓಕೆ, ಎಸ್ ಚರಣ್, ನಿಮಗೆ ಯಾರ್ಯಾರಿಗೆ ಬ್ಲೂ ಪ್ರಿಂಟ್ ಬೇಕು ಅಂಡ್ ಪ್ಲೀಸ್ ವಿಸಿಟ್ ವಾಟ್ಸ್ಆಪ್ ಚಾನಲ್. ಇನ್ನೊಂದು ಎರಡು ದಿನದಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ನ ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಎಸ್, ಇದು 2015 ವರೆಗೆ ಅಪ್ಲೋಡ್ ಮಾಡಿದ್ವಿ ನೋಡಿ. ಮ್ಯಾಕ್ಸಿಮಮ್ 6 ಕ್ವಶನ್ಸ್, ಮಿನಿಮಮ್ 4 ಕ್ವಶನ್ಸ್. ಓಕೆ, ಮ್ಯಾಕ್ಸಿಮಮ್ 6 ಕ್ವಶನ್ಸ್, ಮಿನಿಮಮ್ 4 ಕ್ವಶನ್ಸ್ ಬರುತ್ತೆ ಪಕ್ಕಾ. ಓಕೆ, ಮಿನಿಮಮ್ ಅಂದ್ರೆ 4 ಕ್ವಶನ್ಸ್, ಮ್ಯಾಕ್ಸಿಮಮ್ ಅಂದ್ರೆ 6 ಕ್ವಶನ್ಸ್ ಬರುತ್ತೆ. ರೈಟಾ? ಎಸ್. ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲ್ಲರೂ ರೆಡಿನಾ? ಎಸ್, ಕಮಾನ್ ರೆಡಿ? ಎಸ್, ಶೋ ಯುವರ್ ಜೋಶ್ ಇನ್ ದ ಕಮೆಂಟ್ ಸೆಕ್ಷನ್. ಕಮಾನ್. ಎಸ್ ಸರ್, DPP ಇವತ್ತು ಹಾಕಿ. ಯಾವ್ದ್ರಲ್ಲಿ? ಬ್ಯಾಚ್ಗೆ ಹೋದ್ರೆ ನಿಮಗೆ ಸಿಗುತ್ತೆ, ಆಲ್ರೆಡಿ ಅಪ್ಲೋಡ್ ಆಗಿರ್ತದೆ. ಇದು ಚಾಪ್ಟರ್ ಮುಗಿಯೋದ್ರೊಳಗೆ ನಿಮಗೆ ಅಪ್ಲೋಡ್ ಮಾಡಿರ್ತಾರೆ. ಬ್ಯಾಕ್ ಅಂಡ್ ಟೀಮ್ ಅಪ್ಲೋಡ್ ಮಾಡುತ್ತೆ, ಆಲ್ರೆಡಿ DPP ಕೊಟ್ಟಾಗಿದೆ. ರೈಟ್, ಕಮಾನ್. ಸರ್ ಇವತ್ತು ಗ್ಯಾಪ್ ಇದೆಯಾ? ಇಲ್ಲ, ಕಂಟಿನ್ಯೂಷನ್. ಓಕೆ, ಸೊ ಕಂಟಿನ್ಯೂ 4 ಅವರ್ಸ್. ಓಕೆ, ಸೊ ಕಂಟಿನ್ಯೂ ಆಗಿ 4 ಅವರ್ಸ್ ಇರುತ್ತೆ. ಯಾವ್ದು ಗ್ಯಾಪ್ ಇಲ್ಲ, ಏನೂ ಇಲ್ಲ. ಓಕೆ, ಗ್ಯಾಪು ಅದು ಏನೂ ಇಲ್ಲ, ಡೈರೆಕ್ಟ್. ಸೊ ಗ್ಯಾಪು ಅದೆಲ್ಲ ಏನೂ ಇಲ್ಲ. ಓಕೆನಾ? ರೈಟ್. ಓಕೆ, ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು? ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು? ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು? ದ ಫೀಲ್ಡ್ ಅಥವಾ ದ ಸ್ಪೇಸ್ ಅರೌಂಡ್, ಓಕೆ, ಮೂವಿಂಗ್ ಚಾರ್ಜ್. ದ ಸ್ಪೇಸ್ ಅರೌಂಡ್ ಮೂವಿಂಗ್ ಚಾರ್ಜ್. ಸೊ ಬೇಸಿಕಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಓಕೆ, ಚಾರ್ಜ್ ಇಂದ ತಗೊಳ್ಳೋಣ. ಓಕೆನಾ? ಸೊ ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದು? ಸೊ ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಸೋರ್ಸ್ ಆಫ್ ಚಾರ್ಜ್ ಯಾವುದು, ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದು ಅಂತ ನೋಡೋಣ. ಸೊ ಫಸ್ಟ್ ಒನ್, ಸೊ ದಟ್ ಈಸ್ ದ ಚಾರ್ಜಸ್ ಅಟ್ ರೆಸ್ಟ್. ಏನ್ ಪ್ರೊಡ್ಯೂಸ್ ಆಗುತ್ತೆ? ಪಟ್ ಅಂತ ಆನ್ಸರ್ ಮಾಡಬೇಕು. ಪಟ ಅಂತ ಮಾಡಿ. ಚಾರ್ಜ್ ಅಟ್ ರೆಸ್ಟ್ ಇದ್ದಾಗ ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡ? ಹೇಳಿ ಬೇಗ. ಎಸ್, ಬೇಗ. ಹಾ, ಬ್ರೇಕ್ ಇರಲ್ಲ. ಓಕೆ, ನಾವು ಗೊತ್ತಲ್ಲ, ಬ್ರೇಕ್ ಇಲ್ಲ, ಸೀದಾ ನಮ್ದು ಎಕ್ಸ್ಪ್ರೆಸ್. ಹಾ, ತರುಣ್, ಇನ್ನ ಎಷ್ಟಿದೆ? 7 ಚಾಪ್ಟರ್. ಇದು ಇದು 4. ಇನ್ನ ನಮಗೆ ಉಳಿದಿರೋದು 6 ವೀಕ್ ಅಂದ್ರೆ 6 ಲೆಕ್ಚರ್ಸ್ ಇಲ್ಲ, ಡಿಸೆಂಬರ್ ಒಳಗಡೆ ಆಗಲ್ಲ, ಡಿಸೆಂಬರ್ 2nd ವೀಕ್ ಒಳಗಡೆ ಆಗುತ್ತೆ. Yes, very good. So this is only electric field. Okay, so this will produce. Okay, so this will produce only electric field. Okay, so only electric field. Yes sir. And what about this? So what about this? Charge moving constant velocity. ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ ಇದು? Okay, so this one produces electric field plus magnetic field. Okay, so electric field plus magnetic field. Clear? And the next one, accelerated charge. Okay, so accelerated charge ಅಂದ್ರೆ ಏನ್ ಮಾಡ್ತೀರಾ? Accelerated charge ಇಲ್ಲಿ electric field, so plus magnetic field,
So plus radiation, okay, so radiation, okay, so radiation that is in the form, okay, radiation, okay, so electromagnetic waves produce ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ electromagnetic waves, okay, so electromagnetic waves, clear? And yes, magnetic field ಅಂದ್ರೆ ಇವಾಗ source of magnetic field ಯಾವುದು? Charge moving with a constant velocity and accelerated charge, and charge is at rest do not produce magnetic field, okay, so do not produce magnetic field, clear? Yes, ನಮಸ್ತೆ ನಮಸ್ತೆ ಅನಿರುದ್ಧ್, ನಮಸ್ತೆ. ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಹೇಳಿದರೆ ಇಟ್ ಇಸ್ ದ ಸ್ಪೇಸ್ ಅರೌಂಡ್ ಅ ಮೂವಿಂಗ್ ಚಾರ್ಜ್ ಆರ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೇರ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಕ್ಯಾನ್ ಬಿ ಅಬ್ಸರ್ವ್ಡ್. ಯಾರು ಹೇಳ್ತಾ ಇದು? ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಕ್ಲಾಸ್ 10th ಅಲ್ಲಿ ಓದಿರ್ತೀರಾ. ಸೊ ಅರೆಸ್ಟೆಡ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಓಕೆ, ಸೊ ಅರೆಸ್ಟೆಡ್ ಎಕ್ಸ್ಪೆರಿಮೆಂಟ್ ಮೂಲಕ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ. ಓಕೆ, ಸೊ ಇವಾಗ ನಮಗೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಅಂತ ಗೊತ್ತಾಯ್ತು, ಅರೌಂಡ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಗೊತ್ತಾಯ್ತು. ಅಂಡ್ ವಾಟ್ ಇಸ್ ದ ಯೂನಿಟ್? So unit of this magnetic field is the Tesla or so Weber per meter square, okay, so that is Weber per meter square anta baribodu. So this is the unit of magnetic field, okay. Yes, is that clear for everybody? Anirudh, namaste, namaste. 3 lessons DPP ಹಾಕಿಲ್ವಾ ಸರ್? ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ಒಂದ್ಸತಿ ಚೆಕ್ ಮಾಡಿ. ಸ್ನೇಹ, what is electric charges? So first go and watch first chapter, okay. ಫಸ್ಟ್ ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಸ್ನೇಹ, ಒಂದ್ಸತಿ ಅದನ್ನ ವಿಸಿಟ್ ಮಾಡಿ, ಯಾಕೆಂದ್ರೆ ಇದು ಬೇಸಿಕ್ ಡೆಫಿನೇಷನ್ ಗೊತ್ತಿಲ್ಲ ಅಂದ್ರೆ ಕಷ್ಟ. ಸೊ ಫಸ್ಟ್ ಹೋಗಿ ಅದನ್ನ ನೋಡಿ, ಓಕೆನಾ? ರೈಟ್, ವೆರಿ ಗುಡ್. ಬರಲ್ಲ ಏನದು ಸವಿನಯ್, ಬರಲ್ಲ ಅದು ನಮಗೆ, ಅದು ಸಿಲೆಬಸ್ ಡಿಲೀಟ್ ಆಗಿದೆ, ಎರರ್ಸ್ ಡಿಲೀಟ್ ಆಗಿದೆ, ಓಕೆ, ರೈಟ್. ಸರ್, ಫಾರ್ ಕರೆಂಟ್ ಎಲೆಕ್ಟ್ರಿಸಿಟಿ 1 shot is enough. That is gives you confidence. That is not enough, okay. So ನೀವು ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಪ್ರಾಕ್ಟೀಸ್ ಮಾಡಬೇಕು, ರೈಟ್. ಸೊ ಎಲ್ಲರೂ ಕ್ಲಿಯರ್ ಆಗಿದೆನಾ? ಸೊ ಫಸ್ಟ್ ಸ್ಲೈಡ್ ಕ್ಲಿಯರ್ ಅಂತ ಅಂದ್ರೆ ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಥಮ್ಸ್ ಅಪ್ ಬರಲಿ, ಬೇಗ ಕಮಾನ್. ಎಸ್ ಬೇಗ ಬರಲಿ. ಬಲೆ ಕಮಾನ್. ನೀವು ಅನ್ಲೆಸ್ ಅಂಟಿಲ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋವರೆಗೆ ನಾನು ಈ ಸ್ಲೈಡ್ ನ ಚೇಂಜ್ ಮಾಡಲ್ಲ, ಓಕೆ. ಸೊ ಬೇಗ ತಿಳಿಸ್ಬಿಡಿ. ಎಸ್, ಹಾಯ್ ಅಸ್ಟಿನ್. ಸರ್, ಬ್ಯಾಕ್ಲಾಗ್ಸ್ ಇದೆ, ಜಸ್ಟ್ 1 shot ವಿತ್ PYQs ಎಕ್ಸಾಂಪ್ಲರ್ ಮಾಡಿದ್ರೆ ಇಲ್ಲ, ಸಾಕಾಗಲ್ಲ. KCET ಗೆ ಯು ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್. ಅಫ್ ಕೋರ್ಸ್ ಯು ಕ್ಯಾನ್ ಸ್ಕೋರ್ ಡೀಸೆಂಟ್ ಮಾರ್ಕ್ಸ್, ಲೈಕ್ 25 ಇಂದ 30 ವರೆಗೆ ಡೀಸೆಂಟ್ ಸ್ಕೋರ್ ಮಾಡಬಹುದು PYQs ಮತ್ತೆ ಈ ಲೆಕ್ಚರ್ಗಳನ್ನ ನೋಡೋದ್ರಿಂದ, ಓಕೆನಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ Biot-savart ಲಾ. Biot-savart ಲಾ ಪ್ರಕಾರ ಏನ್ ಹೇಳ್ತಾರೆ ಅವರು? ಸರ್, Biot-savart ಲಾ ಪ್ರಕಾರ, ಓಕೆ, ಸೊ Biot-savart ಲಾ ಪ್ರಕಾರ ಅವ್ರು ಹೇಳೋದೇನಂದ್ರೆ, ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಯಾರು ಹೇಳಿದ್ರು? ಅರೆಸ್ಟೆಡ್ ವಿತ್ ಹಿಸ್ ಎಕ್ಸ್ಪೆರಿಮೆಂಟ್, ಓಕೆ. ಅಂಡ್ ಇವ್ರು ಹೇಳ್ತಾರೆ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ. ಸೊ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ ಅನ್ಕೊಳ್ಳಿ, ಓಕೆನಾ. ಸೊ ದಿಸ್ ಇಸ್ ಕರೆಂಟ್ ಇಸ್ ಫ್ಲೋಯಿಂಗ್, ಓಕೆ. ಸೊ ದಿಸ್ ಇಸ್ A to B ಅಂತ ಬರ್ಕೋತೀನಿ, ಓಕೆನಾ. A to B ಬೇಡ, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಸೊ ಲೆಟ್ಸ್ ಸೇ ದಿಸ್ ಇಸ್ X and Y, ಓಕೆ. ದಿಸ್ ಇಸ್ X and Y ಅಂಡ್ ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡ್ಕೋತೀನಿ, ಓಕೆನಾ. So due to this small wire, okay, so this is a small part of this entire wire ಅಲ್ವಾ, small part of this entire wire. ಇದನ್ನ ನಾನು ಏನಂತ ಬರ್ತೀನಿ? DL ಅಂತ ಬರ್ತೀನಿ. ಸೊ ಇದನ್ನ ಎಲಿಮೆಂಟಲ್ ಲೆಂತ್ ಎಲಿಮೆಂಟಲ್ ಕರಿತೀವಿ, ಓಕೆ. ಎಲಿಮೆಂಟಲ್ ಆಫ್ ಲೆಂತ್ ಅಂತಾನು ಕರೀತಾರೆ, ಕರೆಂಟ್ ಎಲಿಮೆಂಟ್ ಅಂತಾನು ಕರೀತಾರೆ, ಓಕೆ. ಅಂಡ್ ಇದರಲ್ಲೂ ಸಹಿತ ಕರೆಂಟ್ ಫ್ಲೋ ಆಗುತ್ತೆ ತಾನೆ? ಎಸ್ ಸರ್. ಅಂಡ್ ಇದರ ಮೂಲಕ ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಲೆಟ್ಸ್ ಸೇ, ಓಕೆ, ಸೊ ಲೆಟ್ಸ್ ಸೇ ಸರ್ಟನ್ ಡಿಸ್ಟೆನ್ಸ್ R ಅಂತ ಅನ್ಕೊಂಡು, ಓಕೆನಾ. ಸೊ ಎಟ್ R ಡಿಸ್ಟೆನ್ಸ್, what is the magnetic field at a P point? Okay, so at a P point ಅಂದ್ರೆ ಏನ್ ಬರೀತೀರಾ? with respect to theta. Okay, so what is the magnetic field at this point? ಇಲ್ಲಿ ನಮಗೆ ಸ್ಮಾಲ್ ಎಲಿಮೆಂಟ್ ಅಲ್ಲ ಕರೆಂಟ್ ಕನ್ಸಿಡರ್ ಮಾಡ್ಕೊಂಡಿರೋದ್ರಿಂದ ನಮಗೆ ಟೋಟಲ್ B ಬರಲ್ಲ, DB ಅಂತ ಬರುತ್ತೆ, ಓಕೆ. ಸೊ ದಿಸ್ DB. ಅಂಡ್ ವಾಟ್ ಇಸ್ ದಿಸ್ DB ಅಂತ ಕ್ವಶನ್ ಕೇಳಿದಾಗ ನಮ್ಮ Biot-savart ಲಾ ಅವರು ಒಂದು ರಿಲೇಷನ್ ಕೊಡ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಗಿವೆನ್ ಬೈ DB, ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ μ0 ಡಿವೈಡೆಡ್ ಬೈ 4 pi. Okay, so I divided by, okay, so I divided by I dl sin theta, okay, so this is I dl sin theta anta kodtare, okay, so all divided by r square. So this is the scalar form, okay, so this is scalar form. Illi meaning of the symbol helthu ನೋಡಿ, dB, that is small magnetic field due to this small elemental current, and μ0 divided by 4 pi. μ0 ಅನ್ನೋದು it is the permeability of free space, and 4 pi ಅನ್ನೋದು it is a proportionality constant, and I ಅನ್ನೋದು current flowing through the conductor, dl ಅಂದ್ರೆ that is current element,
and theta is angle between this point, okay, this point and the current element, okay, right, and r antandra that is the distance where we are calculating magnetic field, okay, and magnetic field is vector quantity alva, right, so magnetic field is a vector quantity sir, so magnetic field is a vector quantity ಅಂದ್ರೆ vector form ಅಲ್ಲಿ ಯಾವ ತರ ಬರೀತೀರಾ ಸರ್, vector form ಇದ್ರದ್ದು ಯಾವ ತರ ಬರಿಬಹುದು ಅಂದ್ರೆ sir, it is a db, okay, so the db vector, so mu naught divided by 4 pi, okay, so this is I, okay, so mu naught divided by 4 pi I, so this is dl cross r cross all divided by r cube ಅಂತ ಬರೀತೀನಿ, and ಇಲ್ಲಿ r cube ಬರಬೇಕು and dl should be left hand side and r should be right hand side, okay, r ಕೊನೆಗೆ ಇಡಬೇಕು. ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ನೋಡಿ, ಇಲ್ಲಿ ಕೆಳಗಡೆ r ಇದೆಯಲ್ಲ ಲಾಸ್ಟ್ಗೂ ಸಹಿತ r ಬರಬೇಕು. ಸಮ್ ಟೈಮ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ, ಸರ್ ಆರ್ ಅನ್ನೋದು ಈ ಕಡೆ ಬರಬೇಕಾ ಡಿ ಎಲ್ ಅನ್ನೋದು ಆ ಕಡೆ ಬರಬೇಕಂತ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, ಕೆಳಗಡೆ ಆರ್ ಇದೆಯಲ್ಲ, ಸೊ ಕೊನೆಗೆ ಆರ್ ಇದ್ರೆ ದಟ್ ವಿಲ್ ಬಿ ದ Biot-savart law ಫಾರ್ಮ್, ಓಕೆ, ಸೊ ದಿಸ್ ಇಸ್ ಸ್ಕೇಲಾರ್ ಫಾರ್ಮ್ ಅಂಡ್ ವೆಕ್ಟರ್ ಫಾರ್ಮ್ ಆಯ್ತು, ಓಕೆ. ಸೊ ನಿಮಗೆ ಜನರಲ್ ಆಗಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ಸೊ ವೆಕ್ಟರ್ ಫಾರ್ಮ್ ದು ಫಾರ್ಮುಲಾ ಕೇಳ್ತಾರೆ, ಓಕೆನಾ, ವೆಕ್ಟರ್ ಫಾರ್ಮ್ ದು ಫಾರ್ಮುಲಾ ಕೇಳ್ತಾರೆ. ವಾಟ್ ಇಸ್ ದ ಫಾರ್ಮುಲಾ ಫಾರ್ Biot-savart law? ನಿಮಗೆ ಅನೇಕ ಬಾರಿ ಕೇಳಿದ್ದಾರೆ, ಈ ಸತಿ ನಿಮಗೆ ಬೋರ್ಡ್ಸ್ಗೆ ಬರೋ ಚಾನ್ಸ್ ಇದೆ, ಈ ಫಾರ್ಮುಲಾ ಬೋರ್ಡ್ಸ್ಗೆ ಬರೋ ಚಾನ್ಸ್ ಇದೆ, ಸೊ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಕ್ಲಿಯರಾ? ಕೆಮಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ, ಆಸ್ ಸೂನ್ ಆಸ್ ಪಾಸಿಬಲ್ ಸ್ಟಾರ್ಟ್ ಆಗುತ್ತೆ, ಓಕೆ. ಒಂದ್ಸತಿ ಗುರು ಸರ್ಗೂ ಸಹಿತ ಕೇಳಿ, ಕ್ಲಿಯರಾ? ಅಂಡ್ ಇಲ್ಲಿ ನೋಡಿ, ಇದನ್ನ ಯಾವ ತರ ಫೈಂಡ್ ಮಾಡ್ತೀರಾ ಸರ್, ಇವಾಗ ನಮಗೆ ಇಲ್ಲಿ ಬಂದಿರೋದು ಮ್ಯಾಗ್ನೆಟ್ಯೂಡ್, ಓಕೆ, ಸೊ ದಿಸ್ ಇಸ್ ದ ಮ್ಯಾಗ್ನೆಟ್ಯೂಡ್ ಅಂಡ್ ದಿಸ್ ಇಸ್ ದ ವೆಕ್ಟರ್ ಫಾರ್ಮ್. ಬಟ್ ಏನು ಪ್ರಾಕ್ಟಿಕಲ್ ಆಗಿ ನಾವು ಯಾವ ತರ ಕಂಡುಹಿಡಿತೀವಿ, ಯೂಸಿಂಗ್ ರೈಟ್ ಹ್ಯಾಂಡ್ ಪಾಮ್ ರೂಲ್, ಓಕೆ, ರೈಟ್ ಹ್ಯಾಂಡ್ ಅಥವಾ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತಾನು ಯೂಸ್ ಮಾಡಬಹುದು, ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಅದ್ರ ಪ್ರಕಾರ ಏನು, ದ ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್ ಅಂಡ್ ದಿಸ್ ಎನ್ಸರ್ಕಲ್ಡ್ ಫಿಂಗರ್ ಏನ್ ಇಂಡಿಕೇಟ್ ಮಾಡುತ್ತೆ, ದಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ. ಸೊ ಎನ್ಸರ್ಕಲ್ಡ್ ಫಿಂಗರ್ ಏನ್ ಇಂಡಿಕೇಟ್ ಮಾಡುತ್ತೆ, ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಇದು ರ್ಯಾಂಡಮ್ ಶೇಪ್ ಇದೆ, ಇಟ್ ಇಸ್ ನಾಟ್ ಅ ಸ್ಟ್ರೇಟ್ ವೈರ್, ಇಟ್ ಇಸ್ ಅ ರ್ಯಾಂಡಮ್ ಶೇಪ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸ್ಕ್ರೂ ರೂಲ್ ನ ಯೂಸ್ ಮಾಡ್ತೀನಿ. ಯಾವ ತರ, ಈ ತರ ಇಟ್ಕೊಂಡ, ಎಸ್ ಸರ್, ಇದು ಯಾವ ಡಿಸ್ಟೆನ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಆ ತರ ಇಟ್ಕೋಬೇಕು. ಅಂಡ್ ಇದೇನ್ ಮಾಡಬೇಕು, ಓಪನ್ ದಿಸ್, ಓಕೆ, ಸೊ ಓಪನ್ ದಿಸ್ ಮಾಡಿದ್ರೆ ಏನಾಗುತ್ತೆ, ದಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ. ದ ಡಿ ಎಲ್ ಇಸ್ ದ ಡಿಸ್ಪ್ಲೇಸ್ಮೆಂಟ್, ಓಕೆ. ಇಲ್ಲಿ ನೋಡಿ ಡಿ ಎಲ್ ಕ್ರಾಸ್ ಆರ್ ಇದೆಯಲ್ಲ, ಸೊ ಡಿ ಎಲ್ ಯಾವ ಡೈರೆಕ್ಷನ್ ಇದೆ, ಇಲ್ಲಿ ಸರ್, ಅಂಡ್ ಆರ್ ಎಲ್ಲಿದೆ, ಇಲ್ಲಿದೆ ಸರ್. ಸೊ ಇಲ್ಲಿ ಈ ತರ ಕರ್ಲ್ ಮಾಡಿದ್ರೆ ಸಾಕು, ಓಕೆ, ಈ ತರ ಕರ್ಲ್ ಮಾಡಿದ್ರೆ ಸಾಕು, ಕ್ಲಿಯರಾ? ಈ ತರ ಕರ್ಲ್ ಮಾಡಿದ್ರೆ ಸಾಕು, ದಟ್ ವಿಲ್ ಗಿವ್ ಯು ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಕ್ಲಿಯರಾ? ಡಿ ಎಲ್ ಎಲಿಮೆಂಟಲ್ ಕರೆಂಟ್, ಡೈರೆಕ್ಷನ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್, ಅಂಡ್ ಡಿ ಎಲ್ ಕ್ರಾಸ್ ಆರ್ ಸ್ಕ್ರೂ ರೂಲ್ ಯೂಸ್ ಮಾಡೋದ್ ಮೂಲಕ ನಾವು ಫೈಂಡ್ ಮಾಡ್ಬೋದು, ಓಕೆ. ಅಂಡ್ Biot-savart law ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಎಸ್, ಬೇಗ ಬೇಗ. ಇವಾಗ ಸದ್ಯಕ್ಕೆ ಏನ್ ನಡೀತಿರೋದು, ಫಿಸಿಕ್ಸ್ ನಡೀತಿದಲ್ವಾ, ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ದಯವಿಟ್ಟು. ಬೇರೆ ಸಬ್ಜೆಕ್ಟ್ ಬಗ್ಗೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಹೇಳ್ತೀವಿ, ಓಕೆನಾ. ಸೊ ರೈಟ್ ನಾವು ಇನ್ನ 2 ವಾರದಲ್ಲಿ, ಓಕೆ, ಇನ್ನ 2 ವಾರ ನಿಮಗೆ ಕೆಮಿಸ್ಟ್ರಿ ಮತ್ತೆ ಬಯೋ ಸ್ಟಾರ್ಟ್ ಆಗಲ್ಲ, ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ. ದಿಸ್ ಇಸ್ ಫಾರ್ ಫಾರ್ ಇನ್ಫಾರ್ಮೇಶನ್, ಮತ್ತೆ ಕೇಳಬೇಡಿ ಅದನ್ನ, ಓಕೆನಾ. ಓಕೆ, ಸೊ ನಾವು ಏನ್ ಸಬ್ಜೆಕ್ಟ್ ಮಾಡ್ತಾ ಇದೀವಿ, ಫಿಸಿಕ್ಸ್ ಮಾಡ್ತಾ ಇದೀವಿ, ಓಕೆನಾ. ಫಿಸಿಕ್ಸ್ ಮಾಡ್ತಾ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಹಾ, ಎಸ್ ಹರ್ಷಿತ್, ಇಟ್ ಇಸ್ ಇಂಪಾರ್ಟೆಂಟ್, ಓಕೆ, ರೈಟ್. ಸೊ ಎಸ್, ಇಟ್ ಇಸ್ ಕ್ಲಿಯರ್ ಅಂತ ಹೇಳ್ತಿದ್ರ. ಸೊ ದಿಸ್ ಇಸ್ Biot-savart law ಮುಗೀತು. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ, ಸೊ ದಟ್ ಈಸ್ Biot-savart law, ಓಕೆ. ಸೊ ಅಪ್ಲಿಕೇಶನ್ಸ್ ಏನಪ್ಪ, Biot-savart law ಅಪ್ಲಿಕೇಶನ್ಸ್ ಏನು, ಏನಕ್ಕೆ ಯೂಸ್ ಮಾಡ್ತಾರೆ? ಟು ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫೈನೈಟ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಥವಾ ವೈರ್ ಅಂತ ಕರಿತೀವಿ. And magnetic field at a center of a current carrying circular arc ಅಂತ ಕರಿತೀವಿ. And magnetic field at axial point of current carrying circular coil ಅಂತ ಕರಿತೀವಿ. ಸೊ 3 ಅಪ್ಲಿಕೇಶನ್ಸ್ ನೀವು ಕಲಿಲೇಬೇಕಾಗತ್ತೆ, ಓಕೆ. 3 ಅಪ್ಲಿಕೇಶನ್ಸ್ ನೀವು ಕಲಿಲೇಬೇಕಾಗತ್ತೆ, ಓಕೆ. ಜೆ ಯಾವ್ದು ಅರ್ಥ ಆಗಿಲ್ಲ ಹೇಳಿ, ಯಾವ್ದು ಅರ್ಥ ಆಗಿಲ್ಲ? ಆಂಗಲ್ ಎಷ್ಟು, ಆಂಗಲ್ ಅಲ್ಲಿ ಕೊಡ್ತಾರೆ ನಿಮಗೆ, ಡೇಟಾದಲ್ಲಿ ಕೊಡ್ತಾರೆ, ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಅಂತ ಕೊಡ್ತಾರೆ. ಗುರು ಬಸವರಾಜ್, ಓಕೆ, ಎಸ್. ಸ್ವಲ್ಪ ಡಿಲೇ ಇದೆ, ಐ ಮೀನ್ ನಾನು ಮಾತಾಡಿದ್ಮೇಲೆ ಒಂದು 10 to 15 ಸೆಕೆಂಡ್ ಆದ್ಮೇಲೆ ನಿಮಗೆ ರೀಚ್ ಆಗ್ತಿದೆ ಅನ್ಸುತ್ತೆ. ಹಾ, ಇನ್ವರ್ಡ್ ಶೋನ್ ಡಯಾಗ್ರಾಮ್, ಎಸ್ ನೋಡಿ, ಸಿಂಪಲ್ ಆಗಿ ನಾನು ಹೇಳ್ತೇನೆ. ಇಲ್ಲಿ ಡೈರೆಕ್ಷನ್ ನೋಡ್ಬೇಕಂದ್ರೆ ನೋಡಿ, ದಿಸ್ ಇಸ್ ಡೈರೆಕ್ಷನ್ ಆಫ್ ಎಲಿಮೆಂಟಲ್ ಕರೆಂಟ್, ಓಕೆ. ಸೊ ದಿಸ್ ಇಸ್ ಡೈರೆಕ್ಷನ್ ಆಫ್ ಎಲಿಮೆಂಟಲ್ ಕರೆಂಟ್. ಈ ಪಾಯಿಂಟ್ ಇದೆಲ್ಲ, ಸೊ ಈ ಪಾಯಿಂಟ್ ನೋಡ್ಕೊಂಡ್ರೆ ಈ ಕರ್ಲ್ ಯಾವ ತರ ಇದೆ, ಇನ್ವರ್ಡ್ ಇನ್ ಡೈರೆಕ್ಷನ್, ಓಕೆ. ಸೊ ದಟ್ ಈಸ್ ಇನ್ವರ್ಡ್ ಇನ್ ಡೈರೆಕ್ಷನ್. ಇನ್ವರ್ಡ್ ಇನ್ ಡೈರೆಕ್ಷನ್ ಅಂದ್ರೆ ಯಾವ ತರ ಬರೀತೀವಿ, ಇನ್ವರ್ಡ್ ಇನ್ ಡೈರೆಕ್ಷನ್ ಕ್ರಾಸ್ ಅಲ್ಲಿ ಬರೀತೀವಿ, ಓಕೆನಾ. ಸೊ ದಿಸ್ ಇಸ್ ದ ಕ್ರಾಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ದಟ್ ಇಂಡಿಕೇಟ್ಸ್ ಇನ್ವರ್ಡ್ ಇನ್ ಡೈರೆಕ್ಷನ್, ಓಕೆ. ಸೊ ದಟ್ ಈಸ್ ಇನ್ವರ್ಡ್ ಇನ್ ಡೈರೆಕ್ಷನ್. ಸಪೋಸ್ ಈ ಪಾಯಿಂಟ್ ಕ್ಯೂ ಹತ್ರ ಫೈಂಡ್ ಮಾಡಿ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಸರ್, ಪಾಯಿಂಟ್ ಪಿ ಕ್ಯೂ ಹತ್ರ ವಾಟ್ ಇಸ್ ದ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಗೊತ್ತಿದೆ, ಮ್ಯೂ ನಾಟ್ ಐ ಡಿ ಎಲ್ ಸೈನ್ ಥೀಟಾ ಡಿವೈಡೆಡ್ ಬೈ 4πr². ಸೊ ದಿಸ್ ಇಸ್ ಡೈರೆಕ್ಷನ್ ಆಫ್ ಕರೆಂಟ್. ಅಂಡ್ ಈ ಪಾಯಿಂಟ್ ಹತ್ರ, ಓಕೆ, ಸೊ ಈ ತರ ಓಪನ್ ಮಾಡಬೇಕು, ಓಕೆ. ಅಂಡ್ ಎನ್ಸರ್ಕಲ್ಡ್ ಮಾಡಿ, ಓಕೆ. ಸೊ ಎನ್ಸರ್ಕಲ್ಡ್ ಮಾಡಿ
ಓಕೆ ಸೊ ಎನ್ಸರ್ಕಲ್ಡ್ ಮಾಡಿದ್ರೆ ಯಾವ ತರ ಬರುತ್ತೆ ಔಟ್ ಆಫ್ ದ ಪ್ಲೇನ್ ಓಕೆ ಸೊ ದಟ್ ಇಸ್ ಔಟ್ ಆಫ್ ದ ಪ್ಲೇನ್ ಸೊ ಈ ಕಡೆ ಔಟ್ ಆಫ್ ದ ಪ್ಲೇನ್ ಯಾವ ತರ ಬರೀತೀವಿ ಡಾಟ್ ಅಲ್ಲಿ ಬರೀತೀವಿ ಓಕೆ ಸೊ ದಿಸ್ ಇಸ್ ದ ಡಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ಔಟ್ವರ್ಡ್ ಓಕೆ ಸೊ ದಿಸ್ ಇಸ್ ಔಟ್ವರ್ಡ್ ಪ್ಲೇನ್ ಓಕೆ ಸೊ ಔಟ್ ಆಫ್ ದ ಪ್ಲೇನ್ ಅಂತ ಕರಿಬಹುದು ಇದು ಇಂಟು ದ ಪ್ಲೇನ್ ಓಕೆ ಸೊ ದಿಸ್ ಇಸ್ ಇಂಟು ದ ಪ್ಲೇನ್ ಅಂಡ್ ಈ ಸೈಡ್ ಇಂಟು ದ ಪ್ಲೇನ್ ಅಂಡ್ ಈ ಸೈಡ್ ಔಟ್ ಆಫ್ ದ ಪ್ಲೇನ್ ಕ್ಲಿಯರಾ ಎಸ್ ಸರ್ ಕರೆಂಟ್ ಎಲೆಕ್ಟ್ರಿಸಿಟಿ ಯಾವಾಗ ಆಲ್ರೆಡಿ ಆಗಿದೆ ಮಂಜುನಾಥ್ ಕಂಪ್ಲೀಟ್ ಆಗಿದೆ ಕ್ಲಿಯರಾ ವೆರಿ ಗುಡ್ ನೋಡಿ ನಾನು ಆಲ್ರೆಡಿ ಬರೆದು ಸೈಡಿಗೆ ಬಂದು ನಿಂತ್ಕೊಂಡಿದ್ದೀನಿ ಇವಾಗ ನಾನು ಇನ್ನೂ ಬರೀತಿರೋದು ಕಾಣಿಸ್ತಾ ಇದೆ ಡಿಲೇ ಇದೆ ಓಕೆ ದಟ್ಸ್ ಓಕೆ ಫೈನ್ ನೋ ಪ್ರಾಬ್ಲಮ್ ಸರಿ ನಮಗೆ 3 ಅಪ್ಲಿಕೇಶನ್ಸ್ ಇದೆ Biot-savart ಅದು ಒಂದೊಂದೇ ತಿಳ್ಕೊಂಡು ಹೋಗೋಣ ನಿಮಗೆ KCET ಬೇಕಾಗಿರೋದು ಇದು KCET ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಓಕೆ ದ ಫಸ್ಟ್ ಒನ್ ಓಕೆ ಫಸ್ಟ್ ಅಪ್ಲಿಕೇಶನ್ ನೋಡೋಣ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫೈನೈಟ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಫೈನೈಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಏನ್ ಕೊಟ್ಟಿರೋದು ಸರ್ ಫೈನೈಟ್ ವೈರ್ ಕೊಟ್ಟಿದ್ದಾರೆ ಅಂದ್ರೆ ಎಂಡ್ಸ್ ಇದೆ ಓಕೆ ಸೊ ಎಂಡ್ಸ್ ಇದೆ ಸೊ ಲೆಟ್ಸ್ ಸೇ ದಿಸ್ ಇಸ್ ಫೈನೈಟ್ ವೈರ್ ಓಕೆ ಅಂಡ್ ಇಲ್ಲಿ ನನಗೆ ಡಿಸ್ಟೆನ್ಸ್ ಆರ್ ಅಂತ ಫೈಂಡ್ ಮಾಡ್ತೇನೆ ಓಕೆ ಸೊ ಅಂಡ್ ಇದರಲ್ಲಿ ಕರೆಂಟ್ ಫ್ಲೋ ಆಗ್ತದೆ ಓಕೆ ಸೊ ದಿಸ್ ಇಸ್ ದ ಕರೆಂಟ್ ಇಸ್ ಅ ಫ್ಲೋಯಿಂಗ್ ಓಕೆ ಇದರಲ್ಲಿ ಕರೆಂಟ್ ಫ್ಲೋ ಆಗ್ತದೆ ಅಂಡ್ ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ವೈರ್ ಓಕೆ ಸೊ ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ವೈರ್ ಅಂಡ್ ಸ್ಮಾಲ್ ಎಲಿಮೆಂಟಲ್ ಕರೆಂಟ್ ಓಕೆ ಸೊ ಲೆಟ್ಸ್ ಸೇ ದಿಸ್ ಇಸ್ ಸ್ಮಾಲ್ ಎಲಿಮೆಂಟಲ್ ಕರೆಂಟ್ ಓಕೆ ಸೊ ದಟ್ ಇಸ್ DL ಓಕೆ ಸೊ ದಟ್ ಇಸ್ DL ಅಂಡ್ ಇಲ್ಲಿ ಕರೆಂಟ್ ಫ್ಲೋ ಆಗ್ತದೆ ಅಂಡ್ ಎಟ್ ದ ಎಂಡ್ ಟೋಟಲ್ ನಿಮಗೆ ಓಕೆ ಸೊ ಟೋಟಲ್ ಬೇಕಾದ್ರೆ ಓಕೆ ಸೊ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾದ್ರೆ ಏನ್ ಮಾಡ್ತೀರಾ ನೋಡಿ ಆಕ್ಚುಲ್ ಆಗಿ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಎಸ್ ಸರ್ ಅಂಡ್ ಈ ತರ ಇದ್ರೆ ವಾಟ್ ಇಸ್ ದ ಆಂಗಲ್ ಸರ್ ಇಟ್ ಇಸ್ 0 ಡಿಗ್ರಿ ಓಕೆ ಸೊ 0 ಡಿಗ್ರಿ ಅಂಡ್ ಈ ತರ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಇನ್ಕ್ರೀಸ್ ಆಗ್ತದೆ ಆಂಗಲ್ ಇಸ್ ಇನ್ಕ್ರೀಸಿಂಗ್ ಫ್ರಮ್ ದ ಪಾಯಿಂಟ್ ಓಕೆ ಸೊ ಆಂಗಲ್ ಇಸ್ ಇನ್ಕ್ರೀಸಿಂಗ್ ಫ್ರಮ್ ದ ಪಾಯಿಂಟ್ ಓಕೆ ಸೊ ಇಷ್ಟುವರೆಗೆ ಆಯ್ತು ಅಂಡ್ ಈ ಆಂಗಲ್ ನ ಸೊ ಏನಂತ ಕರಿತೀವಿ ದಟ್ ಇಸ್ θ1 ಓಕೆ ಸೊ ಈ ಸೈಡ್ ಆದ್ರೆ θ1 ಇನ್ ದ ಸೇಮ್ ವೇ ಓಕೆ ಸೊ ಇನ್ ದ ಸೇಮ್ ವೇ ಓಕೆ ಸೊ ಇನ್ ದ ಸೇಮ್ ವೇ ಇಲ್ಲೂ ಸಹಿತ ನಾವು ಈ ತರ ಮೂವ್ ಮಾಡ್ತಾ ಹೋಗ್ಬೇಕು ಓಕೆ ಸೊ ಈ ತರ ಮೂವ್ ಮಾಡಿದ್ರೆ ಆಂಗಲ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಸೊ ದಿಸ್ ಒನ್ ಇಂಡಿಕೇಟ್ಸ್ ದಿಸ್ ಇಸ್ θ2 ಓಕೆ ಸೊ ದಿಸ್ ಇಸ್ θ2 ಕ್ಲಿಯರಾ ರೈಟ್ ಕ್ಲಿಯರಾ ಕ್ಲಾಸ್ ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಟೈಮಿಂಗ್ ಹೇಳಿ KCET ಕ್ಲಾಸಸ್ 7 PM ಗೆ ಸ್ಟಾರ್ಟ್ ಆಗುತ್ತೆ ಬುಧವಾರ ಮತ್ತೆ ಶನಿವಾರ ಓಕೆ ಸೊ ಬುಧವಾರ ಮತ್ತೆ ಶನಿವಾರ ನಿಮಗೆ KCET ಕ್ಲಾಸಸ್ ಇರುತ್ತೆ ಅಂಡ್ ಮಿಕ್ಕಿದ ದಿನ ಎಲ್ಲ PW ಕನ್ನಡ ಚಾನಲ್ ಅಲ್ಲಿ ಬೋರ್ಡ್ಸ್ ರಿಲೇಟೆಡ್ ಆಗಿ ಮಾಡ್ತಾ ಇದೀವಿ ಓಕೆ ಅಂಡ್ ಇದು ಪಾಯಿಂಟ್ ಅರ್ಥ ಆಯ್ತಾ ಅಂಡ್ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಓಕೆ ಸೊ ಡ್ಯೂ ಟು ಎಂಟೈರ್ ವೈರ್ ನಾಟ್ ಎಲಿಮೆಂಟಲ್ ಓಕೆ ಎಂಟೈರ್ ವೈರ್ದು ಬೇಕು ಅಂಡ್ ವಾಟ್ ಇಸ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳ್ತಾರದು ಅಂಡ್ ಇವಾಗ ನೆಕ್ಸ್ಟ್ ಒನ್ ನೋಡಿದ್ರೆ ಸೊ ಇವಾಗ ಮ್ಯಾಗ್ನೆಟಿಕ್ ಯಾವುದು Biot-savart ಪ್ರಕಾರ ಏನ್ ಬರ್ತಿದ್ವಿ ಸರ್ ಇಟ್ ಇಸ್ ಅ ಸ್ಮಾಲ್ ಎಲಿಮೆಂಟಲ್ ಕರೆಂಟ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ μ0 ಡಿವೈಡೆಡ್ ಬೈ 4π ಸೊ ದಟ್ ಇಸ್ IDL r² ಅಂತ ಇದೆ ಡನ್ ಹಾ ಓಕೆ ಪವನ್ ಆದಷ್ಟು ಬೇಗ ಪ್ರೊವೈಡ್ ಮಾಡ್ತೀವಿ ವಾಟ್ಸಪ್ ಅಲ್ಲಿ ಚೆಕ್ ಮಾಡ್ತಾ ಇರಿ ಓಕೆನಾ ಚೆಕ್ ಮಾಡ್ತಾ ಇರಿ ರೈಟ್ ಹಾ ಸೊ ಗುರಿ ಕ್ಲಾಸಸ್ ಎಲ್ಲ ಮಾರ್ನಿಂಗ್ 10 ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಮಾರ್ನಿಂಗ್ 10 ಇಂದ ಸ್ಟಾರ್ಟ್ ಆಗುತ್ತೆ ಫೈನ್ ಕಾನ್ಸಂಟ್ರೇಷನ್ ಮಾಡಿ ಇವಾಗ ನನಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಸೊ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಂದ್ರೆ ಇಂಟಿಗ್ರೇಟ್ DB ಸೊ ಇಂಟಿಗ್ರೇಟ್ DB ಅಂದ್ರೆ ಏನ್ ಮಾಡ್ತೀರಾ ಸರ್ ಆಂಗಲ್ಸ್ ಎಷ್ಟಿದೆ ಸರ್ ಆಂಗಲ್ ದಟ್ ಇಸ್ θ1 ಟು θ2 ಓಕೆ ಸೊ θ1 ಅಂಡ್ ದಿಸ್ ಇಸ್ θ2 ಇದರ ಪ್ರಕಾರ ಬರ್ಕೊಂಡ್ರೆ ಸರ್ ಇಟ್ ಇಸ್ μ0 IDL ಓಕೆ ಸೊ ದಿಸ್ ಇಸ್ μ0 IDL sin θ ಓಕೆ ಸೊ IDL sin θ ಹೋಲ್ ಡಿವೈಡೆಡ್ ಬೈ r² ಇದೆ ಅಂಡ್ ಇದನ್ನ ಆಫ್ಟರ್ ಸಿಂಪ್ಲಿಫಿಕೇಶನ್ ಓಕೆ ಸೊ ಫೈನಲಿ ಓಕೆ ಸೊ ಆಫ್ಟರ್ ಸಿಂಪ್ಲಿಫೈಯಿಂಗ್ ಸೊ ಫೈನಲ್ ಆಫ್ಟರ್ ಸಿಂಪ್ಲಿಫಿಕೇಶನ್ ಅಂತ ಬರೀತೀನಿ ಸೊ ಆಫ್ಟರ್ ಸಿಂಪ್ಲಿಫಿಕೇಶನ್ ಇಲ್ಲಿ ನಿಮಗೆ ಡೆರಿವೇಶನ್ ಏನು ಬೇಕಾಗಿಲ್ಲ ಓಕೆ ಸೊ ಆಫ್ಟರ್ ಸಿಂಪ್ಲಿಫಿಕೇಶನ್ ಓಕೆ ಸೊ ಆಫ್ಟರ್ ಸಿಂಪ್ಲಿಫಿಕೇಶನ್ ಇದೇನ್ ಬರುತ್ತೆ ನಿಮಗೆ ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫೈನೈಟ್ ವೈರ್ ದಟ್ ಈಸ್ ಗಿವನ್ ಬೈ μ0 ಡಿವೈಡೆಡ್ ಬೈ 4π I divided by ಇಲ್ಲಿ ಸ್ಮಾಲ್ ಲೆಟರ್ r and bracket of sin θ1 plus sin θ2 okay so this is sin θ1 plus sin θ2 yes ಈ ಫಾರ್ಮುಲಾ ಎಲ್ಲಾದರೂ ನೋಡಿದ್ರಾ ಓಕೆ ಸೊ ಇಲ್ಲಿ ನಿಮಗೆ ಇಂಟಿಗ್ರೇಷನ್ ಏನು ಸಿಂಪ್ಲಿಫಿಕೇಶನ್ ಏನು ಬೇಕಾಗಿಲ್ಲ ನಿಮ್ಮ ಬೋರ್ಡ್ಸ್ ಸಹಿತ ಸಿಂಪ್ಲಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಇದು ಬರೆದ್ರೆ ಸಾಕು ಇಲ್ಲಿ r² ಇದೆ ಬಟ್ ಇಲ್ಲಿ r ಇದೆ ಆಫ್ಟರ್ ಸಿಂಪ್ಲಿಫಿಕೇಶನ್ μ0 ಡಿವೈಡೆಡ್ ಬೈ 4π I r ಓಕೆ ಸೊ ಇಲ್ಲಿ ನಮಗೆ ಟೋಟಲ್ sin θ1 ಪ್ಲಸ್ sin θ2 ಇದೆ ಎಸ್ ಇಲ್ಲಿವರೆಗೆ ಕ್ಲಿಯರ್ ಆಯ್ತು ಎಲ್ಲರಿಗೂ ಹಾ ಬೋರ್ಡ್ ರಿಲೇಟೆಡ್ ಇಲ್ಲಿ ಈ KCET ಅಲ್ಲಿ ಹೇಳಲ್ಲ ನಿಮಗೆ PW ಕನ್ನಡ ಅಂತ ಇದೆ ಓಕೆ PW ಕನ್ನಡ ಅಂತ ಇದೆ ಅದರಲ್ಲಿ ನೋಡ್ಬೇಕು ನೀವು ಓಕೆ ಹಾ ಸರ್ ಟಿಲ್ ನೌ ಐ ಹ್ಯಾವ್ ನಾಟ್ ಸ್ಟಡಿಡ್ ಎನಿಥಿಂಗ್ ಇಫ್ ಐ ಫಾಲೋ ಬೋರ್ಡ್ ಬೂಸ್ಟರ್ ಕ್ಯಾನ್ ಐ ಸ್ಕೋರ್ 70 out of 70 in all subjects yes sir ಎಸ್ ಸೊ ನಾವು ಎಫರ್ಟ್ ಹಾಕ್ತಿವಿ ಅದೇ ರೀತಿ ನೀವು ಎಫರ್ಟ್ ಹಾಕಿದ್ರೆ ಪಾಸಿಬಿಲಿಟಿ ಇದೆ ಕ್ಲಿಯರಾ ಎಸ್ ಇಲ್ಲಿ ಎಲ್ಲರಿಗೂ ಕ್ಲಿಯರ್ ಆಗಿದ್ರೆ ಒಂದ್ಸತಿ ನಮ್ಮ ಕಮೆಂಟ್ ಸೆಕ್ಷನ್ ಒಂದ್ಸತಿ ಬೆಂಕಿ ಬೆರಗಾಳಿ ತುಂಬೋಗ್ಬಿಡಿ ಬೇಗ
ಎಸ್ ಹಾ ಸುರೇಶ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ಅಪ್ಲೋಡ್ ಆಗಿದೆ ಬ್ಯಾಚ್ನಲ್ಲಿ. ಓಕೆ, ಬ್ಯಾಚ್ನಲ್ಲಿ ಅಪ್ಲೋಡ್ ಆಗಿದೆ, ಒಂದ್ಸತಿ ನೋಡ್ಕೊಳ್ಳಿ. ಫೈನ್, ಎಸ್, ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಐ ಮೀನ್ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಪ್ರೆಡಿಕ್ಟ್ ಮಾಡ್ಬೋದು ಅಷ್ಟೇ. ಇಲ್ಲಿ ನೋಡಿ, ಫಸ್ಟ್ ಸಬ್ ಕ್ವಶನ್, ಇಲ್ಲಿ ಕಾನ್ಸಂಟ್ರೇಷನ್ ಮಾಡ್ರೋ, ಅದೆಲ್ಲ ಬೇಕಾಗಿಲ್ಲ. ಇಲ್ಲಿ ಫಸ್ಟ್ ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ಇಲ್ಲಿ ಬೇಡದಿದ್ದೆಲ್ಲ ಮಾತಾಡ್ಕೊಂಡು ಕೂತಿದಿರಲ್ಲ. ಇಲ್ಲಿ ನಾವು ಮಾಡ್ತಿರೋದು KCET ಬಗ್ಗೆ, ಬೇಡದಿದ್ದೆಲ್ಲ ಮಾತಾಡ್ಕೊಂಡು ಕೂತಿದ್ದೀರಾ. ಎಸ್, ಎ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್, ಇಲ್ಲಿ ಕೊಟ್ಟಿರೋದು ಯಾವುದು? ಇನ್ಫೈನೈಟ್. ಓಕೆ, ಸೊ ಇನ್ಫೈನೈಟ್, ಇಲ್ಲಿ ಕೊಟ್ಟಿರೋದು ಯಾವುದು? ಇನ್ಫೈನೈಟ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಲಾಸ್ಟಿಗೆ ಮಾಡ್ತಿದ್ದ ಯಾವುದು? ಫೈನೈಟ್, ಅಂದ್ರೆ ಎಂಡ್ ಇದೆ. ಇವುಗಳಿಗೆ ಎಂಡ್ ಇರಲ್ಲ. ಯಾವ ತರ ಇಂಡಿಕೇಟ್ ಮಾಡ್ತೀವಿ ಸರ್? ಈ ತರ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಈ ತರ ಕೆಳಗಡೆ ಮತ್ತೆ ಮೇಲ್ಗಡೆ ಈ ತರ ಡಾಟೆಡ್ ಲೈನ್ ತೋರಿಸ್ತೀವಿ. ಇದೇನಿದು ಸರ್? ಇಟ್ ಇಸ್ ಅ ಪಾಸಿಟಿವ್ ಇನ್ಫಿನಿಟಿ. ಓಕೆ, ಸೊ ದಿಸ್ ಇಸ್ ಪಾಸಿಟಿವ್ ಇನ್ಫಿನಿಟಿ. ಅಂಡ್ ವಾಟ್ ಅಬೌಟ್ ದಿಸ್ ಒನ್ ಸರ್? ಇಟ್ ಇಸ್ ಅ ನೆಗೆಟಿವ್ ಇನ್ಫಿನಿಟಿ. ಕರೆಕ್ಟಾ? ಎಸ್ ಸರ್. And at a distance, okay, so at a distance r, what is the magnetic field? ಇದರಲ್ಲಿ ಕರೆಂಟ್ ಫ್ಲೋ ಆಗ್ತದೆ, ದಟ್ ಇಸ್ I. ಓಕೆ, ಅಂಡ್ ಇವಾಗ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಇವಾಗ ನೋಡಿ, ಸೊ ಇನ್ಫೈನೈಟ್ ಅಂದ್ರೆ ಏನು? ಇವಾಗ ನೋಡಿ, ಇವಾಗ ನಮಗೆ ಲೆಂತ್ ಆಫ್ ದ ವೈರ್ ಇಷ್ಟೇ ಇತ್ತು ಅನ್ಕೊಳ್ಳಿ. ಹೆಂಗ್ ಬರೀತಿದ್ವಿ ಸರ್? ಇಷ್ಟೇ. ದಟ್ ಇಸ್ ಆಂಗಲ್. ಇಷ್ಟಿದ್ರೆ ಇಷ್ಟು ಆಂಗಲ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಕರೆಕ್ಟಾ? ಇನ್ಫೈನೈಟ್ ಅಂದ್ರೆ ಇದು ಮೇಲೆ ಹೋಗುತ್ತೆ, ಬಟ್ ನಮ್ಮ ಸ್ಕ್ರೀನ್ ಕಾಣೋದು ಇಷ್ಟುವರೆಗೆ ಕಾಣಿಸುತ್ತೆ. ಆ ತರ ಹೋದಾಗ ನಮಗೆ ಫೈನಲ್ ಯಾವ ತರ ಕಾಣಿಸುತ್ತೆ? ಅಪ್ ಟು ಇನ್ಫಿನಿಟ್ ಅಂದ್ರೆ ಈ ತರ ಕಾಣಿಸುತ್ತೆ. Then what is the angle? Can you tell me? What is the angle? θ1 ಹೇಳಿ ಆನ್ಸರ್. ಅದೇ ರೀತಿ, ಓಕೆ, ಸೊ ಅದೇ ರೀತಿ ಯಾವ್ದಿದು? ಈ ಕಡೆನೂ ಸಹಿತ ಇನ್ಫೈನೈಟ್. ಓಕೆ, ಸೊ ಈ ಕಡೆನೂ ಸಹಿತ ಇನ್ಫೈನೈಟ್. Now you let me know what is θ1 and θ2 value. Okay, so this is θ1 value and this is θ2 value. ಹೇಳಿ ಬೇಗ. What is the angle? ಮುದೋಳ್ BGMs ಸರ್, ಸ್ಕ್ರೀನ್ ಶೀಟ್. ಮುದೋಳ್, ನಿಮಗೆ ಇದು PDF ಸಿಗುತ್ತೋ? ಏನಕ್ಕೆ ರಿಸ್ಕ್ ತಗೊಳ್ತೀರಾ? ಈ PDF ಫೈಲೇ ಸಿಗುತ್ತೆ, ಸ್ಕ್ರೀನ್ ಶಾಟ್ ಏನು ಬೇಕಾಗಿಲ್ಲ, ಈ ಫೈಲೇ ಸಿಗುತ್ತೆ. ಇಮಿಡಿಯೇಟ್ ಆಗಿದ್ದು ಲೆಕ್ಚರ್ ಮುಗಿದಾದ್ಮೇಲೆ ವಿತ್ ಇನ್ ಒಂದು ಹಾಫ್ ಆನ್ ಅವರ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಎಷ್ಟಂತ ಸ್ಕ್ರೀನ್ ಶಾಟ್ ತಗೊಳ್ತೀರಾ? ರೈಟ್ ಅಲ್ವಾ? ರೈಟ್, ವೆರಿ ಗುಡ್ 90 ಡಿಗ್ರಿ. ಎಸ್, ಸೊ ಇಲ್ಲಿ ಫೈನೈಟ್ ವೈರ್ಗೆ ಸೊ θ1 is equals to 90 ಡಿಗ್ರಿ ಅಂಡ್ θ2 is also 90 ಡಿಗ್ರಿ. ಎಸ್ ಸರ್. ಅಂಡ್ ನಮಗೆ ಫೈನೈಟ್ ವೈರ್ಗೆ ಫಾರ್ಮುಲಾ ಏನ್ ಬಂದಿತ್ತು ಸರ್? B is equals to ಸರ್, ಇಟ್ ಇಸ್ mu naught I divided by so 4 pi. ಓಕೆ, ಸೊ R sin θ1 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ sin 90 ಡಿಗ್ರಿ ಅಂಡ್ ಇದು ಸಹಿತ sin 90 ಡಿಗ್ರಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ sin 90 ಡಿಗ್ರಿ. ಅಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸರ್, ಇಟ್ ಇಸ್ mu naught I so divided by so 4 pi R, so bracket of sin 90 is to 1 and sin 90 1 ಎಷ್ಟಾಗುತ್ತೆ? 2. ಸೊ ಇದನ್ನ ಈ ತರ ಆದ್ರೂ ಬರಿಬಹುದು, ಅಥವಾ ಸೊ mu naught I divided by so 2 pi R ಅಂತಾನು ಬರಿಬಹುದು. ಓಕೆ, ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇನ್ಫೈನೈಟ್ ವೈರ್. ಓಕೆ, ಸೊ ಇನ್ಫೈನೈಟ್ ವೈರ್ ಯಾವ ತರ ಬರಿತೀವಿ? ಗ್ರಾಫ್ನ. ಓಕೆ, ಸೊ ಗ್ರಾಫ್ನ ಈ ತರ ಬರ್ಕೊಂಡ್ರೆ, ಅಂಡ್ ಇಫ್ ಇಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಇಫ್ ಇಟ್ ಇಸ್ ದ ಡಿಸ್ಟೆನ್ಸ್, ಹೌ ಇಟ್ ಇಸ್ ರಿಲೇಟೆಡ್ ಸರ್? B is inversely proportional to R. ಅಂಡ್ ಫೈನಲಿ ಗ್ರಾಫ್ ಯಾವ ತರ ಕಾಣಿಸುತ್ತೆ? ಈ ತರ ಕಾಣಿಸುತ್ತೆ. ಕ್ಲಿಯರಾ? ಅಮಿತ್ ಗೌಡ, ಸ್ಕ್ರೂ ರೂಲ್ ಬರಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ನ ರೂಲ್ ಯೂಸ್ ಮಾಡಿ. ಸೊ ಈ ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ಅ ಕರೆಂಟ್. ಅಂಡ್ ಎನ್ಸರ್ಕಲ್ಡ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ? ದಟ್ ಈಸ್ ಇಂಡಿಕೇಟಿಂಗ್ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಹಾ, ಓಕೆ ಯಶವಂತ್ ಕುಮಾರ್, ಇಲ್ಲಿ ನಿಮಗೆ ಎಕ್ಸಾಂಪಲ್ ಇಲ್ಲೆಲ್ಲ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮಗೆ ಇದ್ರ ಬೇಸ್ ಮೇಲೆ ಯಾವ ತರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಅನ್ನೋದು ಸಹಿತ ಕ್ವಶನ್ಸ್ ಮಾಡಿಸ್ತೀನಿ. ಓಕೆ, ಈ ನಾನು ಹೇಳ್ತೇನೆ ನೋಡಿ, ಮತ್ತೆ ಇದನ್ನ ನೆಗೆಟಿವ್ ಆಗಿ ತಗೊಳ್ಬೇಡಿ. ಓಕೆನಾ? ನೆಗೆಟಿವ್ ಆಗಿ ತಗೊಳ್ಬೇಡಿ. ಯಾರ್ಯಾರು ಸೀರಿಯಸ್ ಆಗಿ ಇಲ್ಲ ಸ್ಟಡೀಸ್ ಬಗ್ಗೆ, ಅವ್ರು ಏನ್ ಮಾಡ್ತಾರೆ? ಬಂದು ಹೋಗೋದು ಅಂತ ಮಾಡ್ತಾ ಇರ್ತಾರೆ. ಓಕೆ, ಅಂಡ್ ಯಾರ್ಯಾರು ಸೀರಿಯಸ್ ಆಗಿರ್ತಾರೆ ನೋಡಿ, ಅವ್ರು ರೈಟ್ ಫ್ರಮ್ ದ ಫಸ್ಟ್ ಸ್ಲೈಡ್ ಇಂದ ಲಾಸ್ಟ್ ಸ್ಲೈಡ್ ವರೆಗೆ ಇರ್ತಾರೆ. ಸೊ ದಟ್ ಈಸ್ ದ ಮೇನ್ ರೀಸನ್ ಅವ್ರಿಗೆ ಒಳ್ಳೆ ರ್ಯಾಂಕ್ ಬರುತ್ತೆ. ಯಾರು ಮಧ್ಯದಲ್ಲಿ ಓಡಿ ಹೋಗ್ತಾರೆ ನೋಡಿ, ಅವ್ರಿಗೆ ಎಲ್ಲೋ ಮೂಲೆ ಕೊನೆಗೆ ಹೋಗ್ಬಿಡ್ತಾರೆ ಅವರು. ಗಡಿಯ ಪಾಯಿಂಟ್. ಓಕೆ, ಎಸ್, ಇಟ್ ಇಸ್ ನಾಟ್ R ಸ್ಕ್ವೇರ್, ಇಟ್ ಇಸ್ R. ಆಫ್ಟರ್ ಇಂಟಿಗ್ರೇಷನ್ ಏನಾಗುತ್ತೆ? R ಆಗುತ್ತೆ. ಕ್ಲಿಯರಾ? ರೈಟ್, ಹಾ, ಕ್ಲಿಯರಾ? ಸೊ ಅರ್ಥ ಮಾಡಿಸ್ತಾ ಇದೀನಿ. ಸ್ವಲ್ಪ ಇವಾಗ ಸ್ಪೀಡ್ ಜಾಸ್ತಿ ಮಾಡ್ತೀನಿ. ಓಕೆನಾ? ಡೋಂಟ್ ವರಿ, ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತೀನಿ. ಓಕೆ, ನಾವು ಇಟ್ ಇಸ್ ಎನಫ್, ಮೋರ್ ದೆನ್ ಎನಫ್. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಯಾವ್ದಿದು? ದ ಕಾನ್ಸೆಪ್ಟ್ ಇಸ್ ಯಾವುದು? ಸೆಮಿ ಫೈನೈಟ್ ಅಂದ್ರೇನು? ಇಲ್ಲಿ ಇದನ್ನ ರಿಮೂವ್ ಮಾಡಬೇಕು. ಓಕೆ, ಸೊ ಸೆಮಿ ಫೈನೈಟ್ ಅಂದ್ರೇನು? ವಾಟ್ ಡಸ್ ಇಟ್ ಮೀನ್? ಓಕೆ, ಸೊ ಸೆಮಿ ಫೈನೈಟ್ ಅಂದ್ರೇನು?
ಓಕೆ ಸೊ ಸೆಮಿ ಫೈನಟ್ ಅಂದ್ರೇನು? Semi finite andrenu. Okay, so semi finite. Let's say if I consider, okay, so if I consider one wire, okay, so let's say, so this is one wire, okay, so this is one wire and idaರಲ್ಲಿ current ಹೋಗ್ತಾ ಇದೆ, okay, idaರಲ್ಲಿ current flow ಆಗುತ್ತೆ, okay, so current flow ಆಗ್ತದೆ, that is I. Semi finite ಅಂತಂದ್ರೆ ಇವಾಗ ನೋಡಿ ನಿಮಗೆ ಬರೆದು ತೋರಿಸ್ತೀನಿ, ಇದು ಎಂಡ್ ಇದೆ, okay, so this is, there is a end, but ಇದು infinite, okay, so this is plus infinite, ಈ ಕಡೆ ಎಂಡ್ ಇದೆ, okay, so this, there is a end, okay, so there is a end, but ಇಲ್ಲಿ ಎಂಡ್ ಇಲ್ಲ, ಇದು ಹೋಗ್ತಾನೆ ಇರುತ್ತೆ ಮೇಲೆ, okay, so that indicates infinite. And in the same way ಕನ್ಸಿಡರ್ ಮಾಡ್ಕೊಂಡ್ರೆ, okay, so in the same way ಇನ್ನೊಂದು ಕನ್ಸಿಡರ್ ಮಾಡ್ಕೊತೀನಿ, ಏನು, ಸೊ ಈ ತರ ಕನ್ಸಿಡರ್ ಮಾಡ್ಕೊಂಡ್ರೆ ಅಂಡ್ ಇದು ಸಹಿತ ಸ್ಟ್ರೇಟ್ ವೈರ್ ಅಂಡ್ ಇಲ್ಲಿ ಕರೆಂಟ್ ಹೋಗ್ತಾ ಇರುತ್ತೆ, ಓಕೆ, ಸೊ ಕರೆಂಟ್ ಐ ಅಂಡ್ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ಳೋದು ಈ ಕಡೆ ಎಂಡ್ ಇದೆ ಅಂತ, ಓಕೆ, ಸೊ ಅಂಡ್ ಇದೇನಾಗುತ್ತೆ ಸರ್, ದಿಸ್ ಬಿಕಮ್ಸ್ ಅ ಮೈನಸ್ ಇನ್ಫಿನಿಟಿ, ಓಕೆ, ಎಸ್ ಸರ್, ಅಂಡ್ ದಿಸ್ ಒನ್ ಎಂಡ್, ಓಕೆ, ಸೊ ದಿಸ್ ಇಸ್ ಎಂಡ್ ಇದೆ ಅಂತ, ಓಕೆ, ಸೊ ದಿಸ್ ಇಸ್ ಎಂಡ್ ಅಂಡ್ ಎಟ್ ಅ ಡಿಸ್ಟೆನ್ಸ್ ಆರ್ ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಈ ಕಡೆ ಯಾವುದೇ ತರ ವೈರ್ ಇಲ್ಲ, ಓಕೆ, ಸೊ ಯಾವುದೇ ತರ ವೈರ್ ಇಲ್ಲ, ದೇರ್ ಫೋರ್ ಇಲ್ಲಿ ಥೀಟಾ 2 ಏನಾಗುತ್ತೆ ಸರ್, ಇಟ್ ಇಸ್ 0 ಡಿಗ್ರಿ ಅಂಡ್ ಇದು ಇನ್ಫೈನೈಟ್ ಇದೆ, ಓಕೆ, ಸೊ ಇದು ಇನ್ಫೈನೈಟ್ ಆಗಿರೋದ್ರಿಂದ, ಓಕೆ, ಸೊ ಇನ್ಫೈನೈಟ್ ಆಗಿರೋದ್ರಿಂದ, ದಿಸ್ ಇಸ್ ಇನ್ಫೈನೈಟ್ ಆಗಿರೋದ್ರಿಂದ, ಸೊ ಥೀಟಾ 1 is equals to 90 ಡಿಗ್ರಿ, ಓಕೆ, ಸೊ ಥೀಟಾ 1 that is equals to 90 ಡಿಗ್ರಿ ಕೇಸ್ ಅಲ್ಲಿ. ಇನ್ ದ ಸೇಮ್ ವೇ ಇಲ್ಲಿ ಏನಾಗುತ್ತೆ, ಈ ಕಡೆ ವೈರ್ ಇಲ್ಲ, ಓಕೆ, ಸೊ ಇಲ್ಲಿ ಮೇಲೆ ವೈರ್ ಇಲ್ಲ, ದೇರ್ ಫೋರ್ ಥೀಟಾ 1 is equals to 0 ಅಂಡ್ ಅದೇ ನಾನು ಈ ಕಡೆ ತಗೊಂಡ್ರೆ, ಓಕೆ, ಸೊ ದಿಸ್ ಇಸ್ ಇನ್ಫೈನೈಟ್, ದೇರ್ ಫೋರ್ ಈ ಸೈಡ್ ಬಂದ್ಬಿಟ್ಟು, ಸೊ ದಿಸ್ ಇಸ್ ಥೀಟಾ 2, ಸೊ ಥೀಟಾ 2 is equals to 90 ಡಿಗ್ರಿ. ನೀವು ಇದಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ, ಇದಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ, ಸೊ ಬೋತ್ ಇಂಡಿಕೇಟ್ಸ್ ಅ ಸೆಮಿ ಫೈನಟ್ ಓನ್ಲಿ, ಓಕೆ, ಸೊ ಬೋತ್ ಇಂಡಿಕೇಟ್ಸ್ ಅ ಸೆಮಿ ಫೈನಟ್. ಇದರಿಂದ ನಮಗೆ ಗೊತ್ತಾಗೋದೇನಂದ್ರೆ, ಸೊ ಥೀಟಾ 1, ಓಕೆ, ಸೊ ಥೀಟಾ 1 is equals to 0 ಡಿಗ್ರಿ ಅಂಡ್ ಥೀಟಾ 2 is equals to 90 ಡಿಗ್ರಿ, ಓಕೆ, ಸೊ 90 ಡಿಗ್ರಿ or so theta 1 is equals to 90 ಡಿಗ್ರಿ and theta 2 is equals to 0 ಡಿಗ್ರಿ. ಈ ಫಾರ್ಮುಲಾಸ್ ಅಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಸೊ ಇಲ್ಲಿ so b is equals to so mu naught divided by 4 pi so I divided by r and sin theta 1 plus sin theta 2 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಓಕೆ, ಇವಾಗ ನೋಡಿ ಇದರಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಎಂಟೈರ್ ಥಿಂಗ್ 0 ಆಗುತ್ತೆ ಅಂಡ್ sin ಇಂಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1, 0 plus 1 1 ಆಗುತ್ತೆ, ಸೊ 1 into mu naught I divided by 4 pi ಏನಾಗುತ್ತೆ, ಸೇಮ್ ವ್ಯಾಲ್ಯೂನೇ ಸಿಗುತ್ತೆ. ಸೆಕೆಂಡ್ ಒನ್ ಕನ್ಸಿಡರ್ ಮಾಡ್ಕೊಂಡ್ರೆ sin 90 that is 1, sin 90 sin 0 that is 0, 1 plus 0 ಏನಾಗುತ್ತೆ, ಸ್ಟಿಲ್ ಇಟ್ ಇಸ್ a 1 into this thing ಇದೇ ವ್ಯಾಲ್ಯೂನೇ ಬರುತ್ತೆ. ಸೊ ಫೈನಲಿ ನಮಗೆ ಫೈನಲ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ ಸೆಮಿ ಫೈನಟ್ಗೆ, ಇಟ್ ಇಸ್ mu naught I divided by 4 pi r, ಓಕೆ, ಈ ವ್ಯಾಲ್ಯೂಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು, ಯಾಕೆಂದ್ರೆ ಇದರ ಬೇಸ್ ಮೇಲೆ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಇದ್ವಿ, ಯಾವುದು ಇನ್ಫೈನೈಟ್ಗೂ ಸಹ ಮತ್ತೆ ಸೆಮಿ ಫೈನಟ್ಗೂ ಸಹ ನಾವು ಕ್ವಶನ್ ಸಾಲ್ವ್ ಮಾಡ್ತಾ ಇದೀವಿ. ಸರ್ PDF ಎಲ್ಲಿ ಸಿಗುತ್ತೆ, ಮುದೋಳ್ ಸ್ಟಾರ್ಟಿಂಗ್ ಇಂದ ನೋಡ್ರಪ್ಪ, ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ನೋಟ್ಸ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ಒಂದ್ಸತಿ ನೋಡಿ. ಹಾ ಎಸ್ ಸರ್, ಎಲಿಮೆಂಟ್ ಇಂದ ಆಂಗಲ್ ಇನ್ಕ್ರೀಸ್ ಆಗುತ್ತಾ, ಇವ್ ನೋಡಿ ಇಲ್ಲಿನ ಹಿಂಗ್ ಕನ್ಸಿಡರ್ ಮಾಡ್ಕೊಳ್ಳಲ್ಲ, ಓಕೆ, ಹಿಂಗಿದೆ ಅನ್ಕೊಳ್ಳಿ, ಇದೇನಾಗುತ್ತೆ, ಇದು ಸ್ಮಾಲ್ ಎಲಿಮೆಂಟ್ ಅಲ್ಲಿ ಇಷ್ಟು ಮಾತ್ರ ಕನ್ಸಿಡರ್ ಮಾಡ್ಕೊಂಡು ಇಷ್ಟ ಆಗುತ್ತೆ, ನಾನು ಇನ್ಕ್ರೀಸ್ ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಇದು ಆಂಗಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ವಾ, ಇನ್ಫಿನಿಟಿ ಅಂದ್ರೆ ಇದು 90 ಡಿಗ್ರಿ ಆಗುತ್ತೆ. ಕ್ಲಿಯರಾ? ಹಾ ಎಸ್ 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 ಡಿಲೇ ಇದೆ, ಓಕೆ, ಎಸ್ ಅಶ್ವಿನ್, ದೇರ್ ಇಸ್ ಅ ಡಿಲೇ, ರೈಟ್. ಸೊ ನೆಕ್ಸ್ಟ್ ನೋಡೋಣ, ವಾಟ್ ಇಫ್ ಇಟ್ ಇಸ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅನ್ಕೊಳ್ಳಿ, ಓಕೆನಾ, ಸೊ ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಐ. ಇವಾಗ ಅಲಾಂಗ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಪಾಯಿಂಟ್ ಇದ್ರೆ, ಓಕೆ, ಅಲಾಂಗ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಪಾಯಿಂಟ್ ಇದೆ ಅನ್ಕೊಳ್ಳಿ, ಓಕೆ, ಸೊ ಪಾಯಿಂಟ್ ಪಿ. ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಓಕೆ, ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಯಾರಾದ್ರೂ ಆನ್ಸರ್ ಮಾಡ್ತೀರಾ ಇದಕ್ಕೆ? ಎಸ್, ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಎಸ್ ಸರ್, ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಲ್ವಾ? ಇಲ್ಲ, ಡೈರೆಕ್ಷನ್ ಒಂದೇ ಸೈಡ್ ಇರುತ್ತೋ, ಕರೆಂಟ್ ಫ್ಲೋ ಆಗ್ತಿದೆ ಅಂತ ಇಂಡಿಕೇಟ್ ಮಾಡೋದು. ನೀವು ಈ ತರ ಉಲ್ಟಾನು ಕನ್ಸಿಡರ್ ಮಾಡ್ಕೊಳ್ಬಹುದು, ನೋ ಪ್ರಾಬ್ಲಮ್. ಎಸ್, ವಾಟ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳಿ ನೋಡ, ಅಟ್ ಲೀಸ್ಟ್ ಗೆಸ್ ಮಾಡಿ ಏನ್ ಬರ್ಬೋದು ಅಂತ. ಹಾ, ನ್ಯೂಮರಿಕಲ್ಲೇ ಬರೋದು ಸುನೀತಾ, ನ್ಯೂಮರಿಕಲ್ಲೇ ಬರೋದು, ಓಕೆ, ರೈಟ್, ಹೇಳಿ ಹೇಳಿ ಬೇಗ. ಎಸ್, ಎಷ್ಟಾಗುತ್ತೆ? 0, ವೆರಿ ಗುಡ್, 0 ಆಗುತ್ತೆ, ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0 ಇಫ್ ಲೈನ್ ಇಸ್ ಲೈಂಗ್ ಆನ್ ಅ ಕರೆಂಟ್ ಕ್ಯಾರಿಂಗ್ ವೈರ್. ಅದು ಈ ಕಡೆ ಆಗಿರ್ಬೋದು ಅಥವಾ ಈ ಕಡೆನೂ ಆಗಿರ್ಬೋದು, ಓಕೆ, ಸೊ ಸಪೋಸ್ ಈ ಕಡೆ ಇದ್ರೆ ಸರ್, ಈ ಕಡೆ ಇದ್ರೆ ಏನ್ ಮಾಡ್ತೀರಾ
ಸೊ ಪಾಯಿಂಟ್ ಇಸ್ ಹಿಯರ್. ಓಕೆ, ಸೊ ಲೆಟ್ಸ್ ಸೇ ಪಾಯಿಂಟ್ ಓ ಹತ್ರ. ಓಕೆ, ಸೊ ಪಾಯಿಂಟ್ ಓ ಹತ್ರ ಎಷ್ಟು ಸರ್ ಮ್ಯಾಗ್ನೆಟಿಕ್ ಫೀಲ್ಡ್? ಇಲ್ಲೂ ಸಹಿತ 0. ಪಾಯಿಂಟ್ ಓ ಮತ್ತೆ ಪಾಯಿಂಟ್ ಪಿ ಲೈಂಗ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್. ಓಕೆ, ಡೈರೆಕ್ಷನ್ ಹೋಗೋ ಪಾತಿನಲ್ಲಿ. ಓಕೆ, ಸೊ ಕರೆಂಟ್ ಹೋಗೋ ಪಾತಿನಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಮಾಡಿ ಅಂದ್ರೆ ದಟ್ ಇಸ್ 0. ಕ್ಲಿಯರಾ? ಈ ಪಾಯಿಂಟ್ ತುಂಬಾ ತುಂಬಾ ಓಕೆ, ಅದಕ್ಕೆ ನಿಮಗೆ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ನೋಟ್, magnetic field along the conductor or wire is always 0. This point is very very important. Okay, clear? Right. Oh, illa bardbutna na martbitte answer already kottidini. Okay, now let's move on to the next topic. Yes, magnetic field due to current carrying arc. Okay, so magnetic field due to current carrying arc. Yes, ready na? Second application ready ellara? ಎಲ್ಲ ರೆಡಿನಾ? ಎಸ್ ಸರ್. ನೋಡಿ, ಆರ್ಕ್ ಇದೆ. ಓಕೆ, ಸೊ ಕರೆಂಟ್ ಕ್ಯಾರಿಂಗ್ ಆರ್ಕ್. ಲೆಟ್ಸ್ ಸೇ ಆರ್ಕ್ ಯಾವ ತರ ಬರ್ಕೋಣ? ಆರ್ಕ್. Okay, so this is arc. Okay, so this is end 1. Okay, so this is end 1. Okay, so this is end 1. Yeah, so this is end 1 and this is end 2. Okay, so this is end 1 and this is end 2. And radius. Okay, so idu ಏನು ಕನ್ಸಿಡರ್ ಮಾಡ್ಕೊತಿದ್ವಲ್ಲ? So it looks like arc ಅಂದ್ರೆ ಗೊತ್ತಲ್ಲ? Yes sir. And this is R and this is also R and even this is also R. Right? Yes sir. And angle between end 1 and end 2, that is a theta. Fine. And ಇದರಲ್ಲಿ ನಿಮಗೆ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಸೊ ಕರೆಂಟ್ ಫ್ಲೋ ಆಗುತ್ತೆ, ದಟ್ ಇಸ್ ಐ. ಓಕೆ, ಸೊ ದಿಸ್ ಇಸ್ ಎಲಿಮೆಂಟಲ್ ಕರೆಂಟ್. ಓಕೆ, ಸ್ಮಾಲ್ ಎಲಿಮೆಂಟಲ್ ಕರೆಂಟ್. ಓಕೆ, ಸೊ ದಿಸ್ ಇಸ್ ಸ್ಮಾಲ್ ಎಲಿಮೆಂಟಲ್ ಕರೆಂಟ್. ಓಕೆ, ಇಫ್ ಐ ಕನ್ಸಿಡರ್ ದಿಸ್ ಇಸ್ ಅ ಸ್ಮಾಲ್ ಎಲಿಮೆಂಟಲ್ ಕರೆಂಟ್. ಓಕೆ, ಸೊ ಇಫ್ ಐ ಕನ್ಸಿಡರ್ ದಿಸ್ ಇಸ್ ಸ್ಮಾಲ್ ಎಲಿಮೆಂಟಲ್ ಕರೆಂಟ್. ಓಕೆ, ಸೊ ದಿಸ್ ಇಸ್ ಸ್ಮಾಲ್ ಎಲಿಮೆಂಟಲ್ ಕರೆಂಟ್, ದಟ್ ಇಸ್ ದ ಡಿ ಎಲ್. ಅಂಡ್ ಕರೆಂಟ್ ಯಾವ ಡೈರೆಕ್ಷನ್ ಇರುತ್ತೆ ಸರ್? ಈ ಡೈರೆಕ್ಷನ್ ಹೋಗ್ತಿದೆ. ಸೊ ಡ್ಯೂ ಟು ದಿಸ್ ಸ್ಮಾಲ್ ಎಲಿಮೆಂಟಲ್ ಕರೆಂಟ್ ಇಂದ ನಾವು ಯಾವ ತರ ಡಿಫೈನ್ ಮಾಡ್ಬೋದು ನೋಡಿ. ಸೊ ಡಿ ಬಿ ದಟ್ ಇಸ್ ಈಕ್ವಲ್ಸ್ ಟು so mu naught, so divided by 4 pi and IDL. Okay, so IDL sin theta, so divided by R. Okay, so divided by R. You already from this distance. Okay, so R distance. Okay, so E distance alli ನಾವು magnetic field find ಮಾಡಬೇಕು. Okay, so what is the magnetic field at this point? Okay, so magnetic field at this point. At what distance? Sir, that is the R distance. Okay, so that is the R distance. Correct? And ಇದರ ಪ್ರಕಾರ ಹೇಳಿದ್ರೆ ನೋಡಿ, so this is the distance and what is the angle between them? Can anybody tell me what is the angle? Sir, it is the 90 degree. Okay, so 90 degree. And current element ಮತ್ತೆ ಈ ಡಿಸ್ಟೆನ್ಸ್ ಮಧ್ಯೆ ಇರುವಂತ ಆಂಗಲ್ ಎಷ್ಟು? ಸರ್, ಇಟ್ ಇಸ್ 90 ಡಿಗ್ರಿ. therefore ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ mu naught I dl sin 90 degree. Okay, so sin 90 degree all divided by. Okay, so all divided by ಏನು ಬರಿಬಹುದು? so this is r square. Okay, so this is r square. Okay, right sir. And sin 90 ಎಷ್ಟಾಗುತ್ತೆ ಸರ್? that is 1. so db that is equals to so mu naught so divided by 4 pi and idl. Okay, so divided by r square ಅಂತ ಬರಿಬಹುದು. ಓಕೆ, ಅಂಡ್ ಇವಾಗ ಆನ್ ಇಂಟಿಗ್ರೇಷನ್. ಇವಾಗ ನನಗೆ ಬರೀ ಈ ಸ್ಮಾಲ್ ಎಲಿಮೆಂಟಲ್ ಬೇಡ ಗುರು, ನನಗೆ ಸ್ಮಾಲ್ ಎಲಿಮೆಂಟಲ್ ಬೇಡ, ಎಂಡ್ 1 ಇಂದ ಎಂಡ್ 2 ಗೆ ಬೇಕು ಟೋಟಲ್. ಓಕೆ, ಸೊ ಟೋಟಲ್ ಇಂದ ನಾವು ಫೈಂಡ್ ಮಾಡಬೇಕು. ಓಕೆ, ಸೊ ಟೋಟಲ್ ಇಂದ ಫೈಂಡ್ ಮಾಡಬೇಕು. ಎಂಡ್ 1 ಇಂದ ಎಂಡ್ 2 ವರೆಗೆ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಥ್ಯಾಂಕ್ ಯು ಫ್ಯಾಕ್ಟ್ ಸ್ನ್ಯಾಚರ್, ಥ್ಯಾಂಕ್ ಯು. ಸೊ ಇಲ್ಲಿ ಎಂಡ್ 1 ಇಂದ ಎಂಡ್ 2 ವರೆಗೆ ವೈರ್ ಇದೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕನ್ಸಿಡರ್ ಮಾಡ್ಕೊಂಡು ಓನ್ಲಿ ದಿಸ್ ಪಾರ್ಟ್, ನನಗೆ ಫುಲ್ ಲೆಂತ್ ಬೇಕು. ಸೊ ಟೋಟಲ್ ಲೆಂತ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಆರ್ಕ್ ಇಂದ. ಇದರ ಪ್ರಕಾರ ಹೇಳೋದಾದ್ರೆ ಆನ್ ಇಂಟಿಗ್ರೇಷನ್. ಓಕೆ, ಸೊ ಆನ್ ಇಂಟಿಗ್ರೇಷನ್, okay, so on integration, so that so b that is the db. Okay, and ಇಲ್ಲಿ ನಮಗೆ ಇರೋದು ಯಾವುದು? ಆರ್ಕ್ ಸರ್. Okay, so this is what is the shape? That is the arc sir. Okay, so arc is the shape. Substitute the values. Okay, sir, it is arc. Okay, so that is arc. Sir, it is a mu naught so divided by 4 pi. Sir, it is the I dl so divided by this is the r square sir. Okay, fine. ಇಲ್ಲಿ ನೋಡಿ ಏನೇನು ಕಾನ್ಸ್ಟೆಂಟ್ ಆಗಿದೆ. ಕ್ಯಾನ್ ಯು ಐಡೆಂಟಿಫೈ ವಾಟ್ ಆರ್ ದ ಕಾನ್ಸ್ಟೆಂಟ್ಸ್? ಇಲ್ಲಿ ನೋಡಿ, ದಿಸ್ ಇಸ್ mu naught is constant and 4 pi is a constant. I is also constant. Okay, current is a constant. Let's say it is a 5 ampere ಇದ್ರೆ 5 ampere throughout the wire flow ಆಗುತ್ತೆ. 10 ampere ಇದ್ರೆ 10 ampere throughout the length of the conductor ಅಲ್ಲಿ flow ಆಗುತ್ತೆ. So current will be constant. And R, that is the radius. This distance is constant alva? Yes sir, this is also constant. Only variable is dl.
ಫಸ್ಟ್ ಡಿ ಎಲ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇವಾಗ ಟೋಟಲ್ ಲೆಂತ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ಟೋಟಲ್ ಲೆಂತ್ ನ ಫೈಂಡ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಟೇಕ್ ಇಟ್ ಔಟ್ ಸೈಡ್. ಏನೇನು ಸರ್, ಇಟ್ ಇಸ್ ಅ ಮ್ಯೂ ನಾಟ್ ಸೊ ಡಿವೈಡೆಡ್ ಬೈ ಸೊ 4 pi and I so divided by r square, only integration of this arc. Okay, so arc dl. ಓಕೆ, ಇವಾಗ ಆರ್ಕ್ ನ ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ ಚಾಪ್ಟರ್ ಇಂದ, ಓಕೆನಾ, ಫಸ್ಟ್ ಚಾಪ್ಟರ್ ಇಂದ ನೀವು ಕಲ್ತಿರ್ತೀರಾ. ಸೊ ಪ್ಲೇನ್ ಆಂಗಲ್ ಡೆಫಿನೇಷನ್ ಗೊತ್ತಲ್ಲ. ಸೊ ಪ್ಲೇನ್ ಆಂಗಲ್ ಡೆಫಿನೇಷನ್ ಥೀಟಾ ಇಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ಆರ್ಕ್ ಲೆಂತ್. ಓಕೆ, ಸೊ ಆರ್ಕ್ ಲೆಂತ್ ಸೊ ಡಿವೈಡೆಡ್ ಬೈ ರೇಡಿಯಸ್ ಅಂತ. ಓಕೆ, ಸೊ ಆರ್ಕ್ ಲೆಂತ್ ಡಿವೈಡೆಡ್ ಬೈ ರೇಡಿಯಸ್. ಇವಾಗ ನಿಮಗೆ ಆರ್ಕ್ ಲೆಂತ್ ಬೇಕು. ಓಕೆ, ಟೋಟಲ್ ಆರ್ಕ್ ಲೆಂತ್. ಓಕೆ, ಸೊ ಆರ್ಕ್ ಲೆಂತ್. ಓಕೆ, ಸೊ ದಟ್ ಆರ್ಕ್ ಲೆಂತ್ ದಟ್ ಇಸ್ ಈಕ್ವಲ್ಸ್ ಟು ಏನಂತ ಬರೀತೀರಾ ಸರ್, ಇಟ್ ಇಸ್ ಥೀಟಾ ಇಂಟು ಆರ್ ಅಂತ ಬರೀತೀರಾ, ರೈಟಾ? ಎಸ್ ಸರ್. ಸೊ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸರ್ ಇಟ್ ಇಸ್ ಅ ಮ್ಯೂ ನಾಟ್ ಐ ಡಿವೈಡೆಡ್ ಬೈ ಸೊ 4 pi r ಸ್ಕ್ವೇರ್. ಓಕೆ, ಸೊ 4 pi r ಸ್ಕ್ವೇರ್ ಇಂಟು ಸೊ ಇಲ್ಲಿ ಆರ್ಕ್ ಅಲ್ವಾ, ಸೊ ಇದಿಷ್ಟು ವ್ಯಾಲ್ಯೂ ಎಷ್ಟಾಗುತ್ತೆ ಆರ್ಕ್ದು. ಆರ್ಕ್ ಟೋಟಲ್ ನ ಫೈಂಡ್ ಮಾಡಿದ್ರೆ, ಓಕೆ, ಸೊ ಆರ್ಕ್ ನ ಟೋಟಲ್ ಫೈಂಡ್ ಮಾಡಿದ್ರೆ ದಟ್ ಇಸ್ ಅ ಥೀಟಾ ಇಂಟು ಆರ್. ಓಕೆ, ಸೊ ಥೀಟಾ ಇಂಟು ಆರ್. ಓಕೆ, ಸೊ ದಟ್ ಇಸ್ ಥೀಟಾ ಇಂಟು ಆರ್. ಸೊ ಅಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ ಸರ್, ಥೀಟಾ ಇಂಟು ಆರ್, ಸ್ಮಾಲ್ ಲೆಟರ್ ಆರ್. ಓಕೆ, ಎಸ್ ಸರ್. ಇಲ್ಲಿ ನೋಡಿ, ಸೊ ದ ಸ್ಮಾಲ್ ಲೆಟರ್ ಆರ್, ಇನ್ನೊಂದು ಸ್ಮಾಲ್ ಲೆಟರ್ ಆರ್ ಗೆಟ್ ಕ್ಯಾನ್ಸಲ್, ನಮಗೆ ಉಳಿಯೋದು. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ತಗೊಂಡು ಹೋಗ್ತೀನಿ. ಸೊ ದಟ್ ಬಿ ಇಸ್ ಈಕ್ವಲ್ಸ್, ಓಕೆ, ಸರ್ ಇಟ್ ಇಸ್ ಅ ಮ್ಯೂ ನಾಟ್ ಸೊ ಡಿವೈಡೆಡ್ ಬೈ 4 pi ಐ ಡಿವೈಡೆಡ್ ಬೈ ಆರ್ ಉಳಿತು, ಅಂಡ್ ದಿಸ್ ಇಸ್ ದ ಥೀಟಾ, ಅಂಡ್ ದಿಸ್ ಫಾರ್ಮುಲಾ ಇಟ್ ಇಸ್ ಫಾರ್ ಅ ಡಿಗ್ರೀಸ್. ಓಕೆ, ಸೊ ದಿಸ್ ಫಾರ್ಮುಲಾ ಫಾರ್ ಅ ಡಿಗ್ರೀಸ್. ಓಕೆ, ದಟ್ ಈಸ್ ಅ ಡಿಗ್ರೀಸ್. ಓಕೆ, ಸೊ ದಟ್ ಈಸ್ ಅ ಡಿಗ್ರೀಸ್. ಬಟ್ ನಮಗೆ ಎಸ್ ಐ ಯೂನಿಟ್. ಓಕೆ, ಸೊ ಎಸ್ ಐ ಯೂನಿಟ್ ಯಾವ್ದು ಬರುತ್ತೆ? ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಅ ಪ್ಲೇನ್ ಆಂಗಲ್? ಎಸ್ ಐ ಯೂನಿಟ್ ಆಫ್ ಅ ಪ್ಲೇನ್ ಆಂಗಲ್ ಹೇಳ್ತೀರಾ? ಬೇಗ ಬೇಗ ಹೇಳಿ, ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಅ ಪ್ಲೇನ್ ಆಂಗಲ್? ಪಟ್ ಅಂತ ಹೇಳಿ. ದಟ್ ಈಸ್ ಅ ರೇಡಿಯನ್ಸ್. ಓಕೆ, ಸೊ ರೇಡಿಯನ್ಸ್ ನ ಬರ್ಕೊಳ್ಳಾಗ ನಮಗೆ ಸೊ ಬಿ ದಟ್ ಈಸ್ ಈಕ್ವಲ್ಸ್ ಟು ಸೊ ಮ್ಯೂ ನಾಟ್ ಐ. ಓಕೆ, ಸೊ ಮ್ಯೂ ನಾಟ್ ಐ. ಸೊ ಇದನ್ನ ಸ್ವಲ್ಪ ಡಿವೈಡ್ ಮಾಡ್ತೀನಿ. ಯಾವ ತರ ಸರ್, 2 pi. ಓಕೆ ಸರ್, ಇದನ್ನ ಸರ್ 2 ಇಂಟು 2r. ಓಕೆ, ಸೊ 2 ಇಂಟು 2 pi ಸೊ ಇಂಟು ಆರ್. ಓಕೆ, ಸೊ ಇಂಟು ಆರ್, ಇದನ್ನ ಥೀಟಾ ಆಸ್ ಇಟ್ ಇಸ್ ಬರಿತೀನಿ. ಅಂಡ್ ಇವಾಗ ಗ್ರೂಪ್ ಮಾಡ್ತೀನಿ. ಓಕೆ, ಸೊ ಯಾವ ತರ ಸರ್, ಇಟ್ ಇಸ್ ಅ ಮ್ಯೂ ನಾಟ್ ಐ ಸೊ ಡಿವೈಡೆಡ್ ಬೈ 2 ಇಂಟು ಆರ್. ಓಕೆ, ಸೊ ಇದನ್ನ ಮತ್ತೆ ಗ್ರೂಪ್ ಮಾಡಿದೆ. ಅಂಡ್ ಇದನ್ನ ಯಾವ ತರ ಬರಿತೀನಿ ಸರ್, ಇಟ್ ಇಸ್ ಥೀಟಾ ಡಿವೈಡೆಡ್ ಬೈ 2 pi ಅಂತ ಬರಿತೀನಿ. ಅಂಡ್ ದಿಸ್ ಫಾರ್ಮುಲಾ ಇಟ್ ಇಸ್ ಫಾರ್, ಓಕೆ, ಸೊ ದಿಸ್ ಫಾರ್ಮುಲಾ ಇಟ್ ಇಸ್ ಫಾರ್ ರೇಡಿಯನ್ಸ್. ಓಕೆ, ಸೊ ಇಲ್ಲಿ ನಾವು ರೇಡಿಯನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ದಿಸ್ ಇಸ್ ಫಾರ್ ಅ ರೇಡಿಯನ್ಸ್ ಅಂಡ್ ದಿಸ್ ಇಸ್ ಫಾರ್ ಅ ಡಿಗ್ರೀಸ್. ಗಾಟ್ ಇಟ್? ಓಕೆ, ರೈಟ್ ಸರ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಇದು ಒನ್ ಲೂಪ್ಗೆ, ಓಕೆ, ಸೊ ಒನ್ ಲೈನ್ ಅಥವಾ ಒಂದೇ ವೈರ್ ಇದ್ರೆ, ಓಕೆ, ಒಂದೇ ವೈರ್ ಇದ್ರೆ ಇದನ್ನ ಯೂಸ್ ಮಾಡ್ತೀರಾ. ವಾಟ್ ಇಫ್ ದೇರ್ ಆರ್ ನಂಬರ್ ಆಫ್ ಟರ್ನ್ಸ್? ಅದನ್ನ ನೆಕ್ಸ್ಟ್ ಕೇಸ್ ನಲ್ಲಿ ನೋಡೋಣ. ಇವಾಗ ಆರ್ಕ್ ಬಂತು ಸರ್, ಇಲ್ಲಿ ನಮಗಿರೋದು ಜಸ್ಟ್ ಆರ್ಕ್ ಇದೆ. ಓಕೆ, ಸೊ ಜಸ್ಟ್ ಆರ್ಕ್ ಇದೆ. ವಾಟ್ ಇಫ್ ಐ ಗಾಟ್, ಓಕೆ, ಒಂದು ಶೇಪ್ ಇದೆ ಅನ್ಕೊಳ್ಳಿ, ದಟ್ ಇಸ್ ಅ ಕ್ವಾಡ್ರಂಟ್. ಕ್ವಾಡ್ರಂಟ್ ಇದ್ರೆ ಯಾವ ತರ ಫೈಂಡ್ ಮಾಡಬೇಕು, ಅಥವಾ ಸರ್ಕಲ್ ಇದ್ರೆ ಯಾವ ತರ ಫೈಂಡ್ ಮಾಡಬೇಕು, ಅಥವಾ ಸೆಮಿ ಸರ್ಕಲ್ ಇದ್ರೆ ಯಾವ ತರ ಫೈಂಡ್ ಮಾಡಬೇಕು. ಸೊ ಇಲ್ಲಿ ನಾವು ನೋಡೋದಾದ್ರೆ ಸ್ಪೆಷಲ್ ಕೇಸಸ್ ಅನ್ನು ನೋಡೋಣ. ವಾಟ್ ಇಸ್ ದಟ್ ಅ ಸ್ಪೆಷಲ್ ಕೇಸ್ ಅಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಸೆಂಟರ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಆರ್ಕ್, we know that it is given by, sir, it is the B that is equals to so mu naught I so divided by so 2r. Okay, so that is the 2r so bracket of theta divided by 2 pi, right? Yes sir. So this is the formula. And ಇಲ್ಲಿ first circle. Okay, so circle na loop ಅಂತಾನೂ ಕರೀತಾರೆ. ಓಕೆನಾ, ಸರ್ಕಲ್ ಅಥವಾ ಲೂಪ್. ಓಕೆ, ಸೊ ಸರ್ಕಲ್ ಅಥವಾ ಲೂಪ್. ಸರ್ಕಲ್ ಅಂದ್ರೆ ಎಷ್ಟು? ವಾಟ್ ಇಸ್ ದ ಇಂಟರ್ನಲ್ ಆಂಗಲ್ ಆಫ್ ಅ ಸರ್ಕಲ್? ವಾಟ್ ಇಸ್ ದ ಟೋಟಲ್ ಇಂಟರ್ನಲ್ ಆಂಗಲ್ ಆಫ್ ಅ ಸರ್ಕಲ್? ಎಷ್ಟಾಗುತ್ತೆ ಟೋಟಲ್ ಇಂಟರ್ನಲ್ ಆಂಗಲ್ ಆಫ್ ಅ ಸರ್ಕಲ್? ಓಕೆ, ಸೊ ತುಂಬಾ ಡಿಲೇ ಇದೆ ಕಂಡ್ರೋ, ನಾನು ಬರ್ದಿಲ್ಲ. ಈ ಸೆಕೆಂಡ್ ಬರಿತಾ ಇದೀನಿ, ಇನ್ನು ನಾನು ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಇದು ಬರಿತಾ ಇದೀನಿ, ಬಿ ಇಸ್ ಈಕ್ವಲ್ಸ್ ಟು ಬರ್ತೀನಿ, ತುಂಬಾ ಡಿಲೇ ಇದೆ. ಓಕೆ, ನಾವು ಲೂಪ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಟೋಟಲ್ ಇಂಟರ್ನಲ್ ಆಂಗಲ್ ಆಫ್ ಅ ಸರ್ಕಲ್ ದಟ್ ಇಸ್ ಈಕ್ವಲ್ಸ್ ಟು ಥೀಟಾ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ. ಎಸ್ ಸರ್. ಈ 360 ಡಿಗ್ರಿ ಯಾವ ತರ ಬರಬಹುದು ಸರ್? ಇಟ್ ಇಸ್ ಅ 2 pi, ರೈಟಾ? ಎಸ್ ಸರ್. ಸೊ ಬಿ ಇಸ್ ಈಕ್ವಲ್ಸ್ ಟು ಸೊ ಮ್ಯೂ ನಾಟ್ ಐ ಸೊ ಡಿವೈಡೆಡ್ ಬೈ ಸರ್ ಇಟ್ ಇಸ್ ಅ 2r ಸೊ ಬ್ರಾಕೆಟ್ ಆಫ್ ಥೀಟಾ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ಅ 2 pi ಸೊ ಡಿವೈಡೆಡ್ ಬೈ 2 pi. ಸೊ ಕ್ಯಾನ್ಸಲ್ ಆಗಿ ನಿಮಗೆ ಎಷ್ಟು ಸಿಗುತ್ತೆ ಸರ್? ಇಟ್ ಇಸ್ ಅ 2 pi ಸೊ ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2r ಅಂತ ಆಗುತ್ತೆ. ಓಕೆ, ಅಂಡ್ ದಿಸ್ ಇಸ್ ಫಾರ್ ಒಂದು ವೈರ್ ಇದ್ರೆ. ಓಕೆ, ಸೊ ಒಂದು ಸರ್ಕಲ್ ಇದ್ರೆ. ವಾಟ್ ಇಫ್ ಇಟ್ ಇಸ್ ಹ್ಯಾವಿಂಗ್ ಮಲ್ಟಿಪಲ್ ಸರ್ಕಲ್ಸ್? ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇದ್ರೆ, ಇವಾಗ ಒಂದೇ ಟರ್ನ್. ಓಕೆ, ಸೊ ದಿಸ್ ಇಸ್ ಒಂದೇ ಟರ್ನ್. ವಾಟ್ ಇಫ್ ದೇರ್ ಆರ್ ಎನ್ ನಂಬರ್ ಆಫ್ ಟರ್ನ್ಸ್? ಆ ಟೈಮಲ್ಲಿ ಏನ್ ಮಾಡ್ತೀರಾ? ಸೊ ಫಾರ್ಮುಲಾ ಏನಾಗುತ್ತೆ? ಸೊ ದಿಸ್ ಫಾರ್ಮುಲಾ ಕ್ಯಾನ್ ಬಿ ರಿಟನ್ ಆಸ್ ಎನ್ ಇಂಟು, ಓಕೆ, ಸೊ ಮ್ಯೂ ನಾಟ್ ಐ ಸೊ ಡಿವೈಡೆಡ್ ಬೈ 2 times of r ಅಂತ ಬರಿಬಹುದು. ಸೊ ವೇರ್ n is number of turns. Okay, so where n is
ಸೊ ನಂಬರ್ ಆಫ್ ಟರ್ನ್ಸ್. ಓಕೆ, ಸೊ ವೇರ್ ಎನ್ ಇಸ್ ನಂಬರ್ ಆಫ್ ಟರ್ನ್ಸ್ ಅಥವಾ ವೈಂಡಿಂಗ್ಸ್ ಅಂತಾನು ಬರಿಬಹುದು. ಸೊ ನಂಬರ್ ಆಫ್ ಟರ್ನ್ಸ್ ಅಥವಾ ವೈಂಡಿಂಗ್ಸ್. ಕ್ಲಿಯರ್ ಆಯ್ತಾ ಫಸ್ಟ್ ಒನ್? ಓಕೆ, ಅಂಡ್ ನೆಕ್ಸ್ಟ್ ಒನ್ ಸೆಮಿ ಸರ್ಕಲ್. ಓಕೆ, ಸೊ ಸೆಮಿ ಸರ್ಕಲ್ ಯಾವ ತರ ಬರೀತೀರಾ? ಸೆಮಿ ಸರ್ಕಲ್. ಓಕೆ, ಸೊ ದಟ್ ಈಸ್ ಸೆಮಿ ಸರ್ಕಲ್. ಸೆಮಿ ಸರ್ಕಲ್ ವಾಟ್ ಇಸ್ ದ ಆಂಗಲ್? ಸರ್ ಟೀಟಾ ಇಸ್ ಈಕ್ವಲ್ಸ್ ಟು ದ ಪೈ. ಫಸ್ಟ್ ಏನು 180 ಡಿಗ್ರಿ ಅಂಡ್ ಈ 180 ಡಿಗ್ರಿ ನಾವು ಪೈ ಅಂತ ಬರಿಬಹುದು. ಕರೆಕ್ಟಾ? ಸೊ ಪೈ ರೇಟ್ 180 ಡಿಗ್ರೀಸ್ ಆಯ್ತು. ಬಟ್ ನಾವು ಯಾವ್ದರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು? ರೇಡಿಯನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ದೇರ್ ಫೋರ್ ಇಟ್ ಇಸ್ ಅ ಪೈ ರೇಡಿಯನ್ಸ್ ಅಂತ ಬರಿತೀವಿ. ಎಸ್ ಸರ್, ಪೈ ರೇಡಿಯನ್ಸ್ ಆಯ್ತಾ? ಎಸ್ ಸರ್. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸರ್ ಬಿ ಇಸ್ ಈಕ್ವಲ್ಸ್ ಟು mu naught I divided by, sir it is the 2 times of r, theta is equals to pi divided by 2 pi ಅಂತಿದೆ. ಸಾರಿ, ಅದೆಷ್ಟಿದೆ? 2 pi ಇದೆ. ಓಕೆ, ಅಂಡ್ ಪೈ ಗೆಟ್ ಕ್ಯಾನ್ಸಲ್ ಆಗಿ ಸೊ ಫೈನಲ್ ಆಗಿ ನಿಮಗೆ ಎಷ್ಟು ಸಿಗುತ್ತೆ? ಸರ್ ಇಟ್ ಇಸ್ mu naught I divided by ಸೊ 4r ಅಂತ ಬರುತ್ತೆ. ಕ್ಲಿಯರಾ? ಸೊ mu naught I divided by 4r ಅಂತ ಬರುತ್ತೆ. ಅಂಡ್ ದಿಸ್ ಇಸ್ ಫಾರ್ ಸೆಮಿ ಸರ್ಕಲ್. ಓಕೆ, ಅಂಡ್ ವಾಟ್ ಅಬೌಟ್ ಕ್ವಾಡ್ರಂಟ್? ಕ್ವಾಡ್ರಂಟ್ ಅಂದ್ರೆ ಎಷ್ಟು ಬರುತ್ತೆ? ಸೊ ಫಾರ್ ಎ ಕ್ವಾಡ್ರಂಟ್ what is the angle for a quadrant? So quadrant andre that is equals to 90 degree. ಈ 90 ಡಿಗ್ರಿ ಯಾವ ತರ ಬರಿಬಹುದು? ಸೊ theta is equals to pi by 2 ಅಂತಾನು ಬರಿಬಹುದು. ಸೊ ಇದು ಡಿಗ್ರೀಸ್ ಅಂಡ್ ದಟ್ ಇಸ್ ದ ರೇಡಿಯನ್ಸ್. ಇದನ್ನ ಬರ್ಕೊಂಡ್ರೆ ಎಷ್ಟು ಬರೀತೀರಾ ನೀವು? ಸರ್ ಬಿ ಇಸ್ ಈಕ್ವಲ್ಸ್ ಟು ಸೊ mu naught I divided by ಸೊ ಇದೆಷ್ಟು ಬರೀತೀರಾ? ಸೊ 2r it is theta divided by 2 pi. ಓಕೆ, ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ, ಓಕೆ ಸಬ್ಸ್ಟಿಟ್ಯೂಟ್ ಆಲ್ರೆಡಿ ನಾವು ಬರ್ದಿವಲ್ಲ. ಸೊ ಇಟ್ ಇಸ್ pi by 2 ಆಲ್ರೆಡಿ 2 pi ಇದೆ. ಓಕೆ, ಸೊ ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಬಿ ಇಸ್ ಈಕ್ವಲ್ಸ್ ಟು ಇಲ್ಲಿ ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. 2 4 4 8. ಓಕೆ, ಸೊ ದಟ್ ಈಸ್ mu naught I ಸೊ ಡಿವೈಡೆಡ್ ಬೈ 8r. ದಿಸ್ ಇಸ್ ಫಾರ್ ಕ್ವಾಡ್ರಂಟ್. ನಿಮಗೆ ಲೂಪ್ ಕೇಳಿದ್ರೆ, ಓಕೆ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಅ ಲೂಪ್? ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಲೂಪ್? ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಅ ಕಾಯಿಲ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಫಾರ್ಮುಲಾ mu naught I divided by 2r. ಸೆಮಿ ಸರ್ಕಲ್ ಗೆ ದಿಸ್ ಇಸ್ mu naught I divided by 4r and quadrant ಗೆ mu naught I divided by 8r. So this is how you can derive it. Okay, yes, is it clear for everybody? This is second application. This is second application of Biot-savart's law. Clear? Yes, ಎಲ್ಲರಿಗೂ ಸರ್ ನೀಟಾಗಿ ಅರ್ಥ ಆಗ್ತಿದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇಗ ಬೇಗ. ಕಮಾನ್ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತಾನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಗ ಬೇಗ ತಿಳಿಸ್ಬಿಡಿ. ಫಾಸ್ಟ್. ಓಕೆ, ನಿಮಗೆ ಯಾವಾಗ ಕಾನ್ಸೆಪ್ಟ್ಗಳು ಕ್ಲಾರಿಟಿ ಸಿಗುತ್ತೆ ನೋಡಿ, ಇಲ್ಲಿ ಡೈರೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ, ನ್ಯೂಮರಿಕಲ್ಸ್ ಪ್ರಾಬ್ಲಮ್ನ ಅಥವಾ ಅಪ್ಲಿಕೇಶನ್ ಪ್ರಾಬ್ಲಮ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ. ಯಾವಾಗ ಕಾನ್ಸೆಪ್ಟ್ಗಳು ಅರ್ಥ ಆಗಲ್ಲ ಆವಾಗ ನಿಮಗೆಲ್ಲನೂ ಸಹಿತ ಡೌಟ್ ಆಗುತ್ತೆ, ಕನ್ಫ್ಯೂಸ್ ಆಗ್ತಾರೆ, ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮಗೆ ಆದಷ್ಟು ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಓಕೆ, ರೈಟ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಲೂಪ್ ಆನ್ ಆಕ್ಸಿಸ್. ಇವಾಗ ನಾವು ಸೆಂಟರ್ ಹತ್ರ ಫೈಂಡ್ ಮಾಡಿದ್ವಿ. ಓಕೆನಾ? ಸೊ ದಿಸ್ ಇಸ್ ಅಟ್ ಅ ಸೆಂಟರ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್. ಇಲ್ಲಿ ನೀವು ಹೈಲೈಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನೀವು ಹೈಲೈಟ್ ಮಾಡ್ಕೋಬೇಕು. ದಿಸ್ ಇಸ್ ಅಟ್ ಅ ಸೆಂಟರ್. ಓಕೆ, ಸೊ ಸೆಂಟರ್ ಆಫ್ ದ ಕಾಯಿಲ್. ಬಟ್ ಇದು ಆನ್ ಆಕ್ಸಿಸ್. ಓಕೆ, ಸೊ ದಿಸ್ ಇಸ್ ಆನ್ ಆಕ್ಸಿಸ್. ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್. ಓಕೆ, ಸೊ ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ಸೊ ಲೂಪ್. ಓಕೆ, ಸೊ ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ಲೂಪ್ ಅಂಡ್ ದಿಸ್ ಇಸ್ ರೇಡಿಯಸ್ ನ ಕನ್ಸಿಡರ್ ಮಾಡ್ಕೊಂಡು. ಓಕೆನಾ? ಸೊ ದಿಸ್ ಇಸ್ ರೇಡಿಯಸ್ ಆರ್, ದಟ್ ಇಸ್ ಕ್ಯಾಪಿಟಲ್ ಲೆಟರ್ ಆರ್ ಅಂತ ಬರ್ಕೋತೀನಿ ಅಥವಾ ಸ್ಮಾಲ್ ಲೆಟರ್ ಆರ್ ಅನ್ನು ಬರ್ದ್ರು ನಡೀತೆ. ಓಕೆ, ಸೊ ದಿಸ್ ಇಸ್ ಆರ್ and this is x distance. ಯಾವ ಡಿಸ್ಟೆನ್ಸ್ ಅಲ್ಲಿ? x ಡಿಸ್ಟೆನ್ಸ್ ಅಲ್ಲಿ. ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬರೆಯೋದಾದ್ರೆ, ಓಕೆ ಸೊ B is equals to so that is the mu naught I into r square so divided by 2 times of r square plus x square so power 3/2 ಅಂತ ಬರೀಬಹುದು. and this is number of turns 1 ಇದ್ದಾಗ, number of turns 1 ಇದ್ದಾಗ. ಬಟ್ ಏನಂದ್ರೆ ಇವಾಗ ನಮಗೆ ಒಂದೇ ಸರ್ಕಲ್ ಬದಲು ಮಲ್ಟಿಪಲ್ ಸರ್ಕಲ್ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ 3 ಟರ್ನ್ಸ್ 5 ಟರ್ನ್ಸ್ ಅಥವಾ 100 ಟರ್ನ್ಸ್ ಅಥವಾ 400 ಟರ್ನ್ಸ್ ಅಥವಾ 600 ಟರ್ನ್ಸ್ ಅಥವಾ 1000 ಟರ್ನ್ಸ್ ಯೂಸ್ ಮಾಡಿದ್ರೆ ಅವಾಗ ಏನ್ ಬರೀತೀರಾ? ಇಲ್ಲಿ ನೋಡಿ, ಸೊ ದಟ್ ಈಸ್ ಗಿವನ್ ಬೈ ಸೊ mu naught ni so r square so all divided by 2 times of r square plus x square power 3/2. Okay, so this is the two formulas you can use it. Okay, so this is majorly use ಮಾಡೋಣ. n value, that is n value ಅಂದ್ರೆ ಏನು? number of turns. Okay, again number of turns. Okay, so this is number of turns. Okay, and next one ಬರುತ್ತೆ ಸ್ಮಾಲ್ ಲೆಟರ್ n ಅಂತ. ಓಕೆ, ಸೊ ಸ್ಮಾಲ್ ಲೆಟರ್ n ಅಂತ ಬಂದಾಗ ಏನ್ ಮಾಡ್ತೀರಾ? ದಟ್ ಇಸ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಎರಡನೇ ಪಾಯಿಂಟ್, ಕ್ಯಾಪಿಟಲ್ ಲೆಟರ್ n ಮತ್ತೆ ಸ್ಮಾಲ್ ಲೆಟರ್ ಏನು ಡಿಫರೆನ್ಸ್ ಏನಂದ್ರೆ ಕ್ಯಾಪಿಟಲ್ ಲೆಟರ್ n ನ ಕಲಿತಾ ಇದ್ವಿ. ದಟ್ ಇಸ್ ನಂಬರ್ ಆಫ್ ಟರ್ನ್ಸ್ ಅಥವಾ ನಂಬರ್ ಆಫ್ ವೈಂಡಿಂಗ್ಸ್ ಅಂತ ಕರಿತೀವಿ. ಗಾಟ್ ಇಟ್? ಇಲ್ಲಿ ಗ್ರಾಫಿಕಲ್ ಪ್ರೆಸೆಂಟೇಷನ್ ಯಾವ ತರ ಬರುತ್ತೆ ಗೊತ್ತಾ? ಸೊ ಇಫ್ ಇಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ಅಂಡ್ ದಿಸ್ ಇಸ್ ಎಕ್ಸ್ ಡಿಸ್ಟೆನ್ಸ್ ಅಥವಾ
ದಿಸ್ ಇಸ್ ಎಕ್ಸ್ ಡಿಸ್ಟೆನ್ಸ್ ಅಲ್ವಾ. ಸೊ ದಿಸ್ ಇಸ್ ಪಾಸಿಟಿವ್ ಎಕ್ಸ್ ಡಿಸ್ಟೆನ್ಸ್ ಅಂಡ್ ದಿಸ್ ಇಸ್ ನೆಗೆಟಿವ್ ಎಕ್ಸ್ ಡಿಸ್ಟೆನ್ಸ್. ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಗ್ರಾಫಿಕಲ್ ಪ್ರೆಸೆಂಟೇಷನ್. ಓಕೆ, ಇವೆಲ್ಲ ಬೋರ್ಡ್ಸ್ ಕೇಳ್ತಾರೆ, ಇದೆಲ್ಲ ಬೇಕಾಗಿಲ್ಲ. ಇಲ್ಲಿ ಇದು ಸ್ವಲ್ಪ ಎರರ್ ಆಯ್ತು. ಈ ತರ ಬರುತ್ತೆ. ಕ್ಲಿಯರಾ? ಎಸ್ ಸರ್. ಸೊ ದಿಸ್ ಇಸ್ ಆನ್ ಆಕ್ಸಿಸ್. ಓಕೆ, ಆನ್ ಆಕ್ಸಿಸ್. ಸರ್ ಸೆಂಟರ್ ಅಲ್ಲಿ ಫೈಂಡ್ ಮಾಡ್ಬೇಕಾದ್ರೆ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಓಕೆ, ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂಡ್ ಎನ್ ಇಸ್ ಈಕ್ವಲ್ಸ್ ಟು 1. ಸ್ಟಿಲ್ ವಿಲ್ ಗೆಟ್ ದಿಸ್ ಫಾರ್ಮುಲಾ ಓನ್ಲಿ. ಓಕೆ, ಸೊ ಇದೇ ಫಾರ್ಮುಲಾ ಬರುತ್ತೆ, mu naught I divided by 2r ಬರುತ್ತೆ. If you want to check, you can check it. Okay, so if you want to check, you can check it. Substitute x value 0 at the center find ಮಾಡ್ಬೇಕಂದ್ರೆ x is equals to 0. ಏನಾಗುತ್ತೆ ಅದು ಸರ್? 2 bracket of r square power 3/2. ಇಲ್ಲ ಏನಾಗುತ್ತೆ, 2 and 2 get cancel ಆಗುತ್ತೆ, r power 3 ಆಗುತ್ತೆ. 2r cube and ಇಲ್ಲಿ r square ಇದೆ, ಇಲ್ಲಿ r square ಇಲ್ಲಿ r cube ಅಲ್ಲಿ r square ಹೋಯ್ತು, ಇಲ್ಲಿ 2r ಉಳಿತು ಡಿನಾಮಿನೇಟರ್ ಅಲ್ಲಿ. ಇಲ್ಲಿ ಮೇಲ್ಗಡೆ mu naught ni, n ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ 1 ಮಾಡಿದ್ರೆ ಎಷ್ಟಾಗುತ್ತೆ, mu naught I divided by 2r ಆಗುತ್ತೆ. ಸೇಮ್ ವ್ಯಾಲ್ಯೂ ಸಿಗುತ್ತೆ, ರೈಟ್? ಎಸ್. ಡಿನಾಮಿನೇಟರ್ ಅಲ್ಲಿ 2 ಹೇಗೆ ಬಂತು, ಇಲ್ಲಿ ನಾವು ಡೆರಿವೇಶನ್ ಮಾಡ್ತಾ ಇಲ್ಲ. ಓಕೆ, ಸೊ ಡೆರಿವೇಶನ್ ಮಾಡ್ತಾ ಇಲ್ಲ. ಹೇಗೆ ಬಂತು ಅಂದ್ರೆ ಡೆರಿವೇಶನ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದು ಇಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಎ KCET. ನಾವು ಬೋರ್ಡ್ಸ್ ಅಲ್ಲಿ ಮಾಡಿಸಿದ್ವಿ. ಓಕೆನಾ? ಸೊ ಬೋರ್ಡ್ಸ್ ಅಲ್ಲಿ ಮಾಡಿಸಿದ್ವಿ. ಆದರ್ಶ್ ನಿಮ್ಗೆ ಏನಾದ್ರೂ ಕ್ವಶನ್ ಇದ್ರೆ ನೆಕ್ಸ್ಟ್ ಮಂಗಳವಾರ ಇದೇ ಚಾಪ್ಟರ್ ಮೇಲೆ ನಾವು ಬೋರ್ಡ್ಸ್ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ ಮಾಡ್ತಾ ಇದ್ವಿ. ಇದು ಬೋರ್ಡ್ಸ್ಗೆ 5 ಮಾರ್ಕ್ಸ್ ಡೆರಿವೇಶನ್ ಕೇಳ್ತಾರೆ, ಖಂಡಿತ 5 ಮಾರ್ಕ್ಸ್ ಡೆರಿವೇಶನ್ ಕೇಳ್ತಾರೆ. ಓಕೆ, ಬೋರ್ಡ್ಸ್ಗೆ ಖಂಡಿತ ನಿಮಗೆ 5 ಮಾರ್ಕ್ಸ್ ಡೆರಿವೇಶನ್ ಆ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ಕೇಳ್ತಾರೆ. ಯಾವುದು? ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಗಾಟ್ ಇಟ್? ಓಕೆ ಸರ್, n equal to nl. ಓಕೆ, ಎಸ್, ದಟ್ ಇಸ್ ಟ್ರೂ. ಓಕೆ, ರೈಟ್. ಸೊ ಇಷ್ಟು ಕ್ಲಾರಿಟಿ ಸಿಗ್ತಾ? ಎಸ್ ಸರ್. ಅಂಡ್ ವಾಟ್ ನೆಕ್ಸ್ಟ್ ಅಂದ್ರೆ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಈ ಆಂಪಿಯರ್ ಸರ್ಕ್ಯೂಟ್ ಅಲ್ಲಿ ಏನು, ಇಟ್ ಇಸ್ ಸಿಮಿಲರ್ ಟು ದ Biot-savart ಲಾ ಓನ್ಲಿ. ಇದು ಆಲ್ಟರ್ನೇಟ್ ಮೆಥಡ್. ಓಕೆ, ಸೊ Biot-savart ಲಾ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್. ಓಕೆ, ಸೊ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್. ಇಲ್ಲಿ ಆಂಪಿಯರ್ ಸರ್ಕ್ಯೂಟ್ ಅಲ್ಲಾನು ಸಹಿತ it is used to determine the magnitude of magnetic field and direction also. Okay, so it is alternating method ಅಂತ ಹೇಳ್ಬೋದು Biot-savart ಲಾಗೆ. ಗಾಟ್ ಇಟ್? ಓಕೆ, ಹಾ, ಗ್ರಾಫ್ ಕಾಣಿಸ್ತಿಲ್ವಾ? ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ನಾವು ಇವಾಗ ನೋಡಿ ಇದನ್ನ ಏನಂತ ಬರೀತೀವಿ ಸರ್? ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎನಿ ಕ್ಲೋಸ್ ಪಾತ್ ಇನ್ ಅ ಫ್ರೀ ಸ್ಪೇಸ್ ಇಸ್ ಈಕ್ವಲ್ಸ್ ಟು mu naught times that net current threading through the area enclosed by the path ಅಂತ. ಸೊ ಇದನ್ನ ಮ್ಯಾಥಮೆಟಿಕಲಿ ಬರೆಯೋದಾದ್ರೆ ಯಾವ ತರ ಬರಿತೀವಿ? Line integral. Okay, so this is line integral. So BDL. Okay, so BDL that is equals to so mu naught I total current. Okay, so I ಅಂದ್ರೆ that is the total current. ಇಲ್ಲಿ ನಿಮಗೆ ಕೆಲವು ಕ್ವಶನ್ಸ್ ಬರುತ್ತೆ ಅಂದ್ರೆ ಸರ್ ಕರೆಂಟ್ ಥ್ರೆಡ್ಡಿಂಗ್ ಅಂದ್ರೇನು? ವಾಟ್ ಇಸ್ ದಟ್ ಕರೆಂಟ್ ಥ್ರೆಡ್ಡಿಂಗ್? ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಇಫ್ ಐ ಕನ್ಸಿಡರ್ ಆಂಪಿಯರ್ ಸರ್ಕ್ಯೂಟಲ್. ಓಕೆ, ಸೊ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ. ಓಕೆ, ಸೊ ದಿಸ್ ಇಸ್ ಆಂಪಿಯರ್ ಲೂಪ್ ಅಂಡ್ ಇಲ್ಲಿ ನಾನು ಕೆಲವು ಕರೆಂಟ್ಗಳನ್ನ ತಗೋತೀನಿ. ಓಕೆನಾ? ಕೆಲವು ಕರೆಂಟ್ಗಳನ್ನ ತಗೋತೀನಿ. ಓಕೆ, ಸೊ ಕೆಲವು ಕರೆಂಟ್ಗಳನ್ನ ತಗೋತೀನಿ. ಓಕೆ, ಇಲ್ಲಿ ದಯವಿಟ್ಟು ಗಮನ ಹರಿಸಿ. ಓಕೆನಾ? ಎಸ್ ಸರ್. ಸೊ ನಿಮಗೆ ನೇಮಿಂಗ್ ಮಾಡ್ತೀನಿ. ಓಕೆನಾ? ಸೊ ನೇಮಿಂಗ್ ಮಾಡ್ತೀನಿ. ವಾಟ್ ಇಸ್ ದಿಸ್ ಅಂತಂದ್ರೆ, ಸೊ ಲೆಟ್ಸ್ ಸೇ ದಿಸ್ ಇಸ್ I1, this is I1 and this is I2 and this is I3 and this is I4 and this is I5 and this is I6 and this is I7 and this is I8 and this is I9. ಯಾವ ಕರೆಂಟ್ ತಗೊಳ್ಬೇಕು ನಾವು? ಥ್ರೆಡ್ಡಿಂಗ್ ಅಂದ್ರೆ ಈ ಆಂಪಿಯರ್ ಲೂಪ್ ಏನಿದೆಯಲ್ಲ ಪಿಂಕ್ ಕಲರ್ ಅಲ್ಲಿ ಆಂಪಿಯರ್ ಲೂಪ್ ಇದೆಯಲ್ಲ, ಈ ಆಂಪಿಯರ್ ಲೂಪ್ ಒಳಗಡೆ ಇರೋದು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಬೇಕು. ಆಂಪಿಯರ್ಸ್ ಲೂಪ್ ಇದೆಯಲ್ಲ ಅದ್ರ ಒಳಗಡೆ ಇರೋದು ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ದೇರ್ ಫೋರ್ ಇಲ್ಲಿ ಟೋಟಲ್ ಕರೆಂಟ್ ಯಾವ ತರ ಪ್ರೆಸೆಂಟ್ ಮಾಡ್ತೀರಾ ಸರ್? ಟೋಟಲ್ ಕರೆಂಟ್ ಐ. ಓಕೆ, ಸೊ ದಿಸ್ ಇಸ್ ಟೋಟಲ್ ಕರೆಂಟ್ ಐ. ಏನ್ ತಗೊಳ್ತೀರಾ ಸರ್? ಇಟ್ ಇಸ್ I1 ಪ್ಲಸ್ I2 ಸೊ ಪ್ಲಸ್ I3 ಸೊ ಪ್ಲಸ್ I4 ಪ್ಲಸ್ I5. ಸರ್ ವಾಟ್ ಅಬೌಟ್ I6 ಅಂಡ್ I7 ಅಂಡ್ I8 I9? ದೀಸ್ ಕರೆಂಟ್ಸ್, ಓಕೆ, I6 I7 I8 I9 ಅವೆಲ್ಲ ಔಟ್ ಆಫ್ ದ ಆಂಪಿಯರ್ಸ್ ಲೂಪ್ ಅಲ್ಲಿ ಇದೆ. ಓಕೆ, ಔಟ್ ಆಫ್ ದ ಆಂಪಿಯರ್ ಲೂಪ್. ಅದಕ್ಕೆ ನಾವು ಆ ಕರೆಂಟ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಥ್ರೆಡ್ಡಿಂಗ್ ಥ್ರೂ ಅಂತ ಇರೋದು. ಓಕೆ,
ಸೊ ಥ್ರೆಡಿಂಗ್ ಥ್ರೂ ಅಂದ್ರೆ ದಟ್ ಇಸ್ ದ ಮೀನಿಂಗ್. ಕರೆಂಟ್ ಥ್ರೆಡಿಂಗ್ ಥ್ರೂ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಪಾತ್. Okay, so this is the path. Okay, so area enclosed by the path and this is the path. Okay, so this is the path. Clear ಎಲ್ಲರಿಗೂ? Yes, ಎಲ್ಲರಿಗೂ ಕ್ಲಿಯರಾ? ಬೇಗ ಬೇಗ ಕನ್ಫರ್ಮ್ ಮಾಡಿ, ನನಗೆ ಪಟ್ಟಂತ ಕನ್ಫರ್ಮ್ ಮಾಡಬೇಕು. ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಮೈ ಟೈಮ್. ಓಕೆ, ಅಂಡ್ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ಸೊ ಇಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್, ಬಟ್ ಒನ್ಸ್ ಯು ಗೋ ಥ್ರೂ ಇಟ್. ಓಕೆ, ರೈಟ್. ನಾವ್ ಇದರ ಅಪ್ಲಿಕೇಶನ್ಸ್ ಎಷ್ಟಿದೆ? ಇದರ ಅಪ್ಲಿಕೇಶನ್ಸ್ ಟೋಟಲ್ 4 ಇದೆ. ಒಂದೊಂದೇ ಅಪ್ಲಿಕೇಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮಗೆ ಹೇಳಿರೋದು ಯಾವುದು? ಸ್ಟ್ರೇಟ್ ವೈರ್, ಇನ್ನೊಂದು ಸೊಲೆನಾಯ್ಡ್, ಎರಡೇ ಹೇಳಿರೋದು. ಬಟ್ KCET ಗೆ ಸ್ವಲ್ಪ ಎಕ್ಸ್ಟ್ರಾನೇ ಕೇಳೋದು. ಓಕೆ, KCET ಗೆ ಸ್ವಲ್ಪ ಎಕ್ಸ್ಟ್ರಾನೇ ಕೇಳೋದು. ಓಕೆ, ಹಾ. ನಿಶಾಂತ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ವಾಟ್ ಇಫ್ ಇಟ್ ಇಸ್ ಅಪೋಸಿಟ್ ಡೈರೆಕ್ಷನ್? ಅಪೋಸಿಟ್ ಇದ್ರೆ ನೆಗೆಟಿವ್ ಸೈನ್. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್ ಇದ್ರೆ ನೆಗೆಟಿವ್ ಸೈನ್. ಗೌತಮ್, ಅಪೋಸಿಟ್ ಸೈನ್ ಇದ್ರೆ ನೆಗೆಟಿವ್ ಸೈನ್ ತಗೊಳ್ಬೇಕಷ್ಟೇ. ಕ್ಲಿಯರಾ? Right, very good. Now, very first application of this Ampere circuital law. Yenadu, sir, so that is a magnetic field of a long straight thin wire antide. Do you want a derivation for this? Okay, do you want a derivation for this or direct expression bardare saka? Do you want a derivation of this straight thin wire athava direct agi expression bardare saka heli? Ashtottu ನಾನು ಡಯಾಗ್ರಾಮ್ ಬರೆತಿರ್ತೀನಿ. ಓಕೆ, ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ಸೊ ಥಿನ್ ವೈರ್. ಸೊ ನಿಮಗೆ ಥಿನ್ ಅಂತ ಕಾಣಿಸಲ್ಲ ಅಂದ್ರೆ ಸ್ವಲ್ಪ ದಪ್ಪ ಬರಿತಾ ಇದ್ದೀನಿ. ಓಕೆನಾ, ಸ್ವಲ್ಪ ದಪ್ಪ ಬರಿತೀನಿ, ನಿಮ್ಗೆ ಕಾಣಿಸಿಲ್ಲ ಅಂತೇಳಿ. ಓಕೆನಾ, ಎಸ್ ಸರ್. ಅಂಡ್ ಇಲ್ಲಿ ಸೊ ದಿಸ್ ಒನ್ ಇಂಡಿಕೇಟ್ಸ್ ಇನ್ಫೈನೈಟ್. ಲಾಂಗ್ ಅಂದ್ರೆ ಇನ್ಫೈನೈಟ್ ಅಂತ. ಓಕೆ, ಸೊ ಲಾಂಗ್ ಸ್ಟ್ರೈಟ್ ವೈರ್ ಅಂದ್ರೆ ಇನ್ಫೈನೈಟ್ ವೈರ್ ಅಂತ. ಸೊ ದಿಸ್ ಇಸ್ ಪಾಸಿಟಿವ್ ಇನ್ಫಿನಿಟಿ ಅಂಡ್ ದಿಸ್ ಇಸ್ ದ ನೆಗೆಟಿವ್ ಇನ್ಫಿನಿಟಿ ಅಂಡ್ ಕರೆಂಟ್ ಥ್ರೋಯಿಂಗ್ ಥ್ರೂ ಇಟ್. ಓಕೆ, ಗೋಯಿಂಗ್ ಥ್ರೂ ಇಟ್. ಓಕೆ, ಎಸ್. ಹಾ, ಇಲ್ಲಿ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ಕೊತಿರೋದು ಆದರ್ಶ್. ಇಲ್ಲಿ ನಾವು ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ಕೊಳ್ತಿರೋದು. ಓಕೆನಾ, ಇಸ್ ದಟ್ ಎ ಕ್ಲಿಯರ್? ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್. ಓಕೆ, ಯಾಕೆ ಕನ್ಸಿಡರ್ ಮಾಡಲ್ಲಂಗಿಲ್ಲ, ಯಾಕಿಲ್ಲ ಅನ್ನೋದು ಇಟ್ ಈಸ್ ಥಿಯರಿ ಕ್ಲಾಸಸ್ ನ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಆಲ್ ದೀಸ್ ಥಿಯರಿ ಕ್ಲಾಸಸ್ ವಿ ಹ್ಯಾವ್ ಡನ್ ಇನ್ ಲಕ್ಷ KCET ಅಂಡ್ ಲಕ್ಷ ಫಾಸ್ಟ್ ಟ್ರ್ಯಾಕ್ ಮಾಡ್ತಾ ಇದೀವಿ. ಓಕೆ, ಸೊ ಮಾಡ್ತಾ ಇದಾರೆ ಯಾರು? ಶ್ರೀಧರ್ ಸರ್ ಮಾಡ್ತಾರೆ. ರೈಟ್. ಹಾ, ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್. ಜೆ ಆಸ್ಪರೆಂಟ್, ಸೂಪರ್. ರೈಟ್. ಡೆರಿವೇಶನ್ ಬೇಕಾ? ಡೈರೆಕ್ಟ್ ಓನ್ಲಿ ಎಕ್ಸ್ಪ್ರೆಷನ್ ಅಂತ ಹೇಳ್ತೀರಾ? ಓಕೆ, ಸೊ ನೀವು ನನಗೆ ಇಲ್ಲಿ ತಿಳಿಸ್ಬಿಡಿ. ಓಕೆನಾ, ಇಲ್ಲಿ ತಿಳಿಸ್ಬಿಡಿ. ನಿಮಗೆ ಡೈರೆಕ್ಟ್ ಇವಾಗ 2 ಕ್ವಶನ್ ಇದೆ. ನಿಮಗೆ ಡೆರಿವೇಶನ್ ಬೇಕಾ? ಎಸ್ ಅಂತ ಮಾಡಿ. ಡೆರಿವೇಶನ್ ಬೇಡವಾ? ನೋ ಅಂತ ಟೈಪ್ ಮಾಡಿ. ಓಕೆನಾ, ಇಲ್ಲಿ ವೋಟ್ ಮಾಡಿ. ಡೆರಿವೇಶನ್ ಬೇಕು ಅಂದ್ರೆ ಎಸ್, ಬೇಡ ಅಂದ್ರೆ ನೋ. ಡೆರಿವೇಶನ್ ಬೇಡ ಸರ್ ಬರೀ ಎಕ್ಸ್ಪ್ರೆಷನ್ ಬರೀರಿ ಅಂದ್ರೆ ನೋ. ಡೆರಿವೇಶನ್ ಬೇಕು ಅಂತಂದ್ರೆ ಎಸ್, ಡೆರಿವೇಶನ್ ಬೇಡ ಅಂದ್ರೆ ನೋ. ಎಸ್, ಬೇಗ ಬೇಗ ಆನ್ಸರ್ ಮಾಡಿ. ಓಕೆ, ಡೆರಿವೇಶನ್ ಬೇಡ ಅಂತಿದ್ದೀರಾ, ಡೈರೆಕ್ಟ್ ಆಗಿ ಬರ್ತೀನಿ. ಓಕೆನಾ, ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತದೆ. ಓಕೆ, ಸೊ ಆಟ್ ಅ ಡಿಸ್ಟೆನ್ಸ್. ಓಕೆ, ಸೊ ಆಟ್ ಅ ಡಿಸ್ಟೆನ್ಸ್ ಆರ್ ಅಂತ ಬರ್ಕೋತೀನಿ. ಓಕೆನಾ, ಆಟ್ ಅ ಡಿಸ್ಟೆನ್ಸ್ ಆರ್ ಅಂತಂದ್ರೆ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಓಕೆ, ಆಟ್ ದಟ್ ಪಾಯಿಂಟ್ ಅಂತ ಬರೆದ್ರೆ ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ಬರ್ಕೊಂಡ್ರೆ ಸರ್ ಇಟ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೇಟ್ ದೆನ್ ವೈರ್ ಇಟ್ ಇಸ್ ಗಿವೆನ್ ಬೈ ಸಮ್ μ0I ಡಿವೈಡೆಡ್ ಬೈ ಸೊ 2πr. ಓಕೆ, ಸೊ 2πr ಫೈನೈಟ್ ಮತ್ತು ಸೆಮಿ ಫೈನೈಟ್ ನೋಡಿದ್ವಲ್ಲ, ದಿಸ್ ಇಸ್ ಇನ್ಫೈನೈಟ್ ವೈರ್, ದೇರ್ ಫೋರ್ ಇಟ್ ಇಸ್ μ0I divided by 2πr ಅಂತ ಬಂತು. Okay, so where μ0 is the permeability of a free space, I is the current flowing through the conductor, r is the distance at which we are calculating magnetic field. Got it? Okay, yes. And ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ how magnetic field is vary. How magnetic field vary, okay ನಾ? So ಇಲ್ಲಿ how magnetic field vary. Okay, so magnetic field and distance ಕನ್ಸಿಡರ್ ಮಾಡ್ಕೊಂಡ್ರೆ as the distance increases ಇದರ ಎಫೆಕ್ಟ್ ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. As the distance increases ನಮಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಇಟ್ ಇಸ್ ಲೈಕ್ ಅ ಫೋರ್ಸ್. ಓಕೆ, ಅಂಡ್ ಇಲ್ಲಿ ನಾವು ಡಯಾಗ್ರಾಮ್ ನ ಬರ್ಕೊಂಡ್ರೆ ಈ ತರ ಬರುತ್ತೆ. ಓಕೆ, ಸೊ ಇಟ್ ಇಸ್ ರೆಕ್ಟಾಂಗುಲರ್ ಹೈಪರ್ ಬರೋ ತರ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅ ಕರ್ವ್ ಲೈನ್ ಬರುತ್ತೆ. ಡನ್? ಎಸ್ ಸರ್, ಒನ್ ಆಫ್ ದ ಅಪ್ಲಿಕೇಶನ್ ಮುಗೀತು. ಅಂಡ್ ದ ನೆಕ್ಸ್ಟ್ ಒನ್
So magnetic field, okay, so this is the magnetic field, okay, so this is the magnetic field. So due to infinitely long hollow cylindrical wire, okay, so long hollow cylindrical wire ಅಂತಂದ್ರೆ ಅದು ಯಾವ ತರ ಕಾಣಿಸುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ, ಓಕೆನಾ? ಎಸ್ ಸರ್. Okay, and this is the cylinder and this is axis of a cylinder, okay, and axis of a cylinder and ಇಲ್ಲಿ radius of a cylinder, okay, so radius of a cylinder, so that is the r, okay, so that is the r, capital letter r, okay, so that is capital letter r. and ಇಲ್ಲಿ ನಿಮಗೆ ಇದು thin cylindrical ಅಥವಾ hollow cylindrical shell ಅಂತ ಕೊಟ್ಟರೆ, okay, hollow cylindrical wire ಅಂತ ಕೊಟ್ಟರೆ current will be flowing only on the surface, okay, only on the surface. So only on the surface, okay, so only on the surface ಮೇಲೆ ಫ್ಲೋ ಆಗ್ತಿರುತ್ತೆ. ಸೊ ಇದನ್ನ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ದೇರ್ ಆರ್ ಟೂ ವೈರ್ಸ್ ಅಲ್ವಾ, ಇಟ್ ಲುಕ್ಸ್ ಲೈಕ್ ದೇರ್ ಆರ್ ಟೂ ವೈರ್ಸ್, ಇನ್ಫೈನೈಟ್ ವೈರ್ಸ್ ಅಂತ ಅಲ್ವಾ. ಇದರ ಪ್ರಕಾರ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಕರೆಂಟ್ ಇಸ್ ಅ ಫ್ಲೋಯಿಂಗ್, ಓಕೆ, ಸೊ ದಟ್ ಇಸ್ ದ ಕರೆಂಟ್. ಅಂಡ್ ಇಲ್ಲಿ ನಾನು 3 ಪಾಯಿಂಟ್ಸ್ ತಗೋತೀನಿ, ಒಂದು ಔಟ್ಸೈಡ್ ಪಾಯಿಂಟ್ ಅಂಡ್ ಒಂದು ಇನ್ಸೈಡ್ ಪಾಯಿಂಟ್, ಓಕೆ, ಸೊ ಒಂದು ಆನ್ ದ ಸರ್ಫೇಸ್, 3 ಪಾಯಿಂಟ್ಸ್, ಓಕೆ, ಸೊ ಎ ಬಿ ಅಂಡ್ ಸಿ. ಎ ಪಾಯಿಂಟ್ ಏನಿದೆ ಔಟ್ ಸೈಡ್, ದಟ್ ಇಸ್ ಎಕ್ಸ್ಟೀರಿಯರ್ ಪಾಯಿಂಟ್, ಓಕೆ, ಸೊ ಫಾರ್ ಎಕ್ಸ್ಟರ್ನಲ್ ಪಾಯಿಂಟ್ ಏನ್ ಬರುತ್ತೆ ಸರ್, ಎಕ್ಸ್ಟರ್ನಲ್ ಪಾಯಿಂಟ್ ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್, ಓಕೆ, ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಎಷ್ಟಾಗುತ್ತೆ, ಸೊ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಂಡು ದಟ್ ಇಸ್ ಆರ್, ಸ್ಮಾಲ್ ಲೆಟರ್ ಆರ್. ಸೊ ವೆನ್ ಆರ್ ಈಸ್ ಗ್ರೇಟರ್ ದೆನ್ ಆರ್, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಗೊತ್ತಾ, ಸಿಮಿಲರ್ ಟು ದ ಇನ್ಫೈನೈಟ್ ವೈರ್, ಓಕೆ, ಸೊ ಸಿಮಿಲರ್ ಟು ದ ಇನ್ಫೈನೈಟ್ ವೈರ್, ಓಕೆ, ಸೊ ದಟ್ ಇಸ್ ಗಿವೆನ್ ಬೈ, ಸೊ mu naught I, so divided by 2 pi r, small letter r, okay, so this is small letter r, done. And the next one on the surface ಅಂದ್ರೆ this r value, okay, so ಇದನ್ನ reduce ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, r value if it is on the surface then this r and this r is same ಅಲ್ವಾ, okay, so this r and this r is same ಅಲ್ವಾ, so this r and this r is same. so ಇದರ ಪ್ರಕಾರ ಬರೆದ್ರೆ r is equals to r and ಇದರ ಪ್ರಕಾರ so same formula, okay, so that is mu naught I divided by 2 pi capital letter r ಇಷ್ಟೇ. and the next one ನೋಡಿ, so that is internal point, okay, so internal point ಅಂದ್ರೆ ಯಾವುದೊಂದು ರ್ಯಾಂಡಮ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಸೊ ದಿಸ್ ಇಸ್ ದ ಇಂಟರ್ನಲ್ ಪಾಯಿಂಟ್ ಅಂಡ್ ಕರೆಂಟ್ ಎಲ್ಲಿ ಫ್ಲೋ ಆಗ್ತದೆ ಸರ್, ಔಟ್ ಆಫ್ ದ, ಓಕೆ, ಇಫ್ ಐ ಕನ್ಸಿಡರ್ ಯುನೋ ಆಂಪಿಯರ್ಸ್ ಲೂಪ್, ಓಕೆ, ಸೊ ಇಲ್ಲಿ ಒಳಗಡೆ ಆಂಪಿಯರ್ಸ್ ಲೂಪ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಇಲ್ಲಿ ಒಳಗಡೆ ಆಂಪಿಯರ್ ಲೂಪ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಆಂಪಿಯರ್ ಲೂಪ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ, ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್, ಓಕೆ, ಸೊ ಅದಕ್ಕೆ ಏನಾಗುತ್ತೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಆರ್ ಇಸ್ ಲೆಸ್ ದೆನ್ ಕ್ಯಾಪಿಟಲ್ ಲೆಟರ್ ಆರ್ ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ಸ್ ದಿಸ್ ಇಸ್ 0. ಕ್ಲಿಯರಾ? ಅಂಡ್ ಇಲ್ಲಿ ಗ್ರಾಫ್ ಯಾವ ತರ ಬರುತ್ತೆ ಗೊತ್ತಾ, ಸೊ ಗ್ರಾಫ್ it looks like this, okay, so this is magnetic field and this is the distance, that is r, okay, so this is r and this is the magnetic field. and ಇಲ್ಲಿ so internal point ಗೆ ಕನ್ಸಿಡರ್ ಮಾಡ್ಕೊಳ್ಳೋಕೆ, internal points ಗೆ ಕನ್ಸಿಡರ್ ಮಾಡ್ಕೊಂಡಾಗ there is no magnetic field, okay, ಆಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ಹೋದ್ರೆ, okay, so ಸ್ವಲ್ಪ ಡಿಸ್ಟೆನ್ಸ್, so this is surface, okay, so this is surface, okay, so this is r, okay, so r is equals to r and where this one is r less than r, okay, so this is 0, ಯಾಕಂದ್ರೆ what does it indicate, origin ಅಂದ್ರೆ 0 ವ್ಯಾಲ್ಯೂ ತೋರಿಸುತ್ತೆ. ಅಂಡ್ ಔಟ್ ಸೈಡ್ ಯಾವ ತರ ಇರುತ್ತೆ ಅಂದ್ರೆ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ನೋಡಿ, ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ನೋಡಬಹುದು, ಸೊ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಯಾರು ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ನೀವು ಯಾರು ಕಲ್ತುಕೊಂಡಿದ್ದೀರಲ್ಲ, ಯಾವುದು ಸ್ಪೆರಿಕಲ್ ಶೆಲ್, ಓಕೆ, ಸ್ಪೆರಿಕಲ್ ಶೆಲ್, ಅದು ಸ್ಪೆರಿಕಲ್ ಶೆಲ್ ಅಂಡ್ ಸಾಲಿಡ್ ಶೆಲ್ ಕಲ್ತಿರಲ್ಲ, ಸೇಮ್ ವೇಲಿ ಸಿಲಿಂಡರ್ ಅಂತ ಬರುತ್ತೆ, ಓಕೆ, ಹೋಪ್ಫುಲಿ ಇದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಲಾಂಗ್ ಹಾಲೋ ಸಿಲಿಂಡರ್, ವಾಟ್ ಇಫ್ ಇಟ್ ಇಸ್ ಅ ಸಾಲಿಡ್, ಸಾಲಿಡ್ ಅಂದ್ರೆ ಯಾವ ತರ ಇರುತ್ತೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸಾಲಿಡ್ ಸಿಲಿಂಡ್ರಿಕಲ್ ವೈರ್, ಓಕೆ, ಸೊ ಸಾಲಿಡ್ ಸಿಲಿಂಡ್ರಿಕಲ್ ವೈರ್ ಅಂದ್ರೆ ಸಿಂಪಲ್ ನೋಡಿ, ಇದನ್ನ ಡ್ರಾ ಮಾಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ, ಇದನ್ನ ಡ್ರಾ ಮಾಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ. okay, yes sir, and what about this one sir, this is axis of a cylinder, okay, so this is axis of cylinder, okay, so this is axis of cylinder and this one, so radius of cylinder, okay, so this is the radius of cylinder and solid cylinder ಅಂದ್ರೆ ಮಟೀರಿಯಲ್ ಫುಲ್ ಫಿಲ್ ಆಗ್ಬಿಡುತ್ತೆ, ಓಕೆನಾ, ಸೊ ಮಟೀರಿಯಲ್ ಇಲ್ಲೂ ಇರುತ್ತೆ
and ಇಲ್ಲೂ ಇರುತ್ತೆ. ಸೊ ದಿಸ್ ಒನ್ ವಿ ಕಾಲ್ ಇಟ್ as a solid cylinder. Okay, this one we call it as solid cylinder. ಅಂಡ್ ಇಲ್ಲೂ ಸಹಿತ ಎಕ್ಸ್ಟರ್ನಲ್ ಪಾಯಿಂಟ್, ಇಂಟರ್ನಲ್ ಪಾಯಿಂಟ್ ಅಂಡ್ ಆನ್ ಸರ್ಫೇಸ್ ಪಾಯಿಂಟ್ ಅಂತ ಮೂರು ರೀತಿ ಡಿವೈಡ್ ಮಾಡ್ತೀವಿ. ಅಂಡ್ ಇದರ ಪ್ರಕಾರ ಹೇಳೋದಾದ್ರೆ, ಓಕೆ, ಸೊ ಇದರ ಪ್ರಕಾರ ಹೇಳೋದಾದ್ರೆ ಫಾರ್ ಎಕ್ಸ್ಟರ್ನಲ್ ಪಾಯಿಂಟ್, ಓಕೆ, ಸೊ ಫಾರ್ ಎಕ್ಸ್ಟರ್ನಲ್ ಪಾಯಿಂಟ್ ದಟ್ ಇಸ್ ಆರ್ ಇಸ್ ಗ್ರೇಟರ್ ದನ್ ಆರ್, ಸೇಮ್ ಫಾರ್ಮುಲಾ ಬರುತ್ತೆ, ಏನು ಚೇಂಜಸ್ ಇಲ್ಲ. ಓಕೆ, ಸೊ ಸೇಮ್ ಫಾರ್ಮುಲಾ ದಟ್ ಇಸ್ ಬಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್, ಸೊ ಐ ಡಿವೈಡೆಡ್ ಬೈ 2 pi r. ಓಕೆ, ಅಂಡ್ ಆನ್ ದ ಸರ್ಫೇಸ್ ಏನ್ ಸಿಗುತ್ತೆ ಸರ್? ಇಟ್ ಇಸ್ ಆರ್ ಇಸ್ ಈಕ್ವಲ್ಸ್ ಟು ಆರ್, so it is a b that is equals to mu naught, so I divided by 2 pi small letter r place ali capital letter R. And the last one, okay, so that is the last one, ಏನದು sir? It is r less than r. ಈ ಕೇಸ್ ಅಲ್ಲಿ ಮಾತ್ರ ಇಲ್ಲಿ ಕರೆಂಟ್ ಎಲ್ಲದರಲ್ಲೂ ಹೋಗ್ತಾ ಇರುತ್ತೆ. ಓಕೆ, ಸೊ ಎಲ್ಲಾ ಪಾಯಿಂಟ್ ಅಲ್ಲೂ ಸಹಿತ ಕರೆಂಟ್ ಹೋಗ್ತಾ ಇರುತ್ತೆ. ಯಾವ ರೀತಿ ನೋಡಿ, ಬೇರೆ ಕಲರ್ ತಗೋಣ. ಈ ತರ ಎಲ್ಲಾ ಪಾಯಿಂಟ್ ಅಲ್ಲೂ ಸಹಿತ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಓಕೆ, ಸೊ ಎಲ್ಲಾ ಪಾಯಿಂಟ್ ಅಲ್ಲೂ ಸಹಿತ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಸೊ ಅದಕ್ಕೆ ನಮಗೆ ಇಲ್ಲಿ ಸ್ವಲ್ಪ ಏನ್ ಬರುತ್ತೆ ಅಂದ್ರೆ ಮ್ಯೂ ನಾಟ್ ಐ ಇಂಟು ಆರ್ ಸೊ ಡಿವೈಡೆಡ್ ಬೈ 2 pi ಇಂಟು ಆರ್ ಸ್ಕ್ವೇರ್. ಓಕೆ, ಸೊ ಈ ತರ ಬರುತ್ತೆ. ಗಾಟ್ ಇಟ್? ಅಂಡ್ ಇಲ್ಲಿ ನಿಮಗೆ ಗ್ರಾಫಿಕಲ್ ಪ್ರೆಸೆಂಟೇಷನ್ ಬೇಕು ಅಂದ್ರೆ, ಓಕೆ, ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಬೇಕಂದ್ರೆ ಸೊ ದಟ್ ಈಸ್ ಗಿವನ್ ಬೈ, ಓಕೆ, ಸೊ ದಟ್ ಈಸ್ ಗಿವನ್ ಬೈ, ಸೊ ದಟ್ ಈಸ್ ದ ಬಿ ಅಂಡ್ ದಿಸ್ ಇಸ್ ದ ಆರ್. ಅಂಡ್ ಇಲ್ಲಿ ಫಸ್ಟ್ ಇಲ್ಲಿ ಲಾಸ್ಟ್ ಒನ್ ನೋಡಿ, ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆರ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರೋದ ಆಸ್ ಆರ್ ಇನ್ಕ್ರೀಸಸ್, ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಸಹಿತ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಹಿತ ಇನ್ಕ್ರೀಸ್ ಆಗುತ್ತೆ ಆನ್ ದ ಸರ್ಫೇಸ್. ಅಂಡ್ ದಿಸ್ ಇಸ್ ಆರ್, ಸೊ ದಿಸ್ ಇಸ್ ಆರ್ ಇಸ್ ಈಕ್ವಲ್ಸ್ ಟು ಆರ್ ಅಂಡ್ ದಿಸ್ ಸೈಡ್ ಇಸ್ ಆರ್ ಇಸ್ ಲೆಸ್ ದನ್ ಆರ್. ಅಂಡ್ ಇಲ್ಲಿ ಸೊ ಬಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಆರ್. ಸೊ ಇಲ್ಲಿಗೆ ಬಂದ ತಕ್ಷಣ ನಮಗೆ ಗ್ರಾಫ್ ಈ ತರ ಬರುತ್ತೆ. ರೈಟ್, ಪಿ ವೈ ಕ್ಯೂ ಸ್ಟಾರ್ಟ್ ಮಾಡಿ. MJK. Okay, yes, it is for a KCET Siddharamegowda, sorry. Yes, is that clear? So istu ಮೂರು ನಮಗೆ solenoid ಆಯ್ತು. Okay, so that is infinitely long solid cylindrical wire ಆಯ್ತು. And the last one, okay, so last application that is solenoid. Okay, so that is solenoid. ಯಾವ್ದಿದು? Solenoid, a magnetic field of long straight solenoid. Okay, so this is solenoid ಅಂದ್ರೇನು? A coil of many circular turns of insulated copper wire wrapped closely in a shape of a cylinder is called solenoid. And ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಬರುತ್ತೆ? ಸೊ ಇಲ್ಲಿ ನಾವು ಡೈರೆಕ್ಷನ್ ಮಾಡ್ತಿಲ್ಲ, ಡೈರೆಕ್ಟ್ ಆಗಿ ಎಕ್ಸ್ಪ್ರೆಷನ್ ಬರ್ತಿದ್ವಿ. ಅಂಡ್ ಸೆಂಟರ್, ಓಕೆ, ಸೊ ಸೆಂಟರ್ ಅಲ್ಲಿ at a center of a solenoid. Okay, so at a center of a solenoid. At a center of a solenoid ಅಂತಂದಾಗ so B is equals to so mu naught I. ಇಲ್ಲಿ ನೋಡಿ ಸ್ಮಾಲ್ ಲೆಟರ್ n ತಗೊಂಡಿದೆ. ಓಕೆನಾ, ಇಲ್ಲಿ ಸ್ಮಾಲ್ ಲೆಟರ್ n. ವಾಟ್ ಡಸ್ ದಟ್ ಸ್ಮಾಲ್ ಲೆಟರ್ n ಇಂಡಿಕೇಟ್ ಮಾಡುತ್ತೆ? ಸರ್ B is equals to mu naught ಸ್ಮಾಲ್ ಇದ್ದದ್ದು ಕ್ಯಾಪಿಟಲ್ ಲೆಟರ್ n ಅಂತ ಬರುತ್ತೆ. ದಟ್ ಇಸ್ ನಂಬರ್ ಆಫ್ ಟರ್ನ್ಸ್ so into I so divided by L, where L is that is the length of the solenoid. L is nothing but that is the length of the solenoid. Correct? Right? And the next one ನೋಡಿ, and at the end ಅಂತ ಕನ್ಸಿಡರ್ ಮಾಡಿದ್ರೆ so at one end ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ sir it is B that is equals to, okay, so this is end ಕನ್ಸಿಡರ್ ಮಾಡ್ಕೊಂಡ್ರೆ so B divided by 2. Right? So this is about the solenoid ಆಯ್ತು. Clear? Yes sir, it is about first part Biot-savart law ಮುಗೀತು. Okay, so Biot-savart law ಮುಗೀತು. Clear? Yes. And what next ಅಂತಂದ್ರೆ next part that is a motion. ಇವಾಗ ಫಸ್ಟ್ ಪಾರ್ಟ್ ಮುಗೀತು. Okay, ಫಸ್ಟ್ ಪಾರ್ಟ್ ಮುಗೀತು. ಸೆಕೆಂಡ್ ಪಾರ್ಟ್ motion of a charge in a magnetic field. Okay, so motion of a charge in a magnetic field. Yes, come on. ಇಲ್ಲಿವರೆಗೆ ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಇಲ್ಲಿವರೆಗೆ ಅರ್ಥ ಆಯ್ತಾ ಎಲ್ಲರಿಗೂ? ಬೇಗ ರೆಸ್ಪಾನ್ಸ್ ಮಾಡಿ. ಇಲ್ಲಿವರೆಗೆ ಎಲ್ಲರೂ ಕ್ಲಿಯರ್ ಆಯ್ತಾ? ಕಮಾನ್ ಒಂದ್ಸತಿ ನಮ್ಮ ಕಮೆಂಟ್ ಸೆಕ್ಷನ್ ಫಿಲ್ ಆಗ್ಬಿಡ್ಲಿ. ನಮ್ಮ ಲಕ್ಷ ಸ್ಟೂಡೆಂಟ್ಸ್ ಇದ್ರೆ ಇಷ್ಟೊತ್ತಿಗೆ ಫುಲ್ ಬೆಂಕಿ ಹಚ್ಚುತ್ತಿದ್ರು. ಇಲ್ಲಿ ಕಮೆಂಟ್ ಸೆಕ್ಷನ್ ಫುಲ್ ಬೆಂಕಿ ಹಚ್ಚೋರು ಲಕ್ಷ ಸ್ಟೂಡೆಂಟ್ಸ್. ಓಕೆ, ಬಟ್ ಹೊಸಬ್ರು ಜಾಯ್ನ್ ಆಗ್ತಿದ್ರ ಅನ್ಸುತ್ತೆ. ಓಕೆ, ಮೋಸ್ಟ್ ಪ್ರಾಬಬ್ಲಿ ನಾನು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಓಕೆ, ಸ್ವಲ್ಪ ತಿಳಿಸಿ, ನಾನು ಎಷ್ಟು ಜನಕ್ಕೆ ಗೊತ್ತಿದ್ದೀನಿ ಹೇಳಿ. ಲೆಟ್ಸ್ ಸಿ, ನಾನು ಎಷ್ಟು ಜನಕ್ಕೆ ಗೊತ್ತಿದ್ದೀನಿ ಹೇಳಿ ಬೇಗ. ಎಸ್, ನಾನು ಎಷ್ಟು ಜನಕ್ಕೂ ಗೊತ್ತಿದ್ದೀನಿ? ಎಸ್, ವೆರಿ ಗುಡ್. ಹಾ, ವೆರಿ ಗುಡ್. ಬ್ಲೂ ಪ್ರಿಂಟ್ ಸಿಗುತ್ತೆ ಇನ್ನೊಂದು ವಿತ್ ಇನ್ ಒಂದು 24 hours ಅಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಸಿಗುತ್ತೆ. ಓಕೆ, ಹಾ,
Very good, very good. So that means you all are from Laksha KCET 2026 batch. Very good, very good, very good. Okay, now let's move on to the next second part of moving charges and magnetism. That is motion of a charge in a uniform magnetic field. Uniform ಅಂದ್ರೆ same magnetic field in the constant magnetic field. Alba? Right. Huh. Very good. Very good, very good. Huh. Right, start ಮಾಡೋಣ. Yes, thank you so much for your response. Yes, ರಾಘವೇಂದ್ರ ಕೇಳಿ ಬೇಗ ಕೇಳಿ. ಸೊ ಇಲ್ಲಿ ನಮ್ಮ ಕಾನ್ಸೆಪ್ಟ್ ಯಾವುದು? ಫಸ್ಟ್ ಕಾನ್ಸೆಪ್ಟ್ ಇನ್ ಸೆಕೆಂಡ್ ಪಾರ್ಟ್, some magnetic force on a moving charge in a uniform magnetic field. Okay, so for example, let's say this is uniform magnetic field. Okay, so let's say this is uniform magnetic field. So this is uniform magnetic field. Okay, so this is uniform magnetic field, and uniform magnetic field ಅಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ. Okay, so this is a charge particle Q and mass M. Okay, so Q charge Q and mass M ಅಂತ. And what is the direction? Sir, direction ಇವಾಗ ನೋಡಿ, direction of this one. So ಒಂದು random direction ಹೋಗ್ತಿದೆ. Okay, so this is V. Okay, so this is V. Okay, so velocity ಅದು. And direction of a magnetic field, let's consider direction of a magnetic field this one. Okay, so direction of a magnetic field is this one. Okay, so this is magnetic field, and angle between this V and B is called theta. And experimentally proved. Okay, so this is experimentally proved. Okay, so experimentally proved. Okay, so experimentally proved, so that force is directly proportional to the charge, magnitude of a charge. Charge ಜಾಸ್ತಿ ಇದ್ರೆ, okay. When I was 2 years kid, I know. ಹೇಗೆ ಚತುರ್? ರಿಗಾರ್ಡಿಂಗ್ ಇಂಪಾರ್ಟೆಂಟ್ ಬುಕ್ಸ್ ಫಾರ್ ಅ JEE, ರೆಫರೆನ್ಸ್ ಬುಕ್ಗಳನ್ನ ಓದ್ಕೊಳ್ಳಿ. ಓಕೆ, ರೆಫರೆನ್ಸ್ ಬುಕ್ಗಳನ್ನ ಓದ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಬುಕ್ MTG ಇಸ್ ಮೋರ್ ದೆನ್ ನಫ್. ಓಕೆ, MTG. ಓಕೆ, ನಾವು ಆಕ್ಚುಲಿ ಹೇಳಂಗಿಲ್ಲ, ಲೈವ್ ಅಲ್ಲಿ ಹೇಳಂಗಿಲ್ಲ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಇದು ಎಲ್ಲ ಚಾಪ್ಟರ್ ಮಾಡ್ತೀನಿ. ಇದೇ ತರ ಬೇಕಂದ್ರೆ ಎಲ್ಲ ಚಾಪ್ಟರ್ ಮಾಡ್ತೀನಿ. ಸರ್ ಬರೀ ಸಿನಾಪ್ಸಿಸ್ ಸಾಕಂದ್ರೆ ಸಿನಾಪ್ಸಿಸ್ ಮಾತ್ರ ಹೇಳ್ತೀನಿ. ಓಕೆ, ಎಸ್, ಯು ಟೆಲ್ ಮಿ, ನಿಮ್ಗೆ ಯಾವ್ದು ಬೇಕು, ಇದೊಂದು ಚಾಪ್ಟರ್ ಈ ತರ ಮಾಡ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹೇಳಿ. ಓಕೆನಾ, ರೈಟ್. ಎಸ್, ಬ್ಲೂ ಪ್ರಿಂಟ್ ಅಲ್ಲಿ ಏನಿದೆ ಅದೇ ಬರೋದು, ಏನೂ ಇಲ್ಲ. ಓಕೆ, ರೈಟ್. ಸೊ ಇದರ ಪ್ರಕಾರ F is equals to Q. Okay, so F is equals to Q. More the magnitude, more is the force. And next one, more the speed, more the force. And more the strength of a magnetic field, and more is the force. And F is also directly proportional. Okay, so sin theta ಅಂತ ಬರುತ್ತೆ. Okay, and ಇವೆಲ್ಲ ಕ್ಲಬ್ ಮಾಡಿದಾಗ, so F magnetic force that is equals to, okay, so magnetic force is equals to QVB sin theta ಅಂತ ಬರುತ್ತೆ. Okay, so QVB sin theta. And force ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ, ಸೊ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ V cross B ಅಂತ ಬರೀಬಹುದು. ಓಕೆನಾ, ಸೊ V cross B. ಓಕೆ, ಸೊ V cross B. ಸರ್ ಫೋರ್ಸ್ ಯಾವ ತರ ಫೈಂಡ್ ಮಾಡೋದು? ವಾಟ್ ಇಸ್ ದ ಡೈರೆಕ್ಷನ್ ಅಂತೇಳಿ ಯೂಸ್ ಸ್ಕ್ರೂ ರೂಲ್. ಓಕೆ, ಯಾರು ಕೇಳ್ತಾ ಇದ್ರು ಸ್ಕ್ರೂ ರೂಲ್? ಯಾರೋ ಕೇಳ್ತಾ ಇದ್ರು, ಮರ್ತೋಯ್ತು ಹೆಸರು. ಸರ್ ಸ್ಕ್ರೂ ರೂಲ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಅಡಿ ನೋಡಿ, ಏನ್ ಮಾಡ್ಬೇಕು? ಫಸ್ಟ್ ನೀವು ಈ ಪಾಮ್ ಇದೆಯಲ್ಲ, ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಇಟ್ಕೊಳ್ಳಿ. ಓಕೆ, ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಅಂಡ್ ಜಸ್ಟ್ ಯು ಓಪನ್ ದಟ್. ಓಕೆ, ಸೊ ಇಲ್ಲಿ ವೆಲಾಸಿಟಿ ಇದೆಯಲ್ಲ, ಸೊ ವೆಲಾಸಿಟಿ, ಅಂಡ್ ಇಲ್ಲಿ ವೆಲಾಸಿಟಿ ಇದೆಯಲ್ಲ, ಅಲಾಂಗ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಈ ತರ ಇಟ್ಕೋಬೇಕು. ಅಂಡ್ ಜಸ್ಟ್ ಟು curl it. Okay, so just to curl it. Okay, and open the thumb inside. Okay, so force is inside. ಅಥವಾ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಸಹಿತ ಯೂಸ್ ಮಾಡ್ಬೋದು. ಓಕೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ, ಫೋರ್ಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ಬೋದು. FMC. ಓಕೆ, ಸೊ FMC. ಓಕೆ, ಸೊ F. ಓಕೆ, ಸೊ ದಿಸ್ ಇಸ್ F. M ಅಂದ್ರೆ ದಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್, C ಅಂದ್ರೆ ದಟ್ ಇಸ್ ಕರೆಂಟ್. ಓಕೆ, ದಟ್ ಇಸ್ ಕರೆಂಟ್. ಇಲ್ಲಿ ನಮಗೆ ಈ ತರ ಇದೆ. ಓಕೆ, ಸೊ ಇಲ್ಲಿ ಈ ತರ ಇದೆ. ಸೊ ಇಟ್ ಇಸ್ ಮೂವಿಂಗ್ ಇಲ್ಲ ಅಲಾಂಗ್ XY ಪ್ಲೇನ್ ಅಲ್ಲಿ ಹೋಗ್ತಾ ಇದೆ. ಸೊ ದಿಸ್ ಇಸ್ ದ ಫೋರ್ಸ್. ಓಕೆ, ಇನ್ಸೈಡ್. ಓಕೆ, ಅದೇ ನಿಮಗೆ ವೆಲಾಸಿಟಿ ಕಡಿತಪ್ಪ, ಇವಾಗ ಟರ್ನ್ ಮಾಡ್ಬೇಕು. ಈ ತರ ಟರ್ನ್ ಮಾಡಿದಾಗ ನಿಮಗೆ ಈ ತರ ಸಿಗುತ್ತೆ, ಓಪನ್ ದ ಬ್ರಾಕೆಟ್. ಓಕೆ, ಸೊ ಯೂಸ್ ದ ಸ್ಕ್ರೂ ರೂಲ್ ಟು ಫೈಂಡ್ ಔಟ್ ಡೈರೆಕ್ಷನ್. ಕ್ಲಿಯರಾ ಸರ್? ಇನ್ ದ ಟೈಮ್ ಟೇಬಲ್, ದ ಸೆಕೆಂಡ್ ಅಟೆಂಪ್ಟ್ ಎಕ್ಸಾಮ್ ಇಸ್ ಟಿಲ್ 9th May. ಸೊ ಆಫ್ಟರ್ 9th May ವಿ ವಿಲ್ ಹ್ಯಾವ್ ಅವರ್ KCET. ನೋ, ನಿಮಗೆ KCET ಇರೋದು ನಿಮಗೆ ಮೇ ಅಲ್ಲಿ ಇರುತ್ತೆ, ಸಾರಿ ಏಪ್ರಿಲ್ ಅಲ್ಲಿ ಇರುತ್ತೆ. ಓಕೆ, ಏಪ್ರಿಲ್ ಥರ್ಡ್ ವೀಕ್ ಅಲ್ಲಿ ಇರುತ್ತೆ, ಬಿಟ್ವೀನ್ 16 and 20. ಬಿಟ್ವೀನ್ 16 and 20 ಮಧ್ಯದಲ್ಲಿರುತ್ತೆ. ಅಂಡ್ ಅದರಲ್ಲಿ ಬರೀಬೇಕು. ಅಂಡ್ ನಿಮ್ಮ ರಿಸಲ್ಟ್ ಬಂದಾಗ ನಿಮ್ಮ KCET ರಿಸಲ್ಟ್ ಕನ್ಸಿಡರ್ ಮಾಡಿಕೊಂಡು ನಿಮಗೆ ರ್ಯಾಂಕಿಂಗ್ ಕೊಡ್ತಾರೆ. ಓಕೆ, ರೈಟ್.
ಫೈನ್ ಓಕೆ ರೈಟ್. ಸೊ ಇವಾಗ ನೋಡಿ ಬ್ಲೂ ಪ್ರಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಫಸ್ಟ್ ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ಐ ಡು ನಾಟ್ ಆನ್ಸರ್ ಆಲ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಆಲ್ರೆಡಿ ನಾನು ಆನ್ಸರ್ ಮಾಡಿದ್ದೀನಿ. ಡೋಂಟ್ ಡಿಸ್ಟರ್ಬ್ ದ ಕ್ಲಾಸ್. ಸ್ಪ್ಯಾಮಿಂಗ್ ಮಾಡಬೇಡಿ, ಓಕೆನಾ? ಸೊ ಇದು ನಮಗೆ KCET ಕ್ಲಾಸ್. ನಾನು PW ಕನ್ನಡ ಟೀಮಲ್ಲಿ ಬಂದ PW ಕನ್ನಡ ಚಾಪ್ಟರ್ಗಳು ಮಾಡ್ತಿರ್ಬೇಕಾದ್ರೆ, ಲೈವ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ ರೈಟ್. ಸೊ ಇಷ್ಟ ಆಯ್ತು. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ವೆನ್ ಮ್ಯಾಗ್ನೆಟಿಕ್ ಫೋರ್ಸ್ ಕ್ಯಾನ್ ಬಿ ಝೀರೋ. ಓಕೆ, ಸೊ ವೆನ್ ಮ್ಯಾಗ್ನೆಟಿಕ್ ಫೋರ್ಸ್ ಕ್ಯಾನ್ ಬಿ ಝೀರೋ. ಸೊ ವೆನ್ ಮ್ಯಾಗ್ನೆಟಿಕ್ ಫೋರ್ಸ್ ಕ್ಯಾನ್ ಬಿ ಝೀರೋ, ನಮಗೆ ಫಾರ್ಮುಲಾ ಪ್ರಕಾರ. ಓಕೆ, ಸೊ ಫಾರ್ಮುಲಾ ಪ್ರಕಾರ ಏನು ಸರ್? ಸರ್ F is equals to so QVB sin theta. Okay, so QVB sin theta. Yes sir. QVB sin theta. Yes sir. QVB sin theta. Yes sir. ಈ QVB sin theta ಅಂದ್ರೆ if Q is 0, ಅಂದ್ರೆ if it is a chargeless like a neutron. Okay, if it is a neutron, then it is a chargeless. Therefore, force on a neutron it is 0. Okay, force on neutron. Okay, so chargeless particle. Okay, chargeless particle ಇದ್ದಾಗ example so neutron. Okay, so example neutron. So force is equals to 0. Okay, so that is the charge is equals to 0 and then force is equals to 0. Okay, and charge is at rest, andre V is equals to 0, then force is equals to 0, and the next magnetic field is 0, so that means B is equals to 0 and force is equals to 0. Okay, if charge is moving parallel and anti-parallel. Okay, so parallel andre so theta is equals to 0, then F is equals to sin 0 into anything that is 0 0. And the next one anti-parallel. Okay, so anti-parallel andre theta is equals to 180 degree and sin 180 degree that is also 0, sin 180 degree andre that is also 0, therefore force is also 0. Clear? Ha. Okay, Amu Chetu, it is not the right time to discuss all these things. Okay, what we are doing? KCET one short lecture. Clear? Yes. Parallel ಆಗಿದ್ರೆ 180 degree. 180 degree ಅಂದ್ರೆ sin 180 ಎಷ್ಟಾಗುತ್ತೆ? 0. So therefore force is 0. Clear? Right. So next one, that is the motion of a charged particles in a uniform. So motion of a charged particle in a particles in a uniform magnetic field. Okay. Right. The very first question, you know, when a charge is at rest, that means V is equals to 0. That means force is equals to 0. ಇವಾಗ path change ಆಗಬೇಕಂದ್ರೆ force must be there ಅಲ್ವಾ? Force must be there. If there is no force, that means the body ಅಥವಾ the charge particle move in a same. Okay, so ಇಲ್ಲಿ ಮೂವ್ ಆಗ್ತಿಲ್ಲ, at rest ಇದೆ. At rest ಅಂತಂದ್ರೆ V is equals to 0, force is equals to 0. So ಇಲ್ಲಿ ಮೂವ್ ಆಗ್ತಿಲ್ಲ, therefore no path. Okay, second case ಏನ್ ಹೇಳ್ತಿರೋದು? when charge is in motion parallel and anti-parallel. Okay, so parallel ಇದ್ದಾಗ ಏನಾಗುತ್ತೆ? Sir theta is equals to 0 degree, then sin 0. Okay, so sin 0 degree that is equals to 0, hence force is equals to 0. Then path ಯಾವ ತರ ಇರುತ್ತೆ? As it in motion, as there is force is a 0, it will move in a same straight line path. Okay, it is moving in a straight line path. Is that clear for everybody? Clear? Yes. And the next one anti-parallel ಇದ್ದಾಗ. Okay, so when a charge is moving in anti-parallel, ಅವಾಗ್ಲೂ ಸಹಿತ same path ಅಲ್ಲಿ ಹೋಗುತ್ತೆ. Okay, so theta is equals to 180 degree and sin 180 degree, so that is equals to 0 and force is equals to 0. ಅವಾಗ್ಲೂ ಸಹಿತ ನಮಗೆ path ಯಾವ ತರ ಇರುತ್ತೆ? Straight line path. Done? Right sir. And next one ನೋಡೋಣ. Next one ಯಾವುದು? Yes, when charge is in motion perpendicular to the magnetic field. Perpendicular to the magnetic field ಇದ್ದಾಗ ಏನಾಗುತ್ತೆ? Sir, perpendicular to the magnetic field ಇದ್ದಾಗ the path will be circular path. Okay, so path will be circular path. ಅದು ಯಾವ ತರ ಇರುತ್ತೆ? ನೋಡಿ ಇವಾಗ for example, okay, so for example ಇಲ್ಲಿ ಕಂಟಿನ್ಯೂ ಮಾಡ್ಕೊತೀನಿ. So for example, this is the magnetic field. Okay, so let's say this is the magnetic field. Okay, so this is the magnetic field. Okay sir. Okay, so this is the magnetic field. Okay sir. And charge ಇದರಲ್ಲಿ ಎಂಟ್ರಿ ಆಗುತ್ತೆ. Okay, so first charge ಇಲ್ಲಿಂದ ಹೋಗುತ್ತೆ. Okay, charge ಇಲ್ಲಿಂದ ಹೋಗುತ್ತೆ. Yes sir. ಯಾವಾಗ ಇದು ಒಳಗಡೆ ಎಂಟ್ರಿ ಆಗುತ್ತೆ ಅವಾಗಿಂದ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. Let's say so magnetic field. Okay, so let's say so magnetic field is so minus k cap. Okay, so direction is minus k cap ಅಂದ್ರೆ into the plane ಇದೆ ಅನ್ಕೊಳ್ಳಿ. Okay, into the plane. ಇವಾಗ this is the velocity of a charge particle. ಇವಾಗ ಚಾರ್ಜ್ ಇಲ್ಲಿದೆ. Okay, so charge is here inside. Okay, so ಇದು motion of a charge particle. Okay, so motion of a charge particle and ಇದರ ಮೇಲೆ. Okay, this is velocity and magnetic field into the plane. So ಏನ್ ಮಾಡಬೇಕು? just use right hand palm rule. Okay, this is the direction of velocity. Okay, so this is the direction of velocity and magnetic field ಯಾವ ಕಡೆ ಇದೆ? into the plane. ಈ ತರ ಕರ್ಲ್ ಮಾಡಬೇಕು and open the thumb ಮಾಡಿದ್ರೆ ಮೇಲೆ ತೋರಿಸ್ತದೆ. that means force is acting on this particle ಈ ಡೈರೆಕ್ಷನ್. ಓಕೆ, ಸೊ ದಿಸ್ ಇಸ್ ದ ಫೋರ್ಸ್. ಏನಾಗುತ್ತೆ? ಈ ತರ ಹೋಗೋದು ಸ್ವಲ್ಪ ಡಿವಿಯೇಷನ್ ತಗೊಂಡು ಈ ಕಡೆ ಬರುತ್ತೆ. ಓಕೆ, ಸೊ ಇವಾಗ ಇಲ್ಲಿದೆ, ಇಲ್ಲಿದ್ದಾಗ ಓಕೆ, ಸೊ ಇಲ್ಲಿದ್ದಾಗ ಓಕೆ, ಸೊ ಇಲ್ಲಿದ್ದಾಗ
ಓಕೆ, ಸೊ ಇಲ್ಲಿದ್ದಾಗ ನಮ್ಗೆ ಏನಾಗುತ್ತೆ, ಅಗೇನ್ ದ ಪಾರ್ಟಿಕಲ್ ಈ ತರ ಮೂವ್ ಆಗ್ತದೆ. ಓಕೆ, ಸೊ ಈ ತರ ಮೂವ್ ಆಗ್ತದೆ. ಸೊ ಇದ್ರ ಮೇಲೆ ನಮಗೆ ಫೋರ್ಸ್ ಯಾವ ತರ, ಓಕೆ, ಫೋರ್ಸ್ ಇಲ್ಲಿ ಮೇಲೆ ಹೇಳಿತಲ್ಲ, ಸೊ ಇಲ್ಲಿ ಮೇಲೆ ಹೇಳಿತು. ಓಕೆ ರೈಟ್. ಸೊ ಅದೇ ರೀತಿ ಇಲ್ಲಿ ಹೋಗ್ತಾ 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 ನಿಮಗೆ ಯಾವ ತರ ಬರುತ್ತೆ ಗೊತ್ತಾ, ಫೋರ್ಸ್ ಆಕ್ಟ್ ಆದ್ಮೇಲೆ ಸೊ ಈ ತರ ಕಾಣಿಸುತ್ತೆ. ಓಕೆ ಓಕೆ ಈ ತರ. ಓಕೆ, ಸೊ ಡೈರೆಕ್ಷನ್ ನಾನು ಉಲ್ಟಾ ಬರ್ದೆ, ಆಕ್ಚುಲಿ. ಓಕೆ, ಸೊ ದಿಸ್ ಇಸ್ ಸೊ ವೆಲಾಸಿಟಿ ಅನ್ಕೋಣ, ಈ ಕಡೆಯಿಂದ ಬರ್ತಾ ಇದೆ ಅನ್ಕೋಣ. ಓಕೆ, ಸೊ ದಿಸ್ ಇಸ್ ಈ ಕಡೆ ಅಲ್ಲ, ಈ ಕಡೆಯಿಂದ ಬರ್ತಾ ಇದೆ ಅನ್ಕೋಣ, ಮೇಲ್ಗಡೆಯಿಂದ. ಓಕೆ, ಅಂಡ್ so this is the force acting. Okay, and at all the direction, okay, so at all the direction, so force ಅನ್ನೋದು towards the center act ಆಗ್ತದೆ. Okay, so force ಅನ್ನೋದು towards the center, and at each point, okay, so at each point, so this is the velocity, and this is the velocity, and this is the velocity. Okay, yes sir, and this is velocity, and this is velocity, and this is also velocity, and all these are force, and this is the center of circle. Clear? Yes. And ಇವಾಗ ನೋಡ್ಕೊಂಡ್ರೆ ಸೊ ಇಲ್ಲಿ ನಮಗೆ ಸರ್ಕಲ್ ಆಫ್ ರೇಡಿಯಸ್. ಓಕೆ, ಸೊ ಇವಾಗ ನಾನು ಸರ್ಕಲ್ ಬರ್ದು. ಓಕೆ, ದಟ್ ಇಸ್ ಅ ಸರ್ಕ್ಯುಲರ್ ಪಾತ್ ಅಲ್ವಾ? ಎಸ್ ಸರ್, ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ ಆರ್ ಅಂತ ಬರ್ಕೋತೀವಿ. ಸೊ ಲೆಟ್ಸ್ ಸೇ ದಿಸ್ ಇಸ್ ಆರ್, ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ ಆರ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್, ಇಲ್ಲಿ ಸರ್ ರೇಡಿಯಸ್ ಎಷ್ಟಾಗತ್ತೆ, ರೇಡಿಯಸ್ ನ ಫೈಂಡ್ ಮಾಡಕ್ಕೆ ಏನ್ ಮಾಡ್ತೀರಾ ಸರ್, ಇಲ್ಲಿ ಎರಡು ತರ ಫೋರ್ಸ್ ಆಕ್ಟ್ ಆಗ್ತದೆ. ಒಂದು ಮ್ಯಾಗ್ನೆಟಿಕ್ ಫೋರ್ಸ್, ಇನ್ನೊಂದು ಸೆಂಟ್ರಿಪಿಟಲ್ ಫೋರ್ಸ್. ಯಾವಾಗ ಒಂದು ಚಾರ್ಜ್ ಪಾರ್ಟಿಕಲ್ ಅಥವಾ ಯಾವ್ದಾದ್ರೂ ಒಂದು ಬಾಡಿ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತಿದೆ ಅಂದ್ರೆ ದೇರ್ ಮಸ್ಟ್ ಬಿ ಎ ಸೆಂಟ್ರಿಪಿಟಲ್ ಫೋರ್ಸ್. ಆ ಸೆಂಟ್ರಿಪಿಟಲ್ ಫೋರ್ಸ್ ಇಟ್ ಇಸ್ ಬ್ಯಾಲೆನ್ಸ್ಡ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಬ್ಯಾಲೆನ್ಸ್ಡ್ ಬೈ ಅಥವಾ ಮ್ಯಾನೇಜ್ಡ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್. ಕ್ಲಿಯರಾ? ಎಸ್. ಓಕೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡಿ. ಓಕೆ, ಸೊ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂದಿರುತ್ತೆ ನೋಡಿ. ಓಕೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ದಟ್ ಇಸ್ ಈಕ್ವಲ್ಸ್ ಟು ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ಸೊ ದಟ್ ಇಸ್ CP ಅಂತ ಬರೀತೀನಿ. ಮ್ಯಾಗ್ನೆಟಿಕ್ ಫೋರ್ಸ್ ಇಟ್ ಇಸ್ ಗಿವೆನ್ ಬೈ ಸರ್ ಇಟ್ ಇಸ್ ಅ QVB sin theta. Okay, and centripetal force, so from a first year, that is mv square divided by r, where q is the magnitude of a charge, v is the velocity, b is the magnetic field, theta is the angle between v and b. Okay, and m is the mass of charge particle, v is the velocity, and r is the radius of circular path. Okay, ಇಲ್ಲಿ ಕ್ಯಾಪಿಟಲ್ ಲೆಟರ್ ಬರುತ್ತೆ. ಸೊ ಸರ್ಕ್ಯುಲರ್ ಪಾತ್ ದಟ್ ಇಸ್ ಕ್ಯಾಪಿಟಲ್ ಲೆಟರ್ ಆರ್. ಡನ್. ಅಂಡ್ ವಾಟ್ ಇಸ್ ದ ಥೀಟಾ ನೋಡಿ, ಅಟ್ ಈಚ್ ಪಾಯಿಂಟ್ ನೋಡಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಅಂಡ್ ವೆಲಾಸಿಟಿ ಎಕ್ಸ್ ಆಕ್ಸಿಸ್ ಅಂತಂದ್ರೆ ವಾಟ್ ಇಸ್ ಆಂಗಲ್, ದಟ್ ಇಸ್ 90 ಡಿಗ್ರಿ. ಓಕೆ, ಸೊ ಇಲ್ಲಿ ಸೈನ್ 90 ಡಿಗ್ರಿ. ಓಕೆ, ಸೊ ಸೈನ್ 90 ಡಿಗ್ರಿ ದಟ್ ಈಸ್ ಈಕ್ವಲ್ಸ್ ಟು 1. ಇದರ ಪ್ರಕಾರ ಸರ್ ಇಟ್ ಇಸ್ ಅ QVB. ಓಕೆ, ಸೊ QVB MV ಅಂತ ಬರೀತೀರಾ. ಓಕೆ, ಸೊ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅಂಡ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ದಿಸ್ 1V ಅಂಡ್ ದಿಸ್ 1V ಗೆಟ್ ಕ್ಯಾನ್ಸಲ್. And rearranging it for a radius ಮಾಡಿದ್ರೆ that is mv divided by so qb. Okay, so mv divided by qb. So this is the radius formula. Okay, so radius of a circular path ಯಾವಾಗ perpendicular normal ಅಂತ ಕೊಟ್ಟಾಗ circular path ಅಲ್ಲಿ ಹೋಗುತ್ತೆ. Right? Okay, ಎಲ್ಲರೂ ಕ್ಲಿಯರ್ ಆಯ್ತಾ? And now let's move on to the next topic, that is angular frequency. Okay, so angular frequency ಅಂದ್ರೇನು? ಆಂಗ್ಯುಲರ್ ವೆಲಾಸಿಟಿನೇ. ಓಕೆ, ಸೊ ನಾವು ಕ್ಲಾಸ್ 11th ಅಲ್ಲಿ ಆಂಗ್ಯುಲರ್ ವೆಲಾಸಿಟಿನ ಬರಿತಾ ಇದ್ವಿ. ಹೇಗೆ ಸರ್, ಇಟ್ ಇಸ್ ವಿ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ಆರ್ ಅಂತ. ಓಕೆ, ಅಂಡ್ ವಿ ಅನ್ನೋದು ನಮಗೆ ಯಾವ ತರ ಬರಿತೀವಿ ಸರ್, ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಆರ್ ಅಂತ ಬರಿಬಹುದು ಫ್ರಮ್ ಪ್ರೀವಿಯಸ್ ಕೇಸ್. ಅಂಡ್ ಆರ್ ಅಂದ್ರೇನು ಸರ್, ಆರ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಮಗೆ. ಓಕೆ, ಸೊ ಏನದು ಸರ್, ವಿ ಇಸ್ ಈಕ್ವಲ್ಸ್ ಟು ಸೊ mv divided by qb, ರೈಟಾ? mv divided by qb, and this v get cancel. ಸೊ ಒಮೆಗಾ ಇಲ್ಲೇ ಬರೀತೀನಿ. ಓಕೆ, so that is omega that is equals to, okay, so omega that is equals to, okay, so that is omega that is equals to qb divided by m. Okay, so that is qb so divided by m. Okay, so this is qb divided by m. Okay sir, and what about the frequency? So what about frequency sir? Frequency it is given by, okay, so omega that is equals to 2 pi f. Okay, so 2 pi f and frequency beku, so therefore it is omega divided by 2 pi. Okay, omega divided by 2 pi. Omega it is given by so qb so divided by 2 pi m. Okay, so 2 pi m. qb divided by m andre that is 2 pi m. Okay, and this is the frequency. Okay, so frequency that is equals to, so that is a qb divided by 2 pi m is the required solution. And ಇಲ್ಲಿ ನೀವು ನೋಡಬಹುದು frequency is independent of velocity. Okay, so this one is frequency is independent. Okay, so this is independent of so velocity. Okay, so this is independent of velocity of a charged particle. Done?
ಓಕೆ ಎಸ್ ಸರ್ PYQs ಹಾಂ ಹೇಳಪ್ಪ. ಯಾರೋ ಮಾಡಲ್ ಕ್ವೆಶನ್ ಪೇಪರ್ ಬಗ್ಗೆ ಕೇಳ್ತಾ ಇರೋದು. ಓ ಮನುಷ್ಯ, ನಿನ್ನ PW ವಾಟ್ಸಪ್ ಗ್ರೂಪಿಗೆ ಹೋಗಿ ಚೆಕ್ ಮಾಡು, ಅಲ್ಲಿ ಸಿಗುತ್ತೆ. ಓಕೆ ರೈಟ್. ಸೊ ಇಷ್ಟ ಆಯ್ತಾ. ಅಂಡ್ ಟೈಮ್ ಪೀರಿಯಡ್. ಸೊ ಟೈಮ್ ಪೀರಿಯಡ್ ಅಂದ್ರೆ ಸರ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸರ್ಕಲ್. ಓಕೆ, ಸೊ ಟೈಮ್ ಟು ಕಂಪ್ಲೀಟ್ ಒನ್ ಸರ್ಕಲ್. ಒಂದು ಚಾರ್ಜ್ ಪಾರ್ಟಿಕಲ್ ಸ್ಟಾರ್ಟ್ ಆಗುತ್ತಲ್ಲ, ಆ ಪಾಯಿಂಟ್ ಇಂದ ಒಂದು ಸರ್ಕಲ್ ಹಾಕಿದಾಗ ಅಥವಾ ಒಂದು ಕಂಪ್ಲೀಟ್ ರೌಂಡ್ ಹಾಕಿದಾಗ ಎಷ್ಟು ಟೈಮ್ ತಗೊಳುತ್ತೆ, ಅದು ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಆ ಟೈಮ್ ಪೀರಿಯಡ್ ಇಟ್ ಇಸ್ ಗಿವನ್ ಬೈ. ಓಕೆ, ಸೊ ಟೈಮ್ ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ ಯಾವ ತರ ರಿಲೇಟೆಡ್ ಆಗಿದೆ, ಈ ತರ ರಿಲೇಟ್ ಆಗಿದೆ. ಯೂನಿವರ್ಸಲಿ ಪ್ರಪೋರ್ಷನಲ್. ಸೊ ಇವಾಗ ನಾನು ಬರ್ದ್ರೆ ಏನ್ ಬರೀತೀನಿ ಸರ್, ಟೈಮ್ ಪೀರಿಯಡ್ ರೆಸಿಪ್ರೋಕಲ್ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ 2πm so divided by QB. Okay, so 2πm divided by QB. So yes sir. And meaning of the symbol gottala. So where 2π it is a constant and m is the mass of charge particle, q is the charge magnitude of a charge and b is the uniform magnetic field. Okay, yes. And next one nodidre kinetic energy. Okay, so kinetic energy ಯಾವ ತರ ಬರೀತೀರಾ ಸರ್? kinetic energy ಯಾವ ತರ ಬರೀತೀರಾ ನೋಡಿ, ಸಿಂಪಲ್ ನೋಡಿ. ಸೊ ಇವಾಗ ನೋಡಿ ನಮಗೆ, ಸೊ ರೇಡಿಯಸ್ ಏನು ಕೊಟ್ಟಿದ್ದಾರೆ ಸರ್? ರೇಡಿಯಸ್ ಇಟ್ ಇಸ್ ಗಿವನ್ ಬೈ mv divided by so qb. and ಇಲ್ಲಿ ಪ್ರಾಡಕ್ಟ್ ಆಫ್ m and v. ಓಕೆ, ದ ಪ್ರಾಡಕ್ಟ್ ಆಫ್ m and v, ಮಾಸ್ ಅಂಡ್ ವೆಲಾಸಿಟಿ ಏನು ಕೊಡ್ತೀರಾ ಸರ್? ಮೊಮೆಂಟಮ್. ಓಕೆ, ಸೊ ಮೊಮೆಂಟಮ್ ಡಿವೈಡೆಡ್ ಬೈ qb. ಅಂಡ್ ಮೊಮೆಂಟಮ್ಗೆ ಮತ್ತೆ ಕೈನೆಟಿಕ್ ಎನರ್ಜಿಗೆ ರಿಲೇಷನ್ ಏನು? ಸೊ ನೋಡಿ, ಸೊ ಮೊಮೆಂಟಮ್ ಅಂದ್ರೆ m.v. ಎಲ್ಲಿ ಇದು? ಫಸ್ಟ್ ಇಯರ್ ಇಂದ. ದ ಮಾಸ್ ಆಫ್ ಪ್ರಾಡಕ್ಟ್ ಅಂಡ್ ವೆಲಾಸಿಟಿ ಆಫ್ ದ ಬಾಡಿ ಇಸ್ ಕಾಲ್ಡ್ ಮೊಮೆಂಟಮ್ ಆಫ್ ದ ಬಾಡಿ. ಓಕೆ, ಅಂಡ್ ಇದರ ಪ್ರಕಾರ ಅಂಡ್ ಕೈನೆಟಿಕ್ ಎನರ್ಜಿ ರಿಲೇಷನ್ ಏನು ಸರ್? ಕೈನೆಟಿಕ್ ಎನರ್ಜಿ ಇಟ್ ಇಸ್ ಗಿವನ್ ಬೈ p ಸ್ಕ್ವೇರ್ ಡಿವೈಡೆಡ್ ಬೈ 2m. ಅಂಡ್ p ಸ್ಕ್ವೇರ್ ಯಾವ ತರ ಬರೀಬಹುದು ಸರ್? ಇಟ್ ಇಸ್ 2mk ಅಂತ ಬರೀಬಹುದು. ಅಂಡ್ p ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ 2mk ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ಕೈನೆಟಿಕ್ ಎನರ್ಜಿ. ಅಂಡ್ ಇಲ್ಲಿ ಬರೆದ್ರೆ ಸೊ ದಟ್ ಈಸ್ ದ ರೂಟ್ mk ಸೊ ಡಿವೈಡೆಡ್ ಬೈ ಸೊ qb. ಓಕೆ, ಸೊ 2 ಈ ತರ ಬರೀಬಹುದು. ಓಕೆ, ಎಸ್ ಸರ್, ಎಷ್ಟು ಡನ್? ಓಕೆ, ಇದು ಡನ್ ಆಯ್ತಾ? ಎಸ್ ಸರ್. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಹೇಳಿ ಹೇಳಿ, ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಒಂದ್ಸತಿ ಥಮ್ಸ್ ಅಪ್ ತೋರಿಸ್ಬಿಡಿ ಬೇಗ ಬೇಗ. We can move on to the next topic, that is the fifth case. ಏನದು? When an angle between velocity and magnetic field is neither 0 degree and 90 degree. ಅಂದ್ರೆ ಇವಾಗ ನೋಡಿ, ಪ್ಯಾರಲಲ್ ಇಲ್ಲ, ಆಂಟಿ ಪ್ಯಾರಲಲ್ ಇಲ್ಲ. ಓಕೆ, ಪ್ಯಾರಲಲ್ ಇಲ್ಲ, ಆಂಟಿ ಪ್ಯಾರಲಲ್ ಇಲ್ಲ ಅಂಡ್ 90 ಡಿಗ್ರಿ ಸಹಿತ ಇಲ್ಲ. ಸರ್ಟನ್ ಆಂಗಲ್ ಇಟ್ ಇಸ್ ನಾಟ್ 0 ಡಿಗ್ರಿ ಅಂದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಲ್ಲ, ಅಲಾಂಗ್ ವೈ ಆಕ್ಸಿಸ್ ಇಲ್ಲ, ಅಲಾಂಗ್ ನೆಗೆಟಿವ್ ಆಕ್ಸಿಸ್ ಇಲ್ಲ. ಅವಾಗ ಏನ್ ಮಾಡ್ತೀರಾ? ಅವಾಗ ಯಾವ ತರ ಪಾತ್ ಸಿಗುತ್ತೆ ಅಂತ ಹೇಳಿದ್ರೆ, ಓಕೆ, ಸೊ ಯಾವ ತರ ಪಾತ್ ಸಿಗುತ್ತೆ ಅಂದ್ರೆ ಫಸ್ಟ್ ನಿಮ್ಗೆ ಬರ್ದು ತೋರಿಸ್ತೀನಿ. ವಿಲ್ ಗೆಟ್ ಇಟ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ವರ್ಟಿಕಲ್ ಆಕ್ಸಿಸ್ and this is the horizontal axis. Okay, so this is vertical axis and horizontal axis. Okay, right. Yes, a board booster is a paid batch. Board booster is a paid batch. Yes, very good. And this is nodi velocity of a charge particle. Let's say this is a charge. Illi ide ankondo, okay na? Charge, that is a q and mass m. Okay, mass of the charge and magnitude of a charge. Okay sir, ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಥ್ರೋ ಮಾಡ್ತಾ ಇದೀನಿ. ಓಕೆನಾ? ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಥ್ರೋ ಮಾಡ್ತಾ ಇದೀನಿ. ಓಕೆ, ಸೊ ಈ ಆಂಗಲ್ ನಾನು ಏನಂತ ಬರ್ಕೋತೀನಿ? ದಟ್ ಇಸ್ ದ ಥೀಟಾ. ಓಕೆ, ಸೊ ದಟ್ ಇಸ್ ದ ಥೀಟಾ. ಇವಾಗ ಪಾತ್ ಯಾವ ತರ ಇರುತ್ತೆ ನೋಡಿ, ದಿಸ್ ಇಸ್ ವೆಲಾಸಿಟಿ ಅಲ್ವಾ? ಸೊ ದಿಸ್ ಇಸ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಓಕೆ, ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ಇವಾಗ ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಫೋರ್ಸ್ ಇಸ್ 0. ಪರ್ಪೆಂಡಿಕ್ಯುಲರ್ ಇದ್ರೆ ಏನ್ ಬರುತ್ತೆ? ಸರ್ಕಲ್ ಪಾತ್ ಬರುತ್ತೆ. ಇದು along the direction of magnetic field illa, along the direction perpendicular to the magnetic field illa. So it is not horizontal as well as a vertical. Avaga namage yav tara path sigutte antandre, so that path is, we say, so this one we call it as helical path anta kariti. Okay na? Helical path. And illi nimage ಏನು ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನ ರಿಸಾಲ್ವ್ ಮಾಡಬಹುದು ಹೇಗೆ ಸರ್? along y axis ಅಂಡ್ ಇನ್ನೊಂದು ಅಲಾಂಗ್ ಎಕ್ಸ್ ಆಕ್ಸಿಸ್ ಗೆ ರಿಸಾಲ್ವ್ ಮಾಡಬಹುದು. ಓಕೆ, ಅಂಡ್ ವಿ ಪ್ಯಾರಲಲ್ ಅಂತ ಕರಿತಿದ್ರ. ಸೊ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ? ಸೊ ದಿಸ್ ಇಸ್ ಆಲ್ಸೋ ವಿ ಪ್ಯಾರಲಲ್. ಅಂಡ್ ವಿ ಪ್ಯಾರಲಲ್ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಅ ವಿ ಕಾಸ್ ಥೀಟಾ. ಯಾವ ಕಡೆ ಥೀಟಾ ಇರುತ್ತೆ ಅದು ಕಾಸ್ ಥೀಟಾ ಆಗುತ್ತೆ. ಅಂಡ್ ಇಲ್ಲಿ ವಿ ಪರ್ಪೆಂಡಿಕ್ಯುಲರ್ ಏನಾಗುತ್ತೆ ಸರ್? ಇಟ್ ಇಸ್ ಅ ವಿ ಸೈನ್ ಥೀಟಾ ಅಂತ ಆಗುತ್ತೆ. ಓಕೆ, ಸೊ ಅಂಡ್ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಅ ಹೆಲಿಕಲ್ ಪಾತ್. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಅ ಹೆಲಿಕಲ್ ಪಾತ್. ಓಕೆ, ಸೊ ದಿಸ್ ಇಸ್ ದ ಹೆಲಿಕಲ್ ಪಾತ್. ಡನ್. ಅಪ್ಲೋಡ್ ಮಾಡ್ತೀವೋ ತಮ್ಮ? ಇವಾಗಲೇ ಮಾಡ್ಲಾ ಹೆಂಗೆ? ಸ್ವಲ್ಪ ವೇಟ್ ಮಾಡೋ. ನಾಟ್ ದೇರ್ ಅಂತಂದ್ರೆ ಅಪ್ಲೋಡ್ ಮಾಡ್ತಾರೆ, ಸ್ವಲ್ಪ ವೇಟ್ ಮಾಡಿ. ಲೆಟ್ ಮಿ ಚೆಕ್. ಆಲ್ರೆಡಿ ನನಗೆ ಅಪ್ಲೋಡ್ ಮಾಡಿದ್ರೆ ಅಂತ ಇನ್ಫಾರ್ಮೇಶನ್ ಬಂತು. ಇವಾಗ ನೀನು ಇಲ್ಲ ಅಂತಿದ್ಯಾ? ನೋಡ್ತೀನಿ, ಚೆಕ್ ಮಾಡ್ತೀನಿ ರೋ.
ತುದಿಗಾಲಲ್ಲಿ ನಿಂತಿರ್ತಾರ ನೋಡಿ. ಯಾವ್ದು ಬೇಕೋ ಬ್ಲೂ ಪ್ರಿಂಟ್ ಬೇಕಾ? ಚೆಕ್ ಮಾಡ್ಕೊಳ್ಳಿ, ವಾಟ್ಸಪ್ ಅಲ್ಲಿ ಆಗ್ತಾ ಇದೆ ನೋಡಿ. ಇವಾಗ್ಲೇ ಓಕೆ, ಸೊ ಇವಾಗ್ಲೇ ಚೆಕ್ ಮಾಡಬೇಕು. ಇವಾಗಲೇ ವಾಟ್ಸಪ್ ಗ್ರೂಪ್ ಹೋಗಿ ಬ್ಲೂ ಪ್ರಿಂಟ್ ಆಗ್ತಾ ಇದ್ದೀನಿ ಇವಾಗ. ರೈಟ್ ನಾವು ಓಕೆ, ರೈಟ್ ನಾವು ಜಾಯ್ನ್ ಆಗಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಬೇಗ ಬೇಗ. ನನಗಿಲ್ಲಿ ನಂಬರ್ ಕಾಣಿಸುತ್ತೆ, ಓಕೆನಾ? ಇವಾಗಲೇ ಆಗ್ತಾ ಇದೆ ನೋಡಿ. ಒನ್ ಸೆಕೆಂಡ್. ಹಲೋ ಮ್ಯಾಮ್, ಹಲೋ ಮ್ಯಾಮ್, ಸ್ಟೂಡೆಂಟ್ಸು ಇದು ಬ್ಲೂ ಪ್ರಿಂಟ್ ಕೇಳ್ತಾ ಇದಾರ, ಲಿಂಕ್ ಶೇರ್ ಮಾಡ್ಲಾ? ಇಲ್ಲಲ್ಲ ಮ್ಯಾಮ್, ಇಲ್ಲಲ್ಲ ಇಲ್ಲಲ್ಲ ಇಲ್ಲಲ್ಲ, ಒನ್ ಸೆಕೆಂಡ್. ವಾಟ್ಸಪ್ ಗ್ರೂಪ್ ಅಲ್ಲಿ, ವಾಟ್ಸಪ್ ಗ್ರೂಪ್ ಅಲ್ಲಿ ಇಲ್ಲಿ ನನಗೆ ಲೈವ್ ಅಲ್ಲಿ ಫುಲ್ ಕೇಳ್ತಾರ, ಸ್ಪಾನಿಂಗ್ ಮಾಡ್ತಾರ. ಲಿಂಕ್ 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 ಅವಾಗಿಂದ ಪಾಠ ಮಾಡಕ್ ಗೊತ್ತಿಲ್ಲ. ಸರಿ, ಎಸ್ ಓಕೆ. ಸೊ ನೋಡಿ, ಅಪ್ಲೋಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಇವಾಗ, ನಿಮ್ಮ ಮುಂದೆ ಕಾಲಲ್ಲಿ ಮಾತಾಡಿದೆ. ಓಕೆ, ಸೊ ಅಪ್ಲೋಡ್ ಮಾಡ್ತಾರೆ. ಓಕೆ, ಯಾರ್ಯಾರು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಓಕೆ, ಸೊ ಯಾರ್ಯಾರು ವಾಟ್ಸಪ್ಗೆ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಇಮಿಡಿಯೇಟ್ ಆಗಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಬೇಗ ಬೇಗ. ನನಗೆ ಕನ್ಫರ್ಮ್ ಮಾಡಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅಂತ ಇವಾಗಲೇ ಕನ್ಫರ್ಮ್ ಮಾಡಿ. ಓಕೆ, ಜಸ್ಟ್ ರೇಸ್ ಯುವರ್ ಹ್ಯಾಂಡ್. ಎಸ್ ಸರ್, ಐ ಜಾಯಿನ್ ದ ವಾಟ್ಸಪ್ ಗ್ರೂಪ್ ಅಂತೇಳಿ ಜಸ್ಟ್ ನನಗೆ ಕನ್ಫರ್ಮ್ ಮಾಡಿ. ಓಕೆ, ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಅಪ್ಲೋಡ್ ಆಗುತ್ತೆ. ಓಕೆ, ರೈಟ್, ಬೇಗ ಬೇಗ. ಎಸ್ ಎಸ್, ಇದನ್ನ ನೋಡಿ, ಬ್ಯಾಕ್ಲಾಗ್ಸ್ ಯಾವ್ದು KCET ಏನೇನು ಬೇಕು ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಎಸ್, ಅದರಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಸಿಗುತ್ತೆ, ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ, ಅಂಡ್ ಟೈಮ್ ಟೇಬಲ್ ಸಿಗುತ್ತೆ. ಸೊ ಟೋಟಲ್ 3 ಕಂಟೆಂಟ್ ಸಿಗುತ್ತೆ. 3 ಕಂಟೆಂಟ್ ಯಾವ್ದು? ಮಾಡೆಲ್ ಕ್ವಶನ್ ಪೇಪರ್, ಅಂಡ್ ಬ್ಲೂ ಪ್ರಿಂಟ್, ಅಂಡ್ ಟೈಮ್ ಟೇಬಲ್. ಎಸ್, ಜಸ್ಟ್ ರೇಸ್ ಯುವರ್ ಹ್ಯಾಂಡ್, ಜಸ್ಟ್ ರೇಸ್ ಯುವರ್ ಹ್ಯಾಂಡ್. ವಾಟ್ಸಪ್ಗೆ ಹೋಗಿ, ವಾಟ್ಸಪ್ ಸರ್ಚ್ ಅಲ್ಲಿ ಇರುತ್ತೆ ನೋಡಿ, ಯಾವುದು? ವಾಟ್ಸಪ್ ಸರ್ಚ್ ಅಲ್ಲಿ, ಅದರಲ್ಲಿ ಅಪ್ಡೇಟ್ಸ್ ಅಂತ ಸಿಗುತ್ತೆ ನಿಮಗೆ. ಅಪ್ಡೇಟ್ಸ್, ಓಕೆ, ಅಪ್ಡೇಟ್ಸ್ ಅಂತ ಸಿಗುತ್ತೆ. ಯಾರ್ಯಾರಿಗೆ ಅದು ನೋಡೋಕ್ಕಾಗಿಲ್ಲ ಅನ್ಕೊಳ್ಳಿ, ಸಪೋಸ್ ಸಿಕ್ತಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ, ಅದನ್ನ ನೋಡಿ. ಓಕೆ, ರೈಟ್, ವೆರಿ ಗುಡ್. ಅಂಡ್ ಯಾರ್ಯಾರು ಜಾಯ್ನ್ ಆಗಿದ್ರೆ, ಎಷ್ಟು ಬೇಗ ಜಾಯ್ನ್ ಆದ್ರೆ ಅಷ್ಟು ಬೇಗ ನಿಮಗೆ ಸಿಗುತ್ತೆ. ಬೇಗ ಜಾಯ್ನ್ ಆದ್ರೆ ನೋಡಿ, ಇದು ಟೈಮ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ವಿತ್ ಇನ್ 1.5 hour ಇಂದ 2 hours ಒಳಗಡೆ ನಿಮಗೆ ಸಿಗುತ್ತೆ. ಓಕೆ, ಯಾರ್ಯಾರು ಬೇಗ ಜಾಯ್ನ್ ಆದ್ರೆ ಬೇಗ ಸಿಗುತ್ತೆ. 2 hours ಬೇಕು, ನೀವು ಜಾಯ್ನ್ ಆದ್ಮೇಲೆ ನಿಮಗೆ ನೋಟ್ಸ್ ಸಿಗ್ಬೇಕಂದ್ರೆ 2 hours ಬೇಕು. ಆ 2 hours ಒಳಗಡೆ ಯಾರು ಎಷ್ಟು ಬೇಗ ಜಾಯ್ನ್ ಆಗ್ತಾರೆ ಅಷ್ಟು ಬೇಗ ನಿಮಗೆ ವಾಟ್ಸಪ್ ಅಲ್ಲಿ ನಿಮಗೆ ಲಿಂಕ್ ಶೇರ್ ಆಗುತ್ತೆ. ಓಕೆನಾ? ರೈಟ್, ಅಗೇನ್ ಮತ್ತೆ ಡಿಸ್ಟರ್ಬ್ ಮಾಡಬೇಡಿ. ಓಕೆ, ರೈಟ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ಓಕೆ, ಸೊ ಇಲ್ಲಿ ನಮಗೆ ವಿ ಪ್ಯಾರಲಲ್ ಅಂಡ್ ವಿ ಪರ್ಪೆಂಡಿಕ್ಯುಲರ್ ಸಿಕ್ತು, ಹೆಲಿಕಲ್ ಪಾತ್ ಅಂತ ಕರೆದಿದ್ವಿ. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ವರ್ಟಿಕಲ್ ಮೋಷನ್. ಸೊ ವರ್ಟಿಕಲ್ ಮೋಷನ್ ಅಂದ್ರೆ ಯಾವುದು?
ಇವಾಗ ವರ್ಟಿಕಲ್ ಮೋಷನ್ ಅಂದ್ರೆ ದಿಸ್ ಇಸ್ ವಿ ಪರ್ಪೆಂಡಿಕ್ಯುಲರ್ ಅಲ್ವಾ, ಯಾವ ತರ ಹೋಗ್ತಿರೋದು ಸರ್, ದಟ್ ಇಸ್ ಅ ಸರ್ಕಲ್. ಓಕೆ, ಸೊ ದಟ್ ಇಸ್ ಅ ಸರ್ಕಲ್ ಅಲ್ಲಿ ಮೂವ್ ಆಗ್ತದೆ, ದಟ್ ಇಸ್ ಬಿಕಾಸ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಅಲ್ವಾ. ವರ್ಟಿಕಲ್ ಮೋಷನ್ ಅಂದ್ರೆ ದಟ್ ಇಸ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂದ್ರೆ ಏನಾಗುತ್ತೆ, ನಮಗೆ ಒಂದು ಸರ್ಕಲ್ ಅಲ್ಲಿ ಒಂದು ಚಾರ್ಜ್ ಮೂವ್ ಆಗ್ತಾ ಇರುತ್ತೆ. ಕ್ಲಿಯರಾ? ರೈಟ್. ಸೊ ಇದು ಆಯ್ತು. ಅಂಡ್ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಂಡಾಗ ದ ಸೆಂಟಿಪಿಟಲ್ ಫೋರ್ಸ್ ಇಸ್ ರಿಕ್ವೈರ್ಡ್ ಟು ಮೂವ್ ಅ ಚಾರ್ಜ್ ಇನ್ ಸರ್ಕ್ಯುಲರ್ ಪಾತ್ ಈಸ್ ಪ್ರೊವೈಡೆಡ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್, ಅದು ಗೊತ್ತೇ ಇದೆ. ಅಂಡ್ ರೇಡಿಯಸ್ ಎಲ್ಲ ನಾವು ಗೊತ್ತಿದೆ. ಸೊ ರೇಡಿಯಸ್ ಇಟ್ ಇಸ್ ಗಿವೆನ್ ಬೈ mv divided by qb, correct? Yes sir, mv divided by qb. But what component of velocity? Sir, it is a v perpendicular. ಈ v perpendicular ಬರ್ದಾಗ so that is r is equals to mv sin theta. Okay, so mv sin theta divided by qb. Okay, so mv sin theta divided by qb. mv sin theta divided by qb. And next one, time period. Okay, so time period ಬಗ್ಗೆ ಮಾತಾಡಿದ್ರೆ ಸರ್ ಟೈಮ್ ಪೀರಿಯಡ್ ಬಗ್ಗೆ ಮಾತಾಡಿದ್ರೆ, ಓಕೆ ಸರ್ ಟೈಮ್ ಪೀರಿಯಡ್ ಬಗ್ಗೆ ಮಾತಾಡಿದ್ರೆ ಸರ್ ಟೈಮ್ ಪೀರಿಯಡ್ ಇಟ್ ಇಸ್ ರಿಮೈನ್ ಸೇಮ್. ಓಕೆ, ಬಿಕಾಸ್ ಇಟ್ ಇಸ್ ಗಿವೆನ್ ಬೈ 2πm ಸರ್ ಡಿವೈಡೆಡ್ ಬೈ ಕ್ಯೂಬಿ. ಇಲ್ಲಿ ಯಾವುದೇ ತರ ವೆಲಾಸಿಟಿ ಇಲ್ಲ, ಟೈಮ್ ಪೀರಿಯಡ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಓಕೆ, ಸೊ ಯಾಕೆ ನಮಗೆ ಸೈನ್ ಮತ್ತೆ ಕಾಸ್ ಬರಲಿಲ್ಲ ಅಂದ್ರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಓಕೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಓಕೆ, ಸೊ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಓಕೆ, ಸೊ ದಿಸ್ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಓಕೆ ಸರ್, ಡನಾ? ರೈಟ್, ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಹಾರಿಜೆಂಟಲ್ ಮೋಷನ್ ತಗೊಂಡ್ರೆ, ಹಾರಿಜೆಂಟಲ್ ಮೋಷನ್ ಅಂದ್ರೆ ಸೊ ದಟ್ ಈಸ್ ಪ್ಯಾರಲಲ್. ಹಾರಿಜೆಂಟಲ್ ಮೋಷನ್ ಅಂದ್ರೆ ನೋಡ್ಬೋದು ನೀವು. ಓಕೆ, ಸೊ ದಟ್ ಈಸ್ ಹಾರಿಜೆಂಟಲ್ ಮೋಷನ್. ಯಾವುದು ಇದು? ಸೊ ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ದಟ್ ಇಸ್ ಅ ಫೋರ್ಸ್ ಏನಾಗುತ್ತೆ, 0 ಆಗುತ್ತೆ. ಯಾಕೆಂದ್ರೆ ಆಂಗಲ್ ಬಿಟ್ವೀನ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಇಸ್ 0. ನಮಗೆ ಯಾವುದೇ ರೀತಿ ಫೋರ್ಸ್ ಬರಲ್ಲ, ರೇಡಿಯಸ್ ಆಫ್ ಸರ್ಕಲ್ನು ಬರಲ್ಲ. ಅಲ್ಲಿ ಬರೋದು ಒಂದೇ ಒಂದು, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಅದು ನಾವು ಪಿಚ್ ಅಂತ ಕರಿತೀವಿ. ಓಕೆನಾ? ಪಿಚ್ ಆಫ್ ಹೆಲಿಕಲ್ ಪಾತ್ ಅಂತ ಕರಿತೀವಿ. ವಾಟ್ ಇಸ್ ದಟ್ ಪಿಚ್? ಅದನ್ನ ನೋಡೋಣ. ವಾಟ್ ಇಸ್ ದಟ್ ಪಿಚ್? ಸೊ ಪಿಚ್ ಇಟ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಪಿಚ್ ಈಸ್ ನಥಿಂಗ್ ಬಟ್, ಓಕೆ, ಸೊ ಪಿಚ್ ಈಸ್ ನಥಿಂಗ್ ಬಟ್ ಸೊ ವಿ ಪ್ಯಾರಲಲ್ ಇಂಟು ಟೈಮ್. ಓಕೆ, ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು. ಸೊ ನಾರ್ಮಲ್ ಆಗಿ ಪಿಚ್ ಹೇಗೆ ಬರಿತೀವಿ ಸರ್? ಸ್ಪೀಡ್ ಯಾವ ತರ ಬರಿತೀವಿ ಸರ್? ಇಟ್ ಇಸ್ ಲೆಂತ್ ಡಿವೈಡೆಡ್ ಬೈ ಟೈಮ್. ಐ ರೈಟ್? ಇವಾಗ ನನಗೆ ಲೆಂತ್ ಬೇಕಪ್ಪ, ಏನ್ ಬರ್ತೀನಿ ಸರ್? ಸ್ಪೀಡ್ ಇಂಟು ಟೈಮ್. ಇನ್ ದ ಸೇಮ್ ವೇ ಅಲ್ಲಿ ಲೆಂತ್ ಇಸ್ ನಥಿಂಗ್ ಬಟ್ ಹಾರಿಜೆಂಟಲ್ ಲೆಂತ್ ನಾವು ಪಿಚ್ ಆಫ್ ಹೆಲಿಕಲ್ ಪಾತ್ ಅಂತ ಕರಿತೀವಿ. ಅಂಡ್ ವಿ ಇಲ್ಲಿ ಏನೈತೆ ಸ್ಪೀಡ್ ಇದೆಯಲ್ಲ, ವಾಟ್ ಇಸ್ ದಟ್ ಸ್ಪೀಡ್? ವಿ ಪ್ಯಾರಲಲ್ ಅಂತ ಬರ್ಕೊಂಡೆ. ಅಂಡ್ ಟಿ ಅಂಡ್ ಕಂಬೈನ್ ಅಲ್ಲಿ ಬರೆದ್ರೆ ಏನ್ ಸಿಗುತ್ತೆ ನಿಮಗೆ ಸರ್? ಇಟ್ ಇಸ್ ವಿ ಪ್ಯಾರಲಲ್ ಆಗಿದೆ ಸರ್. ಇಟ್ ಇಸ್ ವಿ ಕಾಸ್ ಥೀಟಾ. ಎಸ್ ಸರ್, ವಿ ಕಾಸ್ ಥೀಟಾ. ಓಕೆ, ಸೊ ವಿ ಕಾಸ್ ಥೀಟಾ ಇಂಟು ಸರ್ ಇಟ್ ಇಸ್ 2πm sir divided by qb. Okay, so combine ಮಾಡಿ ಬರೆದ್ರೆ, okay, so pitch that is nothing but sir it is 2πm so v cos theta so divided by qb. Okay, so divided by qb. ಡನ್ನಾ? ಸೊ ಡನ್ನಾ? ಎಸ್, ಬೇಗ ಬೇಗ ತಿಳಿಸಿ. ಇಸ್ ಇಟ್ ಡನ್? ಹಾ, ನ್ಯೂಮರಿಕಲ್ ಮಾಡಿಸ್ನಪ್ಪ. ಇಲ್ಲಿ ನಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಲ್ಲ, ಡೈರೆಕ್ಟ್ ನ್ಯೂಮರಿಕಲ್ಸ್ ಹೋದ್ರೆ ಹೇಗೆ? ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. Next part, that is the Lorentz force. Lorentz force ಅಂದ್ರೆ it is the combination. So combination of electric force and magnetic force. Okay, ಒಂದು charge particle the field ಯಾವ್ದಿರುತ್ತೆ? ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಅದರಲ್ಲಿ ಹೋದಾಗ it will experience both electric effect and magnetic effect. Nothing but magnetic force ಇರುತ್ತೆ and electric force ಇರುತ್ತೆ. It is the sum ಅಂತ ಹೇಳ್ಬೋದು. If a particle, okay, so if a particle the motion of a charged particle and combined electric field and magnetic field. ಅದರಲ್ಲಿ ಹೋದಾಗ ನಮಗೆ ಏನು ಸಿಗುತ್ತೆ? ನಮಗೆ ಸರ್, if a particle carrying a charge moving in a space where both electric field and magnetic field are present, then force on a particle is called Lorentz force. Okay, so that force it is given by, okay, so that force it is given by so electric force plus magnetic force. Okay, so electric force and magnetic force. And electric force ನಮಗೆ ಗೊತ್ತಿದೆ. Okay, so that is given by, that is a q into e. Okay, so q into e, where e is the electric field and ಇದನ್ನ sir q that is a bracket of so v cross b ಅಂತ ಬರೀತೀವಿ. ಓಕೆನಾ? ಸೊ that is v cross b. ಹಾ, ಕ್ಲಿಯರಾ? ಅಂಡ್ ಇದನ್ನ ಕಂಬೈನ್ ಆಗಿ ಬರೆದ್ರೆ ಏನ್ ಬರೀತೀವಿ ನಾವು ಸರ್? ಸೊ this can be written as so q so e vector so plus so v cross b vector. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟೇ, ಯಾವುದು ಸ್ಕಿಪ್ ಮಾಡಂಗಿಲ್ಲ. ಡನ್. ಅಂಡ್ ಯಾವಾಗ ಚಾರ್ಜ್ ಪಾರ್ಟಿಕಲ್ ಡು ನಾಟ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಅಂತ ಹೇಳ್ತೀವಿ? ವೆನ್ ದೆರ್ ಇಸ್ ಅ ಬ್ಯಾಲೆನ್ಸ್ ಫೋರ್ಸ್. ಓಕೆ, ವೆನ್ ಚಾರ್ಜ್ ಪಾರ್ಟಿಕಲ್ ಡು ನಾಟ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಅಂದ್ರೆ ವೆನ್ ದ ಬೋತ್ ಫೋರ್ಸಸ್, ಯಾವುದು ಎಲೆಕ್ಟ್ರಿಕ್ ಫೋರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ಎರಡೂ ಸಹಿತ
ಈಕ್ವಲ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಇದ್ರೆ ಆ ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವುದೇ ತರ ಫೋರ್ಸ್ ಬೀಳಲ್ಲ. ಅವಾಗ ಯಾವ ಕಂಡೀಷನ್ ಬರೀತೀರಾ ಸರ್? ಇಟ್ ಇಸ್ ಫಾರ್ ಫಾರ್ ನೆಟ್ ಫೋರ್ಸ್ ಇಸ್ 0. ಓಕೆ, ಸೊ ನೆಟ್ ಫೋರ್ಸ್ 0 ಅಂತಂದ್ರೆ ದಟ್ ಈಸ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಅಂಡ್ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಸೇಮ್ ಇದ್ದಾಗ. ಅಂಡ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ Q into E ಅಂಡ್ ಮ್ಯಾಗ್ನೆಟಿಕ್ ಬಂದ್ರೆ ಇದೇನ್ ಬರೀತೀರಾ ಸರ್? ಇಟ್ ಇಸ್ QVB. ಅಂಡ್ ವಾಟ್ ಅಬೌಟ್ theta? Theta is 90 degree. Okay, so QVB. And Q get cancelled, and the speed of a charge particle or the velocity of a charge particle can be written as E divided by B. Okay, so that is E divided by B. So done? So that is E divided by B. Done? Huh. Okay ಅಣ್ಣ, ನೀವು ಹೇಳಿದ ತರ ನಾನು ನೆಕ್ಸ್ಟ್ ಮಾಡ್ತೀನಿ ಅಣ್ಣ. ಓಕೆ ಅಣ್ಣ, ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಣ್ಣ. ರೈಟ್. ನಿಖಿಲ್ ಸ್ಕ್ರೀನ್ ಶಾಟ್ ಹಾಕು, ನೋಟ್ಸ್ ಸಿಗುತ್ತೆ ನನಗೆ. ಯೋಚನೆ ಮಾಡಿ ಸ್ವಲ್ಪ. ನಿಮಗೆ ನೋಟ್ಸ್ ಸಿಗ್ತಿರ್ಬೇಕಾದ್ರೆ ಇದನ್ನ ನಾವು ಏನಂತ ಕರಿತೀವಿ? ವೆಲಾಸಿಟಿ ಸೆಲೆಕ್ಟರ್ ಅಂತ ಕರಿತೀವಿ. ಬಟ್ ಅದು ಸೈಕ್ಲೋಟ್ರಾನ್ ಟಾಪಿಕ್ ಡಿಲೀಟ್ ಆಗಿರೋದ್ರಿಂದ ಇದ್ರ ಅಷ್ಟೊಂದು ಇಂಪಾರ್ಟೆನ್ಸ್ ಏನಿಲ್ಲ. ಓಕೆ, ಸೊ ದಿಸ್ ಒನ್ ವಿ ಕಾಲ್ಡ್ ಆಸ್ ವೆಲಾಸಿಟಿ ಸೆಲೆಕ್ಟರ್. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಕ್ವಲ್ ಆಗಿದ್ದಾಗ. ಓಕೆ, ರೈಟ್. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಅ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್. ಸೊ ಕಂಡಕ್ಟರ್, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ is called current, that is I. Okay, so that is I. Okay, so that is I. And force on current carrying conductor anta bardaga. Okay, so that is given by, so it is a BIL signed it. Okay, so BIL signed it. Okay, and ಇಲ್ಲಿ ನೀವು observe ಮಾಡಿ. So F is nothing but it is the magnetic force, B is nothing but strength of magnetic field, I is nothing but strength of current, L is nothing but length of the conductor, and theta, that is angle between. Okay, so angle between length of the conductor and the magnetic field. Okay, yes. Clear? Right, so this is the magnetic force ಆಯ್ತು. And next ನೋಡೋಣ, next one, that is the force between two parallel current carrying conductor. ಇದ್ರ ಬಗ್ಗೆ ಮಾತಾಡಿದಾಗ ಅಂದ್ರೆ ನೋಡಿ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇದು ಪ್ರೀವಿಯಸ್ ನೋಡಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇದೆ ಅಂತಂದ್ರೆ, so this is current carrying conductor in a magnetic field. Okay, so let's say this is inside the magnetic field. Okay, so into the magnetic field ಇದೆ ಅನ್ಕೊಳ್ಳ, and this is current carrying. Okay, so this is current carrying. And direction ಯಾವ ತರ ಫೈಂಡ್ ಮಾಡ್ತೀರಾ? ಫೋರ್ಸ್ ಯಾವ ತರ ಆಕ್ಟ್ ಆಗ್ತಿದೆ ಅಂತಂದ್ರೆ, ಸೊ ಸೇಮ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ಯೂಸ್ ಮಾಡಿ. ಸೊ ಈ ಫಿಂಗರ್ಸ್ ಯಾವ ಡೈರೆಕ್ಷನ್ ಇರುತ್ತೆ ಅಂತಂದ್ರೆ ಡೈರೆಕ್ಷನ್ ಅಲಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಈ ಫಿಂಗರ್ಸ್ ಡೈರೆಕ್ಷನ್ ಅಲಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡ್ ಕರೆಂಟ್ ಡೈರೆಕ್ಷನ್ ಅಲ್ಲಿ ತಮ್ಮ ಇಟ್ಕೊಳ್ಬೇಕು. ಅಂಡ್ ಈ ಪಾಮ್ ಏನ್ ಕಾಣ್ತಾ ಇದೆಯಲ್ಲ, ಈ ಹಸ್ತ ಏನ್ ಕಾಣ್ತಾ ಇದೆಯಲ್ಲ, ಅದ್ರ ಕಡೆ ನಮಗೆ ಫೋರ್ಸ್ ಆಕ್ಟ್ ಆಗ್ತದೆ. ಓಕೆ, ಸೊ ಅದ್ರ ಕಡೆ ನಮಗೆ ಫೋರ್ಸ್ ಆಕ್ಟ್ ಆಗ್ತದೆ. ಓಕೆ, ಎಸ್ ಸರ್. ಸೊ ದಿಸ್ ಇಸ್ ಸೊ ಮ್ಯಾಗ್ನೆಟಿಕ್ ಫೋರ್ಸ್. ಈ ಮ್ಯಾಗ್ನೆಟಿಕ್ ಫೋರ್ಸ್ ಇಕ್ವೇಶನ್ ಯಾವ ತರ ಬರ್ತದೆ? ಈ ತರ. ಅಂಡ್ ದಿಸ್ ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್. ಓಕೆ, ಸೊ ದಿಸ್ ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್. ಹೋಪ್ಫುಲ್ ಇಟ್ ಇಸ್ ಕ್ಲಿಯರ್ ಫಾರ್ ಎವ್ರಿಬಡಿ. ಓಕೆ, ಹಾ ಸರ್, E by B, ವಿಚ್ ಫಾರ್ಮುಲಾ? E by B ಅನ್ನೋದು ಇಟ್ ಇಸ್ ಅ ವೆಲಾಸಿಟಿ ಸೆಲೆಕ್ಟರ್. ಓಕೆ, ಸೊ ದಿಸ್ ಇಸ್ ವೆಲಾಸಿಟಿ ಸೆಲೆಕ್ಟರ್ ಅಂತ ಕರೀತೀವಿ. ಸೈಕ್ಲೋಟ್ರಾನ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು, ಬಟ್ ಇವಾಗ ಸೈಕ್ಲೋಟ್ರಾನ್ ಡಿಲೀಟ್ ಮಾಡಿದ್ದಾರೆ, ಇಲ್ಲ ಇವಾಗ. ಓಕೆ, ರೈಟ್. ನೆಕ್ಸ್ಟ್, ಎರಡು ವೈರ್ ಇದ್ರಪ್ಪ. ಎರಡು ವೈರ್ ಇದ್ರೆ ಏನ್ ಮಾಡ್ತೀರಾ ಸರ್? ಇಫ್ ದೇರ್ ಆರ್ ಟೂ ವೈರ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್, ಲೆಟ್ಸ್ ಸೇ, ಸೊ ಟೂ ವೈರ್ಸ್ ನ ಕನ್ಸಿಡರ್ ಮಾಡ್ಕೊತಿದ್ದೀನಿ, ಪ್ಯಾರಲಲ್ ವೈರ್ಸ್. ಅಂಡ್ ಇಲ್ಲಿ ನಾನು ಒಂದೇ ಸೈಡ್ ಕರೆಂಟ್ ನ ಕನ್ಸಿಡರ್ ಮಾಡ್ಕೊತೀನಿ, ಒಂದೇ ಡೈರೆಕ್ಷನ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ I1 and this is the I2. Okay, and separated by distance. Okay, separated by distance, that is R. Okay, separated by distance, that is R. Then what is the force acting between them? So ಇದನ್ನ ಯಾವ ತರ ಡಿಫೈನ್ ಮಾಡ್ತಾನೆ? ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಲ್ಲಿ ಡಿಫೈನ್ ಮಾಡ್ತೀವಿ. Okay, so that is, so force per unit length ಅಲ್ಲಿ ಡಿಫೈನ್ ಮಾಡ್ತೀವಿ, because these are infinite straight wires. Okay, and next ನೋಡಿದ್ರೆ, so mu naught divided by 4 pi, so that is equals to 2 times of I1 and I2, so divided by R. Okay, so this is ಸರ್ ರಿಕ್ವೈರ್ಡ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ಸರ್ ಇದು ಹೇಗೆ ಬಂತಂದ್ರೆ ಡೆರಿವೇಶನ್ ಪಾರ್ಟ್ ಇದೆ, ಅದಕ್ಕೂ ಸಹಿತ. ಅಂಡ್ ಇಲ್ಲಿ ನಮಗೆ ಡೆರಿವೇಶನ್ ಬೇಕಿಲ್ಲ, ಡೈರೆಕ್ಟ್ ಆಗಿ ನಾನು ಫಾರ್ಮುಲಾ ಬರಿತಾ ಇದ್ದೀನಿ. ಓಕೆನಾ? ಅಂಡ್ ನೆಕ್ಸ್ಟ್ ನೋಡಿ, ಕಂಡೀಷನ್ ಏನಪ್ಪಾ ಅಂತಂದ್ರೆ, ಕಂಡೀಷನ್ ನೋಡಿ ಸರ್, ನೀವು ಕೇಳ್ತೀರಾ ಸರ್ ಕರೆಂಟ್ ಸೇಮ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ ಸರ್? ಒಂದು ಮೇಲೆ ಒಂದು ಕೆಳಗಡೆ ಹೋದ್ರೆ ಏನಾಗುತ್ತೆ? ಎರಡು ಕೆಳಗಡೆ ಹೋದ್ರೆ ಏನಾಗುತ್ತೆ? ಎರಡು ಮೇಲ್ಗಡೆ ಹೋದ್ರೆ ಏನಾಗುತ್ತೆ? ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅಟ್ರಾಕ್ಷನ್ ಆಗುತ್ತಾ, ರಿಪಲ್ಷನ್ ಆಗುತ್ತಾ? ಅದನ್ನ ನೋಡಿದಾಗ ನಮಗೆ ಗೊತ್ತಾಗೋದು, ನೋಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ KCET ಕ್ವಶನ್ ಸಾಲ್ವ್ ಮಾಡಕ್ಕೆ ಈ ಪಾಯಿಂಟ್ಸ್ ಅನ್ನೋದು ಬೇಕೇ ಬೇಕಾಗತ್ತೆ. ಇವುಗಳನ್ನ ನೀವು ಇಗ್ನೋರ್ ಮಾಡಿದ್ರೆ ದ ಫೋರ್ಸ್ ಬಿಟ್ವೀನ್ ಟು ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ನ ಕ್ವಶನ್ಸ್ ನ ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ, ಅಂಡ್ ದ ನೆಕ್ಸ್ಟ್ ನೋಡಿ, ಫಸ್ಟ್ ಪಾಯಿಂಟ್. ಓಕೆ, ಸೊ ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಇವನು ಯಾವನಲ್ಲಿ ಇವನು
ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಏನು ಮಾಡ್ತಾ ಇದ್ದೀವಿ? ಸ್ವಲ್ಪನಾದರೂ ಇದ್ರೆ ಸೆನ್ಸ್ಲೆಸ್ ಫೆಲೋ. ಮಂಜುನಾಥ, ನಿಮಗೆ ಫ್ರೈಡೇ ಫಿಸಿಕ್ಸ್ ಕ್ಲಾಸ್ ಇರುತ್ತೆ, ಓಕೆನಾ? ಸೊ ಫ್ರೈಡೇ ಫಿಸಿಕ್ಸ್ ಕ್ಲಾಸ್ ಇರುತ್ತೆ, ಡೋಂಟ್ ವರಿ, ಓಕೆ? ಫ್ರೈಡೇ ಫಿಸಿಕ್ಸ್ ಕ್ಲಾಸ್ ಇರುತ್ತೆ, ಫೈನ್. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ರೈಟ್. ಸೊ ಇಲ್ಲಿ ಸೆಕೆಂಡ್ ಪಾಯಿಂಟ್ ನೋಡಿ, ಫಸ್ಟ್ ಪಾಯಿಂಟ್ ನಾನು ಓದಲೇ ಇಲ್ಲ, ಅವನು ಯಾವನೋ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದ್ದ. ರೈಟ್. ಇಫ್ ದ ಕರೆಂಟ್ ಇನ್ ದ ವೈರ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ಓಕೆ? ಸೊ ಕರೆಂಟ್ ಏನಾದರೂ ಸೇಮ್ ಡೈರೆಕ್ಷನ್ ಅಲ್ಲಿ ಆಗಿದ್ರೆ ಇಲ್ಲಿ ನಮಗೆ ಅಟ್ರಾಕ್ಟ್ಸ್ ಈಚ್ ಅದರ್, ಓಕೆ? ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಸೇಮ್ ಡೈರೆಕ್ಷನ್ ಇದ್ರೆ. ಅವು ಮೇಲಾದ್ರೂ ಹೋಗಿರ್ಲಿ ಅಥವಾ ಕೆಳಗಾದ್ರೂ ಬರಲಿ, ಓಕೆ? ಮೇಲಾದ್ರೂ ಹೋಗ್ಲಿ ಕೆಳಗಾದ್ರೂ ಬರಲಿ, ನಮಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಸರ್ ಅದೇ ಅಪೋಸಿಟ್ ಅಲ್ಲಿದ್ರೆ ಸರ್ ವೈರ್ಸ್, ಓಕೆ? ಸರ್ ಕರೆಂಟ್, ಓಕೆ? ಇಫ್ ದ ಕರೆಂಟ್ಸ್ ಇನ್ ದ ವೈರ್ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಏನಾಗುತ್ತೆ? ದ ಫೋರ್ಸ್ ಈಸ್ ದ ರಿಪಲ್ಸಿವ್ ಇನ್ ನೇಚರ್, ಓಕೆ? ಫೋರ್ಸ್ ಇಸ್ ದ ರಿಪಲ್ಸಿವ್ ಇನ್ ನೇಚರ್. ಅಂಡ್ ಇಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಡೆಫಿನೇಷನ್ ಆಫ್ ಆಂಪಿಯರ್ ನ ನೋಡ್ಕೊಳ್ಬಹುದು, ಓಕೆ? ಡೆಫಿನೇಷನ್ ಆಫ್ ಆಂಪಿಯರ್ ಅಲ್ಲಿ ನಿಮಗೆ ಫೋರ್ಸ್ ಎಷ್ಟು ಆಕ್ಟ್ ಆಗುತ್ತೆ? ಸೊ 2 × 10⁻⁷ ನ್ಯೂಟನ್ ಪರ್ ಮೀಟರ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಓಕೆ? ಸೊ ದಿಸ್ ಇಸ್ ದ ಡೆಫಿನೇಷನ್. ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ. ಸೊ ದಟ್ ಈಸ್ ಮ್ಯಾಗ್ನೆಟಿಕ್ ಮೂಮೆಂಟ್, ಓಕೆ? ದಟ್ ಈಸ್ ಮ್ಯಾಗ್ನೆಟಿಕ್ ಮೊಮೆಂಟಮ್, ಸಾರಿ ದಟ್ ಈಸ್ ಮ್ಯಾಗ್ನೆಟಿಕ್ ಮೂಮೆಂಟ್. ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದ್ರೇನು? ಇದು ಕ್ಯಾಪಿಟಲ್ ಲೆಟರ್ ಎಂ ಬರಬೇಕು, ಓಕೆ? ಸ್ಮಾಲ್ ಲೆಟರ್ ಎಂ ಆಗಿದೆ, ಸೊ ದಿಸ್ ಇಸ್ ಕ್ಯಾಪಿಟಲ್ ಲೆಟರ್ ಎಂ. ಹಾ, ಇಲ್ಲಿವರೆಗೆ ಏನಾದರೂ ಡೌಟ್ ಇದೆನಾ? ಐ ವಾಂಟ್ ಎವ್ರಿ ಒನ್, ಓಕೆ? ಸೊ ಐ ವಾಂಟ್ ಎವ್ರಿ ಒನ್ಸ್ ರೆಸ್ಪಾನ್ಸ್ ಇನ್ ಕಮೆಂಟ್ ಸೆಕ್ಷನ್, ಓಕೆ? ಐ ವಾಂಟ್ ಎವ್ರಿ ಒನ್ಸ್ ರೆಸ್ಪಾನ್ಸ್ ಇನ್ ಕಮೆಂಟ್ ಸೆಕ್ಷನ್, ಓಕೆ? ಸೊ ಬೇಗ ತಿಳಿಸ್ಬಿಡಿ, ಫಾಸ್ಟ್, ಬೇಗ ತಿಳಿಸ್ಬಿಡಿ. ಎಸ್, ಕಮಾನ್, ಎಲ್ಲರೂ ಬೇಗ ತಿಳಿಸ್ಬಿಡಿ. ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಇಫ್ ಯು ಹ್ಯಾವ್ ಎನಿ ಡೌಟ್ ರಿಲೇಟೆಡ್ ಟು ಕಾನ್ಸೆಪ್ಟ್, ಓಕೆ? ರಿಲೇಟೆಡ್ ಟು ಕಾನ್ಸೆಪ್ಟ್ಗಳ ಬಗ್ಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಲೆಟ್ ಮೀ ನೋ. ಬೇಗ ತಿಳಿಸ್ಬಿಡಿ, ಫಾಸ್ಟ್. ಮಂಜುನಾಥ, ನಿಮಗೆ ಏನೋ ಫ್ರೈಡೇ ನಿಮಗೆ ಗುರಿ ನೀಟ್ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಗುರಿ ನೀಟ್ ಸ್ಟಾರ್ಟ್ ಆಗುತ್ತೆ. ವೆರಿ ಗುಡ್ ಆದರ್ಶ್. ಹಾ, ವೆರಿ ಗುಡ್ ಗೌಡ ಅಂಡ್ ಗುರು ಬಸವರಾಜ್, ವೆರಿ ಗುಡ್. ದೀಪಕ್, ವೆರಿ ಗುಡ್, ಓಕೆ? ರೈಟ್. ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್. ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದ್ರೆ ಏನು? ಇಫ್ ಕರೆಂಟ್ ಕ್ಯಾರಿಂಗ್ ವೈರ್ ಲೂಪ್ ಫಾರ್ಮ್ ಅಲ್ಲಿ ಇದ್ರೆ, ಓಕೆನಾ? ಸ್ಟ್ರೇಟ್ ಅಲ್ಲ, ಯಾವ್ದಾದ್ರು ರ್ಯಾಂಡಮ್ ಶೇಪ್ ಅಲ್ಲ, ಲೂಪ್ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ನಾವು ವಿತ್ ರೆಸ್ಪೆಕ್ಟ್ ಕರೆಂಟ್ ಅಂಡ್ ಏರಿಯಾ ಆಫ್ ದಟ್ ಲೂಪ್ ನಲ್ಲ ಯೂಸ್ ಮಾಡ್ಕೊಂಡು ನಾವು ಮ್ಯಾಗ್ನೆಟಿಕ್ ಮೂಮೆಂಟ್ ನ ಡಿಫೈನ್ ಮಾಡ್ತೀವಿ, ಓಕೆ? ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ನ ಡಿಫೈನ್ ಮಾಡ್ತೀವಿ. ಲೈಕ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಯಾವ ತರ ಇತ್ತು, ಅದೇ ರೀತಿ ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಬರುತ್ತೆ ಇಲ್ಲಿ, ಓಕೆ? ಅಂಡ್ ಇದರ ಪ್ರಕಾರ ವೆನ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್ ಹ್ಯಾಸ್ ಅ ಏರಿಯಾ ಎ ಅಂಡ್ ಕರೆಂಟ್ ಐ, ದೆನ್ ಪ್ರಾಡಕ್ಟ್ ಆಫ್ ಏರಿಯಾ ಅಂಡ್ ಕರೆಂಟ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕರಿತಾ ಇದ್ವಿ, ಓಕೆ? ಅಂಡ್ ಇಲ್ಲಿ ನೋಡಿ, ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ವೇ, ಓಕೆ? ಸೊ ಈ ತರ ಹೋಗ್ತದೆ ಅನ್ಕೊಳ್ಳಿ, ಓಕೆನಾ? ಸೊ ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ವೇ, ಓಕೆ? ಸೊ ಕರೆಂಟ್ ಈ ತರ ಮೂವ್ ಆಗ್ತಿದೆ, ಓಕೆ? ಅಂಡ್ magnetic moment is also vector quantity. What is the direction? Use right hand, Maxwell's right hand thumb rule, okay? ಇವಾಗ ಎನ್ಸರ್ಕಲ್ಡ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ? ಕರೆಂಟ್, ಓಕೆ? ಸೊ ಎನ್ಸರ್ಕಲ್ಡ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ? ಕರೆಂಟ್. ಅಪೋಸಿಟ್ ದ ಸ್ಟ್ರೇಟ್ ವೈರ್ ಆದ್ರೆ ಏನ್ ಮಾಡ್ತೀವಿ ಸರ್? ಕರೆಂಟ್ ಇನ್ ದ ವೈರ್, ದಟ್ ಇಸ್ ಅ ಥಂಬ್, ಅಂಡ್ ಎನ್ಸರ್ಕಲ್ಡ್ ಫಿಂಗರ್ ಇಂಡಿಕೇಟ್ ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಕ್ಟ್? ಆ ಸ್ಟ್ರೇಟ್ ವೈರ್ಗೆ. ಬಟ್ ಇಲ್ಲಿ ನಾವು ಯಾವಾಗ ಸರ್ಕಲ್ ಶೇಪ್ ಅಲ್ಲಿ ತಗೊಳ್ತೀವಿ, ಓಕೆನಾ? ಸರ್ಕಲ್ ಶೇಪ್ ಅಲ್ಲಿ ತಗೊಳ್ತೀವಿ, ಆವಾಗ ಉಲ್ಟಾ ಆಗ್ಬಿಡುತ್ತೆ. ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಂಡ್ ಎನ್ಸರ್ಕಲ್ಡ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ? ಕರೆಂಟ್. ಸೊ ಇದರ ಪ್ರಕಾರ ನೋಡಿದ್ರೆ, ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ? ಸೊ ಈ ಕಡೆ ಇರುತ್ತೆ. ಸೊ ಸೇಮ್ ಡೈರೆಕ್ಷನ್ ಅಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಸಹಿತ ಇರುತ್ತೆ, ಓಕೆ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ ಇದ್ರ ಪ್ರಕಾರ. ಅಂಡ್ ಮ್ಯಾಥಮೆಟಿಕಲಿ ನಾವು ಬರೆಯೋದಾದ್ರೆ, ಓಕೆ? ಸೊ ಮ್ಯಾಥಮೆಟಿಕಲಿ ಬರೆಯೋದಾದ್ರೆ, ಸೊ ಮ್ಯಾಗ್ನೆಟಿಕ್ ಮೂಮೆಂಟ್, ಸೊ ವೆಕ್ಟರ್ ಕ್ವಾಂಟಿಟಿ ಬರೆದ್ರೆ, ಸೊ ದಟ್ ಇಸ್ I into A. ಅಂಡ್ ಮ್ಯಾಗ್ನಿಟ್ಯೂಡ್ ವೈಸ್ ಬರೆಯೋದಾದ್ರೆ M, that is equals to I into A. And M number of turns, okay? So N number of turns ಬರಬೇಕಾದ್ರೆ N into I into A. Okay, so this is magnetic moment. And what is the unit? Unit ಬಗ್ಗೆ ಮಾತಾಡಿದ್ರೆ ಆಂಪಿಯರ್ ಮೀಟರ್ ಸ್ಕ್ವೇರ್ ಆಗುತ್ತೆ, ಓಕೆ? ಸೊ ಆಂಪಿಯರ್ ಮೀಟರ್ ಸ್ಕ್ವೇರ್ ಇಸ್ ದ ಯೂನಿಟ್. ಡನ್? ಎಸ್ ಸರ್. ಅಂಡ್ ಇಲ್ಲಿ N ಅನ್ನೋದು ನಂಬರ್ ಆಫ್ ಟರ್ನ್ಸ್ ಅಂತ ಹೇಳ್ತೀವಿ. N is nothing but number of turns. ಕ್ಲಿಯರಾ? ರೈಟ್. ಸೊ ದಿಸ್ ಇಸ್ ಅಬೌಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಬಗ್ಗೆ ಆಯ್ತು, ಓಕೆ? ಸೊ ಇಲ್ಲಿ ಏರಿಯಾ ಯಾವ ಶೇಪ್ ಅಲ್ಲಿ ಇದೆ ಸರ್? ಏರಿಯಾ ಇಟ್ ಇಸ್ ದ ಸರ್ಕಲ್ ಶೇಪ್ ಅಲ್ಲಿ ಇದೆ, therefore area is nothing but sir it is the pi r square, okay? So if I consider radius of this one as r ಅಂತ ಕನ್ಸಿಡರ್ ಮಾಡ್ಕೊಂಡು, ಓಕೆ? ಇದನ್ನ ನಾನು r ಅಂತ ಬರ್ಕೊಂಡ್ರೆ ದಟ್ ಇಸ್ ದ ಏರಿಯಾ ಆಫ್ ದಟ್ ಲೂಪ್,
ಇದನ್ನ ನಾನು pi r² ಅಂತ ಬರೀಬಹುದು. ಸೊ ದಿಸ್ ಇಸ್ ಅಬೌಟ್ ಅ ಮ್ಯಾಗ್ನೆಟಿಕ್ ಮೊಮೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿದ್ರೆ ದಟ್ ಈಸ್ ದ ಟಾರ್ಕ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್. ಓಕೆ, ಸೊ ದಟ್ ಈಸ್ ದ ಟಾರ್ಕ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್. ಇಲ್ಲಿ ಫಸ್ಟ್ ಚಾಪ್ಟರ್ ಮತ್ತೆ ಈ ಚಾಪ್ಟರ್ ನ ಕನೆಕ್ಟ್ ಮಾಡ್ತೀನಿ. ಓಕೆನಾ, ಫಸ್ಟ್ ಚಾಪ್ಟರ್ ಅಂಡ್ ಈ ಚಾಪ್ಟರ್ ನ ಕನೆಕ್ಟ್ ಮಾಡ್ತೀನಿ. ಟಾರ್ಕ್ ಅನ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಫಸ್ಟ್ ಟಾರ್ಕ್ ಇನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ಓಕೆ, ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಬರೀತಿದ್ವಿ ಸರ್? ಇಟ್ ಇಸ್ ಅ PE sin θ. Am I right? So this is in case of electric field. Okay, so this is in case of electric field. But magnetic field ಅಲ್ಲಿ ಯಾವ ತರ ಬರೀತೀರಾ ಸರ್? ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಬಟ್ ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಓಕೆ, ಯಾವ ತರ ಬರೀತೀರಾ ಸರ್? ಇಟ್ ಇಸ್ MB. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್, ಇಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್. ಓಕೆ, ಸೊ ದೇರ್ ಫಾರ್ ಇಟ್ ಇಸ್ sin θ. ಎಸ್ ಸರ್. ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಓಕೆ, ಇದನ್ನ ಇನ್ನೊಂದು ತರನು ಬರೀಬಹುದು. ಯಾವ ತರ ಸರ್? ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು M ಅಂದ್ರೆ ಏನು ಸರ್? ಇಟ್ ಇಸ್ ಕರೆಂಟ್, ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ಏರಿಯಾ. ಅದೇ ನಂಬರ್ ಆಫ್ ಟರ್ನ್ಸ್ ಇದ್ರೆ ಸರ್, ನಂಬರ್ ಆಫ್ ಟರ್ನ್ಸ್ ಇದ್ರೆ N into I into A. Okay, so that is M value and B sin θ. Okay, so this is how you can express a torque. Okay, so this is how you can express a torque. And minimum torque and maximum torque ಅಂತ ಯಾವಾಗ ಕರಿತೀವಿ? So maximum torque ಅಂದ್ರೆ when theta is equals to 90 degree. Okay, so theta is equals to 90 degree, so torque will be maximum. Okay, so torque will be maximum. What is the formula sir? NIAB. so sin 90 ಎಷ್ಟಾಗುತ್ತೆ? that is the 1 ಆಗುತ್ತೆ. ಓಕೆನಾ? in the same way minimum ಅಂತಂದ್ರೆ ಯಾವ ತರ ಬರೀತೀರಾ ಸರ್? theta is equals to 0 degree and torque that is equals to, okay, so that is the minimum. so torque is the minimum, that is a 0 degree, 0 value. and ಇದನ್ನ ಇನ್ನೊಂದು ತರ ಯಾವ ತರ ಬರೀತೀರಾ ಸರ್? ಟಾರ್ಕ್ ಅನ್ನೋದು ವೆಕ್ಟರ್ ಕ್ವಾಂಟಿ ಅಲ್ವಾ? ಇದನ್ನ ಯಾವ ತರ ಬರೀತೀರಾ ಸರ್? ಟಾರ್ಕ್ ಅನ್ನೋದು ವೆಕ್ಟರ್ ಕ್ವಾಂಟಿ. ಎಸ್, ವಿ ನೋ ದಟ್. ಅಲ್ಲಿ ನಿಮಗೆ ಇದರಲ್ಲಿ ಎಂತ ಯಾವ ತರ ಬರೀದ್ರು ಸರ್? ಇಟ್ ಇಸ್ ಅ P cross E, ರೈಟಾ? ಎಸ್ ಸರ್, P cross E. ಬಟ್ ಇಲ್ಲಿ M cross E B ಅಂತ ಬರೀತೀವಿ. ಓಕೆ, ಸೊ ದಿಸ್ ಇಸ್ M cross B. ಕಂಪ್ಯಾರಿಸನ್. ಓಕೆ, ವೆರಿ ಗುಡ್ ಅಶ್ವಿನ್, ಕೀಪ್ ದಟ್ ಸ್ಪಿರಿಟ್. ಓಕೆ, now this is about torque on a current carrying loop in a uniform magnetic field. Okay, so done sir. And what next ಅಂತ ಹೇಳಿದ್ರೆ that is the work done on a coil rotate against magnetic field. so rotate against magnetic field. ನಮಗೆ electric field ನ ಬರೋಣ. ಫಸ್ಟ್ electric field ಯಾವ ತರ ಬರ್ತಿದೆ ಸರ್? it is a PE so bracket of cos θ2 minus cos θ1. yes sir. and ಇಲ್ಲಿ so ಇದರ ಸೇಮ್ ವೇ minus MB. okay, so electric dipole place ಅಲ್ಲಿ magnetic dipole moment and ಈ place ಅಲ್ಲಿ that is a B. so make it as it is cos θ2 minus cos θ1. so same way. okay, and next one ನೋಡಿದ್ರೆ energy ಏನ್ ಬರ್ತಿದ್ರಿ ಸರ್? it is a minus PE cos θ. okay, and ಇದನ್ನ ಯಾವ ತರ ಬರೀಬಹುದು ಸರ್? it is a minus MB cos θ. okay, so this is minus MB cos θ. and ಇದನ್ನ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಬರೆದ್ರೆ minus P vector dot E vector ಅಂತ ಬರೀತಿದ್ವಿ. ಸೊ ಬಟ್ ಇದನ್ನ minus M vector dot B vector ಅಂತ ಬರೀತಾರೆ. okay, so this is about work done and potential energy of current carrying loop in a magnetic field. clear ಎಲ್ಲರಿಗೂ? yes, ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಎಲ್ಲರಿಗೂ ಕ್ಲಿಯರ್ ಆಯ್ತಾ? right, now let's move on to the next topic. okay, so next topic ಯಾವುದು? moving coil galvanometer. so torque ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿತ್ತು ಸರ್. torque it is given by sir, it is the N I A so B sin θ. yes sir. and ಇಲ್ಲಿ current sensitivity. okay, so current sensitivity ಅಂದ್ರೇನು sir? deflection per unit current through the galvanometer. okay, so deflection per unit current through the galvanometer. ಇದನ್ನ ಯಾವ ತರ ಬರೀತೀರಾ sir? it is given by NAB so divided by C. so meaning of the symbols ಇರುತ್ತೆ ನೋಡಿ, meaning of the symbols. phi is the deflection and Ig is the current through the galvanometer. N andre that is number of turns, A means area of the loop, B is the magnetic field and C is the torsional constant. okay, that is the torsional constant. okay, so unit ಬಗ್ಗೆ ಮಾತಾಡಿದ್ರೆ okay, sometimes ನಿಮ್ಗೆ ಕೇಳ್ತಾರೆ what is the unit of current sensitivity ಅಂತ. okay, ಆ current sensitivity ಯಾವ ತರ ಬರೀತೀರಾ ಸರ್? division per ampere. okay, so that is division per ampere. okay, so division per ampere. okay, so phi that is nothing but rotation ಅಥವಾ deflection. okay, so divided by Ig ಅಂದ್ರೆ current through the galvanometer, that is ampere, division per ampere. okay, yes, ಕೇಳಿ ಬ್ರೇಕ್ ಯಾವಾಗ ಸರ್? ಬ್ರೇಕ್ ಕೊಡಲ್ಲ. ನೀವು ಊಟ ಮಾಡಂಗಿತ್ತಾರ ಆರಾಮ್ ಪ್ಲೇಟ್ ತಗೊಂಡು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಆರಾಮ್ ಊಟ ಮಾಡ್ಕೊಂಡು ಕೇಳ್ಕೊಂಡಿರಿ. ಓಕೆನಾ? ಎಸ್ ಸರ್. ಹೇಳು ಸಿದ್ದು, ಹೇಳು.
ನಿಮ್ಮ ಡೌಟ್ ಏನು ಕೇಳಿ. ಹಾಂ, ಕ್ಲಿಯರಾ? ಎಸ್. ನಾವ್ ಇವಾಗ ನೋಡಿ, ಸೊ ವೋಲ್ಟೇಜ್ ಸೆನ್ಸಿಟಿವಿಟಿ ಅಂದ್ರೆ ಸೊ ಸೇಮ್ ವೇ, ಸೊ ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್. ಓಕೆ, ಸೊ ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್ ಅಕ್ರಾಸ್ ಗ್ಯಾಲನೋಮೀಟರ್. ಓಕೆ, ರೈಟ್. ಸೊ ಇದನ್ನ ಯಾವ ತರ ಬರೀತೀರಾ? ಸರ್ ಇಸ್ NAB ಸಿ ಇಷ್ಟು ಬರ್ದು ಆರ್ ಪ್ರೆಸೆಂಟ್ ಮಾಡಿದ್ರೆ ಸಾಕು. ಓಕೆ, ಸೊ ಆರ್ ಪ್ರೆಸೆಂಟ್ ಮಾಡಿದ್ರೆ ಸಾಕು. ಓಕೆ, so that can be written as, okay, so this is division per volt. Okay, division per volt. This is division per ampere. This is division per volt. Clear? Ha. ಕೇಳೋ, ನಾನು ಸುಳ್ಳು ಹೇಳ್ತೀನ ಅದ ನೀನು ಯಾವ ನನ್ನ ಗೆಸ್ ಮಾಡಕ್ಕೆ? ಹಾ, ಹೇಳೋ, ಹೇಳ್ರೋ, ಬೇಗ ಹೇಳ್ರಿ. ಹಾ, ಹೇಳಿ ಬೇಗ ಹೇಳಿ. ಸಿದ್ದು ಕೇಳಿ, ನಿಮ್ಮ ಡೌಟ್ ಏನಂತ ಕೇಳಿ. ಸರ್ ಇನ್ನು ಎಷ್ಟು ಕಾನ್ಸೆಪ್ಟ್? ಒಂದೇ ಒಂದು ಕಾನ್ಸೆಪ್ಟ್, ದಟ್ ಇಸ್ ದ ಗ್ಯಾಲೋಮೀಟರ್ ಕನ್ವರ್ಟೆಡ್ ಟು ಆಮೀಟರ್ ಅಂಡ್ ವೋಲ್ಟ್ಮೀಟರ್ ಅಷ್ಟೇ. ಓಕೆ, ಸೊ ಎಸ್, ಇಲ್ಲಿವರೆಗೆ ಕಂಪ್ಲೀಟ್ ಆಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, ಸೊ ದಟ್ ಇಸ್ ಕನ್ವರ್ಷನ್ ಆಫ್ ಅ ಗ್ಯಾಲೋಮೀಟರ್. ಓಕೆ, ಸೊ ಗ್ಯಾಲೋಮೀಟರ್ ಈ ತರ ಎಲ್ಲ ಕಾಣಿಸ್ತಾ ಇರುತ್ತೆ. ಓಕೆ, ಯು ನೋ ದಟ್ ದಿಸ್ ಇಸ್ ಮೂವಿಂಗ್ ಕಾಯಿಲ್ ಗ್ಯಾಲೋಮೀಟರ್ ಅಂಡ್ ಇನ್ಸೈಡ್ ದಿಸ್, ಓಕೆ, ಇನ್ಸೈಡ್ ದಿಸ್ ಈ ತರ ಎಲ್ಲ ಅರೇಂಜ್ಮೆಂಟ್ ಇರುತ್ತೆ. ಅಂಡ್ ಸರ್ಕ್ಯೂಟ್ ಅಲ್ಲಿ ನಾವು ಈ ತರ ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ಹಾ, ರೈಟ್. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಗ್ಯಾಲೋಮೀಟರ್ ಕನ್ವರ್ಷನ್ ಟು ಆಮೀಟರ್. ಸೊ ಗ್ಯಾಲೋಮೀಟರ್ ಕನ್ವರ್ಟೆಡ್ ಟು ಆಮೀಟರ್ ಅಂದ್ರೆ ಏನ್ ಮಾಡ್ತೀರಾ? ಸೊ ದಿಸ್ ಇಸ್ ಗ್ಯಾಲೋಮೀಟರ್. ಓಕೆ ಸರ್. ಓಕೆ, ಅಂಡ್ ಆಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ, ಓಕೆ, ಸೊ ದಿಸ್ ಇಸ್ ದ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ವೈರ್. ಓಕೆ, ಸೊ ದಿಸ್ ಇಸ್ ದ ವೈರ್. ಓಕೆ, ಸೊ ದಿಸ್ ಇಸ್ ದ ವೈರ್. ಓಕೆ, ಅಂಡ್ ಇದನ್ನ ನಾವು ಏನಂತ ಕರಿತೀವಿ? ಶಂಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆನಾ? ಶಂಟ್ ರೆಸಿಸ್ಟೆನ್ಸ್, ಎಸ್ ಅಂತ ಕರಿತೀವಿ. ಓಕೆ, ಅಂಡ್ ಇವಾಗ ನಿಮಗೆ ಒಂದು ಕರೆಂಟ್ ಫ್ಲೋ ಆಯ್ತು ಅನ್ಕೊಳ್ಳಿ. ಸೊ ಟೋಟಲ್ ಕರೆಂಟ್ ಐ, ಈ ಪಾಯಿಂಟ್ ಏನಾಗುತ್ತೆ? ಸೊ ಇಲ್ಲಿ ಎರಡು ಪಾತ್ ಇರೋದ್ರಿಂದ ಡಿವೈಡ್ ಆಗುತ್ತೆ. ಓಕೆ, ಎರಡು ಪಾತ್ ಇರೋದ್ರಿಂದ ಡಿವೈಡ್ ಆಗುತ್ತೆ. ಓಕೆ, ಹಾ, ರೈಟ್. ನಾ ಇವಾಗ ನೋಡಿ, ಸೊ ಇದರಲ್ಲಿ ಹೋಗ್ತಿರುವಂತ ಕರೆಂಟ್ ನಾವೇನಂತ ಕರಿತೀವಿ? IG ಅಂತ ಕರಿತೀವಿ. ಓಕೆ, ಅಂಡ್ ಇದ್ರದ್ದು ರೆಸಿಸ್ಟೆನ್ಸ್ ಆಫ್ ಅ ಗ್ಯಾಲನೋಮೀಟರ್. ಓಕೆ, ಸೊ ರೆಸಿಸ್ಟೆನ್ಸ್ ಆಫ್ ಅ ಗ್ಯಾಲನೋಮೀಟರ್ ನ RG ಅಂತ ಕರಿತೀನಿ. IG ಅಂದ್ರೆ ಕರೆಂಟ್ ಥ್ರೂ ಗ್ಯಾಲನೋಮೀಟರ್, RG ಅಂದ್ರೆ ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್. ಓಕೆ, ಅಂಡ್ ಈ ಕಡೆ ಏನಾಗುತ್ತೆ ಇವಾಗ? IG ಹೋದ್ರೆ, ಸೊ ಇದರಲ್ಲಿ ಟೋಟಲ್ ಕರೆಂಟ್ ಎಷ್ಟು ಹೋಗುತ್ತೆ? IG ಹೋದ್ರೆ ಸರ್ ಟೋಟಲ್ ಕರೆಂಟ್ ಅಲ್ಲಿ IG ಈ ಕಡೆ ಹೋಯ್ತು, ಸೊ I ಮೈನಸ್ IG ಅಂತ ಬರಿತೀವಿ. ಓಕೆ ಸರ್, ಅಂಡ್ ಕ್ಯಾನ್ ಯು ಟೆಲ್ ಮಿ how this is connected? Okay, so how this shunt resistance is connected? So shunt is connected, okay, so connected, so with the galvanometer. Okay, so connected with the galvanometer. Okay, so with the galvanometer, so that is G in so parallel combination. Okay, so in parallel, okay, so parallel ಅಲ್ಲಿ ಏನ್ ಸೇಮ್ ಇರುತ್ತೆ? So voltage is constant. Okay, so parallel ಏನ್ ಕಾನ್ಸ್ಟೆಂಟ್ ಆಗಿರುತ್ತೆ? Voltage is constant. Yes sir, voltage is constant, we know that. Okay, ಇವಾಗ ನೋಡಿ, ಹಾ ಹಾ ಓಕೆ ಸಂಗಮೇಶ್, ರೈಟ್. ಸೊ ಇಷ್ಟ ಆಯ್ತಾ? ಇಷ್ಟಾದ್ಮೇಲೆ ಸೊ ಇಲ್ಲಿ ನೋಡಿ, ಸೊ ವೋಲ್ಟೇಜ್ ಅಕ್ರಾಸ್ ಗ್ಯಾಲನೋಮೀಟರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ವೋಲ್ಟೇಜ್ ಅಕ್ರಾಸ್ ಶಂಟ್ ರೆಸಿಸ್ಟೆನ್ಸ್. ಓಕೆ, ವೋಲ್ಟೇಜ್ ಅಕ್ರಾಸ್ ಗ್ಯಾಲನೋಮೀಟರ್ ಏನ್ ಬರೀತೀರಪ್ಪ ಇಲ್ಲಿ? ಸರ್ ವೋಲ್ಟೇಜ್ ಅಕ್ರಾಸ್ ಗ್ಯಾಲನೋಮೀಟರ್ ದಟ್ ಈಸ್ IG ಇಂಟು RG ಅಂತ ಬರೀತೀರಾ, ಕರೆಕ್ಟಾ? ಎಸ್ ಸರ್. ಅಂಡ್ ವೋಲ್ಟೇಜ್ ಅಕ್ರಾಸ್ ಶಂಟ್ ರೆಸಿಸ್ಟೆನ್ಸ್ ಏನ್ ಬರೀತೀರಾ? ಸರ್ ವೋಲ್ಟೇಜ್ ಅಕ್ರಾಸ್ ಶಂಟ್ ರೆಸಿಸ್ಟೆನ್ಸ್, ಸರ್ I ಏನಿದೆ ಸರ್, ಇಟ್ ಇಸ್ I ಮೈನಸ್ IG. ಓಕೆ, ಸೊ I ಮೈನಸ್ IG ಅಂಡ್ ರೆಸಿಸ್ಟೆನ್ಸ್ ದಟ್ ಇಸ್ ಎಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ? VG ವ್ಯಾಲ್ಯೂ ದಟ್ ಇಸ್ IG ಇಂಟು RG ಅಂಡ್ VS ಏನಿದೆ ಸರ್, ಇಟ್ ಇಸ್ I ಮೈನಸ್ IG ಅಂಡ್ ನೆಕ್ಸ್ಟ್ ಒನ್ ಎಸ್. ಓಕೆ, ಎಸ್ ಸರ್. ಅಂಡ್ ನಮಗೆ ಬೇಕಾದದೇನು? ಇವಾಗ ನಮಗೆ ಶಂಟ್ ರೆಸಿಸ್ಟೆನ್ಸ್ ಎಷ್ಟಪ್ಪ ಅಂತ ಕೇಳ್ತಾರೆ. ಶಂಟ್ ರೆಸಿಸ್ಟೆನ್ಸ್ ಎಷ್ಟಪ್ಪ ಅಂತಂದ್ರೆ ದಟ್ ಇಸ್ IG ಇಂಟು RG. ಓಕೆ, IG ಇಂಟು RG ದಟ್ ಇಸ್ I ಮೈನಸ್ IG. ಓಕೆ, ಸೊ ಶಂಟ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಕ್ಕೆ ಇದು ಈ ಫಾರ್ಮುಲಾ ಯೂಸ್ ಮಾಡೋದು. ಓಕೆ, ಶಂಟ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಕ್ಲಿಯರಾ? ಎಸ್, ಇಸ್ ದಟ್ ಎ ಕ್ಲಿಯರ್ ಫಾರ್ ಯು? ನಾನೇನೋ ಮಾಡ್ತಿದ್ರಿ ಈಗ, ಕಪಿಗಳು ಏನೇನೋ ಮಾಡ್ತಿದ್ದಾವೆ. ಕಪಿಗಳ, ಮಂಗನಿಂದ ಮಾನವ, ಇವ ನೀವು ಉಲ್ಟಾ ಹೋಗ್ತಿದ್ರಿ, ಮಾನವನಿಂದ ಮಂಗ ಆಗ್ತಿದ್ರಿ. ಹಾ, ಪಾಠ ಕೇಳ್ರು, ಅದು ಬೇಡದಿದ್ದಲ್ಲ ಏನಕ್ಕೆ? ಹಾ, ಪಾಠ ಕೇಳಿ ಬೇಡವಾ? ಆರಾಮ್ಸೆ ಇದು ಲೈವ್ ಬಿಟ್ಟು ಹೋಗ್ಬಿಡು, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ಬಿಡಿ. ಓಕೆನಾ? ರೈಟ್. ಸೊ ಇಷ್ಟ ಆಯ್ತಾ? ಸೊ ದಿಸ್ ಇಸ್ IG
ಐ ಜಿ ಅಂಡ್ ಐ ಜಿ, ಐ ಅಂಡ್ ಐ ಜಿ. ಇಲ್ಲಿ ನಿಮಗೆ ಟೈಮ್ಸ್ ಇಲ್ಲಿ ಕ್ವಶನ್ ಅಲ್ಲಿ ಯಾವುದು ಐ ಮತ್ತೆ ಯಾವುದು ಐ ಜಿ ಅಂತ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದು ಈಸಿ. ಹೇಗೆ ಅಂದ್ರೆ ಐ ಜಿ ವ್ಯಾಲ್ಯೂ ಆಲ್ವೇಸ್ ವೆರಿ ವೆರಿ ಸ್ಮಾಲ್. ಓಕೆ, ಸ್ಮಾಲ್ ಕರೆಂಟ್ ಫ್ಲೋ ಆಗ್ತಿರತ್ತೆ. ಓಕೆ ಓಕೆ, ಸೊ ವೆರಿ ವೆರಿ ಸ್ಮಾಲ್ ಕರೆಂಟ್ ಫ್ಲೋ ಆಗ್ತಿರತ್ತೆ. ಸೊ ಐ ಜಿ ವ್ಯಾಲ್ಯೂ ಯಾವಾಗ್ಲೂ ಸಹಿತ ಕಮ್ಮಿ ಇರುತ್ತೆ. ಓಕೆ ರೈಟ್. ಓಕೆ ಸಂಗಮೇಶ, ನೋಟೆಡ್. ನಾವು ಇದು ಶಂಟ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ನಾರ್ಮಲ್ ಆಗಿ ಕ್ವಶನ್ಸ್ ಯಾವ ತರ ರೈಸ್ ಆಗುತ್ತೆ. ಸೊ ನಮಗೆ ಇಲ್ಲಿ ಕ್ವಶನ್ ಬರ್ತಲ್ಲ, ಸರ್ ಆಮೀಟರ್ ಅಂದ್ರೇನು? ಸೊ ಇಷ್ಟು ಪಾರ್ಟ್ ಏನಿದಿಲ್ಲ, ಇಷ್ಟು ಪಾರ್ಟ್. ಓಕೆ, ಸೊ ಇಷ್ಟು ಪಾರ್ಟ್ ನ ನಾವು ಆಮೀಟರ್ ಅಂತ ಕರಿತೀವಿ. ಓಕೆನಾ? ಸೊ ಇಷ್ಟು ಪಾರ್ಟ್ ನ ನಾವು ಆಮೀಟರ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಆಮೀಟರ್. ಓಕೆ, ಸೊ ದಿಸ್ ಇಸ್ ಆಮೀಟರ್. ಸೊ ಕಾಂಬಿನೇಷನ್ ಆಫ್ ದಿಸ್ ಶಂಟ್ ರೆಸಿಸ್ಟೆನ್ಸ್. ಓಕೆ, ಸೊ ಕಾಂಬಿನೇಷನ್ ಆಫ್ ಶಂಟ್ ರೆಸಿಸ್ಟೆನ್ಸ್. Okay, so combination of a shunt resistance. Okay, so combination of shunt resistance and galvanometer. Okay, so ಇದನ್ನೇ ನಾವು ammeter ಅಂತ ಕರಿತೀವಿ. Okay, so ammeter is converted. So this one we call it as a ammeter. So right sir. And what next ಅಂತ ಹೇಳಿದ್ರೆ sir, next ಅಂತಂದ್ರೆ that is galvanometer is converted to voltmeter. Okay, so galvanometer is converted to voltmeter. Again, sir galvanometer. Okay sir, galvanometer. Okay sir. And the next, so this is the wire. Okay, so this is the wire. Okay, so this is the wire. Okay, so ಈ ವೈರ್ ಗೆ ಎಕ್ಸ್ಟರ್ನಲ್ ರೆಸಿಸ್ಟರ್ ನ ಕನೆಕ್ಟ್ ಮಾಡ್ತೀವಿ. ಎಕ್ಸ್ಟರ್ನಲ್ ರೆಸಿಸ್ಟರ್ ಅಂದ್ರೆ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಬರ್ದಿದ್ದೇನು ಗೊತ್ತಾ? this shunt resistance is nothing but, okay, so shunt resistance is a very small resistance. Okay, ಇಲ್ಲಿ so yes ಅನ್ನೋದು shunt resistance, but it is small resistance. Okay, small resistance. Okay, so this is small resistance connected to, connected parallel to the galvanometer. Shunt resistance is very small. Okay, low ಅಂತ ಕರಿಬಹುದು. ಅಂಡ್ ಇಲ್ಲಿ ವೋಲ್ಟ್ಮೀಟರ್ ಕನೆಕ್ಟ್ ಮಾಡಬೇಕಾದ್ರೆ ಬಿಗ್ ರೆಜಿಸ್ಟರ್, ಓಕೆ, ಗ್ರೇಟರ್ ರೆಜಿಸ್ಟರ್ ಕನೆಕ್ಟ್ ಮಾಡ್ತೀರಿ. ಈ ಕಡೆ ಆದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಈ ಕಡೆ ಕನೆಕ್ಟ್ ಮಾಡ್ಕೊಳ್ಳಿ. ಇಟ್ ಇಸ್ ಅಪ್ ಟು ಯು. ಓಕೆ, ಸೊ ಲೆಟ್ಸ್ ಸೇ ಈ ಕಡೆ ಕನೆಕ್ಟ್ ಮಾಡ್ಕೋತಿದ್ದೀನಿ. ಸೊ ದಿಸ್ ಇಸ್ ಎಕ್ಸ್ಟರ್ನಲ್ ರೆಜಿಸ್ಟರ್ ಆರ್. ಎಸ್ ಸರ್, ಇಲ್ಲಿ ಕರೆಂಟ್ ಫ್ಲೋ ಆಗ್ತದೆ, ದಟ್ ಇಸ್ ಐ. ಇಲ್ಲಿ ಬೇರೆ ಯಾವುದೂ ತರ ಪಾತ್ ಇಲ್ಲ, ದೇರ್ ಫೋರ್ ಇಟ್ ಇಸ್ ಅ ಸೀರೀಸ್ ಕಾಂಬಿನೇಷನ್. ಓಕೆ, ಸೊ ಇಟ್ ಇಸ್ ಸೀರೀಸ್ ಕಾಂಬಿನೇಷನ್. ಅಂಡ್ ಇಲ್ಲಿ ರೆಸಿಸ್ಟೆನ್ಸ್ ಆಫ್ ಅ ಗ್ಯಾಲನೋಮೀಟರ್ ಅದನ್ನ ಆರ್ ಜಿ ಅಂತ ಬರ್ಕೋತೀನಿ. ಓಕೆ, ಅಂಡ್ ದಿಸ್ ಕಾಂಬಿನೇಷನ್ ನಾವೇನಂತ ಕರಿತೀವಿ? ದಿಸ್ ಕಾಂಬಿನೇಷನ್, ಸರ್ ಈ ಕಾಂಬಿನೇಷನ್ ನಾವು ವೋಲ್ಟ್ ಮೀಟರ್ ಅಂತ ಕರಿತೀವಿ. ಓಕೆನಾ? ಎಸ್ ಸರ್, ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಅ ವೋಲ್ಟ್ ಮೀಟರ್. ಓಕೆ, ಸೊ ದಿಸ್ ಎಂಟೈರ್ ಕಾಂಬಿನೇಷನ್ ಇಸ್ ವೋಲ್ಟ್ ಮೀಟರ್. ಓಕೆ, ಸೊ ಗ್ಯಾಲನೋಮೀಟರ್ ಇಸ್ ಕನ್ವರ್ಟೆಡ್ ಟು ವೋಲ್ಟ್ ಮೀಟರ್. ಓಕೆ, ಸೊ ದಿಸ್ ಇಸ್, ಸೊ ಇವಾಗ ವೋಲ್ಟ್ ಮೀಟರ್ ಕನ್ವರ್ಟ್ ಆಯ್ತು. ಯಾವುದು? ಸೊ ಇಲ್ಲಿ ಏನ್ ಮಾಡಿದೀವಿ ಸರ್? large resistor. Okay, so large resistor. Okay, so large resistor. Okay, so connected. Okay, so connected with a galvanometer. Okay, so with the galvanometer in series. Okay, so in series. Okay, so in series. ಇದರ ಪ್ರಕಾರ ಹೇಳಿದ್ರೆ ಸೀರೀಸ್ ಅಲ್ಲಿ ಆದ್ರೆ ಕರೆಂಟ್ ಇಸ್ ಅ ಕಾನ್ಸ್ಟೆಂಟ್. ಓಕೆ, ಸೊ ಕರೆಂಟ್ ಇಸ್ ಅ ಕಾನ್ಸ್ಟೆಂಟ್, ರೈಟ್? ಕರೆಂಟ್ ಇಸ್ ಅ ಕಾನ್ಸ್ಟೆಂಟ್ ಇನ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಅಂಡ್ ಇವಾಗ ಕನ್ಸಿಡರ್ ಮಾಡ್ಕೊಂಡ್ರೆ ನೋಡಿ, ಸೊ ಐ, ಸೊ ದಟ್ ನಥಿಂಗ್ ಬಟ್ ಇದರಲ್ಲಿ ಕರೆಂಟ್ ಫ್ಲೋ ಆದ್ರೆ ನೀವು ಏನಂತ ಕರಿತೀರಿ ಸರ್? ಕರೆಂಟ್ ಇದರಲ್ಲಿ ಫ್ಲೋ ಆದ್ರೆ ಐ ಜಿ ಅಂತ ಕರಿತೀರಿ. ಸೊ ದೇರ್ ಫಾರ್ ಐ, ದಟ್ ಈಸ್ ನಥಿಂಗ್ ಬಟ್ ಐ ಜಿ. ಸೊ ದಟ್ ಈಸ್ ನಥಿಂಗ್ ಬಟ್ ಏನಂತ ಬರೀತೀರಿ? ವಿ ಇಸ್ ಈಕ್ವಲ್ಸ್ ಐ ಆರ್ ಆದ್ರೆ ವಿ ಡಿವೈಡೆಡ್ ಬೈ, ಓಕೆ, ಸೊ ಫಸ್ಟ್ ನಾನು ವಿ ಅಂತ ಬರೀತೀನಿ. ಓಕೆನಾ? ಸೊ ವಿ ವೋಲ್ಟೇಜ್ ಅಕ್ರಾಸ್ ಗ್ಯಾಲನೋಮೀಟರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಐ ಇಂಟು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಸರ್? ಆರ್ ಪ್ಲಸ್ ಆರ್ ಜಿ. ಸರ್ ಆರ್ ಪ್ಲಸ್ ಆರ್ ಜಿ ಅಂದ್ರೆ ದಟ್ ಈಸ್ ಎಕ್ಸ್ಟರ್ನಲ್ ರೆಜಿಸ್ಟರ್ ಆರ್ ಅಂಡ್ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲನೋಮೀಟರ್, ದಟ್ ಈಸ್ ಆರ್ ಜಿ. ಓಕೆ, ಅಂಡ್ ಇವಾಗ ನನಗೆ ಈ ಆರ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಪ್ಪ. ನಾನೇನ್ ಮಾಡ್ತೀನಿ? ಓಪನ್ ದ ಬ್ರಾಕೆಟ್ ಅಷ್ಟೇ. ಸೊ ದಿಸ್ ಇಸ್, ನಾನು ಈ ಕಡೆ ಮಲ್ಟಿಪ್ಲೈ ಮಾಡ್ತೇನೆ, ಡಿವೈಡ್ ಮಾಡ್ತೇನೆ. ಓಕೆನಾ? ಸೊ ದಿಸ್ ಇಸ್ ವಿ ಜಿ, ಸೊ ಡಿವೈಡೆಡ್ ಬೈ ಐ, ಸೊ ದಟ್ ಈಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಆರ್ ಜಿ. ಓಕೆ, ಎಸ್ ಸರ್. ಅಂಡ್ ದಿಸ್ ಆರ್ ಇಸ್ ಈಕ್ವಲ್ಸ್, ಓಕೆ, ಸೊ ದಿಸ್ ಆರ್ ಇಸ್ ಈಕ್ವಲ್ಸ್ ಟು, ಸೊ ವಿ ಜಿ ಡಿವೈಡೆಡ್ ಬೈ ಐ, ಸೊ ಮೈನಸ್ ಆರ್ ಜಿ. ಓಕೆ, ಸೊ ವಿ ಜಿ ಡಿವೈಡೆಡ್ ಬೈ ಐ ಆರ್ ಜಿ ಅಂತ ಬರೀಬಹುದು. ಓಕೆ, ಸೊ ದಿಸ್ ಈಸ್ mathematical relation of finding resistance, external resistors. Okay, ಹೇಗೆ ಹೇಳ್ತೀವಿ? ಸೊ ವೋಲ್ಟ್ ಮೀಟರ್ ನ, ಗ್ಯಾಲನ್ ಮೀಟರ್ ನ ವೋಲ್ಟ್ ಮೀಟರ್ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಲಾರ್ಜ್ ರೆಸಿಸ್ಟರ್ ನ ಕನೆಕ್ಟ್ ಮಾಡ್ತೀವಿ ಸೀರೀಸ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಗ್ಯಾಲನ್ ಮೀಟರ್. ಬಟ್ ಅದೇ ನಾವು ಗ್ಯಾಲನ್ ಮೀಟರ್ ಕನ್ವರ್ಟೆಡ್ ಟು ಆಮೀಟರ್ ಅಂತಂದ್ರೆ ಸ್ಮಾಲ್ ರೆಸಿಸ್ಟರ್ ಕನೆಕ್ಟ್ ಮಾಡ್ತೀವಿ ಪ್ಯಾರಲಲ್ ಟು ದ ಗ್ಯಾಲನ್ ಮೀಟರ್. ಓಕೆ, ಆ ಶಂಟ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಕ್ಕೆ ಅಥವಾ ಸ್ಮಾಲ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಕ್ಕೆ ಐ ಜಿ ಆರ್ ಜಿ ಡಿವೈಡೆಡ್ ಬೈ ಐ ಮೈನಸ್ ಐ ಜಿ ಅಂತ ಬರೀತೀರಿ. ಅಂಡ್ ಇಲ್ಲಿ ಆರ್ ನ ಫೈಂಡ್ ಮಾಡಕ್ಕೆ ಆರ್ ಇಸ್ ಈಕ್ವಲ್ಸ್ ಟು ವಿ ಜಿ ಡಿವೈಡೆಡ್ ಬೈ ಐ ಮೈನಸ್ ಆರ್ ಜಿ ಅಂತ ಬರೀತೀರಾ. ಕರೆಕ್ಟಾ? ಹಾ, ಕ್ಲಿಯರ್ ಎಲ್ಲರಿಗೂ? ಎಸ್ ಸರ್. ಅಂಡ್ ನೌ ಇಟ್ಸ್ ಟೈಮ್ ಫಾರ್ ಕ್ವಶನ್ಸ್. ಓಕೆ, ಇಟ್ಸ್ ಟೈಮ್ ಫಾರ್ ಕ್ವಶನ್ಸ್. ಓಕೆ, 5 minutes ಬ್ರೇಕ್ ಕೊಡ್ಲಾ? ಶಾಲ್ ಐ ಗಿವ್ 5 minutes ಬ್ರೇಕ್?
You want a break? 5 minutes, not more than that. Okay, for 5 minutes ಮಾತ್ರ. Okay, 5 minutes ಮಾತ್ರ. Yes, ಬೇಗ ಬೇಗ ಹೇಳಿ. Yes sir, we need a break ಅಂತಂದ್ರೆ ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. Not more than 5 minutes, 5 minutes maximum. Right. ತಿಳಿಸಿ ಬೇಗ. Yes, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಪೋಲ್ ಹಾಕ್ಬಿಡ್ತೀನಿ. ಯಾಕೆ? ಸೊ ಡೈರೆಕ್ಟ್ ಆಗಿ ಪೋಲ್ ಹಾಕ್ತೀನಿ. ಇಫ್ ಯು ವಾಂಟ್ ಬ್ರೇಕ್ ಅಂದ್ರೆ ಎಸ್ ಅಂತ ಮಾಡಿ. ಇಫ್ ಯು ವಾಂಟ್ ಅ ಸ್ಮಾಲ್ ಬ್ರೇಕ್ ಆಫ್ 5 minutes, ಓಕೆ, 5 minutes ಬೇಕು ಅಂತಂದ್ರೆ ನೀವು ಎಸ್ ಅಂತ ಟೈಪ್ ಮಾಡಿ. ಬೇಡ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ಓಕೆ, ಸೊ ಬೇಕು ಅಂದ್ರೆ ಎಸ್, ಬೇಡ ಅಂದ್ರೆ ನೋ. ಎಸ್ ಎಸ್ ಆರ್ ನೋ, ಎಸ್ ಆರ್ ನೋ. ಎಸ್ ಅಂದ್ರೆ ಬ್ರೇಕ್ ಬೇಕು, ನೋ ಅಂದ್ರೆ ಬ್ರೇಕ್ ಬೇಡ. 5 minutes, only 5 minutes. Okay, so only 5 minutes. Okay. ಯೂಸ್ಫುಲ್ ಆಗ್ತಿದೆನಾ? ಸೊ ಕಾನ್ಸೆಪ್ಟ್ಗಳು ನೀಟಾಗಿ ಹೇಳ್ಕೊಟ್ಟಿರೋದ್ರಿಂದ ಯೂಸ್ ಆಗ್ತಿದೆನಾ ಅಥವಾ ಸಿನಾಪ್ಸಿಸ್? ಓಕೆ, ಹೇಳಿ. ಸಿನಾಪ್ಸಿಸ್ ಬೇಕಿತ್ತಾ, ಈ ತರ ಬೇಕಿತ್ತಾ? ವಿಚ್ ಒನ್ ಡು ಯು ಲೈಕ್, ಸಿನಾಪ್ಸಿಸ್ ಆರ್ ದಿಸ್ ಒನ್? ಓಕೆ, ಓಕೆ. ಸೊ 5 minutes ಕೊಡ್ತೀನಿ. ಓಕೆ, 87.5 ಕೊಟ್ಟಿದ್ದಾರೆ. ಓಕೆ, ಫೈನ್, ದಟ್ಸ್ ಓಕೆ. ಸೊ 5 minutes ಟೈಮ್ ಕೊಡ್ತೀನಿ. ಓಕೆನಾ? 5 minutes ಟೈಮ್. 5 minutes ಕೊಡ್ಲಾ, 6 minutes ಕೊಡ್ಲಾ? 6 minutes ಕೊಡ್ತೀನಿ.
hello. ಎಸ್, ಕೇಳಿಸ್ತದೇನೆ ಎಲ್ಲರಿಗೂ? ಗುರು ಬಸವರಾಜ್ ಸರ್, ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ಕರೆಂಟ್ ಇರಲ್ಲೋ. ಐಡಿಯಲ್ ನೋಡಿ, ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ಅಮೀಟರ್ ಅಂಡ್ ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ವೋಲ್ಟ್ ಮೀಟರ್ ಅಂತ ಇರುತ್ತೆ. ಓಕೆ, ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ಅಮೀಟರ್ ಇಟ್ ಇಸ್ 0 ಅಂಡ್ ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ವೋಲ್ಟ್ ಮೀಟರ್ ಏನಾಗುತ್ತೆ, ದಟ್ ಇಸ್ ಇನ್ಫಿನಿಟಿ. ಓಕೆ, ಓಕೆ ರೈಟ್. ಸೊ ಶಂಟ್ ರೆಸಿಸ್ಟೆನ್ಸ್ ಹೇಗೆ ಫೈಂಡ್ ಮಾಡಬೇಕು ಅನ್ನೋದು ನಿಮಗೆ ಆಲ್ರೆಡಿ ಫಾರ್ಮುಲಾ ಕೊಟ್ಟಿದ್ದೀನಿ. ದಟ್ ಎಸ್ ಇಸ್ ಈಕ್ವಲ್ಸ್ ಟು IG/RG ಡಿವೈಡೆಡ್ ಬೈ I ಮೈನಸ್ IG. ಅಂಡ್ ರೆಸಿಸ್ಟೆನ್ಸ್ ಆಫ್ ಎಕ್ಸ್ಟರ್ನಲ್ ರೆಜಿಸ್ಟರ್ ಏನು ವೋಲ್ಟ್ ಮೀಟರ್ ಕೇಸಲ್ಲಿ ನೋಡಿದ್ರೆ ದಟ್ ಈಸ್ VG/IG ಡಿವೈಡೆಡ್ ಬೈ R ಅಂತ ಬರ್ತಿದ್ದೀನಿ. ಓಕೆ, RG ದಟ್ ಈಸ್ ವೋಲ್ಟ್ ರೆಸಿಸ್ಟೆನ್ಸ್ ಆಫ್ ಅ ಗ್ಯಾಲನ್ಮೀಟರ್, ರೈಟ್? ಸೊ ಎಲ್ಲರೂ ರೆಡಿನಾ? ರೆಡಿ? ಹಾ. ಸರ್ಫೇಸ್ ಟೆನ್ಷನ್ ಎಕ್ಸಿಸ್ಟ್ ಇನ್ ಅ ಸ್ಪೇಸ್, zero gravity, because the space where astronauts open water to drink it from round shape. ಅಲ್ಲೇ ನಿಮಗೆ ನೋಡಿ ಸರ್ಫೇಸ್ ಟೆನ್ಷನ್ ಇತ್ತಂದ್ರೆ ನಿಮಗೆ ರೌಂಡ್ ಶೇಪ್ ಅಲ್ಲಿ ಕಾಣಿಸುತ್ತೆ. ಓಕೆ, ಸ್ಪೆರಿಕಲ್ ಶೇಪ್ ಅಂತ ಕರಿತೀವಿ. ಅಲ್ಲಿ ಗ್ರಾವಿಟಿ ಇಲ್ಲ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಆಲ್ಮೋಸ್ಟ್ ಇಲ್ಲ ಅಂತ. ಓಕೆ, ಸೊ ಬೇರೆ ಬೇರೆ ತರ ಶೇಪ್ ಅಲ್ಲಿ ಬರುತ್ತೆ. ಓಕೆ, ಸೊ ಟೆನ್ಷನ್, ಸರ್ಫೇಸ್ ಟೆನ್ಷನ್ ಇದೆ ಅಂದ್ರೆ ನಿಮಗೆ ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ, ರೈಟ್? Come on. Allen alternative. This students is very dedicated. ಎಲ್ಲೆಲ್ಲಿ ಮಾಡ್ತಾ ಇರ್ತೀನಿ ಎಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಂತಾರೆ, ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಐ ಲೈಕ್ ದ ವೇ ಹೌ ಯು ಡೀಲ್ ವಿತ್ ಸೆಷನ್ಸ್. ವೆರಿ ಗುಡ್. ಓಕೆ ರೈಟ್. ಸೊ ಇಲ್ಲಿ ನೋಡಿ, ನಿಮಗೆ ಆದಷ್ಟು ಬೇಗ ಹೇಗೆ ಆನ್ಸರ್ ಮಾಡ್ಬೇಕಂತ ಹೇಳ್ತೀನಿ. ಓಕೆನಾ? ಎಲಿಮಿನೇಷನ್ ಮೆಥಡ್ ಆದಷ್ಟು ಬೇಗ ಹೇಗೆ ಆನ್ಸರ್ ಮಾಡೋದು ಅಂಡ್ ಅಕ್ಯುರೇಟ್ ಆಗಿ ಹೇಗೆ ಆನ್ಸರ್ ಮಾಡೋದು ಅಂತ ತಿಳಿಸ್ತೀನಿ. ಓಕೆ ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್. ದಟ್ ಈಸ್ ಟೈಮ್ಲೆಸ್ ಪೋಲ್ ಕೊಡ್ತಾ ಇದ್ದೀನಿ. ದ ಕ್ವಶನ್ ಇಸ್ ಟೂ thin long parallel wires, nothing but a parallel, okay, parallel conductor, separated by distance r from each other in a vacuum, carry 1 ampere of current. So this is I agbeku. So this is I ampere of a current in opposite directions. Then they will. So ಅಲ್ಲಿ direction ನೋಡಿ. So what is the direction they have in specified opposite? Opposite ಅಂದ್ರೆ repulsion ಆಗುತ್ತೆ. ಸೇಮ್ ಡೈರೆಕ್ಷನ್ ಅಂದ್ರೆ ಅಟ್ರಾಕ್ಷನ್ ಆಗುತ್ತೆ. ಓಕೆ, ಸೊ ರಿಪಲ್ಷನ್ ಎಲ್ಲೆಲ್ಲಿದೆ ಅಲ್ಲಿ ನಾವು ಫೈಂಡ್ ಮಾಡ್ಕೊಳ್ಳೋದು. ಓಕೆ, ಸೊ ಅಟ್ರಾಕ್ಷನ್ ಎಲಿಮಿನೇಟೆಡ್, ಅಟ್ರಾಕ್ಷನ್ ಎಲಿಮಿನೇಟೆಡ್. ಅಂಡ್ ನಮಗೆ ಫೋರ್ಸ್ ಪರ್ ಯೂನಿಟ್ ಲೆಂತ್. ಓಕೆ, ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ ಪ್ರಕಾರ ಸರ್ ಇಟ್ ಇಸ್ ದ mu naught ಡಿವೈಡೆಡ್ ಬೈ 4 pi. ಸೊ ದಟ್ ಈಸ್ ದ 2I1 I2 ಸೊ ಡಿವೈಡೆಡ್ ಬೈ R ಅಂತ ಬರ್ಕೊಂಡಿದೀವಿ. ಓಕೆ, ಅಂಡ್ ಇಲ್ಲಿ ಸೊ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ 2. ಸೊ mu naught ಸೊ ಡಿವೈಡೆಡ್ ಬೈ 2 pi. And this is I into I, so divided by R. So final ಆಗಿ ಯಾವ ತರ ಬರೀಬಹುದು? So it is a mu naught I square divided by, so 2 pi R ಅಂತ ಬರೀಬಹುದು. So ಬಂದ mu naught I square divided by 2 pi R. So that is the repulsion. ಇಲ್ಲಿ 2 ಇಲ್ಲ, so ಅದಕ್ಕೆ ಇದು ಆಯ್ತಾ eliminated. Right answer for this question, that is option A. Right, so option A is the right answer. ನೋಡ 100% ಬಂದಿದೆ ಅಂತ ನೋಡ್ತೀನಿ. ಓಕೆನಾ? 100% ಬಂದಿದೆ ಅಂತ ನೋಡ್ತೀನಿ ಫಸ್ಟ್. 85% ಬಂದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ is a solenoid is 1 meter long and 4 centimeter in diameter. It has a 5 layers. Okay, so 5 layers ಇದೆ of winding of 1000 turns. That is nothing but ಇಲ್ಲಿ ನಮಗೆ 5 layers ಇದೆ ಅಂಡ್ ಇಲ್ಲಿ ಲೆಂತ್ ಎಷ್ಟಿದೆ 1 ಮೀಟರ್ ಇದೆ ಅಂಡ್ ಇದು ಡಯಾಮೀಟರ್ ಮೇಲೆ ಇಂಡಿಪೆಂಡೆಂಟ್. ಯಾವುದು? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಡಯಾಮೀಟರ್ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಅಂಡ್ ವೈಂಡಿಂಗ್ಸ್ ಆಫ್ 1000 turns each and carries a current, this is I, and magnetic field at the center of solenoid ಅಂತ ಕೇಳ್ತಿರೋದು. Center of solenoid. Okay, so center of solenoid that is given by, sir it is a B is equals to mu naught Ni ಅಂತ. Okay, so ಇದನ್ನ ಯಾವ ತರ ಬರೀಬಹುದು? Sir it is a mu naught that is capital letter N divided by L into I. Okay, so yes sir, ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಸರ್ ಇಲ್ಲಿ ಎಷ್ಟು ಲೇಯರ್ಸ್ ಇದೆ? ಸರ್ 5 layers, therefore it is the 5. ಸರ್ 5 ಏನಕ್ಕೆ ಬರ್ದಿರೋ? 5 layers ಇರೋದ್ರಿಂದ. ಓಕೆ, ಎಸ್ ಸರ್. And B is equals to mu naught value. Sir, it is a 4 pi into 10 power minus 7. Okay, so mu naught value. Okay, so this is minus 7 into number of turns is 2. Sir, 1000. Okay, so divided by length is this. Sir, it is 1 meter and diameter mele dependent illa and into 5. ಎಷ್ಟಾಗಿದೆ ನೋಡಿ. Sir, B is equals to, okay, so B is equals to
ಓಕೆ ಸೊ ದಟ್ ಇಸ್ ಬಿ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ 4 ಇಂಟು 3 ಪಾಯಿಂಟ್ ಇಲ್ಲಿ ಪೈ ಇದೆನಾ ಇಲ್ಲ 3.14 ಓಕೆ ಸೊ 3.14 ಇಂಟು 5 ಎಷ್ಟಾಯ್ತು 62 ಸೊ 62.5 ಇಂಟು 10 ಪವರ್ ಮೈನಸ್ 7 ಇಲ್ಲಿ 1000 ನ ಯಾವ ತರ ಬರೀಬಹುದು ಸರ್ ಇಟ್ ಇಸ್ 10 ಪವರ್ 3 ಅಷ್ಟೇ ಅಲ್ವಾ ಎಸ್ ಸರ್ ಸೊ ಬಿ ಇಸ್ ಈಕ್ವಲ್ಸ್ ಟು ಎಷ್ಟು ಬರೀಬಹುದು ಸರ್ ಇಟ್ ಇಸ್ 62.5 ಇಂಟು 10 ಪವರ್ ಸೊ ಮೈನಸ್ 4 ಟೆಸ್ಲಾ ಆರ್ ಸರ್ ಬಿ ಇಸ್ ಈಕ್ವಲ್ಸ್ ಟು 6.25 ಇಂಟು 10 ಪವರ್ ಮೈನಸ್ 3 ಟೆಸ್ಲಾ ಓಕೆ ಸೊ ಯಾವ್ದು ಕರೆಕ್ಟ್ ಆಗುತ್ತೆ ಹೇಳಿ ಸೊ 62. What happened? 43 ಇದೆ. Let me check. 4 into 3.14. Okay. ಎಷ್ಟಾಯ್ತು 12 ಆಯ್ತು ಅಂಡ್ 5 ಓಕೆ 62 ಆಯ್ತು ಇದು ಯಾಕೆ ಬರ್ತಿಲ್ಲ ಇಂಟು 5 ಇಲ್ಲಿ ಏನ್ ಮಿಸ್ ಮಾಡಿದ್ವಿ ಹೇಳಿ ಸೊ 4 as it is 3.14 as it is and this is a 5 as it is 62.8 ಬರ್ತಿದ್ಯಲ್ಲ ಎನಿಥಿಂಗ್ ರಾಂಗ್ ಏನಾದ್ರೂ ಮಿಸ್ ಮಾಡಿದೀವಾ ನಂಬರ್ ಆಫ್ ಟರ್ನ್ಸ್ ಐ ಮರ್ತು ಬಿಟ್ಟಿದ್ವಿ ಐ ಓಕೆ ಸೊ ಐ ಮರ್ತು ಬಿಟ್ಟಿದ್ವಿ ಓಕೆ ಸೊ ಇಲ್ಲಿ ನಮಗೆ ಐ ಮರ್ತು ಬಿಟ್ಟಿದ್ವಿ ಓಕೆ ಸೊ ದಟ್ ಈಸ್ ಐ ಓಕೆ ಇಲ್ಲಿ ಆಗಿದೆ ಇಂಟು ಎನ್ ಸೊ ಐ ವ್ಯಾಲ್ಯೂ ಎಷ್ಟಿದೆ 7 ಓಕೆ ಸೊ ಇಂಟು 5 ಓಕೆ ಸೊ ಇಲ್ಲೂ ಅಷ್ಟೇ ಸೊ ಎಷ್ಟಾಗುತ್ತೆ ಇಂಟು 7 ಮಾಡಬೇಕು ಇಲ್ಲೂ ಸಹಿತ ಇದನ್ನ ಅಳಿಸ್ಬಿಡೋಣ ಓಕೆ ಸೊ ಇದನ್ನ ಅಳಿಸ್ಬಿಡೋಣ ರೈಟ್ ಸಿವ ಕ್ಯಾಲ್ಕುಲೇಟ್ ಮಾಡೋಣ ಇಂಟು 7 ಎಷ್ಟಾಗ್ತದೆ ಸರ್ ಇಟ್ ಇಸ್ ಬಿ ಇಸ್ ಈಕ್ವಲ್ಸ್ ಟು ಮತ್ತೊಂದು ಸತಿ ಮಾಡೋಣ ಸೊ 4 ಇಂಟು 3.14 ಇಂಟು ಓಕೆ ಸೊ 7 ಇಂಟು 5 ದಟ್ ಈಸ್ 439.6 ಇಂಟು ಎಷ್ಟಾಗುತ್ತೆ ಅದು ಸರ್ ಇಟ್ ಇಸ್ 10 ಪವರ್ ಮೈನಸ್ 7 ಇಂಟು 10 ಪವರ್ 3 ಸೊ ಬಿ ಇಸ್ ಈಕ್ವಲ್ಸ್ ಟು ಸೊ 439.6 ಇಂಟು 10 ಪವರ್ ಮೈನಸ್ 4 ಎಷ್ಟಾಗುತ್ತೆ ಎರಡು ಈ ಕಡೆ ಮಾಡಿದ್ರೆ ಸರ್ ಬಿ ಇಸ್ ಈಕ್ವಲ್ಸ್ ಟು ಸರ್ 4.396 ಇಂಟು 10 ಪವರ್ ಮೈನಸ್ 2 ಟೆಸ್ಲಾ ಯಾವ್ದು ಮ್ಯಾಚ್ ಆಗುತ್ತಪ್ಪ ಸರ್ 4.39 43 ಪಾಯಿಂಟ್ ಯಾವುದು 4.396 ಇಂಟು 10 ಪವರ್ ಮೈನಸ್ 2 ದಟ್ ಈಸ್ ಆಪ್ಷನ್ ಡಿ ಸೊ ದಟ್ ಈಸ್ ಆಪ್ಷನ್ ಡಿ ಕರೆಕ್ಟಾ 43 ಮ್ಯಾಚ್ ಆಗುತ್ತಲ್ಲ ಸೊ 43 ಮ್ಯಾಚ್ ಆಗುತ್ತೆ ಹೇಗೆ ಸರ್ ಇದನ್ನ ಎಷ್ಟು ಬರ್ಕೊಂಡು ಸೊ 43.96 ಓಕೆ ಸೊ 43. ಓಕೆ ಸೊ 96 ಇಂಟು 10 ಪವರ್ ಮೈನಸ್ 3 ಅಂತ ಬರೀಬಹುದು ಕರೆಕ್ಟಾ ಎ ಅಂಡ್ ಡಿ ಎರಡು ಕರೆಕ್ಟ್ ಓಕೆ ಸೊ ಎ ಅಂಡ್ ಡಿ ಎರಡು ಕರೆಕ್ಟ್ ಇದು ಕರೆಕ್ಟು ಓಕೆ ಇದು 10 ಪವರ್ ಮೈನಸ್ 3 ಕರೆಕ್ಟು 10 ಪವರ್ ಮೈನಸ್ 2 ಕರೆಕ್ಟು ಎ ಅಂಡ್ ಡಿ ಎರಡು ಸಹಿತ ಕರೆಕ್ಟ್ ಆಗಿದೆ ಓಕೆನಾ ಹಾ ಇಲ್ಲ ಸಮ್ಯಕ ಓಕೆ ಸೊ KCET ಅಲ್ಲಿ ಕ್ಯಾಲ್ಕುಲೇಟರ್ ಅಲೋ ಇಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ಫಾರ್ ಫಾಸ್ಟರ್ ಕ್ಯಾಲ್ಕುಲೇಷನ್ ರೈಟ್ ಸೊ ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ಯಾರ್ಯಾರು ಮಾಡಿದ್ರ ಅವರೆಲ್ಲರೂ ಕರೆಕ್ಟ್ ಓಕೆನಾ ರೈಟ್ 66 ಪಾಯಿಂಟ್ ಮತ್ತೆ 25% ಇಬ್ಬರು ಸಹಿತ ಕರೆಕ್ಟ್ ಆಗಿದ್ದಾರೆ ಇವ್ರು ಯಾರು ನಡುವಿನವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಓಕೆ ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನೋಡಿ 2 ಸಿಮಿಲರ್ ಗ್ಯಾಲನೋಮೀಟರ್ಸ್ ಇದು ತುಂಬಾ ಸ್ಟೂಡೆಂಟ್ಸ್ ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ಓಕೆನಾ ಹಾ ಹೆಸರು ಗೊತ್ತಿಲ್ಲಲ್ಲೋ ಮೇನಿಕೋ ಎಸ್ ಲೇಯರ್ಸ್ ಅಂದ್ರೆ ಒಂದ್ರ ಮೇಲೆ ಒಂದು ಅಂತ ಓಕೆ ಸೊ ಒಂದ್ರ ಮೇಲೆ ಒಂದು ರೈಟ್ ಸೊ ನೆಕ್ಸ್ಟ್ 2 ಸಿಮಿಲರ್ ಗ್ಯಾಲನೋಮೀಟರ್ ಕನ್ವರ್ಟೆಡ್ ಇಂಟು ಆಮೀಟರ್ ಅಂಡ್ ಮಿಲಿ ಆಮೀಟರ್ ದ ಶಂಟ್ ರೆಸಿಸ್ಟೆನ್ಸ್ ಆಫ್ ಆಮೀಟರ್ ಆಸ್ ಕಂಪೇರ್ಡ್ ಟು ದ ಶಂಟ್ ರೆಸಿಸ್ಟೆನ್ಸ್ ಆಫ್ ಮಿಲಿಮೀಟರ್ ಅಂತ ಕೇಳ್ತಾರದು ಓಕೆ ಅಂಡ್ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ತುಂಬಾ ಕನ್ಫ್ಯೂಷನ್ ಆಗಿದ್ರು ಈ ಎಕ್ಸಾಮ್ ಬರಿಬೇಕಾದ್ರೆ ಓಕೆ ಸೊ ಇಲ್ಲಿ ನೋಡಿ ನಾರ್ಮಲ್ ಆಗಿ ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಆಮ್ ಐ ರೈಟ್ ಎಸ್ ಸರ್ ಇವಾಗ ಇಲ್ಲಿ ನಮ್ಮ ಮನೆಗಳಲ್ಲಿ ಕನೆಕ್ಟ್ ಮಾಡೋದು ಯಾವುದು ಸರ್ ಪ್ಯಾರಲಲ್ ಕಾಂಬಿನೇಷನ್ ದೇರ್ ಫೋರ್ ವಿ ಇಸ್ ದ ಕಾನ್ಸ್ಟೆಂಟ್ ಕರೆಕ್ಟಾ ಸೊ ಮನೆಗಳಲ್ಲಿ ಕನೆಕ್ಟ್ ಮಾಡೋದು ಯಾವುದು ಸರ್ ಇಟ್ ಇಸ್ ಅ ಪ್ಯಾರಲಲ್ ಕನೆಕ್ಷನ್ ದೇರ್ ಫೋರ್ ವಿ ಇಸ್ ದ ಕಾನ್ಸ್ಟೆಂಟ್ ಹೌ ದಿಸ್ ಐ ಅಂಡ್ ಆರ್ ಆರ್ ರಿಲೇಟೆಡ್ ಸರ್ ಇನ್ವರ್ಸಲಿ ರಿಲೇಟೆಡ್ ಸಿಂಪಲ್ ಇನ್ವರ್ಸಲಿ ರಿಲೇಟೆಡ್ ಅಂಡ್ ಇಲ್ಲಿ ನೋಡಿ ದ ವೆರಿ ಫಸ್ಟ್ ಒನ್ ಏನು ಆಮೀಟರ್ ಓಕೆ ಸೊ ದಿಸ್ ಇಸ್ ದ ಆಮೀಟರ್ ದ ಕರೆಂಟ್ ಸೊ ಕರೆಂಟ್ ಏನ್ ಮೆಜರ್ ಮಾಡುತ್ತೆ ಆಮೀಟರ್ ಓಕೆ ಸೊ ದೇರ್ ಫೋರ್ ಆಮೀಟರ್ ಓಕೆ ಅಂಡ್ ದಿಸ್ ಇಸ್ ಮಿಲಿ ಆಮೀಟರ್ ಓಕೆ ಸೊ ದಿಸ್ ಇಸ್ ಮಿಲಿ ಆಂಪಿಯರ್ ಯಾವ್ದು ಜಾಸ್ತಿ ಮೆಜರ್ ಮಾಡುತ್ತೆ ಹೇಳಿ ಸೊ ಯಾವ್ದು ಜಾಸ್ತಿ ಕರೆಂಟ್ ನ ಮೆಜರ್ ಮಾಡುತ್ತೆ ಮಿಲಿ ಆಂಪಿಯರ್ ಜಾಸ್ತಿ ಕರೆಂಟ್ ನ ಮೆಜರ್ ಮಾಡುತ್ತಾ ಅಥವಾ ಮಿಲಿ ಆಮೀಟರ್ ಅಥವಾ ಆಮೀಟರ್ ಅರೆ ಸೊ ಮಿಲಿ ಆಮೀಟರ್ ಅಂಡ್ ಆಮೀಟರ್ ಯಾವ್ದು ಜಾಸ್ತಿ ಮೆಜರ್ ಮಾಡುತ್ತೆ ಓಕೆ ಸೊ ಇಲ್ಲಿ ಮಿ ಎಂ ಎ ಅಂತ ಬರ್ತದೆ
ಸೊ ಮಿಲಿ ಆಮೀಟರ್ ಯಾವುದು ಜಾಸ್ತಿ ಮೆಜರ್ ಮಾಡುತ್ತೆ, ಯಾವ್ದು ಕಮ್ಮಿ ಮೆಜರ್ ಮಾಡುತ್ತೆ, ಹೇಳಿ ಹೇಳಿ. ಹಾ KCET ವಾರಿಯರ್ ಇದ್ರು ಇರ್ಬೋದಪ್ಪೋ, ಹೇಳಕ್ಕಾಗಲ್ಲ. ಹಾ ಎಸ್ ಬೇಗ ಹೇಳಿ. ವಿಚ್ ಒನ್ ಮೆಜರ್ಸ್ ಮೋರ್ ಕರೆಂಟ್ ಥ್ರೂ ಅಮೀಟರ್ ಆರ್ ಕರೆಂಟ್ ಥ್ರೂ ಮಿಲಿ ಆಮೀಟರ್? ಯಾವ್ದು ಜಾಸ್ತಿ ಮೆಜರ್ ಮಾಡುತ್ತೆ ಹೇಳಿ, ಯಾವ್ದು ಮೆಜರ್ ಮಾಡುತ್ತೋ, ಯಾವ್ದು ಮೆಜರ್ ಮಾಡುತ್ತೆ ಹೇಳ್ರೋ, ಬೇಗ ಹೇಳ್ರಿ. ಅಮೀಟರ್ ಇಸ್ ಮೋರ್, ವೆರಿ ಗುಡ್. ಸೊ ಕರೆಂಟ್ ಥ್ರೂ ಅಮೀಟರ್ ಇಸ್ ಮೋರ್ ದನ್ ಕರೆಂಟ್ ಥ್ರೂ ಮಿಲಿ ಆಮೀಟರ್. ಇಲ್ಲಿ ಇದ್ರ ಪ್ರಕಾರ ಕರೆಂಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ? ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ದೇರ್ಫೋರ್ resistance of ammeter is less than resistance of milliammeter. Okay, so that is the milliammeter. So ಇದರ ಪ್ರಕಾರ ಅವ್ರು ಕಂಪೇರ್ ಮಾಡಿರೋದೇನು, resistance of ammeter is compared to less than. Okay, so less than ಅಂದ್ರೆ that is option A. Sometimes ನಿಮಗೆ ಸರ್ ಕಂಪೇರ್ ಮಾಡಿ ಮಿಲಿ ಆಮೀಟರ್ನ ಆಮೀಟರ್ ಕನ್ವರ್ಟ್ ಮಾಡಿ ಅಂತಂದ್ರೆ ಏನ್ ಹೇಳ್ತೀರಾ? ಸರ್ ಇಟ್ ಇಸ್ ಮೋರ್ ಅಂತ ಹೇಳ್ತೀರಾ ಅಲ್ವಾ? ಮಿಲಿ ಆಮೀಟರ್ ಕಂಪೇರ್ ಮಾಡಿ ಅಂತ ಹೇಳಿದ್ರು. ಓಕೆ, ಸೊ ದೇರ್ ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Okay, so that is option A is the right answer. 80%, wonderful. And the next question, yes, ಇದು ಪಟ್ ಅಂತ ಆನ್ಸರ್ ಮಾಡ್ಬಿಡಿ, ಪಟ್ ಅಂತ ಆನ್ಸರ್ ಮಾಡ್ಬಿಡಿ. So that is a moving electron. Okay, so moving electron produces only electric field. Option B, both electric and magnetic field. Option C, only magnetic field. And option D, neither electric nor magnetic. So ಇವೆಲ್ಲ ದಂಡಪಿಂಡ ಇವೆ. ಇದು ದಂಡಪಿಂಡನೆ, ಇದು ದಂಡಪಿಂಡನೆ, ಇದು ದಂಡಪಿಂಡನೆ. And both electric and magnetic field. Okay, so a moving electron produces both electric field and magnetic field. Okay, so that is option B is the right answer. Okay, so option B is the right answer. Okay, so that is option B is the right answer. ಕೆಲವ್ರಿಗ ಆಪ್ಷನ್ ಸಿ ಅಂತ ಹೇಳ್ತಿದಾರೆ. ಲೇ ಎಲ್ಲಿಂದ ಬರ್ತಿರೋ, ನೀಟಾಗಿ ಹೇಳ್ಕೊಟ್ನಲ್ಲೋ, ಮೂಡ್ ಮಾಡ್ಬಿಟ್ಟು ಚಾರ್ಜ್ ಇಸ್ ಅಟ್ ರೆಸ್ಟ್, ಚಾರ್ಜ್ ಇಸ್ ಇನ್ ಮೋಷನ್, ದಟ್ ಇಸ್ ಕಾನ್ಸ್ಟೆಂಟ್ ವೆಲಾಸಿಟಿ, ಚಾರ್ಜ್ ಇಸ್ ಆಕ್ಸಲರೇಟೆಡ್, 3 ಲೈನ್ ಫಸ್ಟ್ ಸ್ಲೈಡ್ ಅಲ್ಲೇ ಹೇಳಿದ್ದೀನಿ, ಮತ್ತೆ ಆಪ್ಷನ್ ಸಿ ಅಂತ ಆಗ್ತಿದ್ರ ಯಪ್ಪ. ರೈಟ್, ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಈ ತರ ಸಿಲಿ ಕ್ವಶನ್ಸ್ ಗಳೇನೆ ಈ ತರ ಮಾಡಿದ್ರೆ ಹೆಂಗಪ್ಪ? ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಎ ಕಾಯಿಲ್ ಹ್ಯಾವಿಂಗ್ 9 ಟರ್ನ್ಸ್ carrying a current produces a magnetic field B1 at the center. Okay, now the coil is rewounded into 3 turns carrying a same current, then the magnetic field at the center B ಅಂತ ಕೇಳ್ತಿರೋದು. ಇಲ್ಲಿ ಫಸ್ಟ್ ನೋಡಿ, a coil is having 9 turns. Okay, so coil is having 9 turns. Okay, so ಇಲ್ಲಿ ಫಸ್ಟ್ ಒಂದು coil is having 9 turns. Okay, so coil is having 9 turns. Okay, so ಇಲ್ಲಿ ಸೆಂಟರ್ ಹತ್ರ ಫೈಂಡ್ ಮಾಡಬೇಕು. ಓಕೆ, ಸೊ ಸೆಂಟರ್ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಮಾಡಬೇಕು. ಓಕೆ, ಸೊ ಇದ್ರದ್ದು ನಂಬರ್ ಆಫ್ ಟರ್ನ್ಸ್ ಎಷ್ಟು ಸರ್? ನಂಬರ್ ಆಫ್ ಟರ್ನ್ಸ್ ದಟ್ ಇಸ್ 9. ಸೊ ಕ್ಯಾರಿಂಗ್ ಕರೆಂಟ್ ಎಷ್ಟು ಸರ್? ಕರೆಂಟ್ ಇಸ್ ಕ್ಯಾರಿಂಗ್ I. ಓಕೆ, ಅಂಡ್ ಸೆಂಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು? ದಟ್ ಇಸ್ B1. ಓಕೆ, ಅಂಡ್ ಇದನ್ನೇ ಓಕೆ, ಸೊ ಸೇಮ್. ಓಕೆ, ಸೊ ಲೆಂತ್ ಆಫ್ ದ ವೈರ್ ಎಲ್ ಅಂತ ಬರ್ಕೊಳ್ಳ. ಎಸ್ ಸರ್, ಲೆಂತ್ ಆಫ್ ದ ವೈರ್ ಎಲ್ ಅಂತ ಬರ್ಕೋತೀನಿ. ಅಂಡ್ ಲೆಂತ್ ಆಫ್ ವೈರ್ ಇಲ್ಲಿ ಏನಿದೆ, ವಾಟ್ ಇಸ್ ದ ಶೇಪ್? ಸರ್ಕಲ್. ದಟ್ ಮೀನ್ಸ್ ಓಕೆ, ಸೊ ದಟ್ ಮೀನ್ಸ್ ಏನ್ ಹೇಳ್ತೀರಾ ಸರ್? ಇಟ್ ಇಸ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್. ಏನ್ ಬರ್ತೀರಾ ಸರ್? ಇಟ್ ಇಸ್ 2πr. ಓಕೆ, ಸೊ 2πr. ಸೊ ಇದು ಫಸ್ಟ್ ಕೇಸ್ ಆಗಿಂದ R1 ಅಂತ ಬರ್ಕೋತೀನಿ, ಇದನ್ನ L1 ಅಂತ ಬರ್ಕೋತೀನಿ. ಓಕೆ, ಅಂಡ್ ಸೇಮ್ ವೈರ್ ನ ಸೊ 3ಕ್ಕೆ ಟರ್ನ್ ಮಾಡ್ತಿದಾರೆ, ಅಂದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿತ್ತಲ್ಲ, ಇವಾಗ ಜಾಸ್ತಿ ಮಾಡ್ತಿದಾರೆ. ಓಕೆ, ಸೊ ಜಾಸ್ತಿ ಮಾಡ್ತಿದಾರೆ, ಸೊ ಇದ್ರ ಸೈಜ್ ಜಾಸ್ತಿ ಆಗುತ್ತೆ. ಓಕೆ, ರೇಡಿಯಸ್ ಜಾಸ್ತಿ ಕಾಣಿಸುತ್ತೆ. ಓಕೆ, ಅಂಡ್ ಇದನ್ನ ಸೊ R2 ಅಂತ ಬರ್ಕೋತೀನಿ. ದಿಸ್ ಇಸ್ R1. ಅಂಡ್ ಇದ್ರ ಕೇಸಲ್ಲಿ ನಂಬರ್ ಆಫ್ ಟರ್ನ್ಸ್ ಎಷ್ಟು? ನಂಬರ್ ಆಫ್ ಟರ್ನ್ಸ್ ಇಸ್ 3 ಅಂಡ್ ಕರೆಂಟ್ ಇಸ್ ದ ಸೇಮ್, ದಟ್ ಇಸ್ I. ಅಂಡ್ ಈ ಸೆಂಟರ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಇಸ್ B2. ಓಕೆ, ಅಂಡ್ ಇದರದ್ದು ಲೆಂತ್ ಎಷ್ಟು ಸರ್? L2 ದಟ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ 2πr2 ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಓಕೆ, ಅಂಡ್ ಇದರ ಪ್ರಕಾರ ಲೆಂತ್ ಅನ್ನೋದು ಕಾನ್ಸ್ಟೆಂಟ್ ತಾನೆ, ಲೆಂತ್ ಆಫ್ ದ ವೈರ್ ಇಸ್ ಕಾನ್ಸ್ಟೆಂಟ್ ತಾನೆ. ಇವಾಗ ಒಂದು ಹಗ್ಗ ಇದೆ ಅನ್ಕೊಳಕೆನಾ, ಲೆಟ್ಸ್ ಕನ್ಸಿಡರ್ ಇದು ಹಗ್ಗ ಇದೆ. ಓಕೆ, ಸೊ ದಿಸ್ ಇಸ್ 1 ವೈರ್ ಅನ್ಕೋಣ. ಇದನ್ನ ನಾನು ಫಸ್ಟ್ 1 ಟರ್ನ್. ಓಕೆ, ಸೊ ದಿಸ್ ಇಸ್ 1 ಟರ್ನ್. ಓಕೆ, ಸೊ ದಿಸ್ ಇಸ್ 1 ಟರ್ನ್, ಇದು ಸೆಕೆಂಡ್ ಟರ್ನ್ ಅಂಡ್ ದಿಸ್ ಇಸ್ ಥರ್ಡ್ ಟರ್ನ್. ಅಂದ್ರೆ ಈ ವೈರ್ನ ಎಷ್ಟು ಟರ್ನ್ ಮಾಡಿದೆ? 3 ಟರ್ನ್ ಮಾಡಿದೆ. ಓಕೆ, ಇದೇ ವೈರ್ನ ಈ ಫಸ್ಟ್ ಕೇಸಲ್ಲಿ ಎಷ್ಟು ಮಾಡಿದ್ರೆ? 9. ಲೆಟ್ಸ್ ಸೇ ದಿಸ್ ಇಸ್ 9 ಟರ್ನ್ಸ್ ಮಾಡಿದ್ರೆ. ನೆಕ್ಸ್ಟ್ ಕೇಸಲ್ಲಿ ಏನ್ ಮಾಡ್ತಿದ್ರೆ? 3 ಮಾಡ್ತಾ ಇದ್ರೆ. ಓಕೆ, ಸೊ ಸೇಮ್ ವೈರ್. ಇವಾಗ ನಾನು ಟೂ ಟರ್ನ್ಸ್ ನ ತಗೊಳ್ತೀನಿ. ಇವಾಗ ನಾನು 2 ಟರ್ನ್ ತಗೊಂಡೆ. ಇವಾಗ ನೋಡಿ ರೇಡಿಯಸ್ ಜಾಸ್ತಿ ಐತಿಲ್ಲ, ರೇಡಿಯಸ್ ಜಾಸ್ತಿ ಐತಿಲ್ಲ. ಸೊ ಸೇಮ್ ವೈರ್, ಲೆಂತ್ ಆಫ್ ದ ವೈರ್ ಇಸ್ ಸೇಮ್. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ವೇರಿ ಆಗ್ತದೆ. ಸೊ ದೇರ್ ಫೋರ್ ನಾವೇನ್ ಮಾಡ್ಬೋದು ಸರ್? ಇಟ್ ಇಸ್ N1 L1, ಸೊ ದಟ್ ಈಸ್ ಈಕ್ವಲ್ಸ್ ಟು N2 and L2, so that is equals to N1 is 2, sir it is 9,
L2, L1 that is a 2 pi R1 and N2 sir it is a 3 and L2 sir it is a 2 pi R2. Yes sir. ಇಲ್ಲಿ ನೋಡಿ sir 2 pi get cancel. Okay, so 3 1 3 3 2 6. So R2 is 2 times of R1 ಆಯ್ತು. ಓಕೆ ಸರ್, ಯಾಕೆ ಫೈಂಡ್ ಮಾಡಿದ್ವಿ ಅಂತಂದ್ರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಹೇಗೆ ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಏನ್ ಬರೀತೀರಾ ಸರ್? ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಇಟ್ ಇಸ್ ಗಿವೆನ್ ಬೈ mu naught Ni. ಓಕೆ, ಸೊ mu naught Ni ಸೊ ಡಿವೈಡೆಡ್ ಬೈ 2R. ನೆನಪಿದೆನಾ? ಓಕೆ, ಸ್ಮಾರ್ಟ್ ಪಟೇಲ್ ಸರ್ ಶಾರ್ಟ್ ಕಟ್ಗೆ ಎನ್ ಸ್ಕ್ವೇರ್ ಬಿ ಅಂತ ಮಾಡ್ಬೋದಾ? ಎನ್ ಸ್ಕ್ವೇರ್ ಬಿ ಏನಕ್ಕೆ ಮಾಡ್ತೀರಾ? ನನಗೆ ಅದು ಐಡಿಯಾ ಇಲ್ಲ. ಓಕೆ, ನನಗೆ ಅದು ಐಡಿಯಾ ಇಲ್ಲ. ಯಾರು? ಸಮರ್ಥ ಪಟೇಲ್, ನನಗೆ ಐಡಿಯಾ ಇಲ್ಲ ಅದು. ಓಕೆ ರೈಟ್. ಸೊ ಎಷ್ಟಾಯ್ತಾ? ಎಸ್ ಸರ್. ಇವಾಗ ನಮಗೆ ಕೇಳ್ತಿರೋದೇನು? ದ ಮ್ಯಾಗ್ನೆಟ್ಯೂಡ್. ಓಕೆ, ಸೊ B2. ಓಕೆ, ಸೊ ಫಸ್ಟ್ B1. ಓಕೆ, ಸೊ ಇಲ್ಲಿ ನಮಗೆ ಕೇಳ್ತಿರೋದು B2. ಸೊ ದೇರ್ ಫೋರ್ B2 ಡಿವೈಡೆಡ್ ಬೈ B1 ದಟ್ ಈಸ್ ಈಕ್ವಲ್. ಸೊ ರೇಷಿಯೋ ಕನ್ಸಿಡರ್ ಮಾಡ್ಕೋತಾನೆ ಅಷ್ಟೇ. ಅಂಡ್ B2 ನ ಇಲ್ಲಿ ಏನ್ ಬರಿಬಹುದು ಸರ್? ಇಟ್ ಇಸ್ mu naught and N2 so that is I2 so divided by so 2 times of R2. okay, and ಇಲ್ಲಿ ನೋಡಿ so B1 ಯಾವ ತರ ಬರಿಬಹುದು ಸರ್? ಇಟ್ ಇಸ್ mu naught N1 so that is I1 so divided by 2R1. ಕರೆಕ್ಟಾ? ಎಸ್ ಸರ್. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ so 2 get cancel, mu naught get cancel and I2 I1 get cancel. ಯಾಕೆ? so current is same. okay, so current is same. okay, so current is same. ಮಿಕ್ಕಿದ್ದೆಷ್ಟು ಸರ್? ಇಲ್ಲಿ ಮಿಕ್ಕಿದ್ದು ನೋಡೋದಾದ್ರೆ ಸೊ N2 ಇದನ್ನ ಮೇಲ್ಗಡೆ ಕಳಿಸ್ತಾರೆ ಸರ್. ಇಟ್ ಇಸ್ N2 R1 ಸೊ ಡಿವೈಡೆಡ್ ಬೈ. ಓಕೆ, ಸೊ ದಿಸ್ ಇಸ್ N1 R2. ಓಕೆ, ಸೊ ದಿಸ್ ಇಸ್ N1 R2. ಓಕೆ, ಅಂಡ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರು. ಓಕೆ, ಸೊ B2 ಡಿವೈಡೆಡ್ ಬೈ B1. ಓಕೆ, ಸೊ B2 ಡಿವೈಡೆಡ್ ಬೈ B1. N2 ಎಷ್ಟಿದೆ? N2 ದಟ್ ಇಸ್ 3 ಅಂಡ್ R1. ಓಕೆ, ಎಸ್ ಸರ್. ಅಂಡ್ N1 ಎಷ್ಟಿದೆ ಸರ್? ಇಟ್ ಇಸ್ 9 ಇಂಟು R2. R2 ವ್ಯಾಲ್ಯೂ ಎಷ್ಟಿದೆ ಸರ್? R2 ವ್ಯಾಲ್ಯೂ ದಟ್ ಇಸ್ 2 ಟೈಮ್ಸ್ ಆಫ್ R1. ಓಕೆ, ಸೊ 2 ಟೈಮ್ಸ್ ಆಫ್ R1. ರೈಟಾ? ಓ ಸಾರಿ, ಇದು 3 ಅಲ್ವಾ? 3 3 9. ಓಕೆ, ಸೊ ದಿಸ್ ಇಸ್ 3. ಓಕೆ, ಸೊ ದಿಸ್ ಇಸ್ 3. ಸಾರಿ, ಸೊ ದಿಸ್ ಇಸ್ 3 ಅಂಡ್ ದಿಸ್ R1 3 ಗೆಟ್ ಕ್ಯಾನ್ಸಲ್. ನಮಗೆ ಉಳಿದಿರೋದು 1/9. ಸೊ ಫೈನಲ್ ಆಗಿ ಸೊ B2 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ B1 ಡಿವೈಡೆಡ್ ಬೈ 9. ಓಕೆ, ಸೊ B1 ಡಿವೈಡೆಡ್ ಬೈ 9. ಇಲ್ಲಿ ನಮಗಿರೋದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಕ್ಲಿಯರ್? ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಒಬ್ರು ಡಿ ಅಂತಿದ್ದಾರೆ, ಒಬ್ರು ಸಿ ಅಂತಿದ್ದಾರೆ, ಒಬ್ರು ಬಿ ಅಂತಿದ್ದಾರೆ. ಹೇಳ್ರಿ ನಾ ಏನೇನ್ ಬೇಕು ಅದೆಲ್ಲ. ಓಕೆ, ಏನೇನ್ ಬೇಕು ಅದೆಲ್ಲ ಹೇಳ್ಕೊಂಡ್ಬಿಡಿ. ಇದು 10% ಆಗಿರುತ್ತೆಲ್ಲ ಡೌಟೆ. ಓಕೆ, ಸೊ ದಟ್ ಇಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಹಾ ನೋಡಿ, 0%. 0 ಲೇ ಕಲೀರಲೇ. ಇವಾಗ್ಲೂ ಕಲೀಲಿಲ್ಲ ಹೆಂಗೋ? ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಇವಾಗ್ಲೂ ಕಲೀಲಿಲ್ಲ ಅಂದ್ರೆ ಹೆಂಗೆ? 0%. 0%. ಯಾರು ಇವಲ್ಲ ಇಲ್ಲಿ ಬಯಾಟ್ ಮಾಡೋ ಕ್ಯಾಂಡಿಡೇಟ್ ಅಲ್ಲ ನೀವಲ್ಲ? ಬಯಾಟ್ ಮಾಡ್ತೀರೇನು? ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಬಯಾಟ್ ಮಾಡ್ತೀರಾ? ನೆಕ್ಸ್ಟ್ ಒನ್. ಎಸ್, ನೆಕ್ಸ್ಟ್ ಒನ್ ನೋಡಿ. ದ ಕ್ವಶನ್ ಇಸ್ ಓಕೆ, ಎ ಪಾರ್ಟಿಕಲ್ ಆಫ್ ಅ ಸ್ಪೆಸಿಫಿಕ್ ಚಾರ್ಜ್ Q divided by M is equals to pi coulomb per kg ಇದೆ. ಓಕೆ, ಸೊ ದಟ್ ಇಸ್ ಸ್ಪೆಸಿಫಿಕ್ ಚಾರ್ಜ್ ಅಂತ ಕರಿತೀವಿ. ಈಸ್ ಪ್ರೊಜೆಕ್ಟೆಡ್ ಫ್ರಮ್ ಅ ಆರಿಜಿನ್ ಟುವರ್ಡ್ಸ್ ಅ ಪಾಸಿಟಿವ್ ಎಕ್ಸ್ ಆಕ್ಸಿಸ್ with the velocity 10 meter per second in a uniform magnetic field B is equals to -2 k cap Tesla. The velocity of a particle after time t is equals to 1 divided by 12 second will be ಅಂತ ಕೇಳ್ತಾರದು. ಅವ್ರು ಕೇಳ್ತಾರದೇನು? the velocity of the particle. okay, so velocity of the particle and first what is the angle? ನಮಗೆ ಫೋರ್ಸ್ ಬೇಕು ಅಂದ್ರೆ, ಓಕೆ, ಸೊ ಫೋರ್ಸ್ ಬೇಕಂದ್ರೆ ನಾವೇನ್ ಮಾಡ್ತೀವಿ ಸರ್? ಇಟ್ ಇಸ್ ಅ Q. ಓಕೆ, ಸೊ V ಕ್ರಾಸ್ B ಅಂತ ಬರೀತೀವಿ. ಓಕೆ, V ಕ್ರಾಸ್ B. ಇದನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಕನ್ವರ್ಟ್ ಮಾಡ್ಕೊಂಡಾಗ ಸರ್ ಇಟ್ ಇಸ್ ಅ QVB sin. ಓಕೆ, ಸೊ QVB sin θ. ರೈಟಾ? ಅಂಡ್ ಇಲ್ಲಿ θ ಅಂದ್ರೆ ಏನು ಸರ್? ಆಂಗಲ್ ಬಿಟ್ವೀನ್ V ಅಂಡ್ B. ಓಕೆ, ಸೊ V ಅಂಡ್ B. ರೈಟ್? ಇದರ ಪ್ರಕಾರ ಓಕೆ, ಸೊ ಇದರ ಪ್ರಕಾರ ನೋಡಿ ಎಲ್ಲಿ ವೆಲಾಸಿಟಿ. ಓಕೆ, ಸೊ ದಟ್ ಈಸ್ ಪ್ರೊಜೆಕ್ಟೆಡ್ origin towards the positive x-axis. okay, positive x-axis ಅಂದ್ರೆ ಏನು ಸರ್? velocity is moving. okay, the particle is moving positive x-axis. okay, positive x-axis and magnetic field ಯಾವ ಕಡೆ ಇದೆ? minus k cap. okay, so minus k cap ಅಂದ್ರೆ into the plane ಅಂದ್ರೆ minus z axis and plus x axis. plus x axis ಅಲ್ಲಿ ಚಾರ್ಜ್ ಹೋಗ್ತಿದೆ and minus z axis ಅಲ್ಲಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. what is the angle between them sir? it is a 90 degree pi. okay, so that is 90 degree. 90 degree ಅಂದ್ರೆ ಏನಾಗುತ್ತೆ ಸರ್? ಸರ್ಕ್ಯುಲರ್ ಮೋಷನ್ ಬರುತ್ತೆ ಅಲ್ವಾ? ಸರ್ಕ್ಯುಲರ್ ಮೋಷನ್ ಬರುತ್ತೆ. ಈ ಸರ್ಕ್ಯುಲರ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಸೊ ಸರ್ಕ್ಯುಲರ್ ಮೋಷನ್
Okay, sir. Circular motion of radius r. Okay, circular motion of radius r. Okay, so ಇದನ್ನ ನಾನು r ಅಂತ ಬರ್ಕೋತೀನಿ. Okay, so this is r. Done? Yes, sir. ಚಾರ್ಜ್ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಅನ್ಕೊಳ್ಳೋಣ. ಸ್ಟಾರ್ಟ್ ಇಲ್ಲಿ ಆಗ್ತಿದೆ. ಅಂಡ್ ಇಲ್ಲಿ ನಮಗೆ ಟೋಟಲ್ ಟೈಮ್ ಎಷ್ಟು ತಗೊಂತು? ಓಕೆ, ಸೊ ಒನ್ ಸರ್ಕಲ್ ಹಾಕಕ್ಕೆ ವಾಟ್ ಇಸ್ ದ ಟೈಮ್ ಟೇಕನ್ ಬೈ ಇಟ್? ಯಾಕೆಂದ್ರೆ ಇಲ್ಲಿ ಟೈಮ್ ಕೊಟ್ಟಿದ್ರಲ್ಲ 1/12 ಅಂತ. 12th ಸೆಕೆಂಡ್ಗೆ ವಾಟ್ ಈಸ್ ದ ಓಕೆ, ಸೊ ವಾಟ್ ಈಸ್ ವೆಲಾಸಿಟಿ ಅಂತ ಕೇಳ್ತಾರೆ. ಅದು ಟೋಟಲ್ ಟೈಮ್ ಎಷ್ಟು ತಗೊಳುತ್ತೆ ಟು ಕಂಪ್ಲೀಟ್ ಒನ್ ಸರ್ಕಲ್ ಅಂತ ಫೈಂಡ್ ಮಾಡೋಣ. ಅಂಡ್ ವಿ ನೋ ದಟ್ ಟಿ ಇಸ್ ಈಕ್ವಲ್ಸ್ ಓಕೆ, ಸೊ ದಟ್ ಈಸ್ 2πm ಸೊ ಡಿವೈಡೆಡ್ ಬೈ QB. ಕರೆಕ್ಟಾ? ಎಸ್ ಸರ್. ಸ್ವಲ್ಪ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ಯಾವ ತರ ಸರ್? ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಓಕೆ, ಸೊ 2π ಆಸ್ ಇಟ್ ಇಸ್ ಅಂಡ್ ಇಲ್ಲಿ ಸ Q ಡಿವೈಡೆಡ್ ಬೈ M ಅಂತ ಬರೀತೀನಿ. ಓಕೆನಾ? ಸೊ Q ಡಿವೈಡೆಡ್ ಬೈ M ಇಂಟು B. ಯಾಕೆ ಸರ್ ಅಂತಂದ್ರೆ ಇಲ್ಲಿ ಸ್ಪೆಸಿಫಿಕ್ ಚಾರ್ಜ್ ಕೊಟ್ಟಿರೋದು. ಓಕೆ, ಸೊ ಇಲ್ಲಿ ನಮಗೆ ಸ್ಪೆಸಿಫಿಕ್ ಚಾರ್ಜ್ ಕೊಟ್ಟಿರೋದು ನೋಡಿ, Q ಡಿವೈಡೆಡ್ ಬೈ M. ಓಕೆ, ಸೊ ಅದಕ್ಕೆ ಬರಿತಾ ಇದೀನಿ. ಸರ್ ಇಟ್ ಇಸ್ 2π ಸೊ ಓಲ್ ಡಿವೈಡೆಡ್ ಬೈ Q ಡಿವೈಡೆಡ್ ಬೈ ಪೈ. Q ಡಿವೈಡೆಡ್ ಬೈ M ಅಂದ್ರೆ ದಟ್ ಇಸ್ ಅ ಪೈ ಅಂಡ್ B ವ್ಯಾಲ್ಯೂ ಎಷ್ಟಿದೆ ಸರ್? ಮ್ಯಾಗ್ನಿಟ್ಯೂಡ್ ಆಫ್ B. ಸರ್ ಇಲ್ಲಿ -2 ಇದೆಯಲ್ಲ? ನೋ, ಮ್ಯಾಗ್ನಿಟ್ಯೂಡ್ ಆಫ್ B ದಟ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ ದಟ್ ಈಸ್ 2. ಎಷ್ಟಾಗುತ್ತೆ ಸರ್? ಪೈ ಗೆಟ್ ಕ್ಯಾನ್ಸಲ್, 2 ಗೆಟ್ ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ಸ್ ಟು 1. ಓಕೆ, ಸೊ ಇಲ್ಲಿ ನಮಗೆ ಟೈಮ್ ಎಷ್ಟು ಹಿಡಿಯುತ್ತೆ ಅಂದ್ರೆ 1 ಸೆಕೆಂಡ್ ಹಿಡಿಯುತ್ತೆ. ಓಕೆ, 1 ಸೆಕೆಂಡ್ಗೆ ಸೊ 1 ಸೆಕೆಂಡ್ಗೆ ಕಂಪ್ಲೀಟ್ ಒನ್ ಸರ್ಕಲ್ ಆಗುತ್ತೆ. ಓಕೆ, ಈ ಚಾರ್ಜ್ ಅನ್ನೋದು 1 ಸೆಕೆಂಡ್. ಓಕೆ, ಸೊ 1 ಸೆಕೆಂಡ್ಗೆ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಓಕೆನಾ, ಸೊ ಈ ಪರ್ಟಿಕ್ಯುಲರ್ ಏನೋ ಪೊಸಿಷನ್ ಅಲ್ಲಿ ಸ್ಟಾರ್ಟ್ ಆದ್ರೆ ಓಕೆ, ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಓಕೆ, ಸೊ ಈ ಪೊಸಿಷನ್ ಇಂದ ಸ್ಟಾರ್ಟ್ ಆದ್ರೆ 1 ಸೆಕೆಂಡ್ ಅಲ್ಲಿ 1 ಕಂಪ್ಲೀಟ್ ರೌಂಡ್ ಆಗುತ್ತೆ ಅಲ್ವಾ? ಅಂಡ್ ಇವಾಗ ವಾಟ್ ಈಸ್ ದ ಆಂಗಲ್ ಎಟ್ 1/12th ಸೆಕೆಂಡ್ಗೆ? ಓಕೆ, ಫ್ರಾಕ್ಷನ್ ಆಫ್ ಸೆಕೆಂಡ್ 1/12th ಸೆಕೆಂಡ್ಗೆ ಯಾವ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ? ವಾಟ್ ಇಸ್ ದ ಆಂಗಲ್? ಆಂಗಲ್ ನ ಫೈಂಡ್ ಮಾಡಬೇಕು. ನೋಡಿ ಅದನ್ನ ಯಾವ ತರ ಫೈಂಡ್ ಮಾಡೋದು? ಈಸಿ ನೋಡಿ. ಇವಾಗ ನೋಡಿ 1 ಸೆಕೆಂಡ್ಗೆ ಓಕೆ, ಸೊ 1 ಸೆಕೆಂಡ್ಗೆ ನಮಗೆ 2π. ಓಕೆ, ಸೊ ದಟ್ ಇಸ್ ದ 2π ಆಂಗಲ್ ರೋಟೇಟ್ ಆಗ್ತದೆ. ಅಂದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ದಟ್ ಇಸ್ 360 ಡಿಗ್ರಿ ರೋಟೇಟ್ ಆಗ್ತದೆ. ಓಕೆ, ಸೊ ಅದೇ ನಮಗೆ 1/12th ಸೆಕೆಂಡ್ಗೆ ಎಷ್ಟು ರೊಟೇಷನ್ ಆಗುತ್ತೆ ಸರ್? ಇಟ್ ಇಸ್ 1/12. ಸೊ ಅದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ π/6. π/6 ಅಂದ್ರೆ 6×3 = 18. ಸೊ ದಟ್ ಇಸ್ 30 ಡಿಗ್ರಿ. ಓಕೆ, ಸೊ ವೆನ್ t is equals to 1/12th ಸೆಕೆಂಡ್ ಇದ್ದಾಗ ವಾಟ್ ಈಸ್ ದ ಆಂಗಲ್ ಅಂತ ಹೇಳಿದ್ರೆ ಥೀಟಾ is equals to 30 ಡಿಗ್ರಿ. ಓಕೆ, ಸೊ 30 ಡಿಗ್ರಿ ಇರಬೇಕು. ದಟ್ ಮೀನ್ಸ್ ಈ ಪರ್ಟಿಕ್ಯುಲರ್ ಪೊಸಿಷನ್ ಇಂದ ಸೊ 30 ಡಿಗ್ರಿ ಅಂದ್ರೆ ಲೆಟ್ಸ್ ಸೇ ಈ ಪಾಯಿಂಟ್ ಅಲ್ಲಿ ಇದೆ ಅನ್ಕೊಳ್ಳಿ. ಓಕೆ, ಇಲ್ಲಿ ಚಾರ್ಜ್ ಮೂವ್ ಆಗಿದೆ. ಓಕೆ, 1/12th ಸೆಕೆಂಡ್ ಅಲ್ಲಿ ಈ ಆಂಗಲ್ ಅಲ್ಲಿ ಇದೆ. ಎಷ್ಟು? ದಟ್ ಇಸ್ ಥೀಟಾ. ಓಕೆ, ಸೊ ಥೀಟಾ ಅಂತ ಬರ್ದಿರ್ತೀನಿ. ಅಂಡ್ ಈ ಪೊಸಿಷನ್ ಅಲ್ಲಿ ದ ಮೋಷನ್ ಆಫ್ ಅ ಚಾರ್ಜ್ ಪಾರ್ಟಿಕಲ್, ಈ ಪೊಸಿಷನ್ ಅಲ್ಲಿ ದಿಸ್ ಇಸ್ ದ ಡೈರೆಕ್ಷನ್. ಓಕೆ, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ. ವಾಟ್ ಇಸ್ ದ ವೆಲಾಸಿಟಿ? ಎಷ್ಟಿದೆ ಇಲ್ಲಿ ಸರ್? ಇಟ್ ಇಸ್ 10 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 10 ಮೀಟರ್ ಪರ್ ಸೆಕೆಂಡ್ ಇದೆ ಈ ಪೊಸಿಷನ್ ಅಲ್ಲಿ. ಅಂಡ್ ಇಲ್ಲಿ ಇಟ್ ಇಸ್ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಇದೆ. ಓಕೆ, 30 ಡಿಗ್ರಿ ಆಂಗಲ್ ಅಲ್ಲಿ ಇದೆ. ಇಲ್ಲಿ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ರಿಸಾಲ್ವ್ ಮಾಡಿ ಅದನ್ನ. ವೆಲಾಸಿಟಿ ಇಸ್ ವೆಕ್ಟರ್ ಕ್ವಾಂಟಿಟಿ ಅಲ್ವಾ? ರಿಸಾಲ್ವ್ ಮಾಡಿ ಅದನ್ನ. ಸರ್ ಇದು ವೈ ಆಕ್ಸಿಸ್ ಅಂಡ್ ದಿಸ್ ಒನ್ ಇಸ್ ಎಕ್ಸ್ ಆಕ್ಸಿಸ್. ಓಕೆ, ಸೊ ಇದರ ಪ್ರಕಾರ ಹೇಳಿದ್ರೆ ಸೊ ದಿಸ್ ಇಸ್ ದ ಥೀಟಾ. ಓಕೆ, ಇದ್ರ ಪ್ರಕಾರ ಹೇಳಿದ್ರೆ ಸರ್ ಇಟ್ ಇಸ್ ವಿ ಕಾಸ್ ಥೀಟಾ. ಓಕೆ, ಸೊ ವಿ ನ ರಿಸಾಲ್ವ್ ಮಾಡ್ತದ್ದು ವಿ ಅಂಡ್ ಈ ಕಡೆ ಕಾಸ್ ಥೀಟಾ ಅಂತ ಬರುತ್ತೆ, ವಿ ಕಾಸ್ ಥೀಟಾ. ಅಂಡ್ ಇದು ಸರ್ ವಿ ಸೈನ್ ಥೀಟಾ. ಓಕೆ, ಸೊ ದಿಸ್ ಇಸ್ ವಿ ಸೈನ್ ಥೀಟಾ. ಸೊ ಇಲ್ಲಿ ನಾನು ಬರ್ಕೊಳ್ಳೋದಾದ್ರೆ ಸರ್ ಇಟ್ ಇಸ್ ವಿ ವೈ ಸೊ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ವಿ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ವಿ ಕಾಸ್ ಥೀಟಾ. ಡನ್. ಅಂದ್ರೆ ಇವಾಗ ವೆಲಾಸಿಟಿನ ರಿಸಾಲ್ವ್ ಮಾಡಾಯ್ತು. ಓಕೆ, ಸೊ ವೆಲಾಸಿಟಿನ ರಿಸಾಲ್ವ್ ಮಾಡಾಯ್ತು. ಇವಾಗ ನಮಗೆ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಓಕೆ, ಸೊ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ವಿ ಎಕ್ಸ್ ಐ ಕ್ಯಾಪ್ ಸೊ ಪ್ಲಸ್ ವಿ ವೈ ಜೆ ಕ್ಯಾಪ್. ಓಕೆ, ಸೊ ವಿ ಎಕ್ಸ್ ಐ ಕ್ಯಾಪ್ ವಿ ವೈ ಜೆ ಕ್ಯಾಪ್. ಅಂಡ್ ವಿ ಎಕ್ಸ್ ಏನು ಸರ್? ವಿ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ವಿ ಸೈನ್ ಥೀಟಾ. ಓಕೆ, ಸರ್ ದಟ್ ಈಸ್ ವಿ ಸೈನ್ ಥೀಟಾ ಐ ಕ್ಯಾಪ್. y cap vy ಎಷ್ಟು ಸರ್? ಇಟ್ ಇಸ್ ವಿ ಕಾಸ್ ಥೀಟಾ. ವಿ ಕಾಸ್ ಥೀಟಾ ದಟ್ ಇಸ್ ಜೆ ಕ್ಯಾಪ್. ಅಂಡ್ ವಿ ವೆಕ್ಟರ್ ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ಎಷ್ಟಿದೆ ಸರ್? ವಿ ದಟ್ ಇಸ್ 10 ಅಂಡ್ ಸೈನ್ 30 ಡಿಗ್ರಿ. ಓಕೆ, ಸೊ ದಿಸ್ ಇಸ್ ಸೈನ್ 30 ಡಿಗ್ರಿ ಐ ಕ್ಯಾಪ್ ಅಂಡ್ ಪ್ಲಸ್ ದಟ್ ಇಸ್ 10 ಕಾಸ್ 30 ಡಿಗ್ರಿ. ಓಕೆ, ದಿಸ್ ಇಸ್ ಕಾಸ್ 30 ಡಿಗ್ರಿ. ಓಕೆ, ಅಂಡ್ ಜೆ ಕ್ಯಾಪ್. ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಇಟ್ ಇಸ್ ವಿ ಕ್ರಾಸ್ ದಟ್ ಈಸ್ ಈಕ್ವಲ್ಸ್ ಟು sir it is 10 sin 30 that is 1/2 j cap sorry I cap. Okay, so this is I cap plus sir it is 10 into cos 30 that is √3 divided by 2. Okay, so that is j cap. And idanna so v vector that is equals to ಏನಾಗುತ್ತೆ ಇದು 10/2 ಎಷ್ಟಾಗುತ್ತೆ ಸರ್? ಇಟ್ ಇಸ್ 5 I cap. Okay, so this is 5 I cap so plus ಇಲ್ಲಿ 5√j cap ಆಗುತ್ತೆ. Okay, so 5√3 j cap. ಓಕೆ, ಅಂಡ್ ಇದನ್ನ 5 ನ ಆಚೆ ತಗೊಂಡ್ರೆ ಎಷ್ಟಾಗುತ್ತೆ ಸರ್? 5 ಸರ್ ಇಟ್ ಇಸ್ ಐ ಪ್ಲಸ್ √3 ಓಕೆ ಜೆ ಕ್ಯಾಪ್.
So this is a velocity. Okay, so this is the velocity. Okay, so this is the velocity. ಯಾವುದು ಮ್ಯಾಚ್ ಆಗುತ್ತೆ ನೋಡಿ, phi phi I cap plus root 3 j cap ಯಾವುದು ಮ್ಯಾಚ್ ಆಗುತ್ತೆ, phi. Okay, so phi I cap plus root 3 j cap, that is option B. Okay, so that is option B. Clear? Huh. Yes KCET warrior, right. Clear ಎಲ್ಲರಿಗೂ? ಓಕೆ, ಸೊ ಇದನ್ನ ಎಷ್ಟು ಜನ ಆನ್ಸರ್ ಮಾಡಿದಾರೆ ನೋಡೋಣ. ಓಕೆನಾ, ಆಪ್ಷನ್ ಬಿ ಇದು ಸಹಿತ 0 ಇದ್ರೂ ಇರ್ಬೋದು. ಓಕೆನಾ, ಓಕೆ, ಫಾರ್ ಆಪ್ಷನ್ ಬಿ. ಓಕೆ, ಸೊ ದಟ್ ಇಸ್ 83% ಆನ್ಸರ್ ಮಾಡಿದ್ರು. ವಂಡರ್ಫುಲ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ಇದನ್ನ ಆನ್ಸರ್ ಮಾಡಿ. ಎಸ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್. ಓಕೆ, ಸೊ ಎಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಸರ್ಕ್ಯುಲರ್ ಕಾಯಿಲ್. ಓಕೆ, ಸೆಂಟರ್ ಆಫ್ ಅ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ ಆರ್ carrying a current I is 64 times. Okay, so 64 times of magnetic field at a distance x on the axis from the center of the coil. Then value of x ಅಂತ ಕೇಳ್ತಿರೋದು. ಇಲ್ಲಿ ನಮಗೆ ಎರಡು ಕೊಟ್ಟಿದ್ದಾರೆ. ಓಕೆ, ಸೊ ಒಂದು ಸೊ ಸರ್ಕಲ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಅಂಡ್ ಇನ್ನೊಂದು ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಡಿಸ್ಟೆನ್ಸ್. ದಟ್ ಮೀನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಆಕ್ಸಿಸ್ ಆಫ್ ದ ಲೂಪ್. ಓಕೆ, ಕಂಪೇರ್ ಮಾಡಿದ್ದಾರೆ. So magnetic field at the center, so that is equals to 64 times of magnetic field on the axis of a current carrying circular loop. ಇಷ್ಟ ಆಯ್ತಾ? ಅಂಡ್ ಫಾರ್ಮುಲಾ ಪ್ರಕಾರ ಇಲ್ಲಿ ಯಾವ್ದಾದ್ರು n ವ್ಯಾಲ್ಯೂ ಕೊಟ್ಟಿದ್ದಾರಾ, ಲೈಕ್ ನಂಬರ್ ಆಫ್ ಟರ್ನ್ಸ್ ಏನಾದ್ರು ಮೆನ್ಷನ್ ಮಾಡಿದಾರಾ? ಇಲ್ಲ. ಯಾವಾಗ ನಂಬರ್ ಆಫ್ ಟರ್ನ್ಸ್ ಅಂತ ಮೆನ್ಷನ್ ಮಾಡಿಲ್ಲ ಅವಾಗ ನೀವು ಇಗ್ನೋರ್ ಮಾಡಿ, ಅದನ್ನ n ನ ಬರೆಯಕ್ಕೆ ಹೋಗ್ಬಿಡಿ. ಸೊ ದೇರ್ ಫೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ mu naught I, ಸೊ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ r. ಓಕೆ, ಇಲ್ಲಿ r ಯಾವ್ದು ಕ್ಯಾಪಿಟಲ್ ಲೆಟರ್ ಬರ್ದಾರ? ಓಕೆ, ಸೊ 2r, that is equals to, okay, so that is equals to 64 into ಇದನ್ನ ಆತರ ಬರೀತೀರಾ ಸರ್, ಇಟ್ ಇಸ್ mu naught I r square, so all divided by 2 times of r square plus x square power 3 by 2. Okay, so power 3 by 2. Okay, and ಇಲ್ಲಿ ಸಿಂಪ್ಲಿಫಿಕೇಶನ್ ಏನಾದ್ರು ಮಾಡೋದಾ? yes, mu naught I and this 2 and this 2 gone. yes sir, rearrange this. Okay, so rearrange ಮಾಡಿದ್ರೆ sir, it is r square plus x square, so power 3 by 2, so that is equals to, and ಇಲ್ಲಿ ನೋಡ್ಕೊಂಡ್ರೆ sir, it is a 64 into r cube ಆಗುತ್ತೆ. Okay, 64 into r cube. ಓಕೆ, 4 4 16 16 4 ಎಷ್ಟಾಗುತ್ತೆ ನೋಡೋಣ. ಸೊ 4 ಇಂದ ಏನಾದ್ರೂ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ದಟ್ ಇಸ್ 4 into 4 into 4. yes, 4 cube ಅಂತ ಬರೀಬಹುದು. ಓಕೆನಾ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 4 power 3 and r power 3. ಓಕೆ, yes sir, and ಇದನ್ನ ನಾನು ಡಿವೈಡೆಡ್ ಬೈ 3 ಮಾಡಿದ್ರೆ. ಓಕೆ, ಸೊ ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟಾಗುತ್ತೆ? ಓಕೆ, ಸೊ ಡಿವೈಡೆಡ್ ಬೈ 3 ಪವರ್ಸ್. ಓಕೆ, ಸೊ ಡಿವೈಡ್ ಪವರ್ ಬೈ, ಓಕೆ, ಸೊ ಡಿವೈಡ್ ಪವರ್ ಬೈ, ಸೊ 3. ಓಕೆ, ಸೊ ಡಿವೈಡ್ ಬೈ ಪವರ್ ಬೈ 3 ಅಂತಂದ್ರೆ ದಿಸ್ ಇಸ್ r ಸ್ಕ್ವೇರ್ ಸೊ ಪ್ಲಸ್ x ಸ್ಕ್ವೇರ್ ಪವರ್ 1 by 2. 3 ಹೋಯ್ತಲ್ಲ, ಸೊ ದಟ್ ಈಸ್ ಈಕ್ವಲ್ಸ್ ಟು ಇದನ್ನ ಸರ್, ಇಟ್ ಇಸ್ ಅ 4r ಆಯ್ತು. ಓಕೆ, ಸೊ 4r ಆಯ್ತು. ಓಕೆ, ಡನ್ ಸರ್. ಇವಾಗ ಅಂಡರ್ ಸ್ಕ್ವೇರ್ ಇಂದ ತಗೊಂಡು. ಓಕೆನಾ, ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಸ್ಕ್ವೇರ್. ಓಕೆ, ಸೊ ಇಲ್ಲಿ ನಾನು ಪವರ್ಸ್ ಏನು ಮಾಡ್ತೀನಿ ಮಲ್ಟಿಪ್ಲೈ ಬೈ 2. ಓಕೆ, ಸೊ ಮಲ್ಟಿಪ್ಲೈ ಸ ಪವರ್, ಓಕೆ, ಸ ಪವರ್ ಸ ಬೈ 2. ಓಕೆ, ಸೊ ಬೈ 2. ಓಕೆ, ಸೊ ಬೈ 2 ಇಲ್ಲಿ ಡಿವೈಡ್ ಮಾಡ್ತಾನೆ, ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ಇವಾಗ ಏನಾಗುತ್ತೆ ಇಲ್ಲಿ? ಸೊ ನೋಡಿ, ಸೊ ಆರ್ ಸ್ಕ್ವೇರ್. ಓಕೆ, ಸೊ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಸೊ 2 into 1 by 2, ಸೊ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಏನಾಗಿದೆ ಸೈಡ್ ಇಸ್ ಅ ಹೋಲ್ ಸ್ಕ್ವೇರ್ ಅಂಡ್ ಇಲ್ಲಿ ಆರ್ ಸ್ಕ್ವೇರ್ ಆಯ್ತು. ಓಕೆ ಸರ್, and further simplification ಮಾಡಿದ್ರೆ this is r square plus x square, so 2 into 1 by 2 that is 1 ಆಗುತ್ತೆ. ಸೊ and ಇದು 16 r square ಆಗುತ್ತೆ. ಓಕೆ, and ಈ r square ನ ಆ ಕಡೆ ಕಳಿಸೋಣ. ಸೊ x square that is equals to 16 r square minus r square ಎಷ್ಟಾಯ್ತು ಸರ್? x square that is equals to 15 r square ಅಂತ ಆಯ್ತು. ಸೊ therefore ಇದನ್ನ ಯಾವ ತರ ಬರೀಬಹುದು ಸರ್? it is the root of 15 into r. ಓಕೆ, ಸೊ root of 15 into r is the required solution. ಕ್ಲಿಯರ್ ಎಲ್ಲರಿಗೂ? ಎಸ್, ಅರ್ಥ ಆಗ್ತಿದೇನಾ ಎಲ್ಲರಿಗೂ? ಎಲ್ಲರಿಗೂ ಅರ್ಥ ಆಗ್ತೀನಾ? ದಟ್ ಈಸ್ ರೂಟ್ 15 ಆರ್. ಓಕೆ, ಸೊ ದಟ್ ಈಸ್ ರೂಟ್ 15 ಆರ್. ಓಕೆ, ಆರ್ ರೂಟ್ 15 ಅಂದ್ರೂ ಬರೆದ್ರು ನಡೆಯುತ್ತೆ. ಓಕೆ, ಸೊ ದಟ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್, ದಟ್ ಈಸ್ ದ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 18% ಆನ್ಸರ್ ಮಾಡಿದ್ರ ಅಂಡ್ 72% ದಟ್ ಈಸ್ ರೂಟ್ 3 ಅಂತ ಬರ್ದಿರ. ಸೊ ಕ್ಯಾಲ್ಕುಲೇಷನ್ ರಾಂಗ್ ಮಾಡಿದ್ರೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಎ ಪ್ರೋಟಾನ್ and an alpha particle moving with the same velocity, okay, enter the uniform magnetic field. Okay, so uniform magnetic field andru same velocity. Okay, with their velocities perpendicular
to the magnetic field, the ratio of radii of the circular paths. Okay, so perpendicular ಆಗಿ ಹೋಗ್ತಾ ಇದ್ರೆ we know that so circular path ಆಗುತ್ತೆ and ಆ circular path it is given by so mv divided by qb. Okay, so mv divided by qb. Okay sir, and ಇಲ್ಲಿ ನಮಗೆ ಏನೇನು ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಸೇಮ್ ವೆಲಾಸಿಟಿ ಅಂದ್ರೆ ಇದು v ಕಾನ್ಸ್ಟೆಂಟ್ and uniform magnetic field, this is also constant. Therefore radius of the circle is dependent on q divided by b. Okay, q divided by b. Okay sir, right. ಇದೇ ಫಾರ್ಮ್ ತಗೋಣ, ರೇಷಿಯೋ ಆಫ್ ರೇಡಿಯಸ್ ಆಫ್ ದರ್ ಸರ್ಕ್ಯುಲರ್ ಪಾತ್ಸ್ ಏನನ್ನು ಕೊಟ್ಟಿದ್ದಾರೆ ಸರ್, ರೇಡಿಯಸ್ ಆಫ್ ಪ್ರೋಟಾನ್ ಸೊ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಆಲ್ಫಾ ಪಾರ್ಟಿಕಲ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಚಾರ್ಜ್ ಆಫ್ ಪ್ರೋಟಾನ್ ಡಿವೈಡೆಡ್ ಬೈ ಇದ್ಯಾವುದು, ಸಾರಿ ಇಟ್ ಇಸ್ ಅ ಕ್ಯೂ ಬರಬೇಕು, ಸಾರಿ, so it is m divided by q. Okay, so m divided by cube. Okay, so this is mass of the proton and charge of the proton into reciprocal, so that is the charge of alpha particle and this is mass of the alpha particle. And ಇವಾಗ equation 1 ಅಂತ ಬರೀತೀನಿ. and ಇವಾಗ basic information, so proton ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, okay, so proton ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, so what is the charge on proton, protm ಅಂತ ಬರ್ಕೊಂಡ್ರೆ ಅಂತ ಬರ್ಬೋದು h11 ಅಂತ ಬರ್ಕೋತೀರಾ. okay, so ಇದರ ಪ್ರಕಾರ so charge of the proton that is equals to q ಅಂತ ಬರ್ಕೊಂಡ್ರೆ and mass of the proton ನಾನು m ಅಂತ ಬರ್ಕೊಂಡ್ರೆ, you know right, element ನ ಯಾವ ತರ ಬರಿತೀವಂತ. okay, and the next one, so alpha particle. okay, so alpha particle. okay, so alpha particle it is given by He24. okay, so that is the nucleus of helium atom. okay, so ಇದರ ಪ್ರಕಾರ ಬರೆದ್ರೆ sir it is the charge of alpha particle that is 2 times of charge 2 times and mass of the alpha particle that is ಎಷ್ಟಿದೆ sir, it is a 4, therefore it is a 4m. okay sir, and ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. okay, so ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಏನು, so radius of a proton divided by radius of alpha particle that is equals to mass of the proton ಎಷ್ಟಿದೆ sir, it is m, so charge of the proton that is a q. okay, and charge of alpha particle that is a 2q and mass of alpha particle that is 4m. okay, yes sir, and ಇಲ್ಲಿ ನೋಡಿ ಕ್ಯಾನ್ಸಲ್ ಮಾಡಿದ್ರೆ m get cancel, 2 get cancel, 2 1 2 2 4. therefore so radius of a proton and radius of alpha particle ratio ತಗೊಂಡ್ರೆ that is 1:2 ಆಗುತ್ತೆ. okay, so that is 1:2. okay, so 1:2 that is option D. ಗೆಟ್ ಮೈ ಪಾಯಿಂಟ್ ಅಲ್ವಾ, ಎಲ್ಲರಿಗೂ ಗೊತ್ತಾಗ್ತಿದೆಯಲ್ಲ. okay, ಎಲ್ಲರಿಗೂ ಗೊತ್ತಾಗ್ತಿದೆಯಲ್ಲ, ರೈಟ್ ಸರ್. now let's move on to the next question. okay, so next question ಏನು ಹೇಳ್ತದೆ, yes sir, next question ನೋಡಿ, a moving coil galvanometer is converted into ammeter of range 0 to 5 milliampere. The galvanometer resistance is 90 ohm and the shunt resistance has value 10 ohm. If there are 15 divisions in the galvanometer, turn ammeter on either side of zeros. It's a current sensitivity ಅಂತ ಕೇಳ್ತಿರೋದು. So current sensitivity ಅಂದ್ರೆ ಏನು, we know that current sensitivity is given by so deflection per, okay, so deflection per unit current through the galvanometer. so deflection ಇದೆ ಎಷ್ಟು 50 divisions ಅಂತ ಇದೆ. so 50 divisions ಇಲ್ಲಿ ನಮಗೆ ಆನ್ಸರ್ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. and what is the current through galvanometer? okay, so current through galvanometer ಅಂದ್ರೆ ಯಾವ ತರ ಬರೀತೀವಿ, so first shunt resistance ಯಾವ ತರ ಬರೀತೀರಿ sir, shunt resistance that is equals to, okay, so Ig into Rg, okay, so divided by I minus Ig ಅಂತ ಬರೀತಿದ್ರಿ. ನಮಗೆ ಬೇಕಾಗಿರೋದು Ig ವ್ಯಾಲ್ಯೂ, therefore cross multiply sir, I minus Ig, so that is equals to Ig Rg, so open the bracket Si, so Sg, so that is equals to Ig R. so ಈ ಕಡೆ ಸೆಂಡ್ ಮಾಡಿ Si that is equals to so IgR, so plus SIG, okay, and SI, so that is equals to so R plus S into Ig. okay, so Ig value, okay, so Ig value na ಬರ್ಕೊಂಡ್ರೆ that is Si, so divided by ಎಷ್ಟಿದ್ದು sir, it is R plus S. okay, substitute the values. so Ig value that is equals to S ಅಂದ್ರೆ shunt resistance ಎಷ್ಟಿದೆ, shunt resistance has value 10 ohm. okay, and ಇಲ್ಲಿ resistance of a galvanometer 90 ohm. okay, substitute in the values. so shunt ohm that is a 10 into current ಎಷ್ಟಿದೆ sir, it is a 5 milliampere. okay, so 5 milliampere ಅಂದ್ರೆ that is this is I value. okay, so this is I value and divided by R value is sir, it is 90. okay, so that is 90 plus 10 and simplify ಮಾಡಿದ್ರೆ ಎಷ್ಟಾಗುತ್ತೆ sir, it is a 50 into 10 power minus 3, so all divided by this is a 100. okay, so 10 get cancel and ಎಷ್ಟಾಗುತ್ತೆ sir, it is a 5 into 10 power minus 4. okay, so this is ampere. okay, so current through galvanometer. okay, current through the galvanometer and now ಇದೇ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು. ಓಕೆನಾ,
What is that? So current sensitivity that is equals to deflection, that is a 50 division and divided by ಇಲ್ಲಿ 5 into 10 power minus 4. Okay. And ಇದನ್ನ 5 ones are 5 tens are. So 10 divided by 10 power minus 4. So ಮೇಲ್ಗಡೆ ಹೋದ್ರೆ ಇದು 10 power 1 into 10 power so 4. ಎರಡನ್ನು ಒಟ್ಟಿಗೆ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 10 power 5. So it is a division per ampere. Okay. So division per ampere ಎಷ್ಟಾಗುತ್ತೆ ನೋಡಿ? So 10 power 5 division per ampere, 10 power 5 division per ampere. Okay. So division per ampere, that is option D. And illu saita ide, this is wrong. Yakendre ampere per division anta ide. Okay. Illi ampere per division anta ide, that is wrong. Division per ampere because it is a deflection per unit current anta. Right? Ellarigu clarity sikta? Ellarigu clarity sikta? Yes, ellarigu clarity sikta? Ellarigu clarity sikta? Right. So now let's move on to the next question. Okay. So next question. Yaad bantu namage answer? That is option D. Okay. So that is option D is the right answer. Right. Okay. Now let's move on to the next question. Next question. Okay. So next question already. A circular coil of wire of radius R has n turns and carries a current I. The magnetic induction B at a point on the axis of the coil at a distance √3 into R from its center. ಅಂದ್ರೆ ಜಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಕ್ಷನ್ ಎಟ್ ಅ ಪಾಯಿಂಟ್ ಆಕ್ಸಿಸ್ ಬಗ್ಗೆ ಕೇಳ್ತಿರೋದು. ಓಕೆ. ಸೊ ಇದರ ಪ್ರಕಾರ ಹೇಳಿದ್ರೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ದಟ್ ಇಸ್ ಗಿವನ್ ಬೈ ನಂಬರ್ ಆಫ್ ಟರ್ನ್ಸ್ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲಿ ಕೊಟ್ಟಿದ್ರೆ ಎನ್ ಕೊಟ್ಟಿದ್ದಾರೆ. ಓಕೆ. ಸೊ ಒರಿಜಿನಲ್ ಫಾರ್ಮುಲಾ ಪ್ರಕಾರ ದಟ್ ಇಸ್ ಮ್ಯೂ ನಾಟ್ ಎನ್ ಸೊ ಐ ಇಂಟು ಆರ್ ಸ್ಕ್ವೇರ್ ಸೊ ಡಿವೈಡೆಡ್ ಬೈ 2 times ಆಫ್ ಆರ್ ಸ್ಕ್ವೇರ್ ಸೊ ಪ್ಲಸ್ ಎಕ್ಸ್ ಸ್ಕ್ವೇರ್ ಸೊ ಪವರ್ 3/2. ಕ್ಲಿಯರಾ? ಅಂಡ್ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ನಾವೇನಂತ ಬರೀತೀವಿ ಇಲ್ಲಿ? So number of turns na n and radius na r anta barididvi. Okay sir. So magnetic field on the axis of the loop that is given by, so it is a mu naught into n into r square. Okay, this is small r square. Okay. So this is r square. So all divided by into I. So this is 2 r square. That is a small r square. So plus x square enadidu. So this is x value. Okay. So x value that is a √3 into r. Square ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 3r square ಆಗುತ್ತೆ into so 3/2 power. So BA that is equals to mu naught NI so R square. Okay. So current and I ide. Okay. So 2 so that is a 4R square so power 3/2. Okay. And further simplification ಮಾಡಿದ್ರೆ ನೋಡಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ mu naught n so mu naught n ಅರೆ so mu naught n so R square so all divided by 2. Okay. ಇದನ್ನ ಅಂಡರ್ ಸ್ಕ್ವೇರ್ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ 4 power 3/2 ಇಂಟು ಆರ್ 2 ಇಂಟು ಪವರ್ 3/2 ಅಂತ ಬರೀಬಹುದು. ಎಸ್ ಸರ್. ಆಮೇಲೆ ನೀವು ಅಬ್ಸರ್ವ್ ಮಾಡಿ ಸೊ ಅಲ್ಲಿ 2 ಗೆಟ್ ಕ್ಯಾನ್ಸಲ್. ಓಕೆ. ಸೊ 2 and 2 ಗೆಟ್ ಕ್ಯಾನ್ಸಲ್. ಓಕೆ. ಸೊ 2 and 2 ಗೆಟ್ ಕ್ಯಾನ್ಸಲ್ ಅಂಡ್ ಇದನ್ನ ಅಂಡರ್ ಸ್ಕ್ವೇರ್ ರೂಟ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಮ್ಯೂ ನಾಟ್ ಸೊ ಎನ್ ಐ ಆರ್ ಸ್ಕ್ವೇರ್ ಸೊ ಆಲ್ ಡಿವೈಡೆಡ್ ಬೈ ಸೊ 2 ಇಂಟು ಇದನ್ನ ಅಂಡರ್ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 2. ಓಕೆ. ಸೊ ಅದನ್ನ 2 power 3 ಅಂತ ಬರೀಬಹುದು ಇಂಟು ಸ ಆರ್ ಪವರ್ 3 ಅಂತ ಬರೀಬಹುದು. ಅಂಡ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನೋಡಿ ಈ ಆರ್ ಸ್ಕ್ವೇರ್ ಇಲ್ಲಿ ಆರ್ ಸ್ಕ್ವೇರ್ ಹೋದ್ರೆ ಇಲ್ಲಿ R1 ಮಿಗಿತು. ಓಕೆ. ಸೊ ಮಿಕ್ಕಿತು. ಓಕೆ. ಅಂಡ್ ನೆಕ್ಸ್ಟ್ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಸೊ ದಟ್ ಈಸ್ ಗಿವನ್ ಬೈ ಸರ್ ಇಟ್ ಇಸ್ ಅ ಮ್ಯೂ ನಾಟ್ ಸೊ ದಟ್ ಈಸ್ ಎನ್ ಐ ಸೊ ಆಲ್ ಡಿವೈಡೆಡ್ ಬೈ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 2 2 4 4 8. ಓಕೆ. ಸೊ ದಿಸ್ ಇಸ್ 8. ಓಕೆ. ಸೊ ದಟ್ ಇಸ್ 8 ಇಂಟು ದಟ್ ಇಸ್ ಆರ್. Okay. And further simplification ಮಾಡಿದ್ರೆ okay. So BA. Okay. So that is the BA that is equals to so mu naught NI so divided by 2 ಎಂಟ್ಲೆ 16. Okay. So 16R ಆಗುತ್ತೆ. Okay. So that is the mu naught NI divided by 16R. Which one is the right answer? ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ? So mu naught NI divided by 16R. That is option B. Okay. So option B is the right answer. Clear? Huh. KCET warrior, that is wrong. Current sensitivity formula that is deflection per unit time through the galvanometer. Okay. That is option B is the right answer. Okay. So that is option B is the right answer. Option B. Very good. Now let's move on to the next question. Yes. ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. A galvanometer of resistance 50 ohm is connected to a battery 3 volt along with a resistance 2950 in a series. A full deflection, okay, full scale deflection of 30 divisions is obtained in the galvanometer.
In order to reduce this deflection, to reduce 20 divisions, the resistance in a series should be. ಇಲ್ಲಿ ನಮಗೆ 2 ಕೇಸಸ್ ಕೊಟ್ಟಿದ್ದಾರೆ. ಏನಂದ್ರೆ 30 ಡಿವಿಷನ್ಗೆ ಒಂದು ಗ್ಯಾಲನೋಮೀಟರ್ ಮಾಡಿದ್ದಾರೆ. ಓಕೆ, ಸರ್ಟನ್ ಕರೆಂಟ್ಗೆ. ಆ್ಯಂಡ್ ಆ 30 ಡಿವಿಷನ್ನ 20 ಡಿವಿಷನ್ ಮಾಡಬೇಕಂದ್ರೆ ಎಷ್ಟು ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಬೇಕು? ದ್ಯಾಟ್ ಮೀನ್ಸ್ ಗ್ಯಾಲನೋಮೀಟರ್ ಕನ್ವರ್ಟೆಡ್ ಟು ವೋಲ್ಟ್ಮೀಟರ್ ಮಾಡಬೇಕು. ಇದರ ಪ್ರಕಾರ ಓಕೆ, ಸೊ ಇದರ ಪ್ರಕಾರ ನಾವೇನ್ ಮಾಡ್ತೀವಿ ಸರ್, ಫಸ್ಟ್ ನಾವು ಈ 30 ಡಿವಿಷನ್ ರೊಟೇಟ್ ಆಗಬೇಕಾದ್ರೆ, ಡಿಫ್ಲೆಕ್ಷನ್ ತೋರಿಸಬೇಕಾದ್ರೆ ವಾಟ್ ಇಸ್ ದ ಕರೆಂಟ್ ಅಂತ ಫೈಂಡ್ ಮಾಡ. ಫಸ್ಟ್ ಆ ಕರೆಂಟ್ ನ ಫೈಂಡ್ ಮಾಡೋಕೆ ಯಾವ ತರ ಯೂಸ್ ಮಾಡ್ತೀವಿ ಸರ್? ಕರೆಂಟ್ ಥ್ರೂ ಗ್ಯಾಲನೋಮೀಟರ್, ದಟ್ ಈಸ್ ಈಕ್ವಲ್ಸ್ ಟು I ಇಂಟು, ಸೊ ದಟ್ ಈಸ್ R ಪ್ಲಸ್ RG. ಓಕೆ, ಸೊ ಎಸ್ ಸರ್. ಅಂಡ್ ಕರೆಂಟ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ಕರೆಂಟ್ ನ ಫೈಂಡ್ ಮಾಡಕ್ಕೆ ಏನ್ ಮಾಡ್ತೀವಿ ಸರ್? ಇಟ್ ಇಸ್ I, ಸೊ ದಟ್ ಈಸ್ ಈಕ್ವಲ್ಸ್ ಟು V ಡಿವೈಡೆಡ್ ಬೈ R ಪ್ಲಸ್ RG. ಓಕೆ ಸರ್, V ಎಷ್ಟಿದೆ ಸರ್? ಇಟ್ ಇಸ್ ದ 3. ಓಕೆ, R ಎಷ್ಟಿದೆ? ಇದು resistance of galvanometer. Okay, so this is R2950, so plus 50. ಎಷ್ಟಾಯ್ತು ಇದು ಸರ್? ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ, ಸೊ 3000. ಓಕೆ, ಸೊ ಇದೆಷ್ಟಾಗುತ್ತೆ ಸರ್? ಇಟ್ ಇಸ್ 1 ಡಿವೈಡೆಡ್ ಬೈ 1000. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್, ಸೊ 10 ಪವರ್ ಮೈನಸ್ 3 ಆಂಪಿಯರ್. ಓಕೆ, ಇದನ್ನ ನಾವು ಯಾವ ತರ ಬರೀಬಹುದು? ಸೊ ಇಷ್ಟಾಯ್ತಾ ಸರ್? ಕರೆಂಟ್ ಈಸ್ 10 ಪವರ್, ಓಕೆ, ಸೊ ದಟ್ ಈಸ್ 10 ಪವರ್ ಮೈನಸ್ 3 ಆಂಪಿಯರ್. ಓಕೆ, ಸೊ 10 ಪವರ್ ಮೈನಸ್ 3 ಆಂಪಿಯರ್ ಅಂದ್ರೆ ಈ ಕರೆಂಟಿಗೆ, ಓಕೆ, ಸೊ ಈ ಕರೆಂಟಿಗೆ, ಓಕೆ, ಎಷ್ಟು? 30 ಡಿವಿಷನ್ ಕರೆಂಟಿಗೆ. ಓಕೆ, ಸೊ 30 ಡಿವಿಷನ್ಗೆ ಎಷ್ಟು ಕರೆಂಟ್ ಬೇಕಾಯ್ತು ಸರ್? ಇಟ್ ಇಸ್ 1, ಓಕೆ, ಸೊ 10 ಪವರ್ ಮೈನಸ್ 3 ಆಂಪಿಯರ್ ಬೇಕಾಯ್ತು. ಇವಾಗ ನಮಗೆ ಬೇಕಾಗಿರೋದು ಎಷ್ಟು? 20 ಡಿವಿಷನ್ ಬೇಕು. ಓಕೆ, ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಯೂನಿಟರಿ ಮೆಥಡ್ ಯೂಸ್ ಮಾಡ್ತಾ ಇದೀನಿ. ಸೊ 10 ಪವರ್ ಮೈನಸ್ 3 ಆಂಪಿಯರ್, ಸೊ ಡಿವೈಡೆಡ್ ಬೈ 30 ಡಿವಿಷನ್. ಓಕೆ, ಸೊ 30. ಅಂಡ್ ಇವಾಗ ನನಗೆ 20 ಡಿವಿಷನ್ ಬೇಕು. ಓಕೆ, ಸೊ 20 ಡಿವಿಷನ್ ಬೇಕು ಅಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಸೊ 20 ಡಿವೈಡೆಡ್ ಬೈ 30 ಇಂಟು, ಸೊ 10 ಪವರ್ ಮೈನಸ್ 3 ಆಂಪಿಯರ್. ಓಕೆ, ಅಂಡ್ ಇಲ್ಲಿ ನೀವು 100 ಗೆಟ್ ಕ್ಯಾನ್ಸಲ್. ಅಂಡ್ ಇದು 20 ಡಿವಿಷನ್ ಅನ್ನೋದೇನಿಲ್ಲ, ದಿಸ್ ಇಸ್ ದ ಹೊಸ ಕರೆಂಟ್. ಓಕೆ, ಸೊ ಹೊಸ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು 2/3 ಇಂಟು 10 ಪವರ್ ಮೈನಸ್ 3 ಆಂಪಿಯರ್. ಓಕೆ, ಸೊ ಇಷ್ಟು ಕರೆಂಟ್ ಫ್ಲೋ ಆಗಬೇಕು. ಓಕೆ, ಸೊ ಇಷ್ಟು ಕರೆಂಟ್ ಫ್ಲೋ ಆಗಬೇಕು ಫಾರ್ 20 ಡಿವಿಷನ್. 30 ಡಿವಿಷನ್ಗೆ 10 ಪವರ್ ಮೈನಸ್ 3, ಅದೇ ನಮಗೆ 20 ಡಿವಿಷನ್ ಬೇಕು ಅಂದ್ರೆ 2/3 ನ ಮಾಡಬೇಕು. ಇದರ ಪ್ರಕಾರ, ಓಕೆ, ಇದರ ಪ್ರಕಾರ ನೆಕ್ಸ್ಟ್ ಕೇಸಲ್ಲಿ ಏನ್ ಬರೀತೀವಿ ಸರ್? ಇಲ್ಲಿ ನಮ್ಗೆ ಬೇಕಾಗಿರೋದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಲ್ವಾ ಸರ್? ಎಕ್ಸ್ಟರ್ನಲ್ ರೆಸಿಸ್ಟರ್ ದಟ್ ಈಸ್ ಈಕ್ವಲ್ಸ್ ಟು V ಡಿವೈಡೆಡ್ ಬೈ I. ಓಕೆ, ರೆಸಿಸ್ಟರ್ ಬೇಕಲ್ವಾ? ಏನ್ ಬೇಕಿಲ್ಲ? ದ ರೆಸಿಸ್ಟೆನ್ಸ್ ಇನ್ ಅ ಸೀರೀಸ್ ಶುಡ್ ಬಿ. ಓಕೆ, ರೆಸಿಸ್ಟೆನ್ಸ್ ಇನ್ ಅ ಸೀರೀಸ್ ಶುಡ್ ಬಿ. ಯಾವುದೋ ಡಿವಿಷನ್ ಕನೆಕ್ಟ್ ಮಾಡಿದ್ರು. ಓಕೆ ಸರ್, ಇಲ್ಲಿ ಏನ್ ಬರೀಬಹುದು? ಇಲ್ಲಿ V ದಟ್ ಈಸ್ ಈಕ್ವಲ್ಸ್ ಟು I ಇಂಟು, ಸೊ R ಪ್ಲಸ್ G ತಾ? ಎಸ್ ಸರ್. ಇಲ್ಲಿ ನಮಗೆ V ಅನ್ನೋದು ಸೇಮ್ ಬ್ಯಾಟರಿ ಆಗಿರೋದ್ರಿಂದ, ಅಂಡ್ I ಡ್ಯಾಶ್ ಇಲ್ಲಿ R ಡ್ಯಾಶ್, ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಅಂತೂ ರಿಮೈನ್ ಸೇಮ್. ಓಕೆ, ಸೊ ದಿಸ್ ಇಸ್ RG. ಓಕೆ, ಸೊ ದಿಸ್ ಇಸ್ RG. ಓಕೆ, ಸೊ ದಿಸ್ ಇಸ್ RG, ರೈಟ್ ಸರ್? V ಎಷ್ಟು ಸರ್? ಇಟ್ ಇಸ್ 3. ಕರೆಂಟ್ ಎಷ್ಟಿದೆ ಸರ್? ಇಟ್ ಇಸ್ 2/3 ಇಂಟು 10 ಪವರ್ ಮೈನಸ್ 3 ಇಂಟು R ಡ್ಯಾಶ್, ಐ ಡೋಂಟ್ ನೋ, ದಟ್ ವಿ ನೀಡ್ ಟು ಫೈಂಡ್ ಔಟ್. ರೆಸಿಸ್ಟೆನ್ಸ್ ಆಫ್ ಗ್ಯಾಲನೋಮೀಟರ್ ಎಷ್ಟು? ದಟ್ ಇಸ್ 50. ಓಕೆ ಸರ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಇದು ಸರ್? 9 ಡಿವೈಡೆಡ್ ಬೈ 2. ಇದನ್ನ ಈ ಕಡೆ ಸೆಂಡ್ ಮಾಡಿದ್ರೆ 10 ಪವರ್ ಪ್ಲಸ್ 3 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು R ಡ್ಯಾಶ್ ಪ್ಲಸ್ 50. ಓಕೆ, ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ 4.5 ಇಂಟು 10 ಪವರ್ ಪ್ಲಸ್ 3. ಸೊ ದಟ್ ಈಸ್ ಈಕ್ವಲ್ಸ್ ಟು R ಡ್ಯಾಶ್ ಪ್ಲಸ್ 50. ಓಕೆನಾ? ಎಸ್ ಸರ್. ಇದೆಷ್ಟಾಗುತ್ತೆ ಸರ್? ಇಟ್ ಇಸ್ 4500, ದಟ್ ಈಸ್ ಈಕ್ವಲ್ಸ್ ಟು R ಡ್ಯಾಶ್ ಪ್ಲಸ್ 50. ಎಷ್ಟಾಗುತ್ತೆ ಸರ್? ಇಟ್ ಇಸ್ R ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು 4450 ಓಮ್ ಆಗುತ್ತೆ. ಓಕೆ, ಸೊ ದಟ್ ಈಸ್ 4450. ರೈಟ್? Is that a clear? 4450. In order to reduce this deflection to 20 division, the resistance in series should be. ಅಲ್ವಾ? ಓಕೆ 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 ಓಕೆ, ಈ ಕಡೆ ಬಂತಲ್ಲ. ಸೊ 4450 ಅಲ್ವಾ? 5550 ಹೇಗಾಗುತ್ತೆ? 5550 ಹೇಗಾಗುತ್ತೆ? ಇದು ಪ್ಲಸ್ ಇಲ್ವಾ? ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್. ಓಕೆ, ಸೊ ಮೈನಸ್ ಆದ್ರೆ ಎಷ್ಟಾಗುತ್ತೆ? ಸೊ 4450, ರೈಟ್? ಆಪ್ಷನ್ ಬಿ. ಹಾ, ಎಸ್ ಅನಿರುದ್ಧ್, ಫೈನಲ್ ಟೈಮ್ ಟೇಬಲ್ ಬಂದಿದೆ. ಇದು ಹೇಗೆ ನಿಮಗೆ ಎಷ್ಟು ಬಿ ಅಂತ ಹೇಳ್ತಾರೆ? 5550 ಹೇಗಾಗುತ್ತೆ? 5550 ಹೇಗಾಗುತ್ತೆ? ಬಿ ಹೇಗಾಗುತ್ತೆ? ಎನಿ ಡೌಟ್? ಇನ್ನ ಬಿ ಅಂತ ಆನ್ಸರ್ ಮಾಡ್ತಾ ಇದ್ದೀರಾ?
ಏನಾದರೂ ಡೌಟ್ ಇದೆನಾ? ಎನಿ ಡೌಟ್? ಏನೋ ಡೌಟ್ ಇದೆನಾ? ಎಲ್ಲಿ ತಪ್ಪು ಮಾಡ್ತಾ ಇದ್ರಾ? 5550 ಅಂತ ಕೇಳ್ತಿದ್ರಾ? 5050 ಅಂತ ಹೇಳ್ತಿದ್ರಾ? ಹೌ ರೆಸ್ಪಾಂಡ್ ಮಾಡಿ ಬೇಗ ಬೇಗ. ಸೊ ದಟ್ ಈಸ್ 4450 ಅಂತ ನನ್ನ ಆನ್ಸರ್. ನನ್ನ ಆನ್ಸರ್ ಎಷ್ಟು? 4450. ನಿಮ್ಮ ಆನ್ಸರ್ 5050 ಅಂತ. ಹೇಗೆ ಹೇಳಿ ಹೇಳಿ ಬೇಗ 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 ಆನ್ಸರ್ ಮಾಡಿ. ಎಸ್, ಬೇಗ ಬೇಗ ಆನ್ಸರ್ ಮಾಡಿ. ಸೊ ನೀವು 4450 is the right answer. That is option C. 33 members, 66 members ಅದನ್ನ ಹಾಕಿದಾರೆ. ಸೊ ನೆಕ್ಸ್ಟ್ ಕ್ವಶನ್. ಎಸ್, ಇದನ್ನ ನೀವು ಹೋಮ್ವರ್ಕ್ ಕ್ವಶನ್ ಮಾಡಿ. ಓಕೆ, ಸೊ ದಿಸ್ ಇಸ್ ಹೋಮ್ವರ್ಕ್ ಕ್ವಶನ್. ಯಾವ್ದು ಯೂಸ್ ಮಾಡ್ತೀರಾ? ದ ಕ್ವಶನ್ ನೋಡಿ. ಓಕೆ, ಸೊ ಕ್ವಶನ್ ನೋಡಿ. ಎ ಪ್ರೋಟಾನ್ ಮೂವ್ಸ್ ವಿತ್ ಅ ವೆಲಾಸಿಟಿ ಆಫ್ 5 × 10⁶ ಜೂಲ್ J cap meter per second through a uniform electric field. E is equals to 4 × 10⁶ 2 I cap plus minus 2 plus 0.2 J cap plus 0.1 K cap volt per meter. And uniform magnetic field, that is B is equals to 0.2 into I cap plus 0.2 J cap plus K cap. Tesla, approximate net force acting on the proton. Okay, clear? And next one ನೋಡಿದ್ರೆ ಇಲ್ಲಿ ನಮಗೆ ಕಾಂಬಿನೇಷನ್ ಬಂದಿದೆ. ಓಕೆ, ಸೊ ದಟ್ ಕಾಂಬಿನೇಷನ್ ಇಸ್ F, that is equals to electric force plus some magnetic force, and the next one force, that is equals to that is the QE vector, so plus Q, so V cross B vector. Okay, so V cross B vector and F vector, that is equals to Q, so bracket of E vector plus V cross B vector. Okay, so ಇಷ್ಟು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. And V cross B, okay, so that is a V cross B. Okay, so that is a V cross B ಅಂದ್ರೆ ಏನು ಮಾಡ್ತೀರಾ ಸರ್? It is I cap, so that is J cap and K cap. Okay, yes sir. And V ಏನಿದೆ sir? It is along J cap ಅಲ್ವಾ? So that is Y axis ಇದೆ sir. Therefore it is 5 × 10⁶ sir. And the next one sir, it is 0. And B ಎಷ್ಟಿದೆ sir? B ಮಾಡಿದ್ರೆ that is 0.2 and ಇದೆಷ್ಟಾಗುತ್ತೆ 0.04. and the next one ಎಷ್ಟಾಗುತ್ತೆ sir? It is 0.2 again. Okay, so 0.2 again. and simplification ಮಾಡಿದ್ರೆ so that is the 10⁶ I cap minus K cap ಅಂತ ಆಗುತ್ತೆ. Okay, so I cap minus K cap. V cross ಬಂತಾ? and the next one ಏನ್ ಮಾಡಬೇಕು sir? It is F vector, so that is equals to Q value ಎಷ್ಟಿದೆ sir? ಪ್ರೋಟಾನ್ ಅಂದ್ರೆ ಎಷ್ಟು? 1.6 into 10⁻, so minus 19. Okay, so minus 19 into, okay, so into E electric field ಎಷ್ಟಿದೆ sir? It is 4 × 10⁶. Okay, so bracket of 2 I cap, so plus 0.2 J cap, so plus 0.1 K cap. Okay, and plus E V cross B ಎಷ್ಟು ಬಂದಿದೆ sir? It is 10⁶ I cap minus K cap. Okay, ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಎಷ್ಟು ಬರುತ್ತೆ? that is 14.4 × 10⁻³ 13 ನ್ಯೂಟನ್ ಬರುತ್ತೆ. ಓಕೆ, ಸಿಂಪ್ಲಿಫಿಕೇಶನ್ ನಿಮಗೆ ಬಿಟ್ಟಿದ್ರು. ಓಕೆನಾ? ಸೊ ಎಲ್ಲ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಕಾಂಪೊನೆಂಟ್ ಕನ್ವರ್ಟ್ ಮಾಡಿದ್ಮೇಲೆ ನೀವು ಅಂಡರ್ ಸ್ಕ್ವೇರ್ ರೂಟ್ ತಗೋಬೇಕು. ಓಕೆ, ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಬೇಕಂದ್ರೆ. ಓಕೆ, ಸೊ ಫೈನಲ್ ಆಗಿ ನಿಮಗೆ ಆನ್ಸರ್ ಬರೋದು 14.4 × 10⁻³ ನ್ಯೂಟನ್ ಬರುತ್ತೆ. ದಟ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಆಪ್ಷನ್ ಬಿ ಬರುತ್ತೆ. ಯಾರು ಆನ್ಸರ್ ಮಾಡಿಲ್ಲ. and the next question, yes, next question is a strong magnetic field is applied on a stationary electron. then electron, ಇಲ್ಲಿ ನಮಗೆ ಕೊಟ್ಟಿರೋದು ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಇಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್, ಬಟ್ ಇಲ್ಲಿ ಎಲೆಕ್ಟ್ರಾನ್ ಈಸ್ ಇನ್ ಅ ಸ್ಟೇಷನರಿ ಅಂದ್ರೆ V is equals to 0. therefore magnetic force ಎಷ್ಟು sir? It is a QVB sin theta. Okay, so QVB sin theta and V is equals to 0 ಅಂತಂದ್ರೆ ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ 0. ಅದ್ರ ಮೇಲೆ ಯಾವುದೇ ರೀತಿ ಫೋರ್ಸ್ ಆಕ್ಟ್ ಆಗ್ತಿಲ್ಲ, ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತಿಲ್ಲ. ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತಿಲ್ಲ ಅಂತಂದ್ರೆ ಏನು? ಇಟ್ ರಿಮೈನ್ಸ್ ಸೇಮ್. ಯಾವ ಸ್ಟೇಟ್ ಅಲ್ಲಿ ಇತ್ತು ಅದೇ ಸ್ಟೇಟ್ ಅಲ್ಲಿ ಇರ್ತದೆ. ಸೊ ಸ್ಟೇಷನರಿ ಇತ್ತು, therefore remains in a stationary. So remains in a stationary. Okay, so that we call it as remains stationary. That is option C. Okay, so that is option C is the right answer. Okay, right. 100% B ಅಂತ ಹಾಕಿದ್ರ. ಇಲ್ಲಿ ಯಾವ್ದು ಕೊಟ್ಟಿರೋದಪ್ಪ ಅಣ್ಣ? ಇಲ್ಲಿ ಯಾವ್ದು ಕೊಟ್ಟಿರೋದು? ಇಲ್ಲಿ ಯಾವ್ದು ಕೊಟ್ಟಿರೋದು? ಮ್ಯಾಗ್ನೆಟಿಕ್ ಫೀಲ್ಡ್ ಅಣ್ಣ. ಎಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಎಸ್ ಅಫ್ ಕೋರ್ಸ್ ಇಟ್ ಇಸ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್. ಇಲ್ಲಿ ಕೊಟ್ಟಿರೋದು ಯಾವುದು? ಮ್ಯಾಗ್ನೆಟಿಕ್ ಫೀಲ್ಡ್ ಅಣ್ಣ.
100% ರಾಂಗ್ ಮಾಡ್ಬಿಟ್ರಲ್ಲ ಅದನ್ನ, ಆಪ್ಷನ್ ಬಿ ಅಂತೇಳಿ 100% ರಾಂಗ್ ಮಾಡ್ಬಿಟ್ರಲ್ಲ. ಈ ತರ ಸಿಲ್ಲಿ ಕ್ವಶನ್ ಆಮೇಲೆ ರ್ಯಾಂಕ್ ಕೇಳಿ. ಸರ್ ಐ ವಾಂಟ್ ಟು ಗೆಟ್ 1K ಬಿಲೋ 1K, ವಾಟ್ ಟು ಡೂ ಸರ್? ಫಸ್ಟ್ ಗಿಂತವುಗಳಿಗೆ ಆನ್ಸರ್ ಮಾಡೋದು ಕಲೀರಿ. ಸರ್ ಐ ವಾಂಟ್ ಟು ಸ್ಕೋರ್ 95+, ಸರ್ ಐ ವಾಂಟ್ ಟು ಸ್ಕೋರ್ 70 ಔಟ್ ಆಫ್ 70. ಅಲ್ಲಲ್ಲೇ ಇದೊಂದು ಸಿಂಪಲ್ ಕ್ವಶನ್ ಬರ್ತಿಲ್ಲ ನಿಮಗೆ. ಸಿಂಪಲ್ ಆಗಿರೋ ಕ್ವಶನ್ ಮಾಡಕ್ ಆನ್ಸರ್ ಮಾಡಕ್ ಬರ್ತಿಲ್ಲ, ಔಟ್ ಆಫ್ ಔಟ್ ಅಂತೆ. ಸರ್ ಐ ವಾಂಟ್ ಟು ಸ್ಕೋರ್ ವಿತ್-ಇನ್ 1000. ಈ ತರ ಸಿಂಪಲ್ ಕ್ವಶನ್ಗಳ ಆನ್ಸರ್ ಮಾಡಿದ್ರೆ 1000 ಅಲ್ಲ 1 lakh ಹೋಗುತ್ತೆ ನಿಮ್ಮ ರ್ಯಾಂಕಿಂಗ್. ಪೇಮೆಂಟ್ ಮಾಡಿದ್ರು ಅಲ್ಲಿ ಸಿಗೋ ಚಾನ್ಸ್ ಇಲ್ಲ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ಕ್ವಶನ್ ಇಸ್ 2 parallel. ಓಕೆ, ಸೊ ಇದನ್ನ ಆನ್ಸರ್ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ರೆಡಿ ನಾವು ಇದನ್ನ ಒಂದು ಕ್ವಶನ್ ಮಾಡಿದ್ವಿ ಆಲ್ರೆಡಿ. ಓಕೆ, ಫಸ್ಟ್ ಕ್ವಶನ್ ಇದ್ರ ಬೇಸ್ ಮೇಲೆ ಮಾಡಿದ್ವಿ. ಗೆಳೆ ಪಾಯಿಂಟ್ ಇದ್ರ ಬೇಸ್ ಮೇಲೆ ಮಾಡಿದ್ವಿ. ಇದನ್ನ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಅಂಡ್ ಇಲ್ಲಿ ನಿಮಗೆ ಮಾಡ್ಲಾ? ಯು ವಾಂಟ್ ಮಿ ಟು ಡೂ ಇಟ್? You want me to do it this question? Okay, ಇದೊಂದು ಮಾಡ್ಬಿಡ್ತೀನಿ. ಓಕೆನಾ? ರೈಟ್. ಸೊ ಕ್ವಶನ್ ಇಸ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂಡ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ಸರ್ ಇಟ್ ಇಸ್ a mu naught, so divided by 4 pi into, sir it is a 2I1 I2, so divided by R. Okay, and substitute in the values. Okay, so ಇಲ್ಲಿ ಏನು ಕೇಳಿರೋದು ಸೇಮ್ ಡೈರೆಕ್ಷನ್, ಕರೆಂಟ್ ಅಂತೂ ಸೇಮ್ ಡೈರೆಕ್ಷನ್ ಇದೆ. ಸೊ ಸೇಮ್ ಡೈರೆಕ್ಷನ್ ಇದ್ರೆ ರಿಪಲ್ಷನ್ ಅನ್ನೋದು ಎಲಿಮಿನೇಟ್ ಮಾಡಿ. ಓಕೆ, ಸೊ ದಿಸ್ ಇಸ್ ರಿಪಲ್ಷನ್ ಎಲಿಮಿನೇಟೆಡ್. ನಮಗೆ ಆನ್ಸರ್ ಇರೋದು ಫಸ್ಟ್ ಅಂಡ್ ಸೆಕೆಂಡ್ ಅಲ್ಲೇ. ಓಕೆ, ಅಂಡ್ ಇದರ ಪ್ರಕಾರ ಹೇಳೋದಾದ್ರೆ ಸರ್ mu naught ಎಷ್ಟು? ಸೊ ದಿಸ್ ಇಸ್ 10⁻⁻7 ಸರ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಸರ್ ಇಟ್ ಇಸ್ 2. I1 ವ್ಯಾಲ್ಯೂ ಎಷ್ಟು? I1 ವ್ಯಾಲ್ಯೂ ಸೇಮ್, ಸೊ 10 × 10 ಆಂಪಿಯರ್. ಓಕೆ, ಸೊ ಡಿವೈಡೆಡ್ ಬೈ R ವ್ಯಾಲ್ಯೂಸ್ ಇದೆ ಸರ್, ಇಟ್ ಇಸ್ 10 cm. ಓಕೆ, ಸೊ 10 × 10⁻⁻2. ಓಕೆ ಸರ್, ಸೊ ಫೋರ್ಸ್ ಪರ್ ಯೂನಿಟ್ ಲೈನ್ ದಟ್ ಇಸ್ ಈಕ್ವಲ್ಸ್ ಟು 10⁻⁻7 × 2 ಇದೆಷ್ಟಿದೆ ಸರ್? 10⁻2. ಇಲ್ಲಿ ಒಂದು 10. ಓಕೆ, ಸೊ ಇಲ್ಲಿ ಒಂದು 10 ಹೇಗೆ ಹೋಗ್ಬಿಡುತ್ತೆ. ಓಕೆ, ಸೊ 2 × 10 ಅಂಡ್ ಇದ ಮೇಲೆ ಬಂದರೆ 10⁻2. ಸೊ ಫೈನಲ್ ಆಗಿ ಫೋರ್ಸ್ ಪರ್ ಯೂನಿಟ್ ಲೈನ್ ದಟ್ ಇಸ್ ಈಕ್ವಲ್ಸ್ ಟು, ಸೊ 2 × 10⁻7 + 3. ಓಕೆ, ಸೊ -7 + 3. ಸೊ ಫೋರ್ಸ್ ಪರ್ ಯೂನಿಟ್ ಲೈನ್, ಸೊ 2 × 10⁻⁻4, ಸೊ ನ್ಯೂಟನ್ ಪರ್ ಮೀಟರ್. ಓಕೆ, ಸೊ ನ್ಯೂಟನ್ ಪರ್ ಮೀಟರ್. ಓಕೆ, ಶುಭರಾಜ್ ಇವಾಗ ಸದ್ಯಕ್ಕಂತೂ ಕೆಮಿಸ್ಟ್ರಿ ಕ್ಲಾಸಸ್ ಇರಲ್ಲ. ಕನ್ಸಿಡರ್ 2 to 3 weeks. ಓಕೆ, ಸೊ 2 to 3 weeks ವರೆಗೆ ಯಾವ್ದು ಬರಲ್ಲ. ಓಕೆ, ಅಂದ್ರೆ ಕೆಮಿಸ್ಟ್ರಿ ಕ್ಲಾಸ್ ಇರಲ್ಲ. ಯಾವ್ದು ಬರುತ್ತೆ ಇದಕ್ಕೆ ಸರ್? 2 × 10⁻⁴ ಅಟ್ರಾಕ್ಟಿವ್. ಓಕೆ, ಸೊ ಸೇಮ್ ಡೈರೆಕ್ಷನ್ ಆಗಿದ್ರಿಂದ ಅಟ್ರಾಕ್ಟಿವ್ ಇನ್ ನೇಚರ್. ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ದ ಕ್ವೆಶ್ಚನ್ is a tightly wound long solenoid has n turns. Okay, so like capital letter. Okay, n turns. Okay, n turns per unit length. Okay, per unit length ಕೊಟ್ಟಿದ್ದಾರೆ, no problem. A radius r carries a current I. A particle having charge q and mass m is projected from a point on the axis in the direction perpendicular to the axis. The maximum speed of the particle for which particle does not strike the solenoid. Okay, does not strike the solenoid. Okay, ಇಲ್ಲಿ ನೋಡಿ, ಒಂದು ಪರ್ಪೆಂಡಿಕ್ಯುಲರ್ ಆಗಿ ಹೋದ್ರೆ, ಸೊ ದಿಸ್ ಇಸ್ ದ ಸರ್ಕ್ಯುಲರ್ ಪಾತ್. ಓಕೆ, ಸರ್ಕ್ಯುಲರ್ ಪಾತ್ ಇದು. ಎಸ್ ಸರ್. ಅಂಡ್ ಇಲ್ಲಿ ಸೊ ದಿಸ್ ಇಸ್ ಆರ್, ರೈಟ್? ಸೊ ಆರ್ ಅವರು ಹೇಳ್ತಿರೋದು ಏನಂದ್ರೆ ಡಸ್ ನಾಟ್ ಸ್ಟ್ರೈಕ್ ದ ಸ್ಟ್ರೈಕ್ ದ ಸೊಲೊನಾಯ್ಡ್ ಅಂತ ಹೇಳ್ತಾರೆ. ಸೊಲೊನಾಯ್ಡ್ಗೆ ತಾಗಬಾರ್ದು. ಓಕೆ, ಸೊ ದೀಸ್ ಆರ್ ದ ಎಂಡ್ಸ್ ಆಫ್ ಸೊಲೊನಾಯ್ಡ್. ಅಂದ್ರೆ ಈ ಸೊಲೊನಾಯ್ಡ್ ಈ ತರ ಇದೆ ಅಂದ್ರೆ ನಾನು ಈ ಸೈಡ್ ಇಂದ ನೋಡ್ತಿರೋದು. ಓಕೆ, ಈ ಸೈಡ್ ಇಂದ ಅಥವಾ ಈ ಸೈಡ್ ಇಂದ ನೋಡ್ತಾ ಇರೋದು. ಓಕೆ, ಎಡ್ಜ್ ಇಂದ ನೋಡ್ತಿರೋದು. ಸೊ ಎಡ್ಜ್ ಇಂದ ನೋಡ್ತಿರ್ಬೇಕಾದ್ರೆ ಇಲ್ಲಿ ಇದಕ್ಕೆ ಟಚ್ ಆಗಬಾರ್ದು ಅಂತ ಹೇಳಿದ್ರೆ ಇದೇನಾಗಬೇಕು? ಹಾಫ್ ಆಫ್ ದ ರೇಡಿಯಸ್ ಆಗಬೇಕು. ಓಕೆ, ಸೊ ಹಾಫ್ ಆಫ್ ದ ರೇಡಿಯಸ್ ಆಗಬೇಕು. ಓಕೆ, ಸೊ ಹಾಫ್ ಆಫ್ ದ ರೇಡಿಯಸ್. ಓಕೆ, ಸೊ ದಟ್ ಈಸ್ ಹಾಫ್ ಆಫ್ ದ ರೇಡಿಯಸ್. ಓಕೆ, ಸೊ ದಟ್ ಈಸ್ ಹಾಫ್ ಆಫ್ ದ ರೇಡಿಯಸ್. ಓಕೆ, ಸೊ ಹಾಫ್ ಆಫ್ ದ ರೇಡಿಯಸ್. ಸೊ R/2 ಆಗುತ್ತೆ. ಓಕೆ, ಸೊ ಈ ಕಂಡೀಷನ್ ನೀವು ಬರ್ಕೊಳ್ಬೇಕು. ಓಕೆ ಸರ್, ಇಲ್ಲಿ ರೇಡಿಯಸ್ ಅಂದ್ರೆ ಯಾವ್ದಾರು ಬರ್ತೀರಾ ಸರ್? ರೇಡಿಯಸ್ ದಟ್ ಈಸ್ ಈಕ್ವಲ್ಸ್ ಟು mv/qb. ಎಸ್ ಸರ್, mv/qb. ರೈಟ್. ಅಂಡ್ ಇಲ್ಲಿ ಬಿ ಯಾವುದು ಸರ್? ಸೊಲೆನಾಯ್ಡ್. ಎ ಟೈಟ್ಲಿ ವಾಂಡ್ ಸೊಲೆನಾಯ್ಡ್ ಕೊಟ್ಟಿದ್ದಾರೆ. ಸೊ ಸೊಲೆನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಸರ್? ಇಟ್ ಇಸ್ mu naught ni. ಎಸ್ ಸರ್, mu naught ni. ಓಕೆ, ಫೈನ್. ಅಂಡ್ ಇಲ್ಲಿ ವೆಲಾಸಿಟಿ ಬೇಕು. therefore so qb into r so divided by m. Okay, and substitute the values. Sir, b value ಎಷ್ಟಿದೆ ಸರ್? it is mu naught ni into r, that is the small letter r, so divided by m. ಇಲ್ಲಿ r ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ r ವ್ಯಾಲ್ಯೂ. ಇಲ್ಲಿ ನಾವೇನ್ ಕನ್ಸಿಡರ್ ಮಾಡ್ಕೊಂತಿದ್ವಿ? ಓಕೆ, ಸೊ ರಿಅರೇಂಜ್ ಮಾಡ್ಕೊಂತಿದ್ವಲ್ಲ, ಫಸ್ಟ್ ರಿಅರೇಂಜ್. ಸೊ v that is equals to q b r so divided by m.
ಇವಾಗ ಕೊಟ್ಟಿರೋ ಕ್ವಶನ್ಗೆ ಕನ್ವರ್ಟ್ ಮಾಡ್ಕೊಂಡು ಓಕೆನಾ. ಸೊ ಕೊಟ್ಟಿರೋ ಕ್ವಶನ್ ಕನ್ವರ್ಟ್ ಮಾಡ್ಕೋಣ. ಸೊ ಕ್ಯೂ ಆಸ್ ಇಟ್ ಇಸ್ ಬಿ ಅನ್ನೋದು ಸರ್ ಇಟ್ ಇಸ್ ಮ್ಯೂ ನಾಟ್ ಎನ್ ಐ, ಆರ್ ಅನ್ನೋದು ಸರ್ ಇಟ್ ಇಸ್ ಆರ್ ಬೈ 2, ಸೊ ಡಿವೈಡೆಡ್ ಬೈ ಎಂ. ಓಕೆ, ಸೊ ಡಿವೈಡೆಡ್ ಬೈ ಎಂ. ಸೊ ದೇರ್ ಫೋರ್ ಸರ್ ಇಟ್ ಇಸ್ ವಿ ಇಸ್ ಈಕ್ವಲ್ಸ್ ಟು ಸರ್ ಕ್ಯೂ, ಸೊ ಮ್ಯೂ ನಾಟ್ ಎನ್ ಐ, ಸೊ ಆರ್, ಸೊ ಡಿವೈಡೆಡ್ ಬೈ 2m. ಓಕೆ, ಸೊ ಡಿವೈಡೆಡ್ ಬೈ 2m. ಎಸ್ ಸರ್, ಯಾವ್ದಾಗುತ್ತೆ ಸರ್ ಕ್ಯೂ, ಓಕೆ, ಮ್ಯೂ ನಾಟ್ ಎನ್ ಐ ಆರ್ ಎಲ್ಲದರಲ್ಲೂ ನ್ಯೂಮರೇಟರ್ ಅಲ್ಲಿ ಇದೆ, ಎಲ್ಲದರಲ್ಲೂ ಇದೆ, ಡಿವೈಡೆಡ್ ಬೈ 2m. ಡಿವೈಡೆಡ್ ಬೈ 2m ಇರೋದಲ್ಲಿ ಸರ್ ಇಟ್ ಇಸ್ ಆಪ್ಷನ್ ಬಿ. ಓಕೆ, ಸೊ ಆಪ್ಷನ್ ಬಿ ಅಲ್ಲಿ ಮಾತ್ರ ನಿಮಗೆ ಯಾವುದು ಡಿವೈಡೆಡ್ ಬೈ 2m ಇದೆ. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, ಸೂಪರ್ ಸೂಪರ್. ಓಕೆ, ರೈಟ್. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್. ಎಸ್, ಇದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗಿ. ಆನ್ಸರ್ ಮಾಡಿ ಇದಕ್ಕೆ. ಹಾ ಸರ್, ಹೂ ವಿಲ್ ಟೇಕ್ ಕೆಮಿಸ್ಟ್ರಿ? ಬಾಲೆ ಸರ್? ನೋ, ಬಾಲೆ ಸರ್ ಕೊಡಲ್ಲ, ತಗೊಳ್ಳಲ್ಲ, ಬಾಲೆ ಸರ್ ತಗೊಳ್ಳಲ್ಲ. ಹಾ ಸರ್, ಇನ್ KCEAB, KSEAB ಆ ವೆಬ್ಸೈಟ್ಗೂ ಸಿಗುತ್ತೆ. ಶರಣ್ ಬಸ್ತಯ್ಯ, ಓಕೆ, ಶರಣ್ ಬಸ್ತಯ್ಯ, ನಿಮಗೆ ಬ್ಲೂ ಪ್ರಿಂಟ್ ಮತ್ತೆ ಮಾಡೆಲ್ ಕ್ವಶನ್ ಬೇಕಂದ್ರೆ ನಮ್ಮ PW ಕನ್ನಡ ವಾಟ್ಸಪ್ ಗ್ರೂಪ್ ಇದೆ, ಆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಆ ವಾಟ್ಸಪ್ ಗ್ರೂಪ್ದು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಇಂದ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ವಾಟ್ಸಪ್ಗೆ ರೀಡೈರೆಕ್ಟ್ ಮಾಡುತ್ತೆ. ಫೈನ್, ಎಸ್. ಅಂಡ್ ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡೋದು ಹೇಗೆ? ಓಕೆ, ಸೊ ಈ ತರ ಕ್ವಶನ್ ಸಾಲ್ವ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಅಂತ ಫೀಲ್ ಆಗ್ತಿರ್ತಾರೆ. ಬಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ವೆರಿ ಈಸಿಯೆಸ್ಟ್ ವೇ ಅಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇದರ ಪ್ರಕಾರ ನಾನು ಈ ವೈರ್ಸ್ ಇದೆಯಲ್ಲ, ಸೊ ಈ ವೈರ್ಸ್ ನ 3 ಭಾಗವಾಗಿ ಡಿವೈಡ್ ಮಾಡ್ತೀನಿ. ಸೊ ಒಂದು ಈ ವೈರ್, ಓಕೆ, ಸೊ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡ್ತೀನಿ. ಸೊ ಒಂದು ಈ ವೈರ್, ಓಕೆ, ಸೊ ದಿಸ್ ಇಸ್ ಫಸ್ಟ್ ವೈರ್. ಓಕೆ ಸರ್, ಕರೆಂಟ್ ಈ ಕಡೆ ಮೂವ್ ಆಗ್ತಿದೆ. ಓಕೆ, ಸೊ ಕರೆಂಟ್ ಎಷ್ಟು? I. ಓಕೆ ಸರ್, ಅಂಡ್ ಇದು ಇನ್ಫೈನೈಟ್ ಇಂದ ಬರ್ತಿದೆ ತಾನೆ, ಎಂಡ್ ಇಲ್ಲ. ಓಕೆ, ಸೊ ಎಂಡ್ ಇಲ್ಲ, ಅಂಡ್ ಇದು ಸಹಿತ ಅಷ್ಟೇ, ಎಂಡ್ ಇಲ್ಲ. ಓಕೆ, ರೈಟ್ ಸರ್. ಅಂಡ್ ಇದನ್ನ ಇನ್ನೊಂದು ವೈರ್ ಆಗಿ ಕನ್ವರ್ಟ್ ಮಾಡ್ಕೋತೀನಿ. ಓಕೆ, ಸೊ ಇದನ್ನ ಇನ್ನೊಂದು ವೈರ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಸೊ ದಿಸ್ ಇಸ್ ಅನದರ್ ವೈರ್. ಓಕೆ, ಸೊ ದಿಸ್ ಇಸ್ ಅನದರ್ ವೈರ್. ಓಕೆ ಸರ್, ಅಂಡ್ ಇನ್ನೊಂದು ವೈಟ್ ಕಲರ್ ಇನ್ನೊಂದು ವೈರ್. ಓಕೆ, ಸೊ ಲೆಟ್ಸ್ ಸೇ, ಸೊ ದಿಸ್ ಇಸ್ ಒನ್ ವೈರ್. ಓಕೆ, ಸೊ ದಿಸ್ ಇಸ್ 1 ಅಂಡ್ ದಿಸ್ ಇಸ್ 2 ಅಂಡ್ ದಿಸ್ ಇಸ್ 3. ಅಂದ್ರೆ 3 ಶೇಪ್ಸ್ ಇದೆ, 3 ಶೇಪ್ಸ್ ಇದೆ. ದ ಫಸ್ಟ್ ಶೇಪ್ ನ ಕನ್ಸಿಡರ್ ಮಾಡ್ಕೋಣ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ವೈರ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ವೈರ್. ಓಕೆ, ಸೊ ದಟ್ ಇಸ್ ದ B1. ಸೊ ಇದು ಯಾವ ತರ ವೈರ್ ಆಗುತ್ತೆ ಸರ್? ಇಟ್ ಇಸ್ ಸೆಮಿಫೈನೈಟ್. ಸೆಮಿಫೈನೈಟ್ ಅಂದ್ರೆ ಏನ್ ಫಾರ್ಮುಲಾ ಬರುತ್ತೆ ಸರ್? ಇಟ್ ಇಸ್ ಮ್ಯೂ ನಾಟ್, ಓಕೆ, ಸೊ ಮ್ಯೂ ನಾಟ್ I, ಸೊ ಡಿವೈಡೆಡ್ ಬೈ 4πr. ಓಕೆ, ಸೊ 4πr. ಎಸ್ ಸರ್. ಅಂಡ್ B2 ಗೆ, ಸೊ B2 ದಟ್ ಇಸ್ ಈಕ್ವಲ್ಸ್ ಟು 0. ಯಾಕೆ? ಬಿಕಾಸ್ ದ ಪಾಯಿಂಟ್ ಇಸ್ ಲೈಯಿಂಗ್ ಆನ್ ದ ಕರೆಂಟ್ ಕ್ಯಾರಿಂಗ್ ವೈರ್. ಓಕೆ, ಸೊ ವೈರ್ ಮೇಲೆನೆ ಲೈ ಆಗಿದೆ ಆ ಪಾಯಿಂಟ್, ಅದಕ್ಕೆ ಅದು B ಆಗುತ್ತೆ. ಅಂಡ್ B3, ಸೊ B3 ನೋಡಿ ಯಾವ ಶೇಪ್? ಇಟ್ ಇಸ್ ಆರ್ಕ್ ಶೇಪ್. ಓಕೆ, ಆರ್ಕ್ ನ ಕನ್ಸಿಡರ್ ಮಾಡ್ಕೊಳ್ಬಹುದು. ಏನ್ ಫಾರ್ಮುಲಾ ಬರುತ್ತೆ ಸರ್? ಇಟ್ ಇಸ್ ಗಿವೆನ್ ಬೈ, ಸೊ ಮ್ಯೂ ನಾಟ್ I, ಸೊ ಡಿವೈಡೆಡ್ ಬೈ 2r, ಸೊ ಬ್ರಾಕೆಟ್ ಆಫ್ ಥೀಟಾ ಡಿವೈಡೆಡ್ ಬೈ 2π. ಓಕೆ, ಸೊ ಥೀಟಾ ಡಿವೈಡೆಡ್ ಬೈ 2π. ಇದು 90 ಡಿಗ್ರಿ ಅಂದ್ರೆ, ಓಕೆ, ಸೊ ದಿಸ್ ಇಸ್ 90 ಡಿಗ್ರಿ ಅಂದ್ರೆ ವಾಟ್ ಅಬೌಟ್ ದಿಸ್ ಒನ್? ನಮಗೆ ಬೇಕಾಗಿರೋದು ಒಳಗಡೆದು. ಓಕೆ, ಸೊ ಒಳಗಡೆ ಎಷ್ಟಾಗುತ್ತೆ ಸರ್? ಇದು 360 ಡಿಗ್ರಿಯಲ್ಲಿ 90 ಡಿಗ್ರಿ ಹೋದ್ರೆ ಎಷ್ಟು ಸರ್? ಇಟ್ ಇಸ್ 0. ಅಂಡ್ ಇದರಲ್ಲಿ 16 ಅಲ್ಲಿ ಹೋದ್ರೆ 7 ಅಂಡ್ ದಿಸ್ ಇಸ್ 270 ಡಿಗ್ರಿ. ಅಂಡ್ ಈ 270 ಡಿಗ್ರಿನ, ಓಕೆ, ಸೊ ನಾವು ಪೈ ಅಂದ್ರೆ ರೇಡಿಯನ್ಸ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಪೈ ಡಿವೈಡೆಡ್ ಬೈ 180. ಓಕೆ, ಸೊ ಇಂಟು 270 ಡಿಗ್ರಿ. ಓಕೆ, ಸೊ 270 ಡಿಗ್ರಿ ಅಂದ್ರೆ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಇದು 0 ಗೆಟ್ ಕ್ಯಾನ್ಸಲ್. ಅಂಡ್ 7ರಿಂದ ಆಗುತ್ತಾ? ಆಗಲ್ಲ. 6ರಿಂದ 6 1 6, 6 3 18. ಓಕೆ, ಯಾವ್ದರಿಂದ ಆಗುತ್ತಪ್ಪ? 9ರಿಂದ ಆಗುತ್ತೆ. 9 1 9, 9 2 18, 9 3 27. ಸೊ ದೇರ್ ಫೋರ್ ಈ 270 ಡಿಗ್ರಿನ, ಓಕೆ, ಸೊ 270 ಡಿಗ್ರಿನ ಸೊ 3/2π ಅಂತ ಬರೀಬಹುದು. ಓಕೆ, ಸೊ 3/2π ರೇಡಿಯನ್ಸ್ಗೆ. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸರ್ ಇಟ್ ಇಸ್ B3 ದಟ್ ಈಸ್ ಈಕ್ವಲ್ಸ್ ಟು, ಸರ್ ಇಟ್ ಇಸ್ ಮ್ಯೂ ನಾಟ್ I, ಸೊ ಡಿವೈಡೆಡ್ ಬೈ 2r, ಸೊ ಬ್ರಾಕೆಟ್ ಆಫ್ ಥೀಟಾ ವ್ಯಾಲ್ಯೂ 270 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 3π, ಸೊ ಡಿವೈಡೆಡ್ ಬೈ 2 ಇಂಟು 2π. ಓಕೆ ಸರ್, ಅಂಡ್ ನೋಡಿ, ಸೊ ದಿಸ್ ಪೈ ಗೆಟ್ ಕ್ಯಾನ್ಸಲ್. ಸರ್ B3 ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ B3 ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ 3 ಮ್ಯೂ ನಾಟ್. ಓಕೆ, 3 ಮ್ಯೂ ನಾಟ್ I, ಸೊ ಡಿವೈಡೆಡ್ ಬೈ 2 4 4 8. ಓಕೆ, ಸೊ 8r. ಓಕೆ, ಸೊ 8r. ಅಂಡ್ ಇಲ್ಲಿ ಮ್ಯಾಗ್ನೆಟ್ಯೂಡ್ ನ ಫೈಂಡ್ ಮಾಡ್ಬೇಕಂದ್ರೆ ಡೈರೆಕ್ಷನ್ ಆಫ್ ತಗೊಳ್ಳಿ. ಯೂಸ್ ರೈಟ್ ಹ್ಯಾಂಡ್. ಓಕೆ, ಸೊ ರೈಟ್ ಹ್ಯಾಂಡ್ ಮ್ಯಾಕ್ಸ್ವೆಲ್ಸ್ ರೂಲ್ ನ ಯೂಸ್ ಮಾಡಿ. ಓಕೆ, ಥಂಬ್ ರೂಲ್. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ಇನ್ ಟು ದ ಪ್ಲೇನ್. ಓಕೆ, ಸೊ ಈ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಳ್ಳಿ, ಇನ್ ಟು ದ ಪ್ಲೇನ್.
ಅಂಡ್ ಇದು ತಗೊಂಡು ಸಹಿತ ಇಂಟು ದ ಪ್ಲೇನ್, ಓಕೆ, ಇಂಟು ದ ಪ್ಲೇನ್, ಅಂಡ್ ಇದು ಸಹಿತ ಅದು 0 ಆಗಿದೆ, ದಟ್ಸ್ ಓಕೆ. ಸೊ ಇಂಟು ದ ಪ್ಲೇನ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. ಓಕೆ, ಸೊ ದೇರ್ ಫೋರ್ ಬಿ ಇಸ್ ಈಕ್ವಲ್ಸ್ ಟು, ಸೊ ದಟ್ ಈಸ್ B1 ಸೊ ಪ್ಲಸ್ B2 ಪ್ಲಸ್ B3. ಓಕೆ, ಎಸ್ ಸರ್. ಅಂಡ್ ಬಿ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗಿದೆ ಇಲ್ಲಿ, B1 ದಟ್ ಈಸ್ ಈಕ್ವಲ್ಸ್ ಟು mu naught so I divided by so 4 pi r. Okay, so plus 0 plus ಇನ್ನೆಷ್ಟಿದೆ ಸರ್, ಇಟ್ ಇಸ್ 3 mu naught I so divided by that is 8 r ಅಂತ ಇದೆ. ಓಕೆ ಸರ್, ರೈಟಾ? ರೈಟ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ ಏನಿರದಿಲ್ಲ, mu naught I divided by ಆದ್ಮೇಲೆ ಸೊ ಇಲ್ಲಿ ಎಲ್ಲ 3 ಫಸ್ಟ್ ಬಂದಿದೆ. ಓಕೆ, ಸೊ 3 ಫಸ್ಟ್ ಬಂದಿದೆ, ದೇರ್ ಫೋರ್ B is equals to so 3 mu naught I. Okay, so 3 mu naught I divided by 8 r so plus mu naught I so divided by so 4 pi r. Okay, so this is the required solution. ಎಲ್ಲಿ ಮ್ಯಾಚ್ ಆಗ್ತದೆ ನೋಡಿ, ಎಲ್ಲಿ ಮ್ಯಾಚ್ ಆಗ್ತದೆ, 3 mu naught I divided by 8 r, 3 mu naught divided by 8 ಎಲ್ಲಿದೆ, ಸೊ ಇದೆಲ್ಲ ಎಲಿಮಿನೇಟ್. ಓಕೆ, ಸೊ ದಿಸ್ ಇಸ್ ಎಲಿಮಿನೇಟೆಡ್. ಅಂಡ್ ದ ನೆಕ್ಸ್ಟ್ ಒನ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಓಕೆ, ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, therefore it is eliminated. ಅಂಡ್ ಇಲ್ಲಿ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Yes sir, KCET buyer, yes that is true. Okay, right. So that is option C is the right answer. Okay, so option C is the right answer. Okay, now let's move on to the next question. Okay, so next question gonna, okay, so next question nodi, the magnetic field at the origin due to current element IDL placed at a point, the position vector position R is given by nothing but Biot-savart law ಅದು ವೆಕ್ಟರ್ ಫಾರ್ಮ್ ನ ಕೇಳಿದಾರೆ. ಸೊ ವೆಕ್ಟರ್ ಫಾರ್ಮ್ ಅಂದ್ರೆ ಏನು ಕೇಳಿದೆ ನಿಮಗೆ, ಸೈಡ್ ಅಲ್ಲಿ ಆರ್ ಇರಬೇಕು ಅಂಡ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಇರಬೇಕು. ಸೊ ಸೈಡ್ ಅಲ್ಲಿ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಓಕೆ, ಇಲ್ಲಿದೆ ಅಂಡ್ ಸೈಡ್ ಅಲ್ಲಿ ಡಿ ಎಲ್ ಇದೆ, ಎಗರೋಯ್ತು, ಅಂಡ್ ಇಲ್ಲಿ ಆರ್ ಸೈಡ್ ಅಲ್ಲಿ ಇದೆ, ಬಟ್ ಇಲ್ಲಿ ಆರ್ ಕ್ಯೂಬ್ ಇಲ್ಲ, ಇದು ಎಗರೋಯ್ತು, ಇದು ಡಿ ಎಲ್ ಇದೆ. ಸೊ ದೇರ್ ಫೋರ್ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಎ. ಆಪ್ಷನ್ ಎ, mu naught I divided by 4 pi dl cross r divided by r cube. That is option A is the right answer. Okay, that is option A is the right answer. Option A is the right answer. Very good. Now let's move on to the next question. Yes, ಇದಕ್ಕೆ ನೋಡಿ, 2 long straight parallel wires or a distance, okay, distance apart, d distance apart, they carry steady equal currents flowing out of the plane of the paper. The variation of a magnetic field B along x dash is given by ಅಂತ ಕೇಳ್ತಾರದು. ಓಕೆ, ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಓಕೆನಾ? ಸೊ ಲೆಟ್ಸ್ ಸೇ, ಸೊ 2 ವೈರ್ಸ್. ಓಕೆ, ಸೊ 2 ವೈರ್ಸ್ ಇದೆ. ಓಕೆ, ಸೊ 2 ವೈರ್ಸ್ ಕನ್ಸಿಡರ್ ಮಾಡ್ಕೊಂಡೆ. ಓಕೆ, and 2 wires ಅಲ್ಲೂ ಸಹಿತ ಕರೆಂಟ್ ಫ್ಲೋ ಆಗ್ತದೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಕರೆಂಟ್, ದಿಸ್ ಇಸ್ ಆಲ್ಸೋ ಕರೆಂಟ್. ಓಕೆ, ಅಂಡ್ ಇಲ್ಲಿ ನಾನು ಎಕ್ಸ್ ಆಕ್ಸಿಸ್ ನ ಕನ್ಸಿಡರ್ ಮಾಡ್ಕೊತೀನಿ. ಎಸ್, ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಓಕೆ, ಎಕ್ಸ್ ಆಕ್ಸಿಸ್ ಇದೆ. ಅಂಡ್ ಇಲ್ಲಿ ನಿಮಗೆ, ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ, ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ಸೊ ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ, ಬಟ್ ಇಲ್ಲಿ ಈ ತರ ಕನ್ಸಿಡರ್ ಮಾಡ್ಕೊಂಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಅಂಡ್ ಇವಾಗ ಕರೆಂಟ್ ಫ್ಲೋ ಆಗ್ತದೆ. ಓಕೆ, ಸೊ ಕರೆಂಟ್ ಫ್ಲೋ ಆಗ್ತದೆ, ಅಂಡ್ ಈ ಕಡೆ ತಗೊಂಡ್ರೆ ದಿಸ್ ಇಸ್ ಇನ್ ಟು ದ ಪ್ಲೇನ್, ಅಂಡ್ ಈ ಕಡೆ ತಗೊಂಡ್ರೆ ಔಟ್ ಆಫ್ ದ ಪ್ಲೇನ್. ಓಕೆ, ಸೊ ದಿಸ್ ಇಸ್ ಇನ್ ಟು ದ ಪ್ಲೇನ್, ದಿಸ್ ಇಸ್ ಔಟ್ ಆಫ್ ದ ಪ್ಲೇನ್. ಅಂಡ್ ಯು ನೋ ದಟ್, okay, so what is the formula, sir? B is equals to so mu naught I divided by so 4 pi r. So that means magnetic field. Okay, so magnetic field is inversely proportional to the r, right? Magnetic field is inversely proportional to the r. Distance increase ಆದ್ರೆ magnetic field strength ಸಹಿತ ಕಮ್ಮಿ ಆಗುತ್ತೆ. If a distance is decreases, magnetic field increases. ಅದರ ಬೇಸ್ ಮೇಲೆ. ಅಂಡ್ ಇಲ್ಲಿ ನಮಗೆ ಇದು ಏನು ಆಕ್ಸಿಸ್ ತೋರಿಸುತ್ತೆ ಸರ್, ಇಟ್ ಇಸ್ ನೆಗೆಟಿವ್ ಆಕ್ಸಿಸ್ ಅಂಡ್ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಫಸ್ಟ್ ಇದು ಫಸ್ಟ್ ವೈರ್ ಕನ್ಸಿಡರ್ ಮಾಡ್ಕೊತೀನಿ. ಫಸ್ಟ್ ವೈರ್ ಲೆಫ್ಟ್ ಸೈಡ್ ಏನು ನೆಗೆಟಿವ್ ವ್ಯಾಲ್ಯೂಸ್, ಈ ಕಡೆ ಪಾಸಿಟಿವ್ ವ್ಯಾಲ್ಯೂಸ್. ಓಕೆ, ಸೊ ನೆಗೆಟಿವ್ ವ್ಯಾಲ್ಯೂಸ್ ಆಗಿರೋದ್ರಿಂದ ಸೊ ನಾನು ಇಲ್ಲಿಂದ ಸೊ ಡಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ಸೊ ಮ್ಯಾಗ್ನೆಟ್ ಜಾಸ್ತಿ ಈ ತರ ಬರ್ಕೊಳ್ಬಹುದು, ರೈಟಾ? ಅಂಡ್ ಈ ಕಡೆ ಪಾಸಿಟಿವ್, ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ಜಾಸ್ತಿ, ಸೊ ದೇರ್ಫೋರ್ ಈ ತರ ಬರ್ಕೊಳ್ಬಹುದು. ಓಕೆನಾ? ಎಸ್ ಸರ್, ಇಷ್ಟ ಆಯ್ತಾ? ಎಸ್ ಸರ್, ಇಷ್ಟೇ ಬಿಡ್ಬಿಡಿ. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ದಿಸ್ ವೈರ್, ಅಂಡ್ ಸೇಮ್ ವೇ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನೆಗೆಟಿವ್ ಸೈಡ್. ಓಕೆ, ಸೊ ನೆಗೆಟಿವ್ ವ್ಯಾಲ್ಯೂಸ್, ದೇರ್ಫೋರ್ ಈ ತರ ಬರ್ಕೊಳ್ಬಹುದು. ಅಂಡ್ ಸೊ ಈ ತರ ಅರೆ ಸೊ ಈ ತರ ಬರ್ಕೊಳ್ಬಹುದು. ಅಂಡ್ ರೈಟ್ ಹ್ಯಾಂಡ್ ಸೈಡ್ ಈ ತರ ಬರ್ಕೊಳ್ಬಹುದು. ಓಕೆ, ಸೊ ಈ ತರ ಬರ್ಕೊಳ್ಬಹುದು. ಯಾವ್ದು ಮ್ಯಾಚ್ ಆಗ್ತಿದೆ ನೋಡಿ, ಯಾವ್ದು ಮ್ಯಾಚ್ ಆಗ್ತದೆ, ಯಾವ್ದು ಮ್ಯಾಚ್ ಆಗ್ತದೆ, ಯಾವ್ದು ಮ್ಯಾಚ್ ಆಗ್ತದೆ? ನೆಗೆಟಿವ್ ನೆಗೆಟಿವ್ ನೆಗೆಟಿವ್, ಇದು ಪಾಸಿಟಿವ್ ಅಲ್ಲಿದೆ, ಎಲಿಮಿನೇಟೆಡ್. ಇದು ನೆಗೆಟಿವ್ ಅಲ್ಲಿದೆ, ಬಟ್ ಇಲ್ಲಿ ಯು ಶೇಪ್ ಬಂದಿದೆ, ದಟ್ ದೇರ್ಫೋರ್ ಇಟ್ ಇಸ್ ಎಲಿಮಿನೇಟೆಡ್. ಅಂಡ್ ಇದು ಕೆಳಗಡೆ ಇದೆ, ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, ಆಪ್ಷನ್ ಎ ಅಂತ ಹಾಕಿದ್ರು ನೋಡಿ. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಇದಕ್ಕಾದ್ರೆ ಆನ್ಸರ್ ಮಾಡಿ. The question is, number of turns in a coil of a galvanometer is tripled. Andre number of turns. Okay, so number of turns n anta ankoda, it becomes 3 times. Okay, tripled. Okay, tripled aitu. Then what happens to
ವೋಲ್ಟೇಜ್ ಸೆನ್ಸಿಟಿವಿಟಿ ಅಂಡ್ ಕರೆಂಟ್ ಸೆನ್ಸಿಟಿವಿಟಿ. ಓಕೆ, ಸೊ ಇದನ್ನ ಸಿಂಪಲ್ ಆಗಿ ನೋಡ್ಕೊಳ್ಳೋಣ, ಓಕೆನಾ, ಸಿಂಪಲ್ ಆಗಿ ನೋಡ್ಕೊಳ್ಳೋಣ. ಸೊ ಏನು ಸರ್, it is I is equal to, okay, so first current sensitivity, so deflection per unit current, okay, so deflection per unit current ಇದನ್ನ ಯಾವ ತರ ಬರೀತೀವಿ ಸರ್, it is NAB so divided by C ಅಂತ ಬರೀತೀವಿ, ರೈಟಾ? ಎಸ್ ಸರ್. ಅಂಡ್ ಇಲ್ಲಿ ನೋಡಿ ಏರಿಯಾ ಆಫ್ ದ ಮೂವಿಂಗ್ ಕಾಯಿಲ್ ಗ್ಯಾಲೋಮೀಟರ್, ಅದು ಕಾಯಿಲ್ ಇರುತ್ತಲ್ಲ ಅದು ಕಾನ್ಸ್ಟೆಂಟ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಟಾರ್ಷನಲ್ ಕಾನ್ಸ್ಟೆಂಟ್. ಅಂಡ್ ಇಲ್ಲಿ ಕರೆಂಟ್ ಸೆನ್ಸಿಟಿವಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎನ್. ಓಕೆ, ಸೊ ದೇರ್ ಫೋರ್ ಹೊಸ ಕರೆಂಟ್ ಸೆನ್ಸಿಟಿವಿಟಿ ಏನಾಗುತ್ತೆ, ಆಸ್ ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ and dash, so this becomes, okay, so directly proportional ಆಗಿರೋದ್ರಿಂದ ನಮಗೆ ಹೊಸ ಕರೆಂಟ್ ಸೆನ್ಸಿಟಿವಿಟಿ tripled compared to the initial one. Okay, so tripled. Okay, so directly proportional ಗೊತ್ತಲ್ಲ, ಅದು ಜಾಸ್ತಿ ಇದ್ರೆ ಅದು ಜಾಸ್ತಿ ಆಗುತ್ತೆ. Okay, and the next one ನೋಡಿ, next one that is voltage sensitivity. Okay, so voltage sensitivity that is given by, so deflection per unit voltage. Okay, ಇದನ್ನ ಯಾವ ತರ ಬರೀತೀರಾ ಸರ್, it is NAB so divided by C into R. ಇಲ್ಲಿ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ A is constant, B is constant, C is also constant, and it is N is directly proportional, R is inversely proportional. And ಇಲ್ಲಿ ಒಂದು ಕಾನ್ಸಂಟ್ರೇಷನ್ ಮಾಡಿ, N becomes, okay, so N becomes 3 times, okay, 3 times of N. But what about R? Sir, R is equals to rho L divided by ಏನಾಗುತ್ತೆ, that is area. And ಇಲ್ಲಿ R is also directly proportional to L. Okay, so R ಹೊಸ R ಏನಾಗುತ್ತೆ 3 times of R ಆಗುತ್ತೆ. Okay, ಸೊ ಇಲ್ಲಿ ಎರಡು ಸೇಮ್ ಆಗಿರೋದ್ರಿಂದ, ಓಕೆ, ಸೊ 3n divided by 3r ಆಗೋದ್ರಿಂದ, ಸೊ 3 get ಕ್ಯಾನ್ಸಲ್ ಆಗುತ್ತೆ. therefore so this voltage sensitivity remains constant. Okay, so voltage sensitivity remains constant, ಅದು ಚೇಂಜ್ ಆಗಲ್ಲ. ಓಕೆ, voltage sensitivity ಚೇಂಜ್ ಆಗಲ್ಲ, remains same. voltage sensitivity increases, no. voltage sensitivity remains constant, current sensitivity increases by 3 times. Yes, that is option B is the right answer. Okay, very good, option B is the correct answer. Okay, option B, that is option B. Option B is the right answer. Very good. Now let's move on to the next question. Yes, the question is, the magnetic field at the center O in the given figure is, okay, so ಇಲ್ಲಿ ನಿಮಗೆ 60 ಡಿಗ್ರಿ ಕೊಟ್ಟಿದಾರಲ್ಲ, ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಥೀಟಾ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ ಅಂತ ತಗೊಳ್ತಾರೆ. ಓಕೆ, ಹಾ, ಓಕೆ ಪ್ರೀತಮ್, ನಮಗೆ ಸ್ಯಾಟರ್ಡೆ ಬೋರ್ಡ್ ಬೂಸ್ಟರ್ದು ಲಾಂಚ್ ಇದೆ, ಓಕೆನಾ, ಓರಿಯಂಟೇಷನ್ ಇದೆ, ಅದರಲ್ಲಿ ಅಟೆಂಡ್ ಮಾಡಿ ನಿಮಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಪ್ರೀತಮ್ ನಿಮಗೆ ಹೇಳ್ತಿರೋದು, ರೈಟ್ ಸರ್. ಮಾಡೆಲ್ ಪೇಪರ್ಸ್ ನಾಟ್ ಅಪ್ಡೇಟೆಡ್, ಅಪ್ಡೇಟ್ ಮಾಡ್ತಾರೆ, ಸ್ವಲ್ಪ ಪೇಷನ್ಸ್ ಅಲ್ಲಿರಿ, ಅಪ್ಡೇಟ್ ಮಾಡ್ತಾರೆ, ಬೈ ಮಾರ್ನಿಂಗ್ ಒಳಗಡೆ ನಿಮಗೆ ಸಿಗುತ್ತೆ. ಓಕೆ, ನಾ ಸೊ ಇಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, 60 ಡಿಗ್ರಿ ಅಂತ ತೊಗೊಳ್ತಾರೆ. ನೋ, ಯು ಶುಡ್ ನಾಟ್ ಕನ್ಸಿಡರ್ ದಿಸ್ 60 ಡಿಗ್ರಿ, ಇನ್ಸೈಡ್ ಒನ್ ಯು ಹ್ಯಾವ್ ಟು ಕನ್ಸಿಡರ್. ಓಕೆ, ಎಷ್ಟಾಗುತ್ತೆ ಸರ್, 360 ಡಿಗ್ರಿಯಲ್ಲಿ ಮೈನಸ್ 60 ಡಿಗ್ರಿ ಹೋದ್ರೆ ಎಷ್ಟು ಉಳಿತೆ ಸರ್, ಇಟ್ ಇಸ್ 300 ಡಿಗ್ರೀಸ್. ಓಕೆ, ಅಂಡ್ ಈ 300 ಡಿಗ್ರಿನ ಫಸ್ಟ್ ನಮಗೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಆರ್ಕ್ ಕಂಡೀಷನ್ ತಗೊಂಡ್ರೆ, ಸೊ ದಟ್ ಇಸ್ ಬಿ, ದಟ್ ಈಸ್ ಈಕ್ವಲ್ಸ್ ಟು ಸೊ ಮ್ಯೂ ನಾಟ್ ಐ ಡಿವೈಡೆಡ್ ಬೈ ಸೊ 2 ಟೈಮ್ಸ್ ಆಫ್ ರೇಡಿಯಸ್, ಏನು ರೇಡಿಯಸ್ ಕ್ಯಾಪಿಟಲ್ ಲೆಟರ್ ಆರ್ ಬರ್ಕೊಂಡಿದ್ದಾರೆ, ಅಂಡ್ ಟೀಟಾ ಡಿವೈಡೆಡ್ ಬೈ 2 ಪೈ. ಓಕೆ, ಅಂಡ್ ಇಲ್ಲಿ ಟೀಟಾ ಇಸ್ ಈಕ್ವಲ್ಸ್, ಓಕೆ, ಎಷ್ಟಿದೆ ಸರ್, ಇಟ್ ಇಸ್ 300 ಡಿಗ್ರೀಸ್. ಇದನ್ನ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟು ಸರ್, ಇಟ್ ಇಸ್ ಪೈ ಡಿವೈಡೆಡ್ ಬೈ 180 ಇಂಟು ಸೊ 300. ಓಕೆ, ಸೊ ಇಂಟು 300 ಇದನ್ನ ಮಾಡ್ಕೊಂಡ್ರೆ ಸೊ 1010 ಗೆಟ್ ಕ್ಯಾನ್ಸಲ್, ಇದೆಷ್ಟಾಗುತ್ತೆ, 3 6 18, ಸೊ 3 10 30, 2 3 6, 2 5 10. ಸೊ ದೇರ್ ಫೋರ್ ಇಟ್ ಇಸ್ 5 ಪೈ ಡಿವೈಡೆಡ್ ಬೈ 3. ಓಕೆ, ಅಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಬಿ ಇಸ್ ಈಕ್ವಲ್ಸ್ ಟು ಸೊ ಮ್ಯೂ ನಾಟ್ ಐ ಡಿವೈಡೆಡ್ ಬೈ ಸೊ 2 ಟೈಮ್ಸ್ ಆಫ್ ಆರ್ ಬ್ರಾಕೆಟ್ ಆಫ್ 5 ಪೈ, ಸೊ 5 ಪೈ ಸೊ ಡಿವೈಡೆಡ್ ಬೈ 3 ಟೈಮ್ಸ್ ಆಫ್, ಓಕೆ, 3 ಟೈಮ್ಸ್ ಇಂಟು 2 ಪೈ. ಓಕೆ, ಸೊ ಎಷ್ಟಾಗುತ್ತೆ ನೋಡಿ ಸರ್, ಇಟ್ ಇಸ್ 5 ಪೈ ಗೆಟ್ ಕ್ಯಾನ್ಸಲ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿದ್ರೆ, ಸೊ ಬಿ ಇಸ್ ಈಕ್ವಲ್ಸ್ ಟು ಸೊ ಮ್ಯೂ ನಾಟ್ ಐ, ಓಕೆ, ಸೊ 5 ಟೈಮ್ಸ್ ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2 3 6. ಓಕೆ, 2 3 6, 6 2 12. ಓಕೆ, ಸೊ 12, ಸೊ 12 ಆರ್. ಓಕೆ, ಸೊ 5, ಸೊ ಮ್ಯೂ ನಾಟ್ ಐ 5 ಮ್ಯೂ ನಾಟ್ ಐ ಡಿವೈಡೆಡ್ ಬೈ 12 ಆರ್ ಆಗುತ್ತೆ. ಯಾವುದು ಮ್ಯಾಚ್ ಆಗುತ್ತೆ ಸರ್, ದಿಸ್ ಇಸ್ ಆಪ್ಷನ್ ಬಿ ಮ್ಯಾಚ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ಆಪ್ಷನ್ ಬಿ ಇಸ್ ಅ ಮ್ಯಾಚಿಂಗ್, ದಟ್ ಇಸ್ ಆಪ್ಷನ್ ಬಿ. Yes sir, very good, very good. Now let's move on to the next question. Okay, so next question ಏನಿದೆ, next question ನೋಡಿ. ಹಾ ಸರ್, ಯಶವಂತ್, ಸಾರಿ ಸರ್, ಸೆಕೆಂಡ್ ಪಿ ಸಿ ಬ್ಲೂ ಪ್ರಿಂಟ್ ಫಿಸಿಕ್ಸ್ ರೀಡಿಂಗ್ ಸರ್, ರೀಡಿಂಗ್ ಸರ ಅಂದ್ರೆ ಇದ್ರ ಬಗ್ಗೆ ಎಲ್ಲ ನಿಮಗೆಲ್ಲ ರೆಕಾರ್ಡ್ ಮಾಡಿದೀವಿ, ವಿಡಿಯೋಸ್ ರೆಕಾರ್ಡ್ ಮಾಡಿದ್ವಿ, ಆದಷ್ಟು ಬೇಗ ಬರುತ್ತೆ. ಅಂಡ್ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾದಲ್ಲಿ PW ಕನ್ನಡ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ, ಬೈ ಮಾರ್ನಿಂಗ್ ನಿಮ್ಗೆ ಸಿಗುತ್ತೆ. ಡನ್? ಎಸ್. An electron is revolving in a circle of radius r in a uniform magnetic field. Okay,
ಸಡನ್ಲಿ ದ ಫೀಲ್ಡ್ ಈಸ್ ರೆಡ್ಯೂಸ್ ಟು ಬಿ ಬೈ 2. ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ನೌ ಬಿಕಮ್ಸ್. ಹೊಸ ರೇಡಿಯಸ್ ಎಷ್ಟು ಅಂತ ಕೇಳ್ತಾರದು. ಈ ಹೊಸ ರೇಡಿಯಸ್ ಆಫ್ ಅ ಸರ್ಕಲ್ ಯಾವ ತರ ಬರೀತೀರಾ ಸರ್? ರೇಡಿಯಸ್ ಆಫ್ ಅ ಸರ್ಕಲ್ ದಟ್ ಈಸ್ ಈಕ್ವಲ್ಸ್ ಟು mv ಡಿವೈಡೆಡ್ ಬೈ qb. ಎಸ್ ಸರ್. ಅಂಡ್ ಇವಾಗ ಏನಾಗ್ತದ್ರು ಸರ್? ಹೊಸ ಫೀಲ್ಡ್ ಏನಾಗ್ತದೆ? ರೆಡ್ಯೂಸ್ ಡಿವೈಡೆಡ್ ಬೈ 2. ಅಂಡ್ ಹೊಸ ರೇಡಿಯಸ್ ಏನಾಗ್ತದೆ ಸರ್? ಮಾಸ್ ಇಸ್ ಕಾನ್ಸ್ಟೆಂಟ್, ಸ್ಪೀಡ್ ಇಸ್ ಕಾನ್ಸ್ಟೆಂಟ್. ಓಕೆ, ಮಾಸ್ ಇಸ್ ಕಾನ್ಸ್ಟೆಂಟ್, ಸ್ಪೀಡ್ ಇಸ್ ಕಾನ್ಸ್ಟೆಂಟ್, ದೆನ್ q ಇಸ್ ಕಾನ್ಸ್ಟೆಂಟ್. ಈ b ಅನ್ನೋದು b ಡ್ಯಾಶ್ ಆಯ್ತು. ಅಂಡ್ mv ಡಿವೈಡೆಡ್ ಬೈ q, b ವ್ಯಾಲ್ಯೂ, b ಡ್ಯಾಶ್ ವ್ಯಾಲ್ಯೂ b by 2. ಓಕೆ, ಸೊ r ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು ಸೊ 2 ಟೈಮ್ಸ್ ಆಫ್ mv ಡಿವೈಡೆಡ್ ಬೈ qb ಆಗುತ್ತೆ. ಅಂಡ್ mv ಡಿವೈಡೆಡ್ ಬೈ qb ಏನಂತ ಬರೀತೀವಿ ಸರ್? ದಟ್ ಈಸ್ 2 ಟೈಮ್ಸ್ ಆಫ್ r. Okay, so that is the 2r. Option B. Option B is the right answer. Okay, so that is option B is the right answer. Okay, very good, very good. Now let's move on to the next question. Okay, next question nodi. Next question is, a charge q is accelerated through a potential difference v. It is then passed normally through uniform magnetic field where it moves in a circle of radius r. The potential difference required to move it in a circle of radius 2r anta. ಇದೊಂದು ನಾ ಮಾಡಿಸ್ತೀನಿ. ಓಕೆನಾ? ಇದೊಂದು ನಾ ಮಾಡಿಸ್ತೀನಿ. ಏನು ಸರ್? ಇಟ್ ಕ್ಯಾನ್ ಬಿ ರಿಟನ್ ಆಸ್. ಓಕೆ, ಸೊ ಇಲ್ಲಿ ನಾನು ಯಾವ ತರ ಬರೀಬಹುದು? ರೇಡಿಯಸ್ ಆಫ್ ಸರ್ಕಲ್. ಓಕೆ ಸರ್, ರೇಡಿಯಸ್ ಆಫ್ ಸರ್ಕಲ್ ಇಟ್ ಇಸ್ ಗಿವನ್ ಬೈ mv ಡಿವೈಡೆಡ್ ಬೈ qb. ಎಸ್ ಸರ್. ಈ mv ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ದ ಮೊಮೆಂಟಮ್ ಡಿವೈಡೆಡ್ ಬೈ qb. ಎಸ್ ಸರ್. ಕೈನೆಟಿಕ್ ಎನರ್ಜಿಯಲ್ಲಿ ಬರ್ತಾರೆ ಸರ್, ಇಟ್ ಇಸ್ 2 ಟೈಮ್ಸ್ ಆಫ್ m k ಅಂತ ಬರೀಬಹುದು. ಸೊ ಡಿವೈಡೆಡ್ ಬೈ qb. ಎಸ್ ಸರ್. ಅಂಡ್ ಫ್ರಮ್ ದ ಡೆಫಿನೇಷನ್, ಓಕೆ, ಸೊ ಫ್ರಮ್ ದ ಡೆಫಿನೇಷನ್ potential difference, okay, it is not voltage, potential difference ನಾನು v naught ಅಂತ ಬರ್ಕೋತೀನಿ. ಸೊ potential difference it is given by work done per unit charge, and work done ಗೆ ಕನ್ವರ್ಟ್ ಮಾಡ್ಕೊಂಡ್ರೆ that is a q into v naught ಅಂತ ಬರೀಬಹುದು. ಅಂಡ್ ಇಲ್ಲಿ ಎನರ್ಜಿ ಏನು? ಎನರ್ಜಿ ಇಸ್ ನಥಿಂಗ್ ಬಟ್ ಕೆಪಾಸಿಟಿ ವರ್ಕ್, therefore kinetic energy ಪ್ಲೇಸ್ ಅಲ್ಲಿ that is a q v naught ಅಂತ ಬರೀತೀನಿ. ಸೊ therefore ಇದೇನಾಗುತ್ತೆ ನೆಕ್ಸ್ಟ್ ಸರ್? ಇಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್ ಸೊ 2 ಟೈಮ್ಸ್ ಆಫ್ m, ಸೊ k ಪ್ಲೇಸ್ ಅಲ್ಲಿ that is q v naught ಅಂತ ಆಗುತ್ತೆ. ಸೊ ಓಲ್ ಡಿವೈಡೆಡ್ ಬೈ qb ಆಗುತ್ತೆ. ಓಕೆ, ರೈಟ್. ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಆರ್ ಕ್ಯೂ ಬಿ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ಇಟ್ ಸೊ 2m q v ನಾಟ್ ಆಗುತ್ತೆ. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಏನಾಗುತ್ತೆ ಸರ್? ಇಟ್ ಇಸ್ ಆರ್ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಬಿ. ಸೊ ದಟ್ ಈಸ್ ಈಕ್ವಲ್ಸ್ ಟು 2m q v ನಾಟ್. ಓಕೆ, ಅಂಡ್ ಇಲ್ಲಿ ನೋಡಿ ಸರ್, ಇಲ್ಲೊಂದು q ಇಲ್ಲೊಂದು q ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಪೊಟೆನ್ಷಿಯಲಿ ಕನ್ವರ್ಟ್ ಮಾಡ್ಕೊಂಡ್ರೆ, ಓಕೆ, ಸೊ ದಟ್ ಈಸ್ ಪೊಟೆನ್ಷಿಯಲಿ ಕನ್ವರ್ಟ್ ಮಾಡ್ಕೊಂಡ್ರೆ v ನಾಟ್, so that is equals to r square q b square, so all divided by so 2 times of m ಅಂತ ಬರೀಬಹುದು. Okay, so this is v. Okay, so this is v. ಇವಾಗ ಅವ್ರು ಏನು ಹೇಳ್ತಿರೋದು ಅಂದ್ರೆ the potential difference required to move it in circle of radius 2r ಅಂತ. ಸೊ ಹೊಸ ಪೊಟೆನ್ಷಿಯಲ್ s2, ಸೊ r dash square so q b square, ಮಿಕ್ಕಿದೆಲ್ಲ ಸೇಮ್, ಓನ್ಲಿ ರೇಡಿಯಸ್ ಚೇಂಜ್ ಆಗ್ತಿರೋದು ಅಷ್ಟೇ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ 2 ಟೈಮ್ಸ್ ಆಫ್ ಆರ್ ಹೋಲ್ ಸ್ಕ್ವೇರ್ ಸೊ q ಇಂಟು ಬಿ ಸ್ಕ್ವೇರ್ ಸೊ ಹೋಲ್ ಡಿವೈಡೆಡ್ ಬೈ 2m. ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 4 ಆರ್ ಸ್ಕ್ವೇರ್ ಕ್ಯೂ, ಏನೋ ಸೌಂಡ್ ಅದು, ಸೊ q b ಸ್ಕ್ವೇರ್. ಓಕೆ, ಸೊ q b ಸ್ಕ್ವೇರ್ ಸೊ ಡಿವೈಡೆಡ್ ಬೈ 2m. ಓಕೆ, ಸೊ 2m. ಅಂಡ್ ಇಲ್ಲಿ ಇದನ್ನ ಗ್ರೂಪ್ ಮಾಡ್ಬೋದಲ್ಲ ಸರ್? ಹೊಸ ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ ಇಲ್ಲಿ q ಸ್ಕ್ವೇರ್. ಓಕೆ, ಸೊ ಆರ್ ಸ್ಕ್ವೇರ್ q ಸೊ b ಸ್ಕ್ವೇರ್ ಸೊ ಹೋಲ್ ಡಿವೈಡೆಡ್ ಬೈ 2m. ಸೊ ದಟ್ ಈಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ v ನಾಟ್. ಇದನ್ನೇ 4 ಟೈಮ್ಸ್ ಆಫ್ v ಅಂತ ಬರೀಬಹುದು. ಓಕೆ, ಸೊ ದಟ್ ಈಸ್ 4 ಟೈಮ್ಸ್ ಆಗುತ್ತೆ. ಓಕೆ, ರೈಟ್. ಸೊ 4 ಟೈಮ್ಸ್ ಆಗುತ್ತೆ, ದಟ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ವೆರಿ ಗುಡ್. ಹಾ, ಖಾನಿ ಮಿತ್ರ ಸರ್, ಐ ಹ್ಯಾವ್ 150 ಬ್ಯಾಕ್ಲಾಗ್ಸ್. ನಾನೊಂದು ವಿಡಿಯೋ ಮಾಡಿದ್ದೀನಿ. ಓಕೆ, ಹೌ ಟು ಕ್ಲಿಯರ್ ಯುವರ್ ಬ್ಯಾಕ್ಲಾಗ್ಸ್. ಓಕೆ, ಯಾವ್ದ್ರ ಜೊತೆ? ಮ್ಯಾನೇಜಿಂಗ್ KCET ಆಸ್ ವೆಲ್ ಆಸ್ ಬೋರ್ಡ್ಸ್. KCET ಮತ್ತೆ ಬೋರ್ಡ್ಸ್ ಮ್ಯಾನೇಜ್ ಮಾಡ್ಕೊಂಡು ಯಾವ ರೀತಿ ನೀವು KCET ಐ ಮೀನ್ ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ. ಓಕೆನಾ? ಸೊ ವೇಟ್ ಮಾಡಿ. ಹಾ, ವೆರಿ ಗುಡ್. ಬಾಯ್ಸ್ ಮೂವ್, ಲೆಜೆಂಡ್ಸ್ ಲಿವ್. ಎಸ್, ಕರೆಕ್ಟ್, ಲೈವ್ ಅಲ್ಲಿ ಇರ್ತಾರ. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ಆಪ್ಷನ್ ಬಿ ಬಂತಲ್ಲ ಇದು. ಹಾ, ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಇಲ್ಲಿ ನೋಡಿ ಇದೊಂದು ಕ್ವಶನ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಕರೆಂಟ್. ಓಕೆ, ಸೊ ದಟ್ ಈಸ್ ಕರೆಂಟ್ ಐ ಅಂತ ಬರ್ತೀನಿ. ಓಕೆ, ಸೊ ದಿಸ್ ಇಸ್ ಕರೆಂಟ್ ಐ. ಕ್ವಶನ್ ನೋಡಿ, ಎ ಸ್ಟ್ರೇಟ್ ವೈರ್ ಆಫ್ ಲೆಂತ್ 50 ಸೆಂಟಿಮೀಟರ್ ಕ್ಯಾರಿಂಗ್ ಎ ಕರೆಂಟ್ 2.5 ಆಂಪಿಯರ್ is suspended in a mid-air by uniform magnetic field of 0.5 Tesla as shown in the figure. The mass of the wire is g value that is 10 meter per second square ಅಂತ ಕೊಟ್ಟಿದ್ದಾರೆ. ಅಂಡ್ ಇವ ನೋಡಿ
ಇಲ್ಲಿ ಸಸ್ಪೆಂಡ್ ಆಗಿದೆ ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸಹಿತ ಇದೆ. ಸಸ್ಪೆಂಡ್ ಆಗಿದೆ ಅಂದ್ರೆ ದೇರ್ ಆರ್ ಟೂ ಫೋರ್ಸಸ್ ಆರ್ ಆಕ್ಟಿಂಗ್. ಓಕೆ, ಸೊ ಒಂದು ವೇಟ್ ಆಫ್ ದ ದಿಸ್ ವೈರ್ ಅಂಡ್ ಇನ್ನೊಂದು ಸೊ ಮ್ಯಾಗ್ನೆಟಿಕ್ ಫೋರ್ಸ್. ದಟ್ ಮೀನ್ಸ್ ಇದು ಸಸ್ಪೆಂಡ್ ಆಗಿದೆ ಅಂದ್ರೆ ಸೊ ಈ ಎರಡು ಫೋರ್ಸ್ ಸೇಮ್ ಇದೆ. ಸೊ ಫೋರ್ಸ್ ಡ್ಯೂ ಟು ಗ್ರಾವಿಟಿ ದಟ್ ಈಸ್ ನಥಿಂಗ್ ಬಟ್ m into g, ಅಂಡ್ ಇಲ್ಲಿ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಈಸ್ q v. ಓಕೆ, ಬಿಲ್ ಅಲ್ವಾ, ಸೊ ಬಿಲ್ ಸೈನ್ ಥೀಟಾ ಕರೆಂಟ್ ಇದು. ಸೊ ಬಿಲ್ ಸೈನ್ ಥೀಟಾ. ಓಕೆ, ಸೊ ಬಿಲ್ ಸೈನ್ ಥೀಟಾ ಅಂದ್ರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗುತ್ತೆ, ಬಿಲ್ ಅಂತ ಬರೆದು ಸಾಕು. ಓಕೆ, ಸೊ ಬೋತ್ ಆರ್ ಮ್ಯಾನೇಜ್ಡ್. ಓಕೆ, ಸೊ fm that is equals to fg, so that is equals to so bill that is equals to m into g. ಓಕೆ ಸರ್, ನಮಗೆ ಬೇಕಾಗಿರೋದು i ವ್ಯಾಲ್ಯೂ ಎಷ್ಟು, m ವ್ಯಾಲ್ಯೂ ಅಲ್ವಾ. ಸೊ m ವ್ಯಾಲ್ಯೂ therefore bil so divided by g. ಸೊ b ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 0.5 into i ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 2.5 and l ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 15 ಸೆಂಟಿಮೀಟರ್. ಓಕೆ, ಸೊ 10 power minus 2. ಸೊ g ವ್ಯಾಲ್ಯೂ ಎಷ್ಟಿದೆ ದಟ್ ಇಸ್ 10. ಓಕೆ, ಸೊ m ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ ಇದನ್ನ ಮೇಲೆಗಡೆ ಕಳಿಸ್ಕೊಂಡ್ರೆ 0.5 into 2.5 into 50. ಸೊ ದಟ್ ಈಸ್ 625. ಓಕೆ, ಸೊ ದಟ್ ಈಸ್ 0.5. ಅರೆ ಇಲ್ಲಿ 5 ಬರ್ತಾ ಇದೆ. ಓಕೆ, ಅದಕ್ಕೆ 0.5 into 2.5 into 50 ಎಷ್ಟಾಯ್ತದು 62. ಓಕೆ, 62.5. ಇಲ್ಲಿ 10 power 1 ಇದೆಲ್ಲ, ಮೇಲೆ ಬಂದ್ರೆ ಎಷ್ಟಾಗುತ್ತೆ -2 ಆಲ್ರೆಡಿ ಇದೆ, -1 ದಟ್ ಈಸ್ -3 ಗ್ರಾಮ್. ಓಕೆ, ಸೊ 10 power -3 kg ಆಗುತ್ತೆ. ಓಕೆ, ಸೊ ದಿಸ್ ಇಸ್ kg ಅಂಡ್ ಮೇನ್ಲಿ ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ದಟ್ ಈಸ್ 62.5. ಇಲ್ಲಿ 10 power 3 ಅಂದ್ರೆ ಏನು, ದಟ್ ಈಸ್ ಗ್ರಾಮ್ಸ್. ಓಕೆ, ಸೊ 10 power 3 ಇರೋದ್ರಿಂದ ದಟ್ ಈಸ್ ಗ್ರಾಮ್ಸ್ ಅಂತ ಬರಿಬಹುದು. ಓಕೆ, ಸೊ ದಟ್ ಈಸ್ ಗ್ರಾಮ್ಸ್. 62.5 grams. Okay, so that is 62.5 grams. Option C. Option C is the right answer. Okay. Okay, Kahani Mitra. Huh. Sir, still how many questions are there? ನೀವು ಎಷ್ಟೊತ್ತಿರ್ತೀರ ಅಷ್ಟು ಕ್ವಶನ್ಸ್ ಇದೆ. ಓಕೆ, ರೈಟ್. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಮಾಡಿಸಿ ಬಿಡ್ತೀನಿ. ಓಕೆನಾ, ರೈಟ್. ಸೊ ಇನ್ ದ ಸೇಮ್ ವೇ ಡಿಸ್ಟೆನ್ಸ್ ನ ಇದನ್ನ ಫೈಂಡ್ ಮಾಡಿ. ಓಕೆ, ಸೊ ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್ ದಟ್ ಯು ನೀಡ್ ಟು ಡೂ ಇಟ್. ಅಂಡ್ ಇಲ್ಲಿ ಇದು ಎಕ್ಸ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಆಕ್ಸಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಕಾಯಿಲ್, ಅದ್ರದ್ದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಅಪ್ರಾಕ್ಸಿಮೇಟ್ಲಿ 0.2 0.1 ಬರುತ್ತೆ ಅದಕ್ಕೆ. ಅಂಡ್ ಇದು ಸಹಿತ ಸೇಮ್ ವೇ ಮಾಡಬೇಕು. ಓಕೆ, ಸೊ ಸೇಮ್ ವೇ ಮಾಡಬೇಕು. ಸೊ ಇದನ್ನು ಸಹಿತ ಹೋಮ್ ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ರೈಟ್. ಅಂಡ್ ದ ನೆಕ್ಸ್ಟ್ ಒನ್ ನೋಡ್ತಾ ಇದ್ರೆ ಇದನ್ನು ಸಹಿತ ಹೋಮ್ ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ದೇರ್ ಆರ್ 4 ವೈರ್ಸ್ ಇದೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ವೈರ್, ಅಥವಾ ಇದು ಫಸ್ಟ್ ವೈರ್ ಅಂಡ್ ದಿಸ್ ಇಸ್ ಸೆಕೆಂಡ್ ವೈರ್ ಅಂಡ್ ದಿಸ್ ಇಸ್ ಥರ್ಡ್ ವೈರ್ ಅಂಡ್ ದಿಸ್ ಇಸ್ ದ ಫೋರ್ತ್ ವೈರ್. ಈ ಥರ್ಡ್ ಮತ್ತೆ ಫೋರ್ತ್ ಇಂದ ನಿಮಗೆ ಸೇಮ್ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಕರೆಂಟ್ ಕ್ಯಾರಿಂಗ್ ವೈರ್ ಮೇಲೆ ಇರೋದ್ರಿಂದ ಈ I3 I4 ಇಂದ ಬರಲ್ಲ. ಓಕೆ, ಸೊ 3 and 4 ಬರಲ್ಲ, ಮಿಕ್ಕಿದ್ದೆರಡು ನೀವು ಫೈಂಡ್ ಮಾಡ್ಕೊಳ್ಬಹುದು. ಓಕೆ, ಅಂಡ್ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ಯಾವ್ದು ಇದು, ಇದನ್ನು ಸಹಿತ ಕನ್ವರ್ಷನ್ ನಾವು ಆಲ್ರೆಡಿ ಹೇಳಿದ್ವಲ್ಲ. ಸೊ ಕನ್ವರ್ಷನ್ ಸಹಿತ ಹೇಳಿದ್ವಿ. ಯು ಕ್ಯಾನ್ ಫಾಲೋ ದಿಸ್ ಒನ್. ಓಕೆ, ಸೊ ಯು ಕ್ಯಾನ್ ಫಾಲೋ ದಿಸ್ ಒನ್. ಅಂಡ್ ನೆಕ್ಸ್ಟ್ ನೋಡಿದ್ರೆ ಎ ಲಾಂಗ್ ಸೊಲೆನಾಯ್ಡ್, ಇದನ್ನ ಬಂದಿಲ್ಲ. ಇದು ಮ್ಯಾಗ್ನೆಟಿಕ್ ಎನರ್ಜಿ ಇನ್ನ ಬಂದಿಲ್ಲ. ಅದು ಮ್ಯಾಗ್ನೆಟಿಕ್ ಎನರ್ಜಿ ಟಾಪಿಕ್ ಇನ್ನ ಬಂದಿಲ್ಲ. ಓಕೆ, ರೈಟ್. ಎ ಪ್ರೋಟಾನ್ ಇಸ್ ಪ್ರೊಜೆಕ್ಟೆಡ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ v ಅಲಾಂಗ್ ದ ಆಕ್ಸಿಸ್ ಆಫ್ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್. ಸೊ ಇಲ್ಲಿ v ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಡೈರೆಕ್ಷನ್ ಅಂದ್ರೆ v ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಡೈರೆಕ್ಷನ್ ಆದ್ರೆ ಇಲ್ಲಿ ಅಲಾಂಗ್ ಅಂತ ಹೇಳ್ತಿದ್ದಾರೆ ನೋಡಿ. ಅಲಾಂಗ್ 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 ಅಂತ ಅಂದ್ರೆ ಏನಾಯ್ತು ಸರ್, θ is equals to 0 degree. Okay, so θ is equals to 0 degree. Therefore magnetic force ಎಷ್ಟಾಯ್ತು 0. A proton is projected with a uniform velocity v along the axis of current carrying solenoid. Then proton will be accelerated along the axis. Proton path will be circular about the axis. The proton move along helical path and proton will be continuing with a velocity v along the axis. This is right answer. ಯಾಕೆ, the force, magnetic force is 0. Okay, so that magnetic force is 0. Okay, so that is option D. Okay, so this is option D. Okay, so previous question ಗೆ ಆನ್ಸರ್ ಮಾಡಿದ್ದಾ. ಓಕೆ ಓಕೆ, ಫೈನ್ ಫೈನ್. ಅಂಡ್ ದ ನೆಕ್ಸ್ಟ್ ಒನ್, ಇದನ್ನು ಸಹಿತ ಹೋಮ್ವರ್ಕ್ ಆಗಿ ತಗೊಳ್ಳಿ. ಸೊ ಇದ್ರ ಮೇಲೆ ಆಲ್ರೆಡಿ ಕ್ವಶನ್ ಮಾಡಿಸಿದ್ವಿ. ಓಕೆ, ಸೊ ಹೋಮ್ವರ್ಕ್ ಕ್ವಶನ್, ದಿಸ್ ಇಸ್ I1 ಆಗುತ್ತೆ ಅಂಡ್ ದಿಸ್ ಇಸ್ I2 ಆಗುತ್ತೆ ಅಂಡ್ ದಿಸ್ ಇಸ್ R ಆಗುತ್ತೆ. ಓಕೆ, ಅಂಡ್ ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಿದೆ ಹೇಗೆ ಫಾರ್ಮುಲಾ ಯೂಸ್ ಮಾಡೋದು. ಫೋರ್ಸ್ ಪರ್ ಯೂನಿಟ್ ಲೆಂತ್. ಓಕೆ, ಫೋರ್ಸ್ ಪರ್ ಯೂನಿಟ್ ಲೆಂತ್. ಸರ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ವೆನ್ ವಿಲ್ ಯು ಕಂಪ್ಲೀಟ್ ಡ್ಯುಯಲ್ ನೇಚರ್? ಯಾವ್ದ್ರಲ್ಲಿ ಡ್ಯುಯಲ್ ನೇಚರ್? ಯಾವ್ದ್ರಲ್ಲೋ, ಈ ಯೂಟ್ಯೂಬ್ ಅಲ್ಲ ಅಥವಾ ಪೇಡ್ ಬ್ಯಾಚ್ ಅಲ್ಲ? ಸೃಜನ್, ಯಾವ್ದ್ರಲ್ಲಿ? ನೆಕ್ಸ್ಟ್ ಇದು ಸಹಿತ ಅಷ್ಟೇ, ಸೊಲೆನಾಯ್ಡ್ ಕೇಸು. ಓಕೆ, ಸೊ ಸೊಲೆನಾಯ್ಡ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಸರ್? ಯು ಕ್ಯಾನ್ ಯೂಸ್ ಇಟ್ ಆಸ್ B some mu naught Ni or some mu naught Ni so divided by L. Okay, and ಇಲ್ಲಿ
ಪರ್ ಯೂನಿಟ್ ಲೆಂತ್ ಅಂದ್ರೆ ಇಲ್ಲಿ ಎಲ್ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಎಲ್ ವ್ಯಾಲ್ಯೂ 0.4 ಇಂಟು 10 ಪವರ್ ಸೊ -2 ಆಗುತ್ತೆ. ಅಂಡ್ ದಿಸ್ ಇಸ್ ರೇಡಿಯಸ್ ಇಂಡಿಪೆಂಡೆಂಟ್ ಆಗಿದೆ ಅಂಡ್ ನಂಬರ್ ಆಫ್ ಟರ್ನ್ಸ್ ಎನ್ ಅಂಡ್ ಇಫ್ ಕರೆಂಟ್ ಇಸ್ ಐ ಅಂಡ್ ಪಾಸ್ಡ್ ಥ್ರೂ ದಿಸ್ ಸೊಲೆನಾಯ್ಡ್, ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೆನಾಯ್ಡ್? ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಓಕೆ ಫೈನ್. ಓಕೆ ನೆಕ್ಸ್ಟ್ ಒನ್. ದ ವೆಲಾಸಿಟಿ, ಇದಕ್ಕೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. If a velocity has both perpendicular and parallel component while moving through magnetic field, what is the path followed by charged particle? You ನೋಡಿ, perpendicular ಇದ್ರೆ circular, parallel ಆಗಿದ್ರೆ horizontal. Circular plus horizontal, okay, rotation, I mean circular motion as well as a translation motion ಇದ್ರೆ ಅದನ್ನ ಏನಂತ ಕರಿತೀವಿ? helical path ಅಂತ ಕರಿತೀವಿ. Okay, so that is helical. That is option D. Okay, so that is helical path. Option D is the right answer. Okay, right. Very good. Now next question. A charged particle experiences a magnetic force in the presence of magnetic field. Which of the following statement is true? A charged particle is experiencing ಯಾವುದು ಮ್ಯಾಗ್ನೆಟಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ. ವಾಟ್ ಡಸ್ ದಟ್ ಮೀನ್? ಅದ್ರ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ ಅಂದ್ರೆ ಏನು? ಪಾರ್ಟಿಕಲ್ ಇಸ್ ಮೂವಿಂಗ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ವೆಲಾಸಿಟಿ. ಓಕೆ, ಅಂಡ್ ನೆಕ್ಸ್ಟ್ ಒನ್, ದ ಪಾರ್ಟಿಕಲ್ ಇಸ್ ಮೂವಿಂಗ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ಯಾರಲಲ್ ಅಂದ್ರೆ ಸೊ ಫೋರ್ಸ್ ಆಕ್ಟ್ ಮಾಡಲ್ಲ. ಸೊ ಇದನ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ಪೆಷಲ್ ಕೇಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ನೆನಪಿದೆನಾ? therefore it is eliminated. And the next one, correct statement ಕೇಳಿದಾರೆ. the particle is stationary ಇದ್ರೆ ಸೊ ನಮಗೆ ಫೋರ್ಸ್ ಎಕ್ಸರ್ಟ್ ಆಗಲ್ಲ. and the next one, the particle is stationary, again it is a stationary, so therefore force act ಆಗಲ್ಲ. so right statement that is option A. Okay, ಇರ್ಲಿ, right statement that is option A. next question. A circular coil of radius 10 cm and 100 times carries a current of 1 ampere. Magnitude of a moment. Okay, so magnitude of a moment ನ ಇದೊಂದು ಕ್ವಶನ್ ನಾನು ಮಾಡ್ತೀನಿ. ಓಕೆನಾ, ಯಾಕೆಂದ್ರೆ ಇದ್ರ ಮೇಲೆ ಯಾವುದು ಕ್ವಶನ್ ಮಾಡಿಸಿರ್ಲಿಲ್ಲ. ಸೊ ಈ ಒಂದು ಕ್ವಶನ್ ನಾನು ಮಾಡಿಸ್ತೀನಿ, ನೋಡಿ ಎಷ್ಟು ಜನ ಆನ್ಸರ್ ಮಾಡ್ತೀರಾ. ಸೊ ಇಲ್ಲಿ ನಮಗೆ ಕ್ವಶನ್ ಏನು? ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಎನ್ ಇಂಟು ಎ ಇಂಟು ಐ, ಕರೆಕ್ಟಾ? ಸೊ ಅಥವಾ ಎನ್ ಇಂಟು ಐ ಇಂಟು ಎ ಅಂತಾನು ಬರೀಬಹುದು. ಓಕೆ, ಇಲ್ಲಿ ಏರಿಯಾ, ಸೊ ಏರಿಯಾ ಯಾವ ತರ ಫೈಂಡ್ ಮಾಡ್ತಾರ ಸರ್? ಇಟ್ ಇಸ್ ಪೈ ಆರ್ ಸ್ಕ್ವೇರ್ ಅಂಡ್ ಏರಿಯಾ ದಟ್ ಈಸ್ ಈಕ್ವಲ್ಸ್ ಟು ಪೈ ಇಂಟು ಆರ್ ಎಷ್ಟಿದೆ ಸರ್? ಇಟ್ ಇಸ್ 10 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ 10 ಇಂಟು 10 ಪವರ್ -2 ಸೊ ಹೋಲ್ ಸ್ಕ್ವೇರ್. ಸೊ ದಟ್ ಮೀನ್ಸ್ ಎ ಇಸ್ ಈಕ್ವಲ್ಸ್ ಟು 3.14 ಇಂಟು 10 ಪವರ್ -2. ಓಕೆ, ಸೊ -2 ಮೀಟರ್ ಸ್ಕ್ವೇರ್ ಆಯ್ತು. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸರ್. ಇಟ್ ಇಸ್ ಎನ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 100. and next one, I value that is 1 ampere and area that is 3.14. okay, so 3.14 into 10 power -2. okay, so ಇಲ್ಲಿ 10 power 2 10 power -2 ಕ್ಯಾನ್ಸಲ್ ಆಗಿ ಸೊ ನಿಮಗೆ ಉಳಿಯೋದು 3.142 ಅಂತ. ಓಕೆ, 3.14. okay, so 3.14, that is option C. Option C is the right answer. Okay, so that is option C is the right answer. Okay, very good. Now let's move on to the next question. Yes, ಇಲ್ಲಿ ಕ್ವಶನ್ ಏನ್ ಕೇಳಿರೋದು? ದ ರೇಷಿಯೋ ಆಫ್ ದೇರ್ ರೇಡಿಯಾ ಅಂತ ಕೇಳಿದರು. ಓಕೆ, ಸೊ ಇಲ್ಲೂ ಸಹಿತ ಸೇಮ್ ಕೈನೆಟಿಕ್ ಎನರ್ಜಿನ ಯೂಸ್ ಮಾಡಿ ಸೊ ರೇಡಿಯಸ್ ನ ಫೈಂಡ್ ಮಾಡಿ. ಓಕೆ, ಸೊ ರೇಡಿಯಸ್ ದಟ್ ಇಸ್ mv ಡಿವೈಡೆಡ್ ಬೈ qb. ಓಕೆ, ಸೊ mv ಡಿವೈಡೆಡ್ ಬೈ qb ಅಂಡ್ ಇಲ್ಲಿ ಕೈನೆಟಿಕ್ ಎನರ್ಜಿ ಫಾರ್ಮಲ್ಲಿ ಕೇಳಿದ್ರು. ಸೊ ಕೈನೆಟಿಕ್ ಎನರ್ಜಿ ಅಂದ್ರೆ ದಟ್ ಇಸ್ √mk ಸರ್ ಡಿವೈಡೆಡ್ ಬೈ qb. ಈ ಫಾರ್ಮ್ ನ ಯೂಸ್ ಮಾಡಿ. ಓಕೆ, ಸೊ ಈ ಫಾರ್ಮ್ ನ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಇಟ್. ಓಕೆ, ಸೊ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಓಕೆ, ಅಂಡ್ ರೇಷಿಯೋ ಬರ್ಕೊಂಡ್ರೆ ಸಾಕು. ಅಂಡ್ ನೆಕ್ಸ್ಟ್, it is already mentioned as a homework. And next, magnetic field at a distance r from an infinitely long straight wire. Okay, so infinitely long straight wire. Okay, so that is infinitely long straight wire ಅಥವಾ conductor. ಏನ್ ಬರುತ್ತೆ ಸರ್? magnetic field that is equals to some mu naught I divided by 2 pi into r. So that means sir it is a B is inversely proportional to the r. Okay, so inversely proportional to r ಅಂದ್ರೆ 1 divided by r. That is option C. Okay, sir, when chemistry class start? ಸದ್ಯಕ್ಕಂತೂ ಇಲ್ಲ, ಒಂದು ವಾರ ಅಥವಾ 2 ವಾರ ಸದ್ಯಕ್ಕಂತೂ ಕೆಮಿಸ್ಟ್ರಿ ಕ್ಲಾಸಸ್ ಇರಲ್ಲ. ಓಕೆ, ಸೊ ದಟ್ ಈಸ್ ಆಪ್ಷನ್ ಸಿ. ಅಂಡ್ ದ ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್, ಇದನ್ನು ಸಹಿತ ಹೋಮ್ವರ್ಕ್ ಆಗಿ ಮಾಡಿ. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ಇದನ್ನು ಸಹಿತ ಹೋಮ್ವರ್ಕ್. ಅಂಡ್ ದ ನೆಕ್ಸ್ಟ್ ಒನ್, pick out the wrong statement. Okay, so pick out a wrong statement. Okay, so pick out wrong statement. First option ನೋಡಿ, A option ಏನು ಹೇಳ್ತಾರೆ? An electron at rest experiences no force in the magnetic field. Yes, this is right. ಯಾಕೆಂದ್ರೆ ರೆಸ್ಟ್ ಅಲ್ಲಿ ಇರೋದ್ರಿಂದ, so therefore V is equals to 0.
And the next one, the gain in a kinetic energy, the gain in the kinetic energy of electron moving at the right angle to the magnetic field is 0. Okay, idunu saita 0. Kinetic energy 0. Yes, change in kinetic energy agalla. When electron is shot at a right angles, the electric field, it traces a parabola path. Yes, this is right statement. Not a magnetic field. Okay, so illi nodi, illi kottirodu electric field. Idu first chapter inda togondirodu. And the next one, an electron moving in the direction of electric field gains a kinetic energy. No, idu bere tara. Okay, so if it is electric field antandre, so electron mele yav tara force agutte. Okay, so this is the velocity of electron andre ee kade force exert ಮಾಡ್ತಾ ಇರುತ್ತೆ. That means ಸ್ಪೀಡ್ ಕಮ್ಮಿ ಆಗುತ್ತೆ. ಓಕೆ, ಸೊ ಸ್ಪೀಡ್ ಕಮ್ಮಿ ಆದ್ರೆ ಕೈನೆಟಿಕ್ ಎನರ್ಜಿ ಸೊ ಡಿಕ್ರೀಸಸ್. ಓಕೆ, ಸೊ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್. ಇಲ್ಲಿ ಗೇನ್ಸ್ ಅಂತ ಕೊಟ್ಟಿದ್ರು. ಓಕೆ, ಸೊ ಗೇನ್ಸ್ ರಾಂಗ್. ಓಕೆ, ರಾಂಗ್ ಆನ್ಸರ್. ದಟ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ರಾಂಗ್ ಆನ್ಸರ್. ಓಕೆ, ಅಲ್ಲಿ ರಾಂಗ್ ಆನ್ಸರ್ ಕೇಳಿರೋದು. ಸೊ ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್. ಓಕೆ, ನಾ ನೆಕ್ಸ್ಟ್ ಒನ್, ಇಟ್ ಇಸ್ ಆಲ್ಸೋ ಹೋಮ್ವರ್ಕ್ ಕ್ವಶನ್. ನೆಕ್ಸ್ಟ್ ಒನ್, ಎಸ್, a particle of a charge E and mass m moves with a velocity v in a magnetic field B applied perpendicular to the motion of a particle. The radius r of its a path in the field. ಇಲ್ಲಿ ರೇಡಿಯಸ್ ಆಫ್ ಆರ್ ನ ಫೈಂಡ್ ಮಾಡಬೇಕು. ರೇಡಿಯಸ್ ಆಫ್ ಆರ್ ಅಂತಂದ್ರೆ ಏನ್ ಮಾಡಿದೀವಿ ಸರ್? ಇಟ್ ಇಸ್ ಆರ್ ಇಸ್ ಈಕ್ವಲ್ಸ್ ಟು ಎಂ ವಿ ಡಿವೈಡೆಡ್ ಬೈ ಕ್ಯೂ ಬಿ. ಎಮ್ ರೈಟ್? ಎಸ್ ಸರ್. ಅಂಡ್ ಆರ್ ಇಸ್ ಈಕ್ವಲ್ಸ್ ಟು ಎಂ ಎಂ ಆಸ್ ಇಟ್ ಇಸ್ ಇದೆ, ವಿ ಆಸ್ ಇಟ್ ಇಸ್ ಇದೆ, ಕ್ಯೂ ಪ್ಲೇಸ್ ಅಲ್ಲಿ ನನಗೆ ಇ ಕೊಟ್ಟಿದ್ದಾರೆ ಬಿ. ಓಕೆ, ಸೊ ಎಮ್ ವಿ ಡಿವೈಡೆಡ್ ಬೈ ಇ ಬಿ. ಓಕೆ, ಸೊ ಎಮ್ ವಿ ಡಿವೈಡೆಡ್ ಬೈ ಇ ಬಿ ಎಲ್ಲಿದೆ? ಎಮ್ ವಿ ಡಿವೈಡೆಡ್ ಬೈ ಇ ಬಿ. ಓಕೆ, ಸೊ ದಟ್ ಇಸ್ ಆಪ್ಷನ್ ಎ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಡಿ ಅಲ್ಲ, ಡಿ ಅಲ್ಲ. ಇಲ್ಲಿ ಕೇಳಿರೋದೇನು? ರೇಡಿಯಸ್ ಆಫ್ ಇಟ್ಸ್ ಅ ಪಾತ್ ಇನ್ ದ ಫೀಲ್ಡ್. ಓಕೆ, ಸೊ ರೇಡಿಯಸ್ ನ ಕೇಳಿರೋದು. ರೇಡಿಯಸ್ ಇಲ್ಲಿ ಚಾರ್ಜ್ ಬದಲು ಇಲ್ಲಿ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ. ಓಕೆ, ಸೊ ಚಾರ್ಜ್ ಇ ಅಂತ ಕೊಟ್ಟಿದ್ದಾರೆ. ಕ್ಯೂ ಪ್ಲೇಸ್ ಅಲ್ಲಿ ಇ ಬರ್ದಿದ್ವು ಅಷ್ಟೇ. ಓಕೆ, ನಾವ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದನ್ನ ಹೋಮ್ವರ್ಕ್ ಆಗಿ ನೀವು ಸಾಲ್ವ್ ಮಾಡಬೇಕು. ಅಂಡ್ ದ ನೆಕ್ಸ್ಟ್, ಇದನ್ನ ಹೋಮ್ವರ್ಕ್ ಆಗಿ ಸಾಲ್ವ್ ಮಾಡಬೇಕು. ಅಂಡ್ ದ ನೆಕ್ಸ್ಟ್, ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಅ ಕರೆಂಟ್ ಲೂಪ್ ಈಸ್ ಇಂಡಿಪೆಂಡೆಂಟ್. ಓಕೆ, ಸೊ ಇಂಡಿಪೆಂಡೆಂಟ್ ಅಂತ ಕೇಳಿರೋದು. ಸೊ ಇಂಡಿಪೆಂಡೆಂಟ್ ಅಂದ್ರೆ ಏನು? ಮ್ಯಾಗ್ನೆಟಿಕ್ ಮೂಮೆಂಟ್ ಇಟ್ ಇಸ್ ಗಿವನ್ ಬೈ ಸೊ n into I into A. Okay, so meaning of the symbol, n is number of turns, I is the current, and A is the area. Magnetic field in which it is lying, the number of turns, yes, it is dependent. Area of the loop, yes, it is dependent, and the current in the loop, yes, it is dependent. Illi kelirodu independent. Therefore, namma answer, that is option A, is the right answer. Okay, namma answer option A. Okay, now next question. The direct current I flows along the length of infinitely long straight thin wire walled pipe. Okay, so first case ಅಲ್ಲಿ ನಮಗೆ ಹೋಲೋ ಸಿಲಿಂಡರ್ ಮತ್ತೆ ಸಾಲಿಡ್ ಸಿಲಿಂಡರ್ ಅಂತ ಬಂತು ನೋಡಿ. ಅದ್ರ ಬೇಸ್ ಮೇಲೆ ಪೈಪ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ? ಔಟ್ ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಆನ್ ದ ಸರ್ಫೇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಬಟ್ ಇನ್ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲ್ಲ. ಇಲ್ಲಿ ನೋಡಿ, ಯೂನಿಫಾರ್ಮ್ ಥ್ರೂಔಟ್ ದ ಪೈಪ್ ಬಟ್ ನಾಟ್ ಝೀರೋ. ಇಟ್ ಇಸ್ ರಾಂಗ್. ಝೀರೋ ಇರುತ್ತೆ ಎಲ್ಲಿ? ಇನ್ಸೈಡ್. ಓಕೆ, ಆರ್ ಇಸ್ ಲೆಸ್ ದೆನ್. ಓಕೆ, ಸೊ ದಿಸ್ ಇಸ್ ಆರ್ ಇಸ್ ಲೆಸ್ ದೆನ್. ಆರ್ ಇದ್ದಾಗ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಝೀರೋ ಇರುತ್ತೆ. ಝೀರೋ ಓನ್ಲಿ ಅಲಾಂಗ್ ದ ಆಕ್ಸಿಸ್ ಆಫ್ ದ ಪೈಪ್. ನೋ, ಇಟ್ ಈಸ್ ಆಲ್ಸೋ ರಾಂಗ್. ಅಲಾಂಗ್ ದ ಆಕ್ಸಿಸ್ ಆಫ್ ದ ಪೈಪ್ ಅಂದ್ರೆ ಆರ್ ಇಸ್ ಈಕ್ವಲ್ಸ್ ಟು ಆರ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ ಸರ್? ಇಟ್ ಇಸ್ ಅ ಮ್ಯೂ ನಾಟ್ ಐ ಸೊ ಡಿವೈಡೆಡ್ ಬೈ 2 pi r ಆಗಿರುತ್ತೆ. ಓಕೆ, ಸೊ 2 pi r. ಓಕೆ, ಸೊ ದಿಸ್ ಇಸ್ ಕ್ಯಾಪಿಟಲ್ ಲೆಟರ್ ಆರ್. ಓಕೆ, ಅಂಡ್ ಝೀರೋ ಎಟ್ ಎನಿ ಪಾಯಿಂಟ್ ಇನ್ಸೈಡ್ ದ ಪಾಯಿಂಟ್. ಎಸ್, ದಿಸ್ ಇಸ್ ರೈಟ್. ಝೀರೋ ಯಾವಾಗ? ಆರ್ ಈಸ್ ಓಕೆ, ಸೊ ಆರ್ ಇಸ್ ಲೆಸ್ ದೆನ್ ಆರ್ ಅಂತ ಆಗಿದ್ರೆ ಸೊ ಬಿ ಇಸ್ ಈಕ್ವಲ್ಸ್ ಟು ಝೀರೋ. ಎಸ್, ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್. Maximum at the center and minimum at the edge. No. So right answer for this, 0 at any point inside the pipe. Okay, so that is option C. Okay, so that is option C. Okay, so that is option C. Now next question, it is also homework question. So same wires na divide ಮಾಡಬೇಕು and answer ಮಾಡಬೇಕು. The charged particle is moving in a magnetic field of a strength B perpendicular to the direction of a field. If the Q and M denote charge and mass of the particle respectively, then frequency of rotation of a particle. Frequency ಬಗ್ಗೆ ಕೇಳಿದ್ರು. That is a QB divided by 2 pi m. Okay, QB divided by 2 pi m. So that is formula based ಕೇಳಿದ್ದಾರೆ. Okay, QB divided by 2 pi m. And this is the time period. Okay, so ಇಲ್ಲಿ last one ಏನಿದೆಲ್ಲ that is the time period. 2 pi m divided by QB ಅನ್ನೋದು that is the time period. Okay, now let's move on to the next question. Homework question. And this is also homework question. And this is also homework question. And it is also homework question. Yes, that's it. Yes, did you enjoy the session? Yes, ಏನಾದರೂ ಕಲ್ತ್ಕೊಂಡ್ರಾ? Sir, can you please solve that magnetic field at O point? ಆಲ್ರೆಡಿ ಸಾಲ್ವ್ ಮಾಡಿದ ಆದರ್ಶ್. ಸೊ ಸಿಮಿಲರ್ ಕೇಸ್ನ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆನಾ? ಸೇಮ್ ವೈರ್ಗಳನ್ನ ಡಿವೈಡ್ ಮಾಡಿ ಆನ್ಸರ್ ಮಾಡಬೇಕು. ಎಸ್, ಡಿಡ್ ಯು ಎಂಜಾಯ್ ದ ಸೆಷನ್?
ಎಸ್, ಇವತ್ತಿನ ಟಾಪರ್ ನೋಡೋಣ ಯಾರಿದ್ದಾರೆ ಟಾಪರ್. ಇವತ್ತಿನ ಟಾಪರ್ ಅಲೆನ್. ಯೋ, ಗುರಿಯಲ್ಲೂ ನೀನೆ, KCET ಯಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ. ಅಲೆನ್ ಆಲ್ಟರ್ನೇಟಿವ್. ಓಕೆ, ಆಲ್ಟರ್ನೇಟಿವ್. ಅಂಡ್ ಗುರು ಬಸವರಾಜ್, KCET ವಾರಿಯರ್, ಕೀಪ್ ಇಟ್ ಅಪ್. And Guru Basuraj, keep it up. And Alan Alternative, keep it up. Ashwin, V Chatur, and Deepak, and Adarsh, Umesh, Sanvi, Nalsia, ಇದು ಹೆಸರು ಓದಕ್ ಬರ್ತಿಲ್ಲ, ಸಾರಿ. And the next one ಯಾರಿದು? Astin, and Ashwin, and Sis, and Varun, and Mahesh, and Sharana Baswaya, and Gautam, ಅಂಡ್ ಸಂಗೀತ, ಅಂಡ್ ಮಹಂತೇಶ್. ಮಿಕ್ಕಿದವರೆಲ್ಲ ನೋಡ್ಕೊಳಪ್ಪ ನಿಮ್ದು. ಓಕೆ, ರೈಟ್. ಸೊ ಇಷ್ಟು ಇವತ್ತಿನ ಟಾಪರ್. ಅಂಡ್ ಲೆಜೆಂಡ್ಸ್ ಮಾತ್ರ ಕೊನೆವರೆಗೆ ಇರೋದು. ಅಂಡ್ ಲೆಜೆಂಡ್ಸ್ ಮಾತ್ರ ಕೊನೆವರೆಗೆ ಇರೋದು. ಚೇಳ್ ಚಪಾತಿಗಳು ಅವಾಗಲೇ ಹೋಗ್ಬಿಟ್ಟವ್ರೆ. ರೈಟ್, ಎಸ್, ಲೆಜೆಂಡ್ಸ್ ಆಗ್ಬೇಕು ನೀವು. ಪಟಕ್ ಅಂತ ಬಿಟ್ರೆ ಹೆಂಗೆ? ಸ್ಟಾರ್ಟಿಂಗ್ ಅಲ್ಲೇ ಚಾಲೆಂಜ್ ಕೊಟ್ಟೆ ಎಲ್ಲರೂ ಟುಬಾಗ್. ಓಕೆ, ರೈಟ್, ವೆರಿ ಗುಡ್, ವೆರಿ ಗುಡ್. ಎಸ್, ಓಕೆ. ಸೊ ಫೈನ್. ಸೊ ಇವತ್ತಿನ ಸೆಷನ್ಗೆ ಇಷ್ಟು ಸಾಕು. ಅಂಡ್ ಮತ್ತೆ ನೆಕ್ಸ್ಟ್ ಸೆಷನ್ ದಟ್ ಈಸ್ ಆನ್ ವೆನ್ಸ್ಡೇ. ಓಕೆ, ಓಕೆ, ನೀವು ಅಲ್ವಾ ಅಲೆನಲ್ಲಿ? ಓಕೆ, ಅಲೆನ್ ಆಲ್ಟರ್ನೇಟಿವ್. ಗುರಿಯಲ್ಲೂ ಬರ್ತಾರಲ್ಲ, ಸೇಮ್ ಹೆಸರು. ದಟ್ಸ್ ಓಕೆ, ಇರ್ಲಿ ಬಿಡಿ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.